सिद्धिविनायक शरणु विद्याप्रदायक सिद्धिविनायक शरणु विद्याप्रदायक शरणु सिद्धिविनायक शरणु विद्याप्रदायक शरणु सिद्धिविनायक शरणु विद्याप्रदायक शरणु पार्वती तनय मूर्ति शरणु मूषिक वाहना शरणु पार्वती तनय मूर्ति शरणु मूषिक वाहना शरणु सिद्धि शरणु विद्याप्रदायक शरणु सिद्धिविनायक शरणु विद्याप्रदायक शिथिलनेत्रने देवी सुतने नागभूषण प्रियने शिथिलनेत्रने देवी सुतने नागभूषण प्रियने कटिलताङ्कित कोमलाङ्गने कर्णकुण्डलधारणे कटिलताङ्कित कोमलाङ्गने कर्णकुण्डलधारणे शरणु सिद्धिविनायक शरणु विद्याप्रदायक शरणु सिद्धिविनायक शरणु विद्याप्रदायक शरणु पार्वती तनय मूर्ति शरणु मूषिक वाहना शरणु पार्वती तनय मूर्ति शरणु मूषिक वाहना शरणु सिद्धिविनायक शरणु विद्याप्रदायक शरणु सिद्धिविनायक शरणु विद्याप्रदायक पट्टमुद्दिन पदकहारने बाहुहस्त चतुष्टमे पट्टमुद्दिन पदकहारने बाहुहस्त चतुष्टमे चित्ततोडुಗೆಯ ಹೇಮಕಂಕಣ ಪಾಶಂಕುಶಧಾರನೆ ಚಿತ್ತತೊಡುಗೆಯ ಹೇಮಕಂಕಣ ಪಾಶಂಕುಶಧಾರನೆ ಶರಣು ಸಿದ್ಧಿವಿನಾಯಕ ಶರಣು ವಿದ್ಯಾಪ್ರದಾಯಕ ಶರಣು ಸಿದ್ಧಿವಿನಾಯಕ ಶರಣು ವಿದ್ಯಾಪ್ರದಾಯಕ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕ ವಾಹನ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕ ವಾಹನ ಸೂಕ್ಷಿ ಮಹಾಲಂಬೋಧರನೆ ವಿಶ್ವಚಾಪನ ಗೆಲಿದನೆ ಸೂಕ್ಷಿ ಮಹಾಲಂಬೋಧರನೆ ವಿಶ್ವಚಾಪನ ಗೆಲಿದನೆ ಸೂಕ್ಷಿ ಮಹಾಲಂಬೋಧರನೆ ವಿಶ್ವಚಾಪನ ಗೆಲಿದನೆ ಸೂಕ್ಷಿ ಮಹಾಲಂಬೋಧರನೆ ವಿಶ್ವಚಾಪನ ಗೆಲಿದನೆ ಪಕ್ಷಿ ವಾಹನನಾದ ಪುರಂದರ ವಿಠಲನ ನಿಜ ದಾಸನೆ
ಸುತ್ತಮುತ್ತಲೂ ಎಲ್ಲ ತಾಯಿ ದರ್ಶನ, ಸುತ್ತಮುತ್ತಲೂ ಎಲ್ಲ ತಾಯಿ ದರ್ಶನ, ಶಾರದೆ ಗಾನ ಶೃಂಗೇರಿಯ ಜಾನ, ಶಾರದೆ ಗಾನ ಶೃಂಗೇರಿಯ ಜಾನ, ಭಾವದೆಲೆಯಲೇ ಶಾರದೆ ಗಾನ, ಭಾವದೆಲೆಯಲೇ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ, ರಾಗ ಹೊಮ್ಮಲು ಶಾರದೆ ನಾಮ, ಕರುಣಾಮಯಿ ಸಿರಿದೇವಿ ತಾಯಿ ಶಾರದೆ, ಕರುಣಾಮಯಿ ಸಿರಿದೇವಿ ತಾಯಿ ಶಾರದೆ, ಕರಮುಗಿವೆ ತಾಯೇ ನಿನಗೆ ಶರಣನಾಗಿಹೆ, ಕರಮುಗಿವೆ ತಾಯೇ ನಿನಗೆ ಶರಣನಾಗಿಹೆ, ಕರುಣಾಮಯಿ ಸಿರಿದೇವಿ ತಾಯಿ ಶಾರದೆ, ಕರುಣಾಮಯಿ ಸಿರಿದೇವಿ ತಾಯಿ ಶಾರದೆ, ಕರಮುಗಿವೆ ತಾಯೇ ನಿನಗೆ ಶರಣನಾಗಿಹೆ, ಕರಮುಗಿವೆ ತಾಯೇ ನಿನಗೆ ಶರಣನಾಗಿವೆ, ನಿನ್ನ ಚರಣ ಸೇವೆ ಭಾಗ್ಯ ಸತತ ಬೇಡುವೆ, ಚರಣ ಸೇವೆ ಭಾಗ್ಯ ಸತತ ಬೇಡುವೆ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಜ್ಞಾನ, ಭಾವದೆಲೆಯಲಿ ಶಾರದೆ ಗಾನ, ಭಾವದೆಲೆಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ, ರಾಗ ಹೊಮ್ಮಲು ಶಾರದೆ ನಾಮ. ರಾಮ 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 ನಾಮ ತಾರಕಂ, ರಾಮ 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 ನಾಮ ತಾರಕಂ, ರಾಮ ಕೃಷ್ಣ ವಾಸುದೇವ
ದಾರಿಯನ್ನ ನೀ ಕಾಯಬೇಕು. ಮೊದಲಿಂದ ಬರಬಾರದೆ ನಾನು ಬಂದೆ, ಮೊದಲಿಂದ ಬರಬಾರದೆ ನಾನು ಬಂದೆ. ತುದಿ ಮೊದಲಿಲ್ಲ ಒಂದಿದೆ ಆಪ ನಿಂದೆ, ತುದಿ ಮೊದಲಿಲ್ಲ ಒಂದಿದೆ ಆಪ ನಿಂದೆ. ಬಾರಯ್ಯ ರಂಗ ಬಾರಯ್ಯ ಕೃಷ್ಣ, ಬಾರಯ್ಯ ರಂಗ ಬಾರಯ್ಯ ಕೃಷ್ಣ, ಬಾರಯ್ಯ ಸ್ವಾಮಿ ಬಾಬಾರೋ, ಬಾರಯ್ಯ ಸ್ವಾಮಿ ಬಾಬಾರೋ. ಬಾರಯ್ಯ ರಂಗ ಬಾರಯ್ಯ ಕೃಷ್ಣ, ಬಾರಯ್ಯ ರಂಗ ಬಾರಯ್ಯ ಕೃಷ್ಣ, ಬಾರಯ್ಯ ಸ್ವಾಮಿ ಬಾಬಾರೋ, ಬಾರಯ್ಯ ಸ್ವಾಮಿ ಬಾಬಾರೋ. ಹೆಣ್ಣು ಹೊನ್ನು ಮಣ್ಣಿನ ಸೇಯೊಲಿದ್ದು, ಹೆಣ್ಣು ಹೊನ್ನು ಮಣ್ಣಿನ ಸೇಯೊಲಿದ್ದು, ಹೆಣ್ಣು ಹೊನ್ನು ಮಣ್ಣಿನ ಸೇಯೊಲಿದ್ದು, ಹೆಣ್ಣು ಹೊನ್ನು ಮಣ್ಣಿನ ಸೇಯಲಿದ್ದು, ಪುಣ್ಯ ಪಾಪಗಳ ನಾನರಿತಿದ್ದು, ಪುಣ್ಯ ಪಾಪಗಳ ನಾನರಿತಿದ್ದು, ಅನ್ಯಾಯವಾಯಿತು ಅದಕ್ಕೇನೋ ಮದ್ದು, ಅನ್ಯಾಯವಾಯಿತು ಅದಕ್ಕೇನೋ ಮದ್ದು, ಅನ್ಯಾಯವಾಯಿತು ಅದಕ್ಕೇನೋ ಮದ್ದು, ಅನ್ಯಾಯವಾಯಿತು ಅದಕ್ಕೇನೋ ಮದ್ದು. ನಿನ್ನ ಧ್ಯಾನವ ಕೊಡು ಹೃದಯದೊಲಿದ್ದು, ನಿನ್ನ ಧ್ಯಾನವ ಕೊಡು ಹೃದಯದೊಲಿದ್ದು, ಬಾರಯ್ಯ ರಂಗ ಬಾರಯ್ಯ ಕೃಷ್ಣ, ಬಾರಯ್ಯ ರಂಗ ಬಾರಯ್ಯ ಕೃಷ್ಣ, ಬಾರಯ್ಯ ಸ್ವಾಮಿ ಬಾಬಾರೋ, ಬಾರಯ್ಯ ಸ್ವಾಮಿ ಬಾಬಾರೋ. ಬಾರಯ್ಯ ರಂಗ ಬಾರಯ್ಯ ಕೃಷ್ಣ, ಬಾರಯ್ಯ ರಂಗ ಬಾರಯ್ಯ ಕೃಷ್ಣ, ಬಾರಯ್ಯ ಸ್ವಾಮಿ ಬಾಬಾರೋ, ಬಾರಯ್ಯ ಸ್ವಾಮಿ ಬಾಬಾರೋ. ಹಿಂದೆನ್ನ ಪೂರ್ವ ಪಾಪಗಳ ಕಳೆದು, ಹಿಂದೆನ್ನ ಪೂರ್ವ ಪಾಪಗಳ ಕಳೆದು, ಹಿಂದೆನ್ನ ಪೂರ್ವ ಪಾಪಗಳ ಕಳೆದು, ಹಿಂದೆನ್ನ ಪೂರ್ವ ಪಾಪಗಳ ಕಳೆದು, ಮುಂದೆನ್ನ ಜನ್ಮ ಸಫಲವನ್ನು ಗೈದು, ಮುಂದೆನ್ನ ಜನ್ಮ ಸಫಲವನ್ನು ಗೈದು, ಹಿಂದೆನ್ನ ಪೂರ್ವ ಪಾಪಗಳ ಕಳೆದು, ಹಿಂದೆನ್ನ ಪೂರ್ವ ಪಾಪಗಳ ಕಳೆದು, ಮುಂದೆನ್ನ ಜನ್ಮ ಸಫಲವನ್ನು ಗೈದು, ಮುಂದೆನ್ನ ಜನ್ಮ ಸಫಲವನ್ನು ಗೈದು. ತಂದೆ ಶ್ರೀ ಪುರಂದರ ವಿಠಲ ನೀ ಒಲಿದು, ತಂದೆ ಶ್ರೀ ಪುರಂದರ ವಿಠಲ ನೀ ಒಲಿದು, ತಂದೆ ಶ್ರೀ ಪುರಂದರ ವಿಠಲ ನೀ ಒಲಿದು,
ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಜನಕ್ ಜನಕ್ ಗೆಜ್ಜೆದ ಶಬ್ದ ಕೇಂಡರ ಜನಕ ಜನಗೆ ಗೆಜ್ಜೆದ ಶಬ್ದ ಕೇಂದರ ನಮ್ಮ ಕಟಿಲ ದಪ್ಪೆ ಬರ್ಪಿನ ಪುರ್ಲು ಕಟಿಲ ದಪ್ಪೆ ಬರ್ಪಿನ ಪುಲ್ಲು ತೋತರ ಜನಕ್ ಜನಕ್ ಗೆಜ್ಜೆದ ಶಬ್ದ ಕೇಂಡರ ಜನಕ ಜನಗೆ ಗೆಜ್ಜೆದ ಶಬ್ದ ಕೇಂದರ ನಮ್ಮ ಕಟಿಲ ದಪ್ಪೆ ಬರ್ಪಿನ ಪುರ್ಲು ತೂತರ ಕಟಿಲ ದಪ್ಪೆ ಬರ್ಪಿನ ಪುಲ್ಲು ತೋತರ ಕಷ್ಟ ಕಳೆದ ಇಷ್ಟವರನು ಕೊರುವೆರಗೆತ್ತ ಕಷ್ಟ ಕಳೆದ ಇಷ್ಟವರನು ಕೊರುವೆರೆಗೆತ್ತ ಕಾರ್ಮಿಕ ದಿಂಜಿನ ಅಪ್ಪೆ ಕಟಿಲೇಶ್ವರಿ ಕಾರ್ಮಿಕ ದಿಂಜಿನ ಅಪ್ಪೆ ಕಟಿಲೇಶ್ವರಿ ಜನಕ್ ಜನಕ್ ಗೆಜ್ಜೆದ ಶಬ್ದ ಕೇಂಡರ ಜನಕ ಜನಕ ಗೆಜ್ಜೆದ ಶಬ್ದ ಕೇಂದರ ನಮ್ಮ ಕಟಿಲ್ ದಪ್ಪೆ ಬರ್ಪಿನ ಪುಲ್ಲು ತೂತರ ದಪ್ಪೆ ಬರ್ಪಿನ ಪುಲ್ಲು ತೋತರ ನಂದಿನಿನ ಜುಲು ಜುಲು ಶಬ್ದ ಕೇಂಡದ ನಂದಿನಿನ ಜುಳು ಜುಳು ಶಬ್ದ ಕೇಂದರ ಸಂಗೀತದ ಜಿಂಕಾರಗು ಪಜ್ಜೆ ಪಾಡ್ವೆರೆ ಸಂಗೀತದ ಶೃಂಗಾರದ ಪದ್ಯ ಪಾಡುವೆ ನಂದಿನಿನ ಜುಲು ಜುಲು ಶಬ್ದ ಕೇಂಡದ ನಂದಿನಿನ ಜುಳು ಜುಳು ಶಬ್ದ ಕೇಳಿದ ಸಂಗೀತದ ಜಿಂಕಾರಗು ಪಜ್ಜೆ ಪಾಡ್ವೆರೆ ಸಂಗೀತದ ಶೃಂಗಾರವು ಪದ್ಯ ಪಾಡುವೆ ಸರ್ವೇಶ್ವರಿ ಭುವನೇಶ್ವರಿ ಕಟಿಲೇಶ್ವರಿ ಸರ್ವೇಶ್ವರಿ ಭುವನೇಶ್ವರಿ ಕಟಿಲೇಶ್ವರಿ ನಮನ ಮಾತ ಜೋಕ್ಲ ಲೆಕ್ಕ ಮಾನವೇರೆ ನಮನ ಮಾತ ಜೋಗ್ಲೆ ಕಮಾನವೇ ಜನಕ್ ಜನಕ್ ಗೆಜ್ಜೆದ ಶಬ್ದ ಕೇಂಡರ ಜನಕ ಜನಕ ಶಬ್ದದ ಶಬ್ದ ಕೇಂದರ ನಮ್ಮ ಕಟಿಲ ದಪ್ಪೆ ಬ್ರಾಹ್ಮರಿನ ಪುರ್ಲು ತೂತರ ಕಟಿಲ ದಪ್ಪೆ ಬ್ರಾಹ್ಮರಿನ ಪುಲ್ಲು ತೋತರ ಯಕ್ಷಗಾನ ಸೇವೆನ ಭಕ್ತಿದು ಪಡೆದ ಯಕ್ಷಗಾನ ಸೇವೆನೆ ಭಕ್ತಿಡೆ ಪಡೆದ ಪೂತ ಪೂಜೆ ನಿತ್ಯಲ ಕೈಗೊಣುವೇರ ಭೂತ ಪೂಜೆ ನಿತ್ಯಲ ಕೈಗೊಳ್ಳುವೇರೆ ದುರ್ಗಾಂಬಿಕೆ ಜಗದಾಂಬಿಕೆ ಭ್ರಮರಾಂಬಿಕೆ ದುರ್ಗಾಂಬಿಗೆ ಜಗದಾಂಬಿಗೆ ಭ್ರಮರಾಂಬಿಕೆ ನುಪ್ಪು ಕುರುದು ನಿತ್ಯಲ ಕಾತೋನ್ವೇರ ನೊಪ್ಪು ಗೊರುದು ನಿತ್ಯಲ ಕಾತೋನ್ವೇರೆ ಜನಕ್ ಜನಕ್ ಗೆಜ್ಜೆದ ಶಬ್ದ ಕೇಂಡರ ಜನಕ ಜನಕ ಗೆಜ್ಜೆದ ಶಬ್ದ ಕೇಂದರ ನಮ್ಮ ಕಟಿಲ ದಪ್ಪೆ ಬ್ರಾಹ್ಮರಿನ ಪುರ್ಲು ತೂತರ ನಮ್ಮ ಕಟಿಲ ದಪ್ಪೆ ಬ್ರಾಹ್ಮರಿನ ಪುಲ್ಲು ತೋತರ ಕಷ್ಟ ಕಳೆದ ಇಷ್ಟವರನು ಕೊರುವೆರಗೆತ್ತ ಕಷ್ಟ ಕಳೆದ ಇಷ್ಟವರನ ಕೊರುವೆರೆಗೆತ್ತ ಕಾರ್ಮಿಕ ದಿಂಜಿನ ಅಪ್ಪೆ ಕಟಿಲೇಶ್ವರಿ ಕಾರ್ಮಿಕ ದಿಂಜಿನ ಅಪ್ಪೆ ಕಟಿಲೇಶ್ವರಿ ಜನಕ್ ಜನಕ್ ಗೆಜ್ಜೆದ ಶಬ್ದ ಕೇಂಡರ ಜನಕ ಜನಕ ಗೆಜ್ಜೆದ ಶಬ್ದ ಕೇಂದರ ನಮ್ಮ ಕಟಿಲ ದಪ್ಪೆ ಬ್ರಾಹ್ಮರಿನ ಪುರ್ಲು ತೂತರ ಕಟಿಲ ದಪ್ಪೆ ಬ್ರಾಹ್ಮರಿನ ಪುಲ್ಲು ತೋತರ ಧನ್ಯನಾದೆನೋ ರಾಮ ಧನ್ಯನಾದೆನೋ ಧನ್ಯನಾದೆನೋ ರಾಮ ಧನ್ಯನಾದೆನೋ ಧನ್ಯನಾದೆನೋ ರಾಮ ಧನ್ಯನಾದೆನೋ ಧನ್ಯನಾದೆನೋ ರಾಮ ಧನ್ಯನಾದೆನೋ ಧನ್ಯನಾದೆ ರಾಮ ನಿನ್ನ ಚರಣ ಕಮಲವನ್ನು ಕಂಡು ಧನ್ಯನಾದೆ ರಾಮ ನಿನ್ನ ಚರಣ
ಕಮಲವನ್ನು ಕಂಡು ಧನ್ಯನಾದೆನೋ ರಾಮ ಧನ್ಯನಾದೆನೋ ಧನ್ಯನಾದೆನೋ ರಾಮ ಧನ್ಯನಾದೆನೋ ಧನ್ಯನಾದೆನೋ ರಾಮ ಧನ್ಯನಾದೆನೋ ಧನ್ಯನಾದೆನೋ ರಾಮ ಧನ್ಯನಾದೆನೋ ಧನ್ಯನಾದೆ ರಾಮ ನಿನ್ನ ಚರಣ ಕಮಲವನ್ನು ಕಂಡು ಧನ್ಯನಾದೆ ರಾಮ ನಿನ್ನ ಚರಣ ಕಮಲವನ್ನು ಕಂಡು ಧನ್ಯನಾದೆನೋ ರಾಮ ಧನ್ಯನಾದೆನೋ ಧನ್ಯನಾದೆನೋ ರಾಮ ಧನ್ಯನಾದೆನೋ ನಮ್ಮ ಮಾತೆ ಭೂಮಿ ಬಾದೆ ಸೀತೆಯನ್ನು ಕೂಡಿಕೊಂಡು ನಮ್ಮ ಮಾತೆ ಭೂಮಿ ಮಾತೆ ಸೀತೆಯನ್ನು ಕೂಡಿಕೊಂಡು ಹೋಗೋದೆಲ್ಲಿಗೆ ರಾಮ ಸಾಗೋದೆಲ್ಲಿಗೆ ಹೋಗೋದೆಲ್ಲಿಗೆ ರಾಮ ಸಾಗೋದೆಲ್ಲಿಗೆ ನಮ್ಮ ದಾತೆ ಭೂಮಿ ಮಾತೆ ಸೀತೆಯನ್ನು ಕೂಡಿಕೊಂಡು ನಮ್ಮ ಮಾತೆ ಭೂಮಿ ಮಾತೆ ಸೀತೆಯನ್ನು ಕೂಡಿಕೊಂಡು ಹೋಗೋದೆಲ್ಲಿಗೆ ರಾಮ ಸಾಗೋದೆಲ್ಲಿಗೆ ಹೋಗೋದೆಲ್ಲಿಗೆ ರಾಮ ಸಾಗೋದೆಲ್ಲಿಗೆ ಹೋಗೋದೆಲ್ಲಿಗೆ ರಾಮ ಸಾಗೋದೆಲ್ಲಿಗೆ ಹೋಗೋದೆಲ್ಲಿಗೆ ರಾಮ ಸಾಗೋದೆಲ್ಲಿಗೆ ಧನ್ಯನಾದೆನೋ ರಾಮ ಧನ್ಯನಾದೆನೋ ಧನ್ಯನಾದೆನೋ ರಾಮ ಧನ್ಯನಾದೆನೋ ಧನ್ಯನಾದೆ ರಾಮ ನಿನ್ನ ಚರಣ ಕಮಲವನ್ನು ಕಂಡು ಧನ್ಯನಾದೆ ರಾಮ ನಿನ್ನ ಚರಣ ಕಮಲವನ್ನು ಕಂಡು ಧನ್ಯನಾದೆನೋ ರಾಮ ಧನ್ಯನಾದೆನೋ ಧನ್ಯನಾದೆನೋ ರಾಮ ಧನ್ಯನಾದೆನೋ ತಮ್ಮನಾದ ಲಕ್ಷ್ಮಣನ ನಿರ್ಮಲಾದಿ ಕೂಡಿಕೊಂಡು ತಮ್ಮನಾದ ಲಕ್ಷ್ಮಣನ ನಿರ್ಮಲಾಗಿ ಕೂಡಿಕೊಂಡು ಹೋಗೋದೆಲ್ಲಿಗೆ ರಾಮ ಸಾಗೋದೆಲ್ಲಿಗೆ ಹೋಗೋದೆಲ್ಲಿಗೆ ರಾಮ ಸಾಗೋದೆಲ್ಲಿಗೆ ತಮ್ಮನಾದ ಲಕ್ಷ್ಮಣನ ನಿರ್ಮಲಾದಿ ಕೂಡಿಕೊಂಡು ತಮ್ಮನಾದ ಲಕ್ಷ್ಮಣನ ನಿರ್ಮಲಾದಿ ಕೂಡಿಕೊಂಡು ಹೋಗೋದೆಲ್ಲಿಗೆ ರಾಮ ಸಾಗೋದೆಲ್ಲಿಗೆ ಹೋಗೋದೆಲ್ಲಿಗೆ ರಾಮ ಸಾಗೋದೆಲ್ಲಿಗೆ ಹೋಗೋದೆಲ್ಲಿಗೆ ರಾಮ ಸಾಗೋದೆಲ್ಲಿಗೆ ಹೋಗೋದೆಲ್ಲಿಗೆ ರಾಮ ಸಾಗೋದೆಲ್ಲಿಗೆ ಧನ್ಯನಾದೆನೋ ರಾಮ ಧನ್ಯನಾದೆನೋ ಧನ್ಯನಾದೆನೋ ರಾಮ ಧನ್ಯನಾದೆನೋ ಧನ್ಯನಾದೆ ರಾಮ ನಿನ್ನ ಚರಣ ಕಮಲವನ್ನು ಕಂಡು ಧನ್ಯನಾದೆ ರಾಮ ನಿನ್ನ ಚರಣ ಕಮಲವನ್ನು ಕಂಡು ಧನ್ಯನಾದೆನೋ ರಾಮ ಧನ್ಯನಾದೆನೋ ಧನ್ಯನಾದೆನೋ ರಾಮ ಧನ್ಯನಾದೆನೋ ಅನುಜನಾದ ಭರತನಿಗೆ ಪಟ್ಟವನ್ನು ಕಟ್ಟಿಕೊಟ್ಟು ಅನುಜನಾದ ಭರತನಿಗೆ ಪಟ್ಟವನ್ನು ಕಟ್ಟಿಕೊಟ್ಟು ಹೋಗೋದೆಲ್ಲಿಗೆ ರಾಮ ಸಾಗೋದೆಲ್ಲಿಗೆ ಹೋಗೋದೆಲ್ಲಿಗೆ ರಾಮ ಸಾಗೋದೆಲ್ಲಿಗೆ ಅನುಜನಾದ ಭರತನಿಗೆ ಪಟ್ಟವನ್ನು ಕಟ್ಟಿಕೊಟ್ಟು ಅನುಜನಾದ ಭರತನಿಗೆ ಪಟ್ಟವನ್ನು ಕಟ್ಟಿಕೊಟ್ಟು ಹೋಗೋದೆಲ್ಲಿಗೆ ರಾಮ ಸಾಗೋದೆಲ್ಲಿಗೆ ಹೋಗೋದೆಲ್ಲಿಗೆ ರಾಮ ಸಾಗೋದೆಲ್ಲಿಗೆ ಹೋಗೋದೆಲ್ಲಿಗೆ ರಾಮ ಸಾಗೋದೆಲ್ಲಿಗೆ ಹೋಗೋದೆಲ್ಲಿಗೆ ರಾಮ ಸಾಗೋದೆಲ್ಲಿಗೆ ಧನ್ಯನಾದೆನೋ ರಾಮ ಧನ್ಯನಾದೆನೋ ಧನ್ಯನಾದೆನೋ ರಾಮ ಧನ್ಯನಾದೆನೋ
ಶನಿ ದೇವನೇ ಈ ಪಾಡು ಬೇಡವೋ ಈ ಪಾಡು ಬೇಡವೋ ಈ ಪಾಡು ಬೇಡವೋ ಈ ಪಾಡು ಬೇಡವೋ ಕಷ್ಟದಿಂದ ಪಾರು ಮಾಡು ಶನಿ ದೇವನೇ ಈ ಕಷ್ಟದಿಂದ ಪಾರು ಮಾಡು ಶನಿ ದೇವನೇ ಪಾಡು ಬೇಡವೋ ಈ ಪಾಡು ಬೇಡವೋ ಈ ಪಾಡು ಬೇಡವೋ ಈ ಪಾಡು ಬೇಡವೋ ಆಧಾರ ನೀನೆ ಎಂದು ನಿನ್ನ ನಂಬಿದೆ ಆಧಾರ ನೀನೆ ಎಂದು ನಿನ್ನ ನಂಬಿದೆ ನೀನೆ ದೂರವಾದ ಮೇಲೆ ಬೇರೆ ಏನಿದೆ ನೀನೆ ದೂರವಾದ ಮೇಲೆ ಬೇರೆ ಏನಿದೆ ಆಧಾರ ನೀನೆ ಎಂದು ನಿನ್ನ ನಂಬಿದೆ ಆಧಾರ ನೀನೆ ಎಂದು ನಿನ್ನ ನಂಬಿದೆ ನೀನೆ ದೂರವಾದ ಮೇಲೆ ಬೇರೆ ಏನಿದೆ ನೀನೆ ದೂರವಾದ ಮೇಲೆ ಬೇರೆ ಏನಿದೆ ಯಾವ ತಪ್ಪಿಗೆ ಇಂಥ ಶಿಕ್ಷೆಯೋ ಯಾವ ತಪ್ಪಿಗೆ ಇಂಥ ಶಿಕ್ಷೆಯೋ ಯಾಕಿಂತ ಶೋಧನೆಯು ಶನಿ ದೇವನೇ ಯಾಕಿಂತ ಶೋಧನೆಯೋ ಶನಿ ದೇವನೇ ಈ ಕಷ್ಟದಿಂದ ಪಾರು ಮಾಡು ಶನಿ ದೇವನೇ ಈ ಕಷ್ಟದಿಂದ ಪಾರು ಮಾಡು ಶನಿ ದೇವನೇ ಪಾಡು ಬೇಡವೋ ಈ ಪಾಡು ಬೇಡವೋ ಈ ಪಾಡು ಬೇಡವೋ ಈ ಪಾಡು ಬೇಡವೋ ನವಗ್ರಹದಿ ಶ್ರೇಷ್ಠನೆಂದು ನಿನ್ನ ನಂಬಿದೆ ನವಗ್ರಹದಿ ಶ್ರೇಷ್ಠನೆಂದು ನಿನ್ನ ನಂಬಿದೆ ಸನಿಹೆ ನಿನ್ನ ಚರಣಕ್ಕೆಂದು ಶಿರವ ಬಾಗಿದೆ ಸನಿಹೆ ನಿನ್ನ ಚರಣಕ್ಕೆಂದು ಶಿರವ ಬಾಗಿದೆ ಏನು ತಪ್ಪಿದೆ ಹೇಳಬಾರದೆ ಏನು ತಪ್ಪಿದೆ ಹೇಳಬಾರದೆ ಯಾಕಿಂತ ಶೋಧನೆಯು ಶನಿ ದೇವನೇ ಯಾಕಿಂತ ಶೋಧನೆಯೋ ಶನಿ ದೇವನೇ ಈ ಕಷ್ಟದಿಂದ ಪಾರು ಮಾಡು ಶನಿ ದೇವನೇ ಈ ಕಷ್ಟದಿಂದ ಪಾರು ಮಾಡು ಶನಿ ದೇವನೇ ಈ ಪಾಡು ಬೇಡವೋ ಈ ಪಾಡು ಬೇಡವೋ ಈ ಪಾಡು ಬೇಡವೋ ಈ ಪಾಡು ಬೇಡವೋ ಒಂದೇ ನಾಮವು ಸಾಲದೆ ಶ್ರೀಹರಿ ಎಂಬ ಒಂದೇ ನಾಮವು ಸಾಲದೆ ಒಂದೇ ನಾಮವು ಸಾಲದೆ ಶ್ರೀಹರಿ ಎಂಬ ಒಂದೇ ನಾಮವು ಸಾಲದೆ ಒಂದೇ ನಾಮವು ಸಾಲದೆ ಶ್ರೀಹರಿ ಎಂಬ ಒಂದೇ ನಾಮವು ಸಾಲದೆ ಒಂದೇ ನಾಮವು ಸಾಲದೆ ಶ್ರೀಹರಿ ಎಂಬ ಒಂದೇ ನಾಮವು ಸಾಲದೆ
ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೋ ಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ. ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ 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 ಓಂಕಾರನಾದ ಲೋಲ ಹೇ ಗಣಪ ಓಂಕಾರನಾದ ಲೋಲ ಹೇ ಗಣಪ ಓಂಕಾರ ರೂಪ ಹೇ ಗಣಪ ಓಂಕಾರ ರೂಪ ಹೇ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಮಾಯ ವಿನಾಶಕ ಮೂಷಿಕ ವಾಹನ ಮಾಯ ವಿನಾಶಕ ಮೂಷಿಕ ವಾಹನ ಮಾತೃಭವಾನಿ ಪಾರ್ವತಿ ನಂದನ ಮಾತೃಭವಾನಿ ಪಾರ್ವತಿ ನಂದನ ಮಾತೃಭವಾನಿ ಪಾರ್ವತಿ ನಂದನ ಮಾತೃಭವಾನಿ ಪಾರ್ವತಿ ನಂದನ ಮಹಾಗಣಪತೆ ಪರಮದಯಾಗನ ಮಹಾಗಣಪತೆ ಪರಮದಯಾಗಣ ಮಹಾಗಣಪತೆ ಪರಮದಯಾಗನ ಮಹಾಗಣಪತೆ ಪರಮದಯಾಗಣ ಶಂಭೋ ನಂದನ ಕರೆವೆನು ನಾ ಶಂಭೋ ನಂದನ ಕರಬೇಕು ನಾ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಗಜಮುಖದವನೇ ಗಣಗಳಿಗೊಡೆಯನೇ ಗಜಮುಖದವನೇ ಗಣಗಳಿಗೊಡೆಯನೇ ಪ್ರಥಮ ಪೂಜೆಯ ಪಡೆಯುವ ದೇವನೇ ಪ್ರಥಮ ಪೂಜೆಯ ಪಡೆಯುವ ದೇವನೇ ಆತ್ಮಲಿಂಗವನು ಧರೆಯಲ್ಲಿಟ್ಟವನೇ ಆತ್ಮಲಿಂಗವನ್ನು ಧರೆಯಲ್ಲಿ ಇಟ್ಟವನೇ ಬಾಲ ಗಣೇಶನೇ ಕರೆವೆನು ನಾ ಬಾಲ ಗಣೇಶನೇ ಕರೆವೆನು ನಾ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಕೋಲು ಕೋಲನ್ನ ಕೋಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ 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 ಕಮನ ಕೊಂದನ ಕೋಲೆ ಕಮಟನಾದನ ಕೋಲೆ ಕಮಲಾನಂದನ ಕೋಲೆ ಕಮಟನಾದನ ಕೋಲೆ
ಕ್ಷಮೆಯ ಎತ್ತಿದನ ಕೋಲು ಕೋಲೆ ಕ್ಷಮೆಯ ಎತ್ತಿದನ ಕೋಲು ಕೋಲೆ ಕೋಲು ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ ಕಮನ ಕೊಂದನ ಕೋಲೆ ಕಮಟಾನಾದನ ಕೋಲೆ ಕಮಲಾನಂದನ ಕೋಲೆ ಕಮಟಾನಾದನ ಕೋಲೆ ಕ್ಷಮೆಯ ಎತ್ತಿದನ ಕೋಲು ಕೋಲೆ ಕ್ಷಮೆಯ ಎತ್ತಿದನ ಕೋಲು ಕೋಲೆ ಕಮನೀಯ ನರಸಿಂಹ ರೂಪನಾದನ ಕೋಲೆ ಕಮನೀಯ ನರಸಿಂಹ ಕೂಪನಾದನ ಕೋಲೆ ಸುಮುಖ ವಾಮನನ ಕೋಲು ಕೋಲೆ ಸುಮುಖ ವಾಮನನ ಕೋಲು ಕೋಲೆ ಕೋಲು ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ ಪರಶುರಾಮನ ಕೋಲೆ ರಘುಕುಲದಲ್ಲಿ ಉದಿಸಿದ ದಶಶಿರನ ಕೊಂದೆ ಅವನ ಕೋಲು ಕೋಲೆ ಪರಶುರಾಮನ ಕೋಲೆ ರಘುಕುಲದಲ್ಲಿ ಉದಿಸಿದ ದಶಶಿರನ ಕೊಂದವನ ಕೋಲು ಕೋಲೆ ಕೋಲು ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ ಶ್ರೀಕೃಷ್ಣರಾಯನ ಸುಕೋಲೆ ಬುದ್ಧನ ಕೋಲೆ ಶ್ರೀಕೃಷ್ಣರಾಯನ ಸುಕೋಲೆ ಬುದ್ಧನ ಕೋಲೆ ಸುರದ ಏರಿದನ ಕೋಲು ಕೋಲೆ ಸುರದ ಏರಿದನ ಕೋಲು ಕೋಲೆ ವಾದಿರಾಜರಿಗೊಳಿದು ಸ್ವಾದಿಪುರದಿ ನಿಂದು ಮೋದಿ ತ್ರಿವಿಕ್ರಮನ ಕೋಲು ಕೋಲೆ ಕೋಲು ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ ಕಾದಿ ಕಳರನು ಕೊಂದ ವೇದಗಳ ತಂದ ವಿನೋದಿ ಹಯವದನ ಕೋಲು ಕೋಲೆ ವಿನೋದಿ ಹಯವದನ ಕೋಲು ಕೋಲೆ ಕೋಲು ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ 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 ಪಾಂಡುರಂಗ ಪಂಡರಿನಾಥ ಪಾವನ ನಾಮ ಗೋವಿಂದ 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 ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಪಾಂಡುರಂಗ ಪಂಡರಿನಾಥ ಪಾವನ ನಾಮ ಗೋವಿಂದ ಪಾಂಡುರಂಗ ಪಂಡರಿನಾಥ ಪಾವನ ನಾಮ ಗೋವಿಂದ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಭಕ್ತವತ್ಸಲ ಭಗವತ ಪ್ರಿಯ ಪರಮಾನಂದ ಗೋವಿಂದ 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 ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಪಾಂಡುರಂಗ ಪಂಡರಿನಾಥ ಪಾವನ ನಾಮ ಗೋವಿಂದ ಪಾಂಡುರಂಗ ಪಂಡರಿನಾಥ ಪಾವನ ನಾಮ ಗೋವಿಂದ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ವೇಣು ವಿಲೋಲ ವಿಜಯ ಗೋಪಾಲ ಕಾಳಿಯ ಮರ್ದನ ಗೋವಿಂದ ವೇಣು ವಿಲೋಲ ವಿಜಯ ಗೋಪಾಲ ಕಾಳಿಂಗ ಮರ್ದನ ಗೋವಿಂದ ವೇಣು ವಿಲೋಲ ವಿಜಯ ಗೋಪಾಲ ಕಾಳಿಂಗ ಮರ್ದನ ಗೋವಿಂದ ವೇಣು ವಿಲೋಲ ವಿಜಯ ಗೋಪಾಲ ಕಾಳಿಂಗ ಮರ್ದನ ಗೋವಿಂದ ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋವಿಂದ ಹರಿ ಗೋಪಾಲ ಪಾಂಡುರಂಗ ಪಂಡರಿನಾಥ ಪಾವನ ನಾಮ ಗೋವಿಂದ 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 ಹರಿ ಗೋವಿಂದ ಹರಿ ಗೋಪಾಲ ಹರಿ ಗೋಪಾಲ
ಪತ್ತೂರು ಗ್ರಾಮೋದ ಭಕ್ತರೆ ಪಾಲುದವೋ ದೇವಾ, ಪತ್ತೂರು ಗ್ರಾಮೋದ ಭಕ್ತರೆ ಪಾಲುದವೋ ದೇವಾ, ನಂಬಿನ ಭಕ್ತರಿಗಿಂಬುನು ಕೊರ್ಪಿನ ಕಾರ್ಣಿಕತ ದೇವಾ, ನಂಬಿನ ಭಕ್ತರಿಗಿಂಬುನು ಕೊರ್ಪಿನ ಕಾರ್ಣಿಕದ ದೇವಾ, ಪತ್ತೂರು ಗ್ರಾಮೋದ ಭಕ್ತರೆ ಪಾಲುದವೋ ದೇವಾ, ನಂಬಿನ ಭಕ್ತರಿಗಿಂಬುನು ಕೊರ್ಪಿನ ಕಾರ್ಣಿಕತ ದೇವಾ, ಸಾರಾ ಸಾರ ಜನನೆ ನಂಬುದಿ ವಿಷ್ಣು ಮೂರ್ತಿ ಇರೆನ ಮಾಯಾ, ಸಾರಾ ಸಾರ ಜನನೆ ನಂಬುದಿ ವಿಷ್ಣು ಮೂರ್ತಿ ಇರೆನ ಮಾಯಾ, ಊರು ಪೂರ ಸೇರ್ದು ಇರೆಗ ಬ್ರಹ್ಮ ಕಲಶ ಮಲ್ಪ, ಊರು ಪೂರ ಸೇರ್ದು ಇರೆಗೆ ಬ್ರಹ್ಮ ಕಲಶ ಮಲ್ಪ, ಕೊರುಲೆ ಅಭಯ ಈರು ಭಕ್ತರೆ ಕಷ್ಟಗು ಬೆರಿಸಾಯ, ಕೊರುಲೆ ಅಭಯ ಈರು ಭಕ್ತರೆ ಬೆಕ್ಕಗು ಹರಿಸಾಯ, ಸತ್ಯ ಧರ್ಮಗಾದ ನಟ್ಟುವ ವಿಷ್ಣು ಮೂರ್ತಿ ಮಾಯಾ, ಸತ್ಯ ಧರ್ಮಗಾದ ನಟ್ಟು ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ ಕುಂಟು ಬೊಡುದು ಬತ್ತಳೆಡು ಉಂತಿನೇರುಗ, ಮುಂಟು ಬೊಡುದು ಬತ್ತಲೆಡು ಉಂದಿನೇರಗ, ಸತ್ಯ ಪಂಪೆ ಬುದ್ಧರೆನಿಪಿ ದೇವೆರತ್ತೆಗ, ಸತ್ಯ ಪಂಪೆ ಬುದ್ಧರೆನಿಸಿ ದೇವರತ್ತೆಗ, ಕುದುರೆ ಮಿತ್ತು ಏರ್ದು ತಿರ್ಗಿನೇರುಗ, ಕುದುರೆ ಮಿತ್ತು ಏರದು ತಿರುಗಿ ನೇರಗ, ಭದ್ರ ಕಲ್ಕಿ ಅಯವದನ ದೇವೆರತ್ತೆಗ, ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ जय जय राम हरे, जय जय कृष्ण हरे, 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 अयोध्यावासी राम हरे, मधुरादिवासी कृष्ण हरे, अयोध्यावासी राम हरे, मधुरादिवासी कृष्ण हरे, जय जय राम हरे, जय जय कृष्ण हरे, जय जय राम हरे, जय जय कृष्ण हरे, दशरथ नंदन राम हरे, दशरथ नंदन राम हरे, वसुदेवानंदन कृष्ण हरे, वसुदेवानंदन कृष्ण हरे, जय जय राम हरे, जय जय कृष्ण हरे, जय जय राम हरे, जय जय कृष्ण हरे, जय जय राम हरे, जय जय कृष्ण हरे. Murah ni Alparek. Hah? Enggak. गोवर्धन धर कृष्ण हरे, राम राम हरे, राम कृष्ण हरे, राम राम हरे, राम कृष्ण हरे, जय जय राम हरे, जय जय कृष्ण हरे, जय जय राम हरे, जय जय कृष्ण हरे.
मधुरादिवासी कृष्ण हरे जय जय राम हरे जय जय 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 कृष्ण हरे जय जय कृष्ण हरे जय जय कृष्ण हरे ಇಟ್ಟಾಂಗೆ ಇರುವೆನು ಹರಿಯೇ ಎನ್ನ ದೊರೆಯೇ ಇಟ್ಟಾಂಗೆ ಇರುವೆನು ಹರಿಯೇ ಎನ್ನ ದೊರೆಯೇ ಇಟ್ಟಾಂಗೆ ಇರುವೆನು ಹರಿಯೇ ನೀ ಇಟ್ಟಾಂಗೆ ಇರುವೆನು ಹರಿಯೇ ಇಟ್ಟಾಂಗೆ ಇರುವೆನು ಹರಿಯೇ ಎನ್ನ ದೊರೆಯೇ ಇರುವೆನು ಹರಿಯೇ ನೀ ಇಟ್ಟಾಂಗೆ ಇರುವೆನು ಹರಿಯೇ ಸೃಷ್ಟಿ ವಂದಿತ ಪದ ಪದುಮ ಶ್ರೀ ಹರಿಯೇ ಸೃಷ್ಟಿ ವಂದಿತ ಪಾದ ಪದ್ಮ ಶ್ರೀ ಹರಿಯೇ ಸೃಷ್ಟಿ ವಂದಿಸುವೆಯೋ ಸೊಂಪಿನಂಚಿನ ಶಾಲು ಹೊದಿಸುವೆಯೋ ತುಂಬಿನ ಸಾಲು ಓದಿಸುವೆಯೋ ಕಪಿಲ ಹರೇ ನಿನ್ನ ಕೃಪೆಯು ತಪ್ಪಿದ ಮ್ಯಾಲೆ ಕಪಿಲ ಹರೇ ನಿನ್ನ ಕೃಪೆಯು ತಪ್ಪಿದ ಮ್ಯಾಳೆ ಕಪರ್ದಕ ಕೌಪಿನವು ದೊರೆಯದು ಹರಿಯೇ ಕಪರ್ದಕ ಕೌಪಿನವು ದೊರೆಯದು ಹರಿಯೇ ಇಟ್ಟಾಂಗೆ ಇರುವೆನು ಹರಿಯೇ ಎನ್ನ ದೊರೆಯೇ ಇಟ್ಟಾಂಗೆ ಇರುವೆನು ಹರಿಯೇ ಎನ್ನ ದೊರೆಯೇ ಇಟ್ಟಾಂಗೆ ಇರುವೆನು ಹರಿಯೇ ನೀ ಇಟ್ಟಾಂಗೆ ಇರುವೆನು ಹರಿಯೇ ಗಂಗಾ ಜನಕ ಪಾಂಡುರಂಗ ನಿನ್ನ ಭಕ್ತರ 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 ಸಂಗವಿರಲಿ ದುಷ್ಟ ಸಂಗ ಬ್ಯಾಡ ಸಂಗವಿರಲಿ ದುಷ್ಟ ಸಂಗ ಬ್ಯಾಡ ಅಂಗನೆಯರ ಕೂಡೆ ಆನಂಗವನಕ್ಕೆ ಸಿಲುಕಿ ಅಂಗನೆಯರ ಕುಡಿ ಆನಂದವನಕ್ಕೆ ಸಿಲುಕಿ ಭಂಗವ ಪಡದಿರು ರಂಗ ವಿಠಲ ರಂಗವ ಪಡೆದಿರು ರಂಗ ವಿಠಲ ರಂಗ ವಿಠಲ ಪಾಂಡುರಂಗ ವಿಠಲ ರಂಗ ವಿಠಲ ಪಾಂಡುರಂಗ ವಿಠಲ ರಂಗ ವಿಠಲ ಪಾಂಡುರಂಗ ವಿಠಲ ರಂಗ ವಿಠಲ ಪಾಂಡುರಂಗ ವಿಠಲ ಇಟ್ಟಾಂಗೆ ಇರುವೆನು ಹರಿಯೇ ಎನ್ನ ದೊರೆಯೇ ಇಟ್ಟಾಂಗೆ ಇರುವೆನು ಹರಿಯೇ ಎನ್ನ ದೊರೆಯೇ ಇಟ್ಟಾಂಗೆ ಇರುವೆನು ಹರಿಯೇ ನೀ ಇಟ್ಟಾಂಗೆ ಇರುವೆನು ಹರಿಯೇ ನೀ ಇಟ್ಟಾಂಗೆ ಇರುವೆನು ಹರಿಯೇ ಅಂಗಳದೊಳು ರಾಮನಾಡಿದ ಚಂದ್ರ ಬೇಕು ಎಂದು ತಾ ಹಠ ಮಾಡಿದ ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ತಾಯಿಯ
ಮಹಾವಿಷ್ಣುಮೂರ್ತಿಯನ್ನ ಮನಸಾರೆ ಸ್ಮರಿಸುತ್ತಾ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ನವೀಕರಣ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ 2ನೇ ದಿನದ ಸುಸಂದರ್ಭದಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಈ ಸುಂದರ ಸಂಜೆಯಲ್ಲಿ ಶ್ರೀ ಮಹಾವಿಷ್ಣುಮೂರ್ತಿ ದೇವರ ಸಾನ್ನಿಧ್ಯದಲ್ಲಿ ಸೇರಿರುವಂತಹ ಸರ್ವರಿಗೂ ಶುಭ ಸಂಜೆ. ತಮಗೆಲ್ಲರಿಗೂ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಇದೀಗ ಈ ಸುಂದರ ವೇದಿಕೆಯಲ್ಲಿ ನಿಮ್ಮನ್ನು ಮನೋರಂಜಿಸಲು ನೃತ್ಯ ವೈಭವದೊಂದಿಗೆ ಗೋಳಿತೊಟ್ಟುವಿನ ಪೂಜಾ ಕಲಾ ತಂಡ ಸಜ್ಜಾಗಿದ್ದಾರೆ. ಇವರನ್ನು ಕೂಡ ಈ ಸುಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ನೃತ್ಯ ವೈಭವದ ಪ್ರಾಯೋಜಕರು ಸುಪ್ರೀತಾ ಮತ್ತು ಮಹಾಬಳ ಶೆಟ್ಟಿ ಮತ್ತು ಮಕ್ಕಳು ಸುಮಾ ಬೇಕರಿ ಗೋಳಿತೊಟ್ಟು. ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಪೂಜಾ ಕಲಾ ತಂಡದ ಪರಿಚಯ. ಪೂಜಾ ಕಲಾ ತಂಡದ ಸ್ಥಾಪಕಿ ಪೂಜಾ ಇವರು ಕಳೆದ 8 ವರ್ಷಗಳಿಂದ ಕಾಂಚನದ ಲಕ್ಷ್ಮೀನಾರಾಯಣ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೃತ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರ ಶ್ರಮ, ಭಕ್ತಿ ಮತ್ತು ನೃತ್ಯದ ಬಗ್ಗೆ ಅವರಿಗಿರುವ ಅಪಾರ ಪ್ರೇಮವೇ ಪೂಜಾ ಕಲಾ ತಂಡದ ಹುಟ್ಟಿಗೆ ಕಾರಣ. ಪೂಜಾ ಕಲಾ ತಂಡ ಕೇವಲ 2 ತಿಂಗಳ ಹಿಂದೆಯಷ್ಟೇ ಗೋಳಿತೊಟ್ಟುವಿನಲ್ಲಿ ಶುರುವಾಯಿತು. ಆದ್ರೆ ಈ ಪುಟ್ಟ ಗಿಡ ಮರವಾಗಲು ಸಮಯವೇ ಬೇಕಿಲ್ಲ. ಈ ತಂಡವು ನೃತ್ಯ ಮಾತ್ರವಲ್ಲ, ಮೇಕಪ್ ಹಾಗೂ ಕಾಸ್ಟ್ಯೂಮ್ ಜೊತೆಗೆ ಕಲಾತ್ಮಕತೆಯ ಸೇರಿಕೊಂಡು ನೃತ್ಯವನ್ನು ಭಾವನಾತ್ಮಕ ಮಟ್ಟಕ್ಕೆ ಕರೆದೊಯ್ಯುತ್ತಾರೆ. ಇದೀಗ ತಂಡ ತಮ್ಮ ಅದ್ಭುತ ನೃತ್ಯವನ್ನು ಪ್ರದರ್ಶಿಸಲು ನಮ್ಮ ಮುಂದೆ ಬರುತ್ತಿದ್ದಾರೆ. ಮೊದಲನೇದಾಗಿ ನಮ್ಮ ಸಾಂಸ್ಕೃತಿಕ ಸಂಜೆಯ ಅದ್ಭುತ ಆರಂಭಕ್ಕಾಗಿ ನಿಮ್ಮೆದುರಿಗೆ ಪ್ರಸ್ತುತಗೊಳ್ಳಲಿದೆ ಷಣ್ಮುಖ ನೃತ್ಯ. ಷಣ್ಮುಖ ಸ್ವಾಮಿ ಅಂದ್ರೆ ಶ್ರೀ ಕಾರ್ತಿಕೇಯ, ಶೂರ ನಿಗ್ರಹ ಮಾಡಿದ ಮಹಾಯೋಧ, ಪರಾಕ್ರಮ ಮತ್ತು ಜ್ಞಾನದ ದೇವರು. ಈ ನೃತ್ಯವನ್ನು ಅವರ ಶೌರ್ಯ, ಭಕ್ತಿ ಮತ್ತು ದಿವ್ಯತೆಯನ್ನು ಹೊಂದು ನೋಡಿ ಆದಿಕೇಶವ ತಕತಯ್ಯ ತಕತಯ್ಯ ಎಂದು ಕುಣಿದಾಡಿದ, ಅಂಗಳ ತೊಳು ರಾಮನಾಡಿದ, ಚಂದ್ರ ಬೇಕೆಂದು ತಾಹಟ ಮಾಡಿದ, ಅಂಗಳ ತೊಳು ರಾಮನಾಡಿದ, ಚಂದ್ರ ಬೇಕೆಂದು ಚಂದ್ರ ಬೇಕು ಎಂದು ಹಠ ಮಾಡಿದ, ಚಂದ್ರ ಬೇಕೋ ಎಂದು ಹಠ ಮಾಡಿದ, ಚಂದ್ರ ಬೇಕೋ ಎಂದು ಹಠ ಮಾಡಿದ. ಭಯಹರ ಮುರಹರ ಶ್ರೀ ವಿಷ್ಣುಮೂರ್ತಿ, ಭಯಹರ ಶ್ರೀಧರ ಶ್ರೀ ವಿಷ್ಣುಮೂರ್ತಿ, ಅನಸೂಯಾಸುತ ಶ್ರೀ ವಿಷ್ಣುಮೂರ್ತಿ, ಭಯಹರ ಶ್ರೀಧರ ಶ್ರೀ ವಿಷ್ಣುಮೂರ್ತಿ, ಅನಸೂಯಾಸುತ ಶ್ರೀ ವಿಷ್ಣುಮೂರ್ತಿ, ಜಗದೋದ್ಧಾರ ಶ್ರೀ ವಿಷ್ಣುಮೂರ್ತಿ, ಜ್ಞಾನ ಪ್ರಕಾಶ ಶ್ರೀ ವಿಷ್ಣುಮೂರ್ತಿ, ಜ್ಞಾನ ಪ್ರಕಾಶ ಶ್ರೀ ವಿಷ್ಣುಮೂರ್ತಿ, ಜಾನೆ ಜಗತ್ಪತಿ ಶ್ರೀ ವಿಷ್ಣುಮೂರ್ತಿ, ಜಯ ನಾರಾಯಣ ಶ್ರೀ ವಿಷ್ಣುಮೂರ್ತಿ, ಭಯಹರ ಶ್ರೀಧರ ಶ್ರೀ ವಿಷ್ಣುಮೂರ್ತಿ, ಅನಸೂಯಾಸುತ ಶ್ರೀ ವಿಷ್ಣುಮೂರ್ತಿ, ಜಗದೋದ್ಧಾರ ಶ್ರೀ ವಿಷ್ಣುಮೂರ್ತಿ, ಜ್ಞಾನ ಪ್ರಕಾಶ ಶ್ರೀ ವಿಷ್ಣುಮೂರ್ತಿ, ಜ್ಞಾನಿ ಜಗತ್ಪತಿ ಶ್ರೀ ವಿಷ್ಣುಮೂರ್ತಿ, ಜಯ ನಾರಾಯಣ ಶ್ರೀ ವಿಷ್ಣುಮೂರ್ತಿ, ಭಯಹರ ಶ್ರೀಧರ ಶ್ರೀ ವಿಷ್ಣುಮೂರ್ತಿ, ಅನಸೂಯಾಸುತ ಶ್ರೀ ವಿಷ್ಣುಮೂರ್ತಿ. ಮೂಜಿಲೋಕು ಮಲ್ಲ ಬಾಜಿಯೇ ಆದಿತ್ತಿ ರಕ್ಕಸೆರರಸು ತಾರಕನು ಅಕ್ಕುದಗಳೊಟ್ಟು ತಂಕೊಡುತ್ತ ಜತದು ಮೂಜಿ ಮುಕ್ಕಾಲು ಗಳಿಗೆಡು ಧರ್ಮದ ಕೂಡಿಗೆ ತೇಲುದ ಕುಡಿದೆತ್ತಿ ಕುಕ್ಕೆದ ಬಾಲೆನು ಸುಗಿಪುಗ ತಾರಕಾಸುರನ ಸಾವನ್ನು ಗೆಲ್ಲಲು ಶಿವ ಹಾಗೂ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡುತ್ತಾನೆ. ತಾರಕಾಸುರನ ಭಕ್ತಿಗೆ ಮೆಚ್ಚಿದ ಶಿವನು ಪ್ರತ್ಯಕ್ಷನಾಗುತ್ತಾನೆ, ಬ್ರಹ್ಮನು ಪ್ರತ್ಯಕ್ಷನಾಗುತ್ತಾನೆ. ಓ
ತಾರಕ. ಇವನು ಶಿವನನ್ನ ತಪಸ್ಸು ಮಾಡಿ ಅಜೇಯನಾದನು. ಪಾಶುಪತಾಸ್ತ್ರವನ್ನು ಶಿವನಿಂದ ಪಡೆದು ಅದರ ಬಲದಿಂದ ಎಲ್ಲಾ ದೇವತೆಗಳನ್ನೂ ಗೆದ್ದನು. ಹಾಗೆಯೇ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ಅಂದಿನವರೆಗೆ ಅವತರಿಸಿರುವ ದೇವತೆಗಳಿಂದಲೂ ಹಾಗೂ 1, 2, 3, 4, 5 ಮುಖಗಳುಳ್ಳ ಯಾರಿಂದಲೂ ತನಗೆ ಸಾವು ಬರದಂತೆಯೂ ಶಿವನ ಪುತ್ರನಿಂದ ಮಾತ್ರ ತನಗೆ ಸಾವು ಬರಬಹುದೆಂದು ವರವನ್ನ ಪಡೆದನು. सबसे प्रबल शास्त्र रचित रक्त चरित सबसे प्रबल शास्त्र रचित रक्त चरित ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಶಿವ ಶಿವ ಶಂಕರ ಹರ ಹರ ಶಂಕರ ಶಂಭೋ ಶಂಕರ ಹರ ಹರ ಶಂಕರ ಶಿವ ಶಿವ ಶಂಕರ ಹರ ಹರ ಶಂಕರ ಶಂಭೋ ಶಂಕರ ಹರ ಹರ ಶಂಕರ
ಕುಮಾರಧಾರ ಸುದೆ ಬರಿಟು ಪುಣ್ಯದ ಪುಂಜೊಡು ಮೆಂಚುನ ಮರಿತೊಂಜಿ ಒರುವಾದು ನಿಲೆಯಾಯ ತಳ್ಪುಡು ಮಾಮಲ್ಲ ಕುಮಾರ ಮನೆಜತ್ತು ಪರಿಪುನ ಕುಮಾರಧಾರ ಸುದೆ ಬರಿಟು ಪುಣ್ಯದ ಪುಂಚೊಡು ಮೆಂಚುನ ಮರಿತೊಂಜಿ ಒರುವಾದ ನಿಲೆಯಾಯ ತಣ್ಪುಡು ಧರ್ಮದ ಕೋಡಿಗು ಏಲುದ ಕೊಡಿದೆರ್ತಿ ಉಕ್ಕೆದ ಬಾಲೆನು ಸುಗಿಪುಗ ಎಲ್ಯೊಂಜಿ ಪ್ರಾಯೊಡು ಮಲ್ಲೊಂಜಿ ಬೀರೊನು ಮೇರೆ ಪಾಯಿ ಬಾಲೆನು ಸುಗಿಪುಗ ಉಕ್ಕೆದ ಬಾಲೆನು ಸುಗಿಪುಗ ಸ್ವಾಮಿ ಕೈಲಾಸ ತೊರೆದು ಭೂಲೋಕಕ್ಕೆ ಬರುತ್ತಾರೆ. ಅವರು ಭೂಲೋಕದಲ್ಲಿ ನಿವಾಸವಿದ್ದ ಪ್ರದೇಶವನ್ನು ಕ್ರೌಂಚ ಪರ್ವತವೆಂದು ಕರೆಯುತ್ತಿದ್ದರು. ಪ್ರಸ್ತುತ ಕಾಲದಲ್ಲಿ ಅದೇ ಶ್ರೀಶೈಲ. ಪೂರ್ವದಲ್ಲಿ ಶ್ರೀಶೈಲ ಪ್ರಾಂತ್ಯವೆಲ್ಲ ಅರಣ್ಯವಾಸಿಗಳು ನಿವಾಸವಿದ್ದರು. ಆ ಅರಣ್ಯವಾಸಿಗಳ ರಾಜ ವಲ್ಲಿ ಎನ್ನುವ ಯುವತಿಯನ್ನು ಬೆಳೆಸುತ್ತಿದ್ದರು. ಆಕೆ ಆದಿಶೇಷನ ಮಗನಾದ ಕುಮುದನ ಮಗಳು. ಆಕೆ ಮಾನವಳ ರೂಪದಲ್ಲಿ ಆ ಅರಣ್ಯವಾಸಿಗಳ ಬಳಿ ಬೆಳೆಯುತ್ತಿದ್ದಳು. ಕುಮಾರಸ್ವಾಮಿ ವಳ್ಳಿಯನ್ನು ನೋಡಿ ಪ್ರೀತಿಸಿ ವಿವಾಹವಾಗಬೇಕೆಂದು ತೀರ್ಮಾನಿಸಿ ವಳ್ಳಿಯನ್ನು ಬೆಳೆಸುತ್ತಿರುವ ಅರಣ್ಯವಾಸಿಯ ಬಳಿ ಕೇಳಿದರು. ಆಗ ವಳ್ಳಿಯ ತಂದೆ, ಆಕೆ ಮಾನವ ಕನ್ಯೆಯಲ್ಲ, ಸರ್ಪ ಕನ್ಯೆ. ಆಕೆ ಕೇವಲ ಸರ್ಪವನ್ನೇ ವಿವಾಹವಾಗುತ್ತೇನೆಂದು ಪ್ರತಿಜ್ಞೆ ಮಾಡಿದ್ದಾಳೆ ಎಂದರು. ಅದಕ್ಕೆ ಕುಮಾರಸ್ವಾಮಿಯು, ಹಾಗಾದರೆ ನಾನು ಸರ್ಪರೂಪ ಧರಿಸುತ್ತೇನೆಂದು ಹೇಳಿ ಮಾರ್ಗಶಿರ ಷಷ್ಠಿಯ ದಿನದಂದೇ ಸರ್ಪರೂಪ ಧರಿಸುತ್ತಾರೆ. நச்சுப்பையை வைத்திருக்கும் நல்ல பாம்பே, பாதாளத்தில் குடி போகும் பைக்குள் பாம்பே, ஆடி பாடி நின்று விளையாடு பாம்பே, ஆடு பாம்பே, விளையாடு பாம்பே, நீ ஆடு பாம்பே, விளையாடு பாம்பே, நீயாடு பாம்பே,
முற்றும் வினையது விலகுது 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 பார் கற்ற தமிழது இனியது 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 நான் முற்ற பயனது பெருகுது மனமது உருகுது தான் வருகுது 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 வருகுது. ಅದ್ಭುತವಾದ ಪ್ರದರ್ಶನವನ್ನು ನೀಡಿದಂತಹ ಪೂಜಾ ಕಲಾ ತಂಡದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಪ್ರಾರಂಭದಲ್ಲಿ ನಾವು ಕಾರ್ತಿಕೇಯನ ದಿವ್ಯತೆಯನ್ನು ನೋಡಿದರೆ, ಈಗ ನಮ್ಮ ಆರಾಧ್ಯ ದೇವರಾದ ಶಿವನ ಲೀಲೆ ಪ್ರಸ್ತುತಗೊಳ್ಳಲಿದೆ. ಶಿವನು ಭಿಕ್ಷಕ್ಕೆ ಬಂದ ನೃತ್ಯ, ಶಿವನ ಭೋಳತನ, ತ್ಯಾಗ ಮತ್ತು ಸನ್ಯಾಸ ಜೀವನದ ಪ್ರತಿಬಿಂಬ. ಭಿಕ್ಷೆಗೊಳ್ಳಲು ಬಂದಂತಹ ಶಿವನ ಕೇವಲ ಅನ್ನವನ್ನಲ್ಲ, ಆದರೆ ಜ್ಞಾನ ಮತ್ತು ಶಕ್ತಿಯನ್ನು ವಿಶ್ವಕ್ಕೆ ದಯಪಾಲಿಸ್ತಾನೆ. ಹಾಗಾಗಿ ಶಿವನು ಭಿಕ್ಷಕ್ಕೆ ಬಂದ ನೃತ್ಯದ ಹಾಡಿಗೆ ನೃತ್ಯವನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ ಆದ್ಯ, ನಿಶಾ, ಯಶ್ವಿ, ಆತ್ಮಿ, ಲಿತಿಕಾ, ವೈಷ್ಣವಿ ಸಿ, ಕುಶಾನಿ, ಜಾನ್ವಿ, ದಿಶಾನ್, ಸಾನ್ನಿಧ್ಯ, ಸಾನ್ವಿ, ಸಾನ್ವಿಕಾ, ಮೋಕ್ಷಿತಾ, ತ್ರಿಷಾ, ಇಂಚರ, ಧನ್ಯ, ಲಕ್ಷ್ಮಿ, ಹರ್ಷ, ಜೀನಿತಾ, ಶ್ರಾವ್ಯ, ಕೃತಿ, ಸಾತ್ವಿಕ್ ಮತ್ತು ಅನ್ವಿತ್. ಜೋರಾದ ಚಪ್ಪಾಳೆಯೊಂದಿಗೆ ಇವರನ್ನು ಸ್ವಾಗತಿಸಿ.
ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ಚಲ್ವರಿಲ್ಲ ನೋಡು ಬಾರೆ ಇವನಂತ ಚಲ್ವರಿಲ್ಲ ನೋಡು ಬಾರೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ಚಲ್ವರಿಲ್ಲ ನೋಡು ಬಾರೆ ಇವನಂತ ಚಲ್ವರಿಲ್ಲ ನೋಡು ಬಾರೆ ಆ ಪುಟ್ಟ ಶಿವ ಹಾಗೂ ಪುಟಾಣಿಗಳಿಗೆ ಬರಲಿ ಜೋರಾದ ಚಪ್ಪಾಳೆ. ಮುಂದಿನ ನೃತ್ಯ ಶಿವ ತಾಂಡವ ಹಾಗೂ ಆಟ ಹುಡುಗಾಟವು. ಈಗ ನಿಮ್ಮೆದುರಿಗೆ ತಾಳ ಲಯ ಭಾವಗಳ ಸಂಯೋಜನೆ ಶಿವ ತಾಂಡವ. ತಾಂಡವ ಎಂದರೆ ಶಿವನ ರೌದ್ರ ಹಾಗೂ ಭಕ್ತಿ ಭಾವವನ್ನು ಒಟ್ಟುಗೂಡಿಸುವ ಅದ್ಭುತ ನೃತ್ಯ. ಶಿವನು ತಾಂಡವ ಮಾಡಿದಾಗ ಪ್ರಪಂಚವೇ ಹಿಂಡಿ ತೋಳಾಗುತ್ತದೆ, ನದಿಗಳು ಕಲುಷಿತಗೊಳ್ಳುತ್ತದೆ ಮತ್ತು ಕಾಲುವೆ ನೃತ್ಯ ಮಾಡುವಂತೆ ಕಾಣುತ್ತದೆ. ಇದೀಗ ಈ ಶಕ್ತಿಯ ನೃತ್ಯವನ್ನು ನೋಡಿ ಅನುಭವಿಸೋಣ, ಚಪ್ಪಾಳೆಗಳಿಂದ ಪ್ರೋತ್ಸಾಹಿಸೋಣ. ಆಟ ಹುಡುಗಾಟವೋ ಆಟ ಹುಡುಗಾಟವೋ ಆಟ ಹುಡುಗಾಟವೋ ಪರಮಾತ್ಮ ನಾಟವೋ ಪರಮಾತ್ಮ ನಾಟವೋ ಪರಮಾತ್ಮ ನಾಟವೋ. ಆಟ ಹುಡುಗಾಟವೋ ಪರಮಾತ್ಮ ನಾಟವೋ ಪಾಠವೋ ನಾಟವೋ ಭಗವಂತ ನಾಟವೋ. ಆಸೆ ಇಟ್ಟೋನು ಅವನೇ ಕನಸು ಕೊಟ್ಟೋನು ಅವನೇ ಆಸೆ ಇಟ್ಟೋನು ಅವನೇ ಕನಸು ಕೊಟ್ಟೋನು ಅವನೇ ಒಂದೇ ಮನೆಯಲ್ಲಿ ಭೇದ ಭಾವ ಇಟ್ಟೋನು ಅವನೇ. ಅವ ಜಾಣನೋ ಅವನು ಬಲುಗಾಣನೋ. ಆಟ ಹುಡುಗಾಟವೋ ಪರಮಾತ್ಮ ನಾಟವೋ ಆಟವೋ ನಾಟವೋ ಭಗವಂತ ನಾಟವೋ. ತದ್ಭಿನ್ನ ಜಗಧಿನ್ನ ಭಿನ್ನ ಜಗಧಿನ್ನ ತದ್ಭಿನ್ನ ಜಗಧಿನ್ನ ಭಿನ್ನ ಭಿನ್ನ ಭಿನ್ನ. ತಿರುಗಡ ತಗ ತಗ ತಕ್ಕಿಟ್ಟದ್ದಿ ತಾಂಗಡ ತಗ ತಿರುಗಡ ತಗ ತಕ್ಕಿಟ್ಟದ್ದಿ ತಿರುಗಡ ತಗ ತಗ ತಾಂಗಡ ತಗ ತಗ ತಾಂಗಡ ತಗ ತಗ ತಾಂಗಡ ತಗದಿ. ದಿಗಿ 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 ನಗ 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 ಧಿಮಿ 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 ತಿರುಗಿಡದ ದಿಗಿ ದಿಗಿ ನಗ ನಗ ಧಿಮಿ ಧಿಮಿ ತಿರುಗಿಡದ ತಿರುಗಿಡದ ಇನ್ನ ನನ 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 ತಕ ಧಿಮಿ ತಕ ಜನು ತಕ ಧಿಮಿ ತಾ ತಗ ತರಗಿಡದ ತಾಂಗಡ ತಗ ತರಗಿಡದ 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 ತಗ 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 ತಗ. ಹುಟ್ಟೆಂದ ಮೇಲೆ ಸಾವಿರಲೇಬೇಕು ತಿಳಿದಿದ್ದರು ನಾನು ಬದುಕಬೇಕು ಯಾಕಿ ಶಿಕ್ಷೆ. ಈ ರಂಗಮಂಚ ಇದು ನಿನ್ನ ಭಿಕ್ಷೆ ಈ ಜನರ ಪ್ರೀತಿ ಇದು ಶ್ರೀರಕ್ಷೆ ಯಾಕಿ ಪರಿ
ಅನ್ನ ತಿನ್ನುವಾಗ ಸಾವು ಕೊಡದೆ ನಿಲ್ಲುವ ಅವನ ಕರುಣೆ ನಿನಗೆ ಇಲ್ಲವೇ? ಹೇ ಹೇ ಆಟ ಹುಡುಗಾಟವೋ ಪರಮಾತ್ಮ ನಾಟವೋ ಪಾಠವೋ ನಾಟವೋ ಭಗವಂತ ನಾಟವೋ. ಧನ್ಯವಾದಗಳು ವಿದ್ಯಾರ್ಥಿಗಳಿಗೆ. ಮುಂದಿನ ನೃತ್ಯ ಅಯ್ಯಪ್ಪ ರೂಪಕ. ಈಗಾಗಲೇ ಶಿವನ ತಾಂಡವದ ಅದ್ಭುತ ಪ್ರದರ್ಶನವನ್ನು ನಾವು ಕಂಡೆವು. ಈಗ ನಿಮ್ಮೆದುರಿಗೆ ಬರಲಿದೆ ಭಕ್ತಿ ಮತ್ತು ಶ್ರದ್ಧೆಯ ಸಂಕೇತ ಅಯ್ಯಪ್ಪ ರೂಪಕ. ಅಯ್ಯಪ್ಪ ಸ್ವಾಮಿ ಹರಿಹರಾತ್ಮಜ, ಶಕ್ತಿಯ ಮತ್ತು ತಪಸ್ಸಿನ ಮೂರ್ತಿ. ಈ ನೃತ್ಯವು ಅಯ್ಯಪ್ಪನ ಜೀವನ, ಭಕ್ತಿಯ, ಶ್ರದ್ಧೆ ಮತ್ತು ಪವಿತ್ರ ಪಥದ ಯಾತ್ರೆಯನ್ನು ಸ್ಫುರಿಸಲು ತಂದಿದೆ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಪೂಜಾ ಕಲಾ ತಂಡದ ವಿದ್ಯಾರ್ಥಿಗಳು. ಋಷಿಯಾಗಿ ಅಯ್ಯಪ್ಪ, ಉಷಾ ತಂದೆ, ತಾಯಿ ಹಿತಾಶ್ರೀ, ಮಂತ್ರಿಯಾಗಿ ಹನೀಕ್ಷಾ, ಮಹಿಷಿಯಾಗಿ ತ್ರಿಷಾ, ನೃತ್ಯದಲ್ಲಿ ಅನ್ವಿತಾ, ಪುನರ್ವಿತಾ, ಪ್ರಜ್ಞಾ, ಮೇಘ, ಗಂಗಾ, ಜೀನಿತಾ, ಕೃತಿ, ರಿತಿಕಾ, ಮನ್ವಿತಾ, ಶರಣ್ಯ, ವಂಶಿಕಾ. ಮಂತ್ರಿಯ ಕುತಂತ್ರದಿಂದ ರಾಣಿಯ ತನ್ನ ಸ್ವಂತ ಮಗನಿಗೆ ಎಲ್ಲ ಹತ್ತಿ ಬರಲಿಕ್ಕೆಂಬ ದುರಾಸೆಯಿಂದ ಕಾಯಿಲೆಯ ನಾಟಕವಾಡಲು ಮಣಿಕಂಠನನ್ನು ಕಾಡಿಗೆ ಕಳಿಸಬೇಕೆಂದು ರಾಣಿಯ ತಲೆಗಿಡಿಸಿದೆ. ರಾಣಿಯ ಅಂತ್ಯ ಕೆಟ್ಟ ಆಲೋಚನೆಯಂತೆ ಮಣಿಕಂಠನನ್ನು ಕಾಡಿಗೆ ಕಳಿಸಲು ಒಪ್ಪಿದಳು. ತಾಯಿಯ ರೋಗವನ್ನು ನಿವಾರಣೆ ಮಾಡಲು ಹುಲಿಯ ಹಾಲನ್ನು ತೆಗೆದು ಕಾಡಿಗೆ ತೆರಳುತ್ತಾನೆ. ಮಣಿಕಂಠ. ಆ ವಿಷಕಂಠನಿಗೆ ಹೆದರದ ನಾನು ಮಣಿಕಂಠನಿಗೆ ಹೆದರವೇನೇನು? ನೀನೇನೋ ಬಾಲಕ, ಈ ಮಹಿಷಿಯನ್ನು ಕೆರಳಿಸಬೇಡ, ಹೊರಟು ಹೋಗು. ಷಣ್ಮುಖನು ಬಾಲಕನಾಗಿದ್ದಾಗಲೇ ತಾರಕಾಸುರನನ್ನು ಎದುರಿಸಿದ್ದು, ಸಂಹರಿಸಿದ್ದು. ಅವನು ಹುಟ್ಟಿದ್ದೆ ತಾರಕನಿಗಾಗಿ. ನಾನು ಹುಟ್ಟಿದ್ದೆ ನಿನಗಾಗಿ, ನಿನ್ನ ಸಂಹಾರಕ್ಕಾಗಿ. ಎಲ್ಲ ಕೊನ್ನಿ, ನೀನು ನನ್ನನ್ನು ಸಂಹರಿಸುವಿಯಾ? ಇದೋ ನೋಡು.
ದಿವ್ಯ ಪಾದ ಸ್ಪರ್ಶದಿಂದ ನಾನು ಶಾಪ ವಿಮೋಚಿತಳಾದೆ. ಇನ್ನು ನಾನು ನಿನಗೇ ಸ್ವಂತ. ನನ್ನನ್ನು ಸ್ವೀಕರಿಸಿ ದಯಪಾಲಿಸಿರಿ. ನಿನ್ನ ಅಭಿಲಾಷೆ ಈಡೇರದು. ಈ ಅವತಾರದಲ್ಲಿ ನಾನು ನಿತ್ಯ ಬ್ರಹ್ಮಚಾರಿಯಾಗಿಯೇ ಇರುವನು. ಆದರೂ ಒಂದು ಅವಕಾಶವಿದೆ. ನನಗೆಂದೇ ಒಂದು ಆಲಯ ಕಟ್ಟಲ್ಪಡುತ್ತದೆ. ಆಗ ನನ್ನನ್ನು ದರ್ಶಿಸಲು ಲಕ್ಷಗಟ್ಟಲೆ ಭಕ್ತರು ಆಗಮಿಸುತ್ತಾರೆ. ಪ್ರತಿ ವರ್ಷ ನನ್ನ ಭಕ್ತರ ಸಮೂಹ ಅಧಿಕವಾಗುತ್ತಲೇ ಹೋಗುವುದು. ಪ್ರತಿಯೊಂದು ವರ್ಷವೂ ಹೊಸ ಭಕ್ತರು ನನ್ನನ್ನು ದರ್ಶನ ಮಾಡಲು ಬರುತ್ತಾರೆ. ಆಗ ಯಾವ ವರ್ಷದಲ್ಲಿ ಹೊಸ ಭಕ್ತರು ನನ್ನನ್ನು ಕಾಣಲು ಬರುವುದಿಲ್ಲವೋ ಆಗ ನಾನು ನಿನ್ನನ್ನು ವಿವಾಹವಾಗುವೆನು. ಅದುವರೆಗೂ ಕಾಯುತ್ತಿರು. ನನ್ನ ಆಲಯದ ಬಳಿಯೇ ನಿನಗೂ ಒಂದು ಆಲಯವನ್ನು ಕಟ್ಟುವರು. ನಿನ್ನನ್ನು ಮಾಲಿಕಪುರತಮ್ಮ, ಮಂಜಮಾತ ಎಂದೆಲ್ಲ ಕರೆದು ಭಕ್ತರು ಪೂಜಿಸುತ್ತಾರೆ. ನನ್ನ ದರ್ಶನಕ್ಕೆ ಬರುವ ಭಕ್ತರು ನಿನ್ನ ಆಲಯಕ್ಕೂ ಬಂದು ನಿನ್ನನ್ನು ದರ್ಶನ ಮಾಡಿಕೊಂಡು ಹೋಗುವರು. ನನ್ನ ಬಳಿಯಲ್ಲಿಯೇ ಇರುವ ನೀನು ಯಾವ ವರ್ಷದಲ್ಲಿ ನನ್ನ ದರ್ಶನಕ್ಕೆ ಹೊಸ ಭಕ್ತರು ಬಂದಿಲ್ಲವೆಂದು ತಿಳಿದುಕೊಳ್ಳಬಹುದು. ಅದುವರೆಗೂ ಕಾದಿರು. ತಮ್ಮ ಚಿತ್ತ ಇದೇ ಆಗಿರುವುದಾದರೆ ನನ್ನ ಭಾಗ್ಯವೂ ಇದುವೆ. ತಮಗೆ ಸಮವಾಗಿ ನನಗೂ ಒಂದು ಆಲಯವನ್ನು ಕಟ್ಟಿ ನನ್ನನ್ನು ಜನರು ಬಂದು ಪೂಜಿಸುತ್ತಾರೆ ಎಂದು ನನ್ನ ಮೇಲೆ ಕರುಣೆ ತೋರಿದ ದೇವನೇ, ನಿನಗೆ ನಮಸ್ಕಾರ. ಇಂದು ನನಗೆ ಅರಮನೆಯ ಋಣ ತೀರಿತು. ಕಂದ, ಮಣಿಕಂಠ, ನನ್ನ ಮನಸ್ಸಿನಲ್ಲಿ ಎಷ್ಟೋ ಆಸೆಗಳಿದ್ದವು. ಅವುಗಳನ್ನೆಲ್ಲ ನಿರಾಸೆಗೊಳಿಸಿ ಹೊರಟು ಹೋಗುವೆಯಾ ಮಗು, ಹೊರಟು ಹೋಗುವೆಯಾ? ಆಸೆಗೆ ಕೊನೆಯೇ ಇರುವುದಿಲ್ಲ ಅಪ್ಪಾಜಿ. ಇಷ್ಟಿರುವಾಗ ಅಷ್ಟು ಬೇಕೆಂಬ ಆಸೆ, ಅಷ್ಟು ಬಂದಾಗ ಇನ್ನಷ್ಟು ಬೇಕೆಂಬ ಆಸೆ, ಇನ್ನಷ್ಟು ಬಂದಾಗ ಮತ್ತಷ್ಟು ಪಡೆಯಬೇಕೆಂಬ ಆಸೆ. ಅದಕ್ಕೆ ತಿಳಿದವರು ಆಸೆ ದುಃಖದ ಮೂಲ ಎನ್ನುತ್ತಾರೆ. ಪುನಾಗಿ ತಮ್ಮೆಲ್ಲರಿಗೂ ಕಾಣಿಸಿಕೊಳ್ಳುತ್ತೇನೆ. ಅಪ್ಪಾಜಿ, ತಮಗೆ ಕೆಲವು ವಿಷಯಗಳನ್ನು ತಿಳಿಸಬೇಕು. ನನ್ನೊಡನೆ ಬನ್ನಿ. ಅಪ್ಪಾಜಿ, ಈಗ ನಾನು ಬಿಡುವ ಈ ಬಾಣ ಎಲ್ಲಿ ಬೀಳುವುದು ಆ ಸ್ಥಳದಲ್ಲಿ ನನಗೊಂದು ಮಂದಿರ ಕಟ್ಟಿಸಿ ಅಲ್ಲಿಗೆ ಪರಶುರಾಮರು ಬರುತ್ತಾರೆ. ಅವರಿಂದ ನನ್ನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿಸಿ ನನ್ನ ಗುಡಿಯ ಮುಂದೆ 18 ಸಿದ್ಧಿಗಳ ಸಂಕೇತವಾದ 18 ಮೆಟ್ಟಿಲುಗಳನ್ನು ಕಟ್ಟಿಸಿ ಪ್ರತಿ ವರ್ಷವೂ ಇರುಮುಡಿಯನ್ನು ಹೊತ್ತು ಬರುವ ಭಕ್ತರು ಅದನ್ನೇರಿ ಸಕಲ ಸಿದ್ಧಿಯನ್ನು ಪಡೆಯುವರು. ಇನ್ನು ಮುಂದೆ ನನ್ನ ದರ್ಶನಕ್ಕೆ ಬರುವ ಭಕ್ತರೆಲ್ಲ ನನ್ನನ್ನು ಅಯ್ಯಪ್ಪನೆಂದೇ ಕರೆಯುವರು. ಮಣಿಕಂಠ, ನಿನಗೆ ಪಟ್ಟಾಭಿಷೇಕ ಮಾಡಿ ಅದನ್ನು ಕಣ್ತುಂಬ ನೋಡಬೇಕೆಂಬ ನನ್ನ ಆಸೆ ಮರದಿಂದೇಕೋ ದೂರವಾಗುತ್ತಿಲ್ಲ ಕಂದ. ನಿಮ್ಮ ಆಸೆ ನೆರವೇರಲು ಒಂದು ಮಾರ್ಗ ಸೂಚಿಸುತ್ತೇನೆ. ಪ್ರತಿ ವರ್ಷವೂ ಮಕರ ಸಂಕ್ರಾಂತಿಯ ದಿನ ನಿಮ್ಮ ನೆಚ್ಚಿನ ಆಭರಣಗಳನ್ನು ನನ್ನ ಪ್ರತಿಮೆಗೆ ಅಲಂಕಾರ ಮಾಡಿ ಅದನ್ನೇ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ತಾವೆಲ್ಲರೂ ಆನಂದಿಸಿ. ಕೃತಾರ್ಥನಾದೆ, ಕೃತಾರ್ಥನಾದೆ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಹರಿವರಾಸನಂ ಸ್ವಾಮಿ ವಿಶ್ವಮೋಹನಂ, ಹರಿದಧೀಶ್ವರಂ
आराध्य पादुकम् हरिविमर्दनं स्वामि नित्यनर्तनं हरिहरात्मजं स्वामि देवमाश्रये शरणमय्यप्पा स्वामि शरणमय्यप्पा शरणमय्यप्पा स्वामि शरणमय्यप्पा शरणकीर्तनं स्वामि शक्तमानसं भरणलोलुपं स्वामि नर्तनालसम् अरुणभासुरं स्वामि भूतनायकं हरिहरात्मजं स्वामि देवमाश्रये प्रणयसत्यकं स्वामि प्राणनायकं प्रणतकल्पकं स्वामि सुप्रभाञ्चितं प्रणवमन्दिरं स्वामि कीर्तनप्रियं हरिहरात्मजं स्वामि देवमाश्रये शरणमय्यप्पा स्वामि शरणमय्यप्पा शरणमय्यप्पा स्वामि शरणमय्यप्पा ಈ ಪರಿಮಳ ಗಂಧದ ಚಂದ ಪರಿಮಳ ಅಯ್ಯಪ್ಪ ಸ್ವಾಮಿ ಆಲಯದಿ ಚಂದನ ಪರಿಮಳ ಎಲ್ಲಿ ಪರಿಮಳ ಗಂಧದ ಚಂದ ಪರಿಮಳ ಅಯ್ಯಪ್ಪ ಸ್ವಾಮಿ ಆಲಯದಿ ಚಂದನ ಪರಿಮಳ ಎಂತ ಪರಿಮಳ ಮಲೆಯಲ್ಲಿ ಯಾವ ಪರಿಮಳ ಎಂತ ಪರಿಮಳ ಮಲೆಯಲ್ಲಿ ಯಾವ ಪರಿಮಳ ಘಮಘಮಿಸು ಗಂಧದ ಗಡ್ಡಿ ಪರಿಮಳ ಎಲ್ಲಿ ಪರಿಮಳ ಗಂಧದ ಚಂದ ಪರಿಮಳ ಅಯ್ಯಪ್ಪ ಸ್ವಾಮಿ ಆಲಯದಿ ಚಂದನ ಪರಿಮಳ ಸ್ವಾಮಿ ತಿಂದಗ 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 ಅಯ್ಯಪ್ಪ ತಿಂದಗ 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 ಸ್ವಾಮಿ ತಿಂದಗ ತೋಂ ತೋಂ ಅಯ್ಯಪ್ಪ ತಿಂದಗ ತೋಂ ತೋಂ ಅಯ್ಯಪ್ಪ ತಿಂದಗ ತೋಂ ತೋಂ ಸ್ವಾಮಿ ತಿಂದಗ ತೋಂ ತೋಂ ತಿಂದಗ 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 ತೋಂ 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 ಸ್ವಾಮಿ ತಿಂದಗ 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 ತೋಂ 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 ಕರಿಮಲೆ ವಾಸನೆ ಶರಣಮಯ್ಯಪ್ಪ ವೀರಮಣಿ ಕಂಠನೆ ಶರಣಮಯ್ಯಪ್ಪ ಬಿಲ್ಗಾರ ವೀರನೆ ಶರಣಮಯ್ಯಪ್ಪ ಹುರಿಹಾರ ತಂದವನೆ ಶರಣಮಯ್ಯಪ್ಪ ತಂದಳ ಕುವರ್ಣೆ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಈ ಅದ್ಭುತವಾದ ನೃತ್ಯವನ್ನು ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ನಮ್ಮ ಮುಂದಿನ ನೃತ್ಯವು ನಮ್ಮ ಸಂಸ್ಕೃತಿಯ ಅಂಗಳದಿಂದ ನೇರವಾಗಿ ಹೃದಯವನ್ನು ಹತ್ತಿಕೊಂಡು ಬರುವ ಜಾನಪದ ನೃತ್ಯ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಪೂಜಾ ಕಲಾ ತಂಡದ ವಿದ್ಯಾರ್ಥಿಗಳಿಗೆ. ಪರಶುರಾಮ ಸೃಷ್ಟಿದ ತುಳುನಾಡು ನಮ್ಮವು. ಬಿರ್ದದ ಬಿರೆರೆ ಕೋಟಿ ಚೆನೆರು ಪುಟ್ಟಿನ ಊರು. ನಾಗ ಬೆಮ್ಮೆರೆ ನೆಲೆ ಆಯ್ನ ಊರು. ನಿಕ್ ನನಲ ಬೋಡ ಬಲ ಬಯಲ್ದಂಚಿಪೋಯಿ ಪೂರ ಪಂಪೆ.
ಪುನಗ ಸೊಬುದ ಪಾದನ ಸುರು ಬರ್ಸದ ಮನಿದಗ ನನ್ನ ಕುಲ್ಲು ನಾಡ ಕೋಲ್ದ ಕದುತನ ಕಲ್ಲಿ ಬರ್ದು ಮರಳು ಕಟ್ಟುನ ಜನ ಆಟಿಗೆ ಪಾಲದ ಮರ್ದಿಗೆ ಒಟ್ಟು ಮೆದ್ದದ ಗಂಜಿಗೆ ವಚಿರೆ ದೊಟ್ಟು ಸುಣ್ಣದ ಬೆರಕೆ ಜವನೆರೆ ಬಲೆ ತೋಜನೆ ನಲಿಗೆ ಕುಣಿತ ಬರಿಟ್ ಉದೆತ ಪುಡಿಟ್ ಕುಣಿತ ಬರಿಟ್ ತೊಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಕಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಉದೆತ ಪುಡಿಟ್ ಕುಣಿತ ಬರಿಟ್ ತೊಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡ್ ಕಚ್ಚ ಕಟ್ಟದಿರು ತುಳುನಾಡಿನ ಸಂಸ್ಕೃತಿಯನ್ನು ಸಾರಿದಂತಹ ಪುಟಾಣಿಗಳಿಗೆ ಧನ್ಯವಾದಗಳು. ನೃತ್ಯಗಳನ್ನೆಲ್ಲ ಕಂಡ್ವಿ. ಇದೀಗ ಶ್ರಾವ್ಯ ಇವರಿಂದ ಒಂದು ಹಾಡು.
ಹರಿ ಓಂ. ಹರಿ ಓಂ. ದೇವರೇ ನೀನು ನಿಜವಪ್ಪ ಬಾಲಕನಾಗಿ ಅಯ್ಯಪ್ಪ. ದೇವರೇ ನೀನು ನಿಜವಪ್ಪ ಬಾಲಕನಾಗಿ ಅಯ್ಯಪ್ಪ. ನಿನ್ನೀ ಮಾಯೆಗೆ ಕೊನೆಯಿಲ್ಲ, ಈ ನಿನ್ನ ದಯೆಗೆ ಏನೇ ಇಲ್ಲ. ನಿನ್ನೀ ಮಾಯೆಗೆ ಕೊನೆಯಿಲ್ಲ, ಈ ನಿನ್ನ ದಯೆಗೆ ಏನೇ ಇಲ್ಲ. ದೇವರೇ ನೀನು ನಿಜವಪ್ಪ ಬಾಲಕನಾಗಿ ಅಯ್ಯಪ್ಪ. ಕಣ್ಣಿಗೆ ದೃಷ್ಟಿಯ ನೀ ತಂದೆ, ಈ ಬಾಳಿಗೆ ದೀಪ ನೀನಾದೆ. ಕಣ್ಣಿಗೆ ದೃಷ್ಟಿಯ ನೀ ತಂದೆ, ಈ ಬಾಳಿಗೆ ದೀಪ ನೀನಾದೆ. ಮಾತಿನ ಚೇತನ ನಿನ್ನಿಂದ, ಮಾತಿನ ಚೇತನ ನಿನ್ನಿಂದ, ಈ ಉಸಿರಳೆ ನೀನೇ ಆನಂದ. ದೇವರೇ ನೀನು ನಿಜವಪ್ಪ ಬಾಲಕನಾಗಿ ಅಯ್ಯಪ್ಪ. ನಿನ್ನೀ ಮಾಯೆಗೆ ಕೊನೆಯಿಲ್ಲ, ಈ ನಿನ್ನ ದಯೆಗೆ ಏನೇ ಇಲ್ಲ. ದೇವರೇ ನೀನು ನಿಜವಪ್ಪ ಬಾಲಕನಾಗಿ ಅಯ್ಯಪ್ಪ. ಮೂಗನ ಹಾಡಲು ಪದ ತಂದೆ, ಈ ಕುರುಡನ ಸ್ವರ್ಗವ ನೋಡೆಂದೆ. ಮೂಗನ ಹಾಡಲು ಪದ ತಂದೆ, ಈ ಕುರುಡನ ಸ್ವರ್ಗವ ನೋಡೆಂದೆ. ಎಲ್ಲವೂ ನಿನ್ನದೇ ಈ ಲೀಲೆ, ಎಲ್ಲವೂ ನಿನ್ನದೇ ಈ ಲೀಲೆ. ಆ ದೇವರ ಕಂಡೆ ನಿನ್ನಲ್ಲೇ. ದೇವರೇ ನೀನು ನಿಜವಪ್ಪ ಬಾಲಕನಾಗಿ ಅಯ್ಯಪ್ಪ. ನಿನ್ನೀ ಮಾಯೆಗೆ ಕೊನೆಯಿಲ್ಲ, ಈ ನಿನ್ನ ದಯೆಗೆ ಏನೇ ಇಲ್ಲ. ದೇವರೇ ನೀನು ನಿಜವಪ್ಪ ಬಾಲಕನಾಗಿ ಅಯ್ಯಪ್ಪ. ದೇವರೇ ನೀನು ನಿಜವಪ್ಪ ಬಾಲಕನಾಗಿ ಅಯ್ಯಪ್ಪ. ಅಯ್ಯಪ್ಪನನ್ನು ಸ್ತುತಿಸಿದ ಶ್ರಾವ್ಯವರಿಗೆ ಧನ್ಯವಾದಗಳು. ಮುಂದೆ ಭಕ್ತಿಯ, ಲೀಲೆಯ ಮತ್ತು ಸಂಗೀತದ ಹೃದಯ ಸ್ಪರ್ಶಿ ಸಂಯೋಜನೆ ಕೃಷ್ಣನ ನೃತ್ಯ. ಈಗ ವೇದಿಕೆಯಲ್ಲಿ ಧೃತಿ, ಸಾನ್ನಿಧ್ಯ, ಹಂಸಿಕಾ, ಹಾಸಿಕಾ, ಆರಾಧ್ಯ, ತ್ರಿಶಾನ್, ಕುಶಾನಿ, ಆದ್ಯ, ತ್ರಿಷಾ, ಸಾಕ್ಷಿ, ತನ್ವಿ, ಯತ್ವಿಕಾ. ಜೋರಾದ ಚಪ್ಪಾಳೆ ಬರಲಿ.
कमला कुछ चूचक कुंकमतो नियतारुणिता तुलनीलतनो कमलायत लोचन लोकपते विजयी भव वेंकट शैलपदे सचतुर्मुख सम्मुख पंचमुख प्रमुखाखिल दैवत मौलिमणे शरणागत वत्सल सारनिधे परिपालय मां वृष शैलपदे तिरुमल स्थापित ಧನ್ಯವಾದಗಳು ವಿದ್ಯಾರ್ಥಿಗಳಿಗೆ. ಮುಂದಿನ ನೃತ್ಯ ತಲೆ ನೃತ್ಯ. ಈಗ ನೋಡೋಣ ತಲೆ ನೃತ್ಯ. ಇದು 2 ವೈಶಿಷ್ಟ್ಯಗಳ ನೃತ್ಯವಾಗಿದೆ. ಪರಂಪರೆಯ ಪ್ರತಿಷ್ಠಿತ ರೂಪ ತೈಯಂ ನೃತ್ಯವು ದೇವತೆಗಳ ಪೂಜೆಯ, ಶಕ್ತಿಯ ಮತ್ತು ಭಕ್ತಿಯ ಸಂಕೇತವಾಗಿದೆ. ಈ ನೃತ್ಯದಲ್ಲಿ ನೃತ್ಯಗಾರರು ಅದ್ಭುತ ವೇಷಭೂಷಣವನ್ನು ಮತ್ತು ಮೇಕಪ್ ಮೂಲಕ ದೇವತೆಗಳನ್ನು ಶ್ರದ್ಧೆಯಿಂದ ಅಭಿವ್ಯಕ್ತಿಪಡಿಸುತ್ತಾರೆ. ಹೃದಯ ಸ್ಪರ್ಶಿಯಾದ ಸಂಗೀತ ಮತ್ತು ತೀವ್ರ ನೃತ್ಯ ಭಾವ ಈ ಪ್ರದರ್ಶನವನ್ನು ಅತಿ ವಿಶಿಷ್ಟವಾಗಿಸುತ್ತದೆ. ಇದೀಗ ವೇದಿಕೆಯಲ್ಲಿ ಲಕ್ಷ್ಮಿ, ಧನ್ಯಶ್ರೀ, ಹಿತಾಶ್ರೀ, ಹನೀಕ್ಷಾ, ಖುಷಿ, ಉಷಾ, ಸಾನ್ವಿ, ಮೋಹಿನಿ ಆಟಂ, ಜನನಿ. ಕಿಡಿವಾಡಿ ಕುಳಿತು
പൂവിൻ ചന്തം കാണക്കുള്ള ചെന്താളി തൂമേനി വിണിതയോ കാതം നീറ്റണു തീയിട് നീട്ടിട് കാതരമേ കാളി കരാളികളാടണ കാലന കാഹളമേ കാറും പേറണ മോവണ കാനന നാദമിതേ കരിയേറിയ പൂമ്പുരമുള്ളിൽ നീറണ കേളികളാടിയവൻ കരിവേലകൾ കുത്തിയ നെഞ്ചിലെ മുറിവിൽ നീച്ചണു കാലനവൻ കരിയമ്പിനും അമ്പരമമ്പിളിവേലിലും അമ്പരമേട്ടിലുമേന്തണത് പുകയിത് പടരണു കരികരമുടയണു തുടയിലെ പിടിവള്ളി പൊടിയണ തുടങ്ങിത് ചെറുമ്പും ചൂരും കെട്ടിപ്പോകും നേരം തീരം കാണാൻ താടി താടി താളം കെട്ടിക്കേളം തീരം തീയിൽ തീരുന്നോ ഭൂതപ്പാട്ട് എന്ന കവിതയെ ആസ്പദമാക്കി ഇന്നത്തെ സമൂഹം ഞങ്ങളുടെ ഭാവനയിൽ ഞാൻ ഭൂതം. പണ്ട് ഒരു അമ്മയുടെ സ്നേഹത്തിന്റെയും വാത്സല്യത്തിന്റെയും മുന്നിൽ അടിയറവ് പറഞ്ഞ് കുഞ്ഞിനെ തിരിച്ചു നൽകിയ എന്നെ നിങ്ങൾക്കറിയാം. എന്നാൽ ഇന്ന് ഞാൻ തിരിച്ചു വന്നിരിക്കുകയാണ്. ഒരു കുഞ്ഞിന് വേണ്ടിയല്ല, 1000 കുഞ്ഞുങ്ങൾക്ക് വേണ്ടി. ആണെന്നോ പെണ്ണെന്നോ വേർതിരിവില്ലാതെ അവർക്ക് നേരെ ഉയരുന്ന ആ കരങ്ങൾ അറത്തു മാറ്റാൻ. മത്സ്യാവതാരം വൈഷ്ണവാംശം ചന്ദ്രക്കലധാരി ശ്രീശങ്കരനും ഒന്നായി ചേരും മൂർത്തി ശരണം പരസ്ഥിതിയിൽ വാഴും ശ്രീ മുത്തപ്പൻ മുത്തപ്പൻ.
കളിയാടും നാടേ നിൻ തുഞ്ചത്ത് മുത്തോളം മുകിലോളം മലയാളം പാടും നിൻ തീരത്ത് പൂപ്പൊലിപ്പാട്ടീണം മൈലാഞ്ചി പാട്ടിനഴകൊടു കൂട്ടുകൂടും നേരം നല്ലോണം നമ്മൾ കോണം മിന്നൽ പൂരം തുളിതാളം മഴയുടെ മേളം നീണ്ടു നിൽക്കും നറമനതാളം പരിചകളുടെ നീരൊളി മേളം നെഞ്ചിനു താളം നിലവിനു മേളം ഇടക്കളിൽ ദുഃഖുമിടയിലെ കുറുവാലിക്കിളിയേ കുറുവാലിക്കിളിയേ കൊക്കുരു ഗുരു ഗുരു കൂവി കുറുകി കുന്നിമരത്തെ ൂയല്ലാടി കൂടുമൊരുക്കി കൂട്ടുവിളിക്കുന്നേ മാരൻ നിന്നെ കൂകി കുറുകി കൂട്ടുവിളിക്കുന്നേ കൊക്കുരു ഗുരു ഗുരു കൂവി കുറുകി കുന്നിമരത്തെ ൂയല്ലാടി കൂടുമൊരുക്കി കൂട്ടുവിളിക്കുന്നേ മാരൻ നിന്നെ കൂകി കുറുകി കൂട്ടുവിളിക്കുന്നേ തങ്കക്കൊലുസല്ലേ കുറുകും കൊയിലല്ലേ മാരനുമയിലല്ലേ ഹോയ് തങ്കക്കൊലുസല്ലേ കുറുകും കൊയിലല്ലേ മാരനുമയിലല്ലേ जिया जले जा जले नैनो तले धुआं चले रात भर धुआं चले जानू ना सके जिया जले जा जले नैनो तले धुआं चले रात भर धुआं चले जानू ना ಅದ್ಭುತವಾದಂತಹ ತಯಂ ನೃತ್ಯವನ್ನು ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಕೊನೆಯ ಪ್ರದರ್ಶನ ಪೂಜಾ ಕಲಾ ತಂಡದಿಂದ ಆರಿಕೋಡಿ ಮಹಿಮೆಯನ್ನು ಸಾರಲು ಬರುತ್ತಿದ್ದಾರೆ ಲಕ್ಷ್ಮಿ, ಧನ್ಯಶ್ರೀ, ಖುಷಿ, ತ್ರಿಷಾ, ಹಿತಾಶ್ರೀ. ಆರಿಕೋಡಿದ ಮನ್ನಡು ಚಾಮುಂಡಿ ಭಕ್ತರಿಗೂ ಸಂಜೀವಿನಿ ತುಳುನಾಡ ಸಿರಿದೇವಿಯೇ ಚಾಮುಂಡಿ ಭಕ್ತರಿಗೂ ವರದಾತೆಯೇ ತುಳುನಾಡ ಸಿರಿದೇವಿಯೇ ಚಾಮುಂಡಿ ಭಕ್ತರಿಗೂ ವರದಾತೆಯೇ ಸಂಜೀವಿನಿ ಭಕ್ತಿರಿನ ಉಡಲ ಸ್ವರ ಐಸಿರದ ಕಣ್ಣುಗು ಮೈ ಸಿರಿತ ಪೊರ್ಲುಗು ಮಲ್ಲಿಗೆನೆ ಸ್ವರ ದುನಿ ತಿಂಡು ದೀಪೊಲೆನ
சாலு நலிபுண்டு அம்மா ரூபராசிக மல்லுது పక్కిలెన పుండు చిలిపిలిన మల్తు బుల్పుదా చాముడు ఇరలెప్పుడు ಭಕ್ತರಿನ ಉಡಲು ಕೊಡೆಕಾರಿಡಮ್ಮ ನಿನ ದರ್ಶನಗ ಕಾತಂಡ ಓ ಅಮ್ಮ ನಿನ ಮೋನೆನೆ ತೂಪುಂಡು ತುಳುನಾಡ ಸಿರಿದೇವಿಯೇ ಚಾಮುಂಡಿ ಭಕ್ತರೆಗು ವರದಾತೆಯೇ ಶನಿಪತ್ತಿ ಕಾಲ ಗಾಚಾರ ಸೋಲಾದಂದು ತೆರಿಯಂದು ಏ ನಿಚ್ಚಲ ಧೈರ್ಯ ಇರೆವೋ ಅಮ್ಮ ಈ ಕೈನ ಬುಡಡೇನ ನರಮಾನಿ ಕಾಯ ತಪ್ಪೊಪ್ಪು ಸಹಜ ಓ ಅಪ್ಪೆ ಇರು ಕ್ಷಮೆ ಕೊರ್ಲೆಯೇ ನಿನ್ನ ಸ್ಮರಣೆ ಸ್ಮರದುನಿಪುಡು ಇನ್ನುಡಲು ಮಡಿಯಾಬುಡು ಭಜನಿಡೆ ತುಳುನಾಡ ಸಿರಿದೇವಿಯೇ ಚಾಮುಂಡಿ ಭಕ್ತರೆಗು ವರದಾತೆಯೇ ಭಕ್ತರನ ಉಡಲ ಸ್ವರಾಗೆ ನೊಂದು ಓ ಅಪ್ಪೆ ಬಲೆಯೇವುರ ಆರಿಕೋಡಿದ ಮಣ್ಣಿಡೆ ಚಾಮುಂಡಿ ಭಕ್ತರಿಗೆ ಸಂಜೀವಿನಿ ಭಕ್ತರನ ಉಡಲ ಸ್ವರ ಧನ್ಯವಾದಗಳು ವಿದ್ಯಾರ್ಥಿಗಳಿಗೆ. ಇಲ್ಲಿಗೆ ನೃತ್ಯ ವೈಭವ ಮುಕ್ತಾಯಗೊಂಡಿದೆ. ಇದೀಗ ಪೂಜಾ ಕಲಾ ತಂಡಕ್ಕೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ನೃತ್ಯ ವೈಭವದ ಪ್ರಾಯೋಜಕರು ಸುಪ್ರೀತಾ ಮತ್ತು ಮಹಾಬಲ ಶೆಟ್ಟಿ ಮತ್ತು ಮಕ್ಕಳು ಸುಮಾ ಬೇಕರಿ ಗೋಳಿತೊಟ್ಟು ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಪೂಜಾ ಕಲಾ ತಂಡದ ಮಾರ್ಗದರ್ಶಕಿ ಪೂಜಾ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ವೇದಿಕೆಯಲ್ಲಿ ಶ್ವೇತಾ ಹಾಗೂ ಪ್ರಥಮ್ ಇವರಿಂದ ಭರತನಾಟ್ಯ. ನೃತ್ಯ ವೈಭವದ ಪ್ರಾಯೋಜಕರಿಗೆ ಗೌರವಿಸಬೇಕಾಗಿ ಜೀರ್ಣೋದ್ಧಾರ ಸಮಿತಿಯವರು ಡಾಕ್ಟರ್ ಅಕ್ಷತಾ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ SDM ಕಾಲೇಜ್ ಉಜಿರೆ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. पद्मनाभ पाहि द्विपपचार
पद्मनाभ पाहि द्विपपचार पद्मनाभ पाहि द्विपपचार पद्मनाभ पाहि द्विपपचार गुणवचन शौर्ये पद्मनाभ पाहि द्विपपचार गुणवचन शौर्ये पद्मनाभ पाहि सत्मगलित मुनि मानस पंकजा सत्मगलित मुनि मानस पंकजा सकल भुवन परि पालन लोलुप सकल भुवन परि पालन लोलुप पद्मनाभ पाहि द्विपपचार गुणवचन शौर्ये पद्मनाभ चारुमुख जित चन्द्रनेत्र चारुमुख जित चन्द्रनेत्र चारुमुख जित चन्द्रनेत्र परिलसित करुण सागर चारुमुख जित चन्द्रनेत्र परिलसित करुण सागर भूरि को भगत खलतनु चेन्द्र भूरि को भगत खलतनु चेन्द्र पावन चरित श्रीरामचन्द्र पावन चरित श्रीरामचन्द्र पद्मनाभ पाहि द्विपपचार गुणवचन शौर्ये पद्मनाभ पाहि ಧನ್ಯವಾದಗಳು. ಇದೀಗ ನೃತ್ಯ ವೈಭವದ ಪ್ರಾಯೋಜಕರಿಗೆ ಜೀರ್ಣೋದ್ಧಾರ ಸಮಿತಿಯವರಾದ ಡಾಕ್ಟರ್ ಅಕ್ಷತಾ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್, SDM ಕಾಲೇಜ್ ಉಜಿರೆಯವರು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಇದೀಗ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಧನ್ಯವಾದಗಳು.
ಹಲೋ ಹಲೋ ನಮಸ್ಕಾರ. ಎಲ್ಲರಿಗೂ ಕೂಡ ಶುಭ ಸಂಜೆ. ಬಹಳ ಅದ್ಭುತವಾದಂತಹ ಮನೋರಂಜನಾ ಕಾರ್ಯಕ್ರಮವನ್ನು ತಾವೆಲ್ಲ ವೀಕ್ಷಿಸಿದ್ದೀರಿ. ಮುಂದಿನ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ. ಆತ್ಮೀಯರೇ, ನಾವು ಮುಂದಕ್ಕೆ ಒಂದು 5 ನಿಮಿಷ ಕಳೆದ ಬಳಿಕ ಎಲ್ಲ ಅತಿಥಿಗಳನ್ನು ಮತ್ತು ಆಮಂತ್ರಣದಲ್ಲಿ ಉಪಸ್ಥಿತರಿರುವವರನ್ನು ಬ್ಯಾಂಡ್ ವಾದನದೊಂದಿಗೆ, ಚೆಂಡೆ ವಾದನದೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳುವವರಿದ್ದೇವೆ. ಈ ಕಾರಣದಿಂದ ಅವರೆಲ್ಲ ಈಗ ನಮ್ಮ ಕಚೇರಿ ಇದೆ ಅಲ್ಲಿ, ಆ ಕಚೇರಿಯಲ್ಲಿ ಹೋಗಿ ವಿಶ್ರಾಂತಿಯನ್ನು ಪಡೆದುಕೊಳ್ಳಬೇಕು. ಆಮಂತ್ರಣದಲ್ಲಿರತಕ್ಕಂತಹ ಅತಿಥಿಗಳು, ಈ ದಿವಸ ಹೊಂದಾಣಿಕೆ ಮಾಡಿಕೊಂಡು ಬಂದಿರತಕ್ಕಂತಹ ನಿನ್ನೆ ಮತ್ತು ಮುಂದಿನ ದಿನಗಳ ಅತಿಥಿಗಳು, ದಯಮಾಡಿ ಅಲ್ಲಿ ಕಚೇರಿ ಇದೆ, ನಮ್ಮ ಅತಿಥಿಗಳನ್ನೆಲ್ಲ ಕರ್ಕೊಂಡೋಗಿ. ಸರಳಾರೆ, ಇಲ್ಲಿ ಒಬ್ಬರು ಇದ್ದಾರೆ, ನಮ್ಮ ರಾಮಕುಂಜದವರವರು. ಅವರೆಲ್ಲ ಅಲ್ಲಿ ನಮ್ಮ ವಿಶ್ರಾಂತಿ ಕೊಠಡಿ ಇದೆ, ಅದರಲ್ಲಿ ಉಪಸ್ಥಿತರಿರಬೇಕು. ಬಾಯಾರಿಕೆಲ್ಲ ಸ್ವೀಕರಿಸಬೇಕು. ಅಲ್ಲಿಂದ ನಮಗೆ ಸಂದೇಶ ಬರ್ತದೆ, ನಾವು ರೆಡಿ ಅಂತ ಹೇಳಿ, ಹಾಗೂ ನಾವು ಇಲ್ಲಿ ಸಭೆಯನ್ನು ಆರಂಭಿಸ್ತೇವೆ. ಹಲೋ ಹಲೋ ಆತ್ಮೀಯರೇ, ನಮ್ಮ ಈ ಕೆಳಗಿನ ನಮ್ಮವರೇ, ನಮ್ಮ ಬೇರೆ ಬೇರೆ ಸಮಿತಿಗಳಲ್ಲಿ ದುಡಿಯುವವರು ದಯಮಾಡಿ ಗಮನಿಸಬೇಕು. ಶ್ರೀಯುತ ಅಚ್ಯುತ ನಾಯಕ್, ಶ್ರೀ ದಿನೇಶ್ ಪೆರ್ಲಾ, ಶ್ರೀ ಲೋಕೇಶ್ ತೋಟ, ಇಂದಿರಾ ಡೆಬ್ಬೇಲಿ, ತಾವುಗಳೆಲ್ಲ ಎದುರು ಬರಬೇಕು. ಯಾಕಂದರೆ ನೀವು ಅತಿಥಿಗಳಿಗೆ ಶಾಲು ಮತ್ತು ಸ್ಮರಣಿಕೆಯನ್ನು ಕೊಡುವವರು ಇಲ್ಲಿ ಪಕ್ಕದಲ್ಲಿರಬೇಕು. ಆದಷ್ಟು ಎದುರು ಸಾಲಿನಲ್ಲಿ, ಅಂದರೆ ಇಲ್ಲಿ ಅಲ್ಲ, ಇಲ್ಲಿ VIP ಗಳು ಕೂತ್ಕೊಳ್ತಾರೆ, ಈ ಸಿಂಹಾಸನದಲ್ಲಿ VIP ಗಳು ಕೂತ್ಕೊಳ್ತಾರೆ. ಅಲ್ಲಿ ಬೇಗನೆ ಕರೆದಾಗ ಬೇಗನೆ ಬಂದವರನ್ನು ಗೌರವಿಸಿ ವಂದಿಸಿ ಬರತಕ್ಕಂಥದ್ದು ನಿಮ್ಗೆ ಗೊತ್ತಿರಬಹುದು. ಶ್ರೀಯುತ ಅಚ್ಯುತ ನಾಯಕ್, ಮೋನಪ್ಪ ಪೂಜಾರಿ ಡೆಂಬಳೆ, ಡೊಂಬಯ್ಯಗೌಡ ಎಣ್ಣೆ ಥೋಡಿ, ಯಶೋಧ ಡೆಬ್ಬೇಲಿ, ನೀವು ಕೂಡ ಇವತ್ತು ಅತಿಥಿಗಳನ್ನು ಗೌರವಿಸುವವರು. ಭಾಸ್ಕರ್ ರೈ ತೋಟ, ವೀರಪ್ಪ ಪೂಜಾರಿ ಅಂಬರ್ಜೆ, ಕೊರಪ್ಪಗೌಡ ಅಲಂತಾಯ, ಶಿವರಾಮ ಶೆಟ್ಟಿ ಪಾತ್ರಮಾಡಿ, ವಿದ್ಯಾ ಅಗರ್ತ, ಭಾಗೀರಥಿ ತಿರ್ಲೆ, ವೇದಕುಮಾರ್ ಜೈನ್ ಪುಳಾರ, ಹರಿಣಿ ಶೇಖರ್ ಶಾಂತಿಮಾರ್, ಮನೋಜ್ ಎಣ್ಣೆತ್ತೋಡಿ, ಅರುಣ್ ಸರಳಯ್ಯ ಪಾತ್ರಮಾಡಿ, ಸುಬ್ರಹ್ಮಣ್ಯ ಪೆಲತ್ತಿಮಾರು, ಸುರೇಶ್ ತಿರ್ಲೆ. ವೇದಿಕೆ ರೆಡಿಯಾ? ಆಗಲಿಲ್ವಾ?
ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಲಿಕ್ಕಿರ್ತಕ್ಕಂಥವರು ಶ್ರೀ ಪ್ರವೀಣ್ ಕುಮಾರ್. ಧಾರ್ಮಿಕ ಉಪನ್ಯಾಸ ನೀಡಲಿಕ್ಕಿರ್ತಕ್ಕಂಥವರು ಶ್ರೀ ಸೂರ್ಯನಾರಾಯಣ ಕಶಕೋಡಿ. ಮುಖ್ಯ ಅತಿಥಿಗಳಾಗಿ ಶ್ರೀ ಸಂಜೀವ ಮಠಂದೂರು, ಶ್ರೀಮತಿ ಸವಿತಾ ಅಲಂತಾಯ, ಶ್ರೀ ಬಲರಾಮ ಆಚಾರ್ಯ, ಶ್ರೀ ಪ್ರವೀಣ್ ಕುಮಾರ್, ಶ್ರೀ ಗುರುಪ್ರಸಾದ್ ರಾಮಕುಂಜ, ಶ್ರೀ ಬಾಲಕೃಷ್ಣ ಬಾಣಜಾಲು, ಶ್ರೀ ಸತೀಶ್ ಕೆಡೆಂಜಿ, ಶ್ರೀಮತಿ ಉಷಾ ಅಂಚನ್, ಶ್ರೀ ಯಶೋಧರ ಪಿ ಕರ್ಕೇರ, ಶ್ರೀ ಬಾಲಕೃಷ್ಣ ಆಲೆಕ್ಕಿ, ಶ್ರೀ ಹರೀಶ್ ಆಚಾರ್ಯ ಪುಳಿತ್ತಡಿ, ಶ್ರೀ ರವಿಪ್ರಸಾದ್ ಶಿಟಿ, ಶ್ರೀಮತಿ ಜೀವಿತಾ ಪೆರಣ, ಶ್ರೀಮತಿ ಜೀವಿತಾ ಚಂದ್ರಶೇಖರ್ ಪೆರಣ, ಶ್ರೀಮತಿ ಶ್ರುತಿ ಪಿ, ಶ್ರೀ ಸತೀಶ್ ಕೆ ಎಸ್ ದುರ್ಗಾಶ್ರೀ, ಜಯಶ್ರೀ ಎಸ್ ಕೆ ಡಿ ಆರ್ ಡಿ ಪಿ, ಭೀಮ ಭಟ್, ಪ್ರವೀಣ್ ಭಂಡಾರಿ ಪುರ, ನೋಣಯ್ಯ ಪೂಜಾರಿ ಅಂಬರ್ಜೆ, ವೆಂಕಪ್ಪಗೌಡ ಡೆಬೇಲಿ. ಅವುಗಳೆಲ್ಲ ಈ ದಿವಸ ವೇದಿಕೆಯಲ್ಲಿ ಕುಳಿತುಕೊಳ್ಳಿಕ್ಕಿರ್ತಕ್ಕಂಥವರು. ಯಾರಾದರೂ ಕೂಡ ಇಲ್ಲಿ ಆಸುಪಾಸಿನಲ್ಲಿದ್ದರೆ ದಯಮಾಡಿ ನಮ್ಮ ಕಾರ್ಯಾಲಯಕ್ಕೆ ಹೋಗಬೇಕು. ಅಲ್ಲಿ ವಿಶ್ರಾಂತಿ ಕೊಠಡಿ ಇದೆ, ಅಲ್ಲಿಗೆ ಹೋಗಬೇಕು. ಅಲ್ಲಿಂದ ಬ್ಯಾಂಡ್ ವಾದಕದೊಂದಿಗೆ ನಿಮ್ಮನ್ನು ನಾವು ವೇದಿಕೆಗೆ ಬರಮಾಡಿಕೊಳ್ಳುವವರಿದ್ದೇವೆ. ಕೆಲವೇ ಕ್ಷಣದಲ್ಲಿ ನಮ್ಮ ಕಾರ್ಯಕ್ರಮ ಆರಂಭ ಆಗಲಿಕ್ಕಿದೆ. ಕಾರ್ಯಕ್ರಮಕ್ಕೆ ವೇದಿಕೆ ಸಿದ್ಧವಾಗಿದೆ. ಕೆಲವೇ ಕ್ಷಣದಲ್ಲಿ ಅತಿಥಿಗಳನ್ನು ನಮ್ಮ ಪದಾಧಿಕಾರಿಗಳು ವೇದಿಕೆಯ ಕಡೆಗೆ ಆಹ್ವಾನಿಸುತ್ತಾರೆ. ನೀವೆಲ್ಲ ತಿಳಿದ ಹಾಗೆ ಈ ಸಭಾಂಗಣ ಗೌರಮ್ಮ ಶಬರಾಯ ಸಭಾಭವನ, ವೇದಿಕೆ ಎಲಿಕ್ಕಳ ಕೃಷ್ಣ ಶಬರಾಯ ವೇದಿಕೆ. ಅಂದರೆ ಬಹಳ ಹಿಂದೆ ಈ ಒಂದು ದೇವಸ್ಥಾನವನ್ನು ಇಲ್ಲಿ ಸ್ಥಾಪಿಸಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಕುಟುಂಬದವರ ಹೆಸರಿನಲ್ಲಿ ಈ ವೇದಿಕೆ ಮತ್ತು ಸಭಾಭವನವನ್ನು ಹೆಸರಿಟ್ಟುಕೊಂಡಿದ್ದಾರೆ. ಮೋಹಿನಿ ಪಲತಿಮಾರು ಅವರು ಕೂಡ ಇಲ್ಲಿ ಎದುರುಗಡೆ ಇರಬೇಕು. ಗೌರವಾರ್ಪಣೆ ಮಾಡಲಿಕ್ಕೆ ನಿಮ್ಮನ್ನು ಕೂಡ ಕೇಳಿಕೊಂಡಿದ್ದೇವೆ ಮುಂದಕ್ಕೆ. ಅಣ್ಣ ಹಲೋ, ಭಾರತಿ ಶಾಂತಿಮಾರ್ ಇವರು ಕೂಡ ಗೌರವ ಅರ್ಪಣೆ ಮಾಡುವವರ ಸರದಿಯಲ್ಲಿ ಇದ್ದೀರಾ? ಇಲ್ಲಿ ಭಾರತಿ ಅಲ್ಲ, ಶಾಂತಿಮಾರು ಎದುರುಗಡೆ ದಯಮಾಡಿದ್ದು ಬಿಡಿ. ಇಲ್ಲಿ ಕೆಲವೊಂದು ಆಸನಗಳಿವೆ, ಅಲ್ಲಿ ಉಪಸ್ಥಿತರಿರಿ.
ಈ ದಿನದ ಸ್ವಾಗತವನ್ನು ಮಾಡಲಿಕ್ಕೆ ಇರ್ತಕ್ಕಂತಹ ಪ್ರೊಫೆಸರ್ ಅಕ್ಷತಾ ಶಿವಾನಂದ್ ಇವರು ಕೂಡ ಇಲ್ಲಿಯೇ ಬಳಿಯಲ್ಲಿ ಇರಬೇಕು ಅಂತ ಹೇಳಿ ಇದ್ದೀರಾ? ಸಂತೋಷ. ಜನನ ಜನನ ತನನ ತನನ ತೋಂ ಜನನ ಜನನ ತನನ ತನನ ಜನನ ಜನನ ತನನ ತನನ ತೋಂ ತೋಂ ಜನನ ಜನನ ತನನ ತನನ ತೋಂ ತೋಂ ಜನನ ಜನನ ತನನ ತನನ ಗೀತ ಧುನಿ ಕುತಕ धीम नात्र केट तोम नाच रहे गोरी ताई दई दई तुम तेरे तुम गीत धुनी कुतक धीम नात्र केट तोम नाच रहे गोरी ताई दई दई तुम तेरे तुम गीत धुनी कुतक धीम नात्र केट तोम नाच रहे गोरी ताई दई दई तुम तेरे तुम गीत धुनी कुतक धीम तान गावे तकत तै तै तान गावे तकत तै तै तान गावे तकत तै 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 तकतना धीम तकिड तक धीम धीम तकिड तक धीम धीम तकिड तक धीम हदतो मत गीत धुनि को तक धीम
ವಿಶ್ರಾಂತಿ ಕೊಠಡಿಗೆ ತಲುಪಿಸ್ತಾ ಇದ್ದೇವೆ. ಅತಿಥಿಗಳನ್ನ ತಾವುಗಳು ವೇದಿಕೆಗೆ ಬರಮಾಡಿಕೊಳ್ಳಬಹುದು. ಪತ್ರಕರ್ತರೆಲ್ಲ ಬಂದಿದ್ದಾರೆ. ಆಸನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸುದ್ದಿ ಮಾಧ್ಯಮದಿಂದ ನೇರ ಪ್ರಸಾರ ಇದೆ. ಸ್ವತಃ ಸುದ್ದಿ ಮಾಧ್ಯಮದ ಈ ಸ್ಥಳೀಯ ವರದಿಗಾರರಾಗಿರ್ತಕ್ಕಂಥ ಹರೀಶ್ ಅವರು ನಮ್ಮೊಂದಿಗಿದ್ದಾರೆ. ಜೊತೆಗೆ ಅವರ ಬಲಿಷ್ಠವಾದಂತಹ ತಂಡ ಈ ದಿವಸ ನಿನ್ನೆಂತೂ ಬಹಳ ಜನ ಹೇಳ್ತಾ ಇದ್ರು, ದಾಯ್ತಾ ಇಲ್ಲಡಿ ಏತು ಸೋಕು ಎಂಗಳ ದೋಪಣೆ ಎಂಗಳ ಇಲ್ಲಡಿ ತಗಳು ಮಾತ್ರ ಇತ್ತೇರನ್ನು ಬಣ್ಣದು. ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಅವರು ಕವರೇಜ್ ಮಾಡಿದ್ದಾರೆ. ಅಲ್ಲಿ ಗಮನಿಸಿ, ಎಲ್ಲ ಸಭಾಸದರು ಎದ್ದು ನಿಂತು ಅವರನ್ನ ಎಲ್ಲ ಅತಿಥಿಗಳನ್ನ ಬರಮಾಡಿಕೊಳ್ಳಬೇಕು. ನಮ್ಮೊಂದಿಗೆ ಶ್ರೀ ಪ್ರವೀಣ್ ಕುಮಾರ್ ಅಧ್ಯಕ್ಷ ಸ್ಥಾನ ವಹಿಸ್ಲಿಕ್ಕಿರ್ತಕ್ಕಂಥವರು, ಧಾರ್ಮಿಕ ಉಪನ್ಯಾಸ ನೀಡಲಿಕ್ಕಿರ್ತಕ್ಕಂತಹ ಸೂರ್ಯನಾರಾಯಣ ಕಶೆಕೋಡಿ ಅಜಿತ್ ಅವರೇ, ನಿಧಾನಕ್ಕೆ ಆಚೆ ಈಚೆ ಅಧ್ಯಕ್ಷರು, ಅತಿಥಿಗಳು. ಬಹಳ ಸೊಗಸಾಗಿರ್ತಕ್ಕಂತಹ ವಿಶಾಲವಾದಂತಹ ಚಪ್ಪರದ ಹೆಸರೇ ಗೌರಮ್ಮ ಶಬರಾಯ ಸಭಾಭವನ. ವೇದಿಕೆ ಹೆಸರು ಏಲಿಕ್ಕಳ ಕೃಷ್ಣ ಶಬರಾಯ ಸಭಾಭವನ. ಚೆಂಡೆ ವಾದನದೊಂದಿಗೆ ನಿಮ್ಮನ್ನೆಲ್ಲ ಬಹಳ ಪ್ರೀತಿಪೂರ್ವಕವಾಗಿ ನಾವು ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಎಂತಹ ಸೊಗಸಾದಂತಹ ದಿನ! ಎರಡನೇ ದಿನದ ಈ ಅದ್ಭುತವಾದಂತಹ ಕಾರ್ಯಕ್ರಮದಲ್ಲಿ ನಾವುಗಳು ಸ್ಪಂದಿಸ್ತಾ ಇದ್ದೇವೆ. ಅಧ್ಯಕ್ಷರು ನಡುವಿನ ಆಸನ ಸ್ವೀಕರಿಸಬೇಕು. ಶ್ರೀ ಪ್ರವೀಣ್ ಕುಮಾರ್ ನಡುವಿನ ಆಸನವನ್ನು ಸ್ವೀಕರಿಸಿ, ಅವರ ಬಲಗಡೆ ನಮ್ಮ ಧಾರ್ಮಿಕ ಉಪನ್ಯಾಸ ನೀಡಲಿಕ್ಕಿರುವವರು ಕುಳಿತುಕೊಳ್ಳುತ್ತಾರೆ. ಅವರ ಬಲಗಡೆ ಮತ್ತೆ ಆಚೆ ಈಚೆ ಮುಖ್ಯ ಅತಿಥಿಗಳು ಕೂತುಕೊಳ್ಳಬೇಕು. ಅಣ್ಣ ಆತ್ಮೀಯರೇ, ಎಲ್ಲರಿಗೂ ಕೂಡ ಶುಭ ಸಂಜೆ. ಸ್ಥಳ ಸಾನ್ನಿಧ್ಯ ದೇವರಾಗಿರ್ತಕ್ಕಂತಹ ಶ್ರೀ ವಿಷ್ಣುಮೂರ್ತಿ ದೇವರನ್ನ, ಕೊಣಾಲು ದೈವಗಳನ್ನು ಮನಸಾರೆ ಸ್ಮರಿಸಿಕೊಂಡು ಎರಡನೇ ದಿನದ ಕಾರ್ಯಕ್ರಮವನ್ನು ಈಗ ಸಂಭ್ರಮದಿಂದ ಮುಂದೆ ಕೊಂಡು ಹೋಗಲಿಕ್ಕೆ ಬಯಸ್ತಾ ಇದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಪ್ರವೀಣ್ ಕುಮಾರ್ ಸರ್ ತಾವು ವಹಿಸಿದ್ದೀರಾ. ಬಹಳ ಸಂತೋಷ. ನಿಮ್ಮ ಅನುಮತಿಯೊಂದಿಗೆ ನಮ್ಮ ಸಭೆ ಮುಂದೆ ಹೋಗಲಿಕ್ಕೆ ಇದೆ. ಇವರೆಲ್ಲ ಬಂದಿದ್ದಾರೆ ಅಂತ ಮತ್ತೊಮ್ಮೆ ಖಚಿತಪಡಿಸಿಕೊಳ್ಳುತ್ತಾ ಇದ್ದೇವೆ. ಧಾರ್ಮಿಕ ಉಪನ್ಯಾಸ ನೀಡಲಿಕ್ಕಿರತಕ್ಕಂತಹ ಶ್ರೀ ಸೂರ್ಯನಾರಾಯಣ ಕಶೆಕೋಡಿ, ಶ್ರೀ ಸಂಜೀವ ಮಠಂದೂರು, ಶ್ರೀಮತಿ ಸವಿತಾ ಅಲಂತಾಯ, ಶ್ರೀ ಬಲರಾಮ ಆಚಾರ್ಯ, ಶ್ರೀ ಪ್ರವೀಣ್ ಕುಮಾರ್, ಶ್ರೀ ಬಾಲಕೃಷ್ಣ ಬಾಣಜಾಲು, ಶ್ರೀ ಗುರುಪ್ರಸಾದ್ ರಾಮಕುಂಜ, ಶ್ರೀ ಸತೀಶ್ ಕಡೆಂಜಿ, ಶ್ರೀಮತಿ ಉಷಾ ಅಂಚನ್, ಶ್ರೀ ಯಶೋಧರ್ ಪಿ ಕರ್ಕೇರ, ಶ್ರೀ ಬಾಲಕೃಷ್ಣ ಆಲಿಕ್ಕಿ, ಶ್ರೀ ಹರೀಶ್ ಆಚಾರ್ಯ ಪುಳಿತಡಿ, ಶ್ರೀ ರವಿಪ್ರಸಾದ್ ಶೆಟ್ಟಿ, ಶ್ರೀ ಜೀವಿತ ಚಂದ್ರಶೇಖರ್ ಪೇರಣ, ಶ್ರೀಮತಿ ಶ್ರುತಿ ಪಿ, ಶ್ರೀ ಸತೀಶ್ ಕೆ ದುರ್ಗಾಶ್ರೀ, ಜಯಶ್ರೀ SKDR PDP, ಭೀಮ್ ಭಟ್, ಪ್ರವೀಣ್ ಭಂಡಾರಿಪುರ, ನೋಣಯ್ಯ ಪೂಜಾರಿ ಅಂಬರ್ಜೆ, ವೆಂಕಪ್ಪಗೌಡ ಡಬ್ಬೇಲಿ. ಯಾರಾದರೂ ಸೇರಿಕೊಳ್ಳಿಕ್ಕಿದ್ರೆ ಕೈ ಮುಗಿದು ಬನ್ನಿ ಎಂದು ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೇವೆ. ಈಗ ನೇರವಾಗಿ ನಾವು ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ತೆರಳ್ತಾ ಇದ್ದೇವೆ. ಭಗವಂತನ ಪ್ರಾರ್ಥನೆಯೊಂದಿಗೆ ನಮ್ಮ ಕಾರ್ಯಕ್ರಮ
ಈಗ ಪ್ರಾರಂಭಗೊಳ್ಳಿಕ್ಕಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪ್ರಾರ್ಥಿಸಲಿಕ್ಕೆ ಇರತಕ್ಕಂಥವರು ನಮ್ಮ ಖ್ಯಾತ ಗಾಯಕರಾದಂತಹ ರಾಮಕೃಷ್ಣ ಭಟ್ ಅಂಜರ, ಉಷಾ ಪಾರ್ವತಿ, ವೈಶಾಲ್ಯ, ವೀಣಾ ರಾಮಕೃಷ್ಣ ಭಟ್ ಖ್ಯಾತ ಸಂಗೀತಜ್ಞರವರು. ಉಷಾ ಪಾರ್ವತಿ, ವೈಶಾಲ್ಯ, ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಪ್ರಾರ್ಥನೆಗಾಗಿ ನಾವು ಆಹ್ವಾನಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ದಯಮಾಡಿ ಸಹಕರಿಸಿ. ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀನಮ್ಮ ಗೆಲುವಾಗಿ ಬಾ, ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ, ಪೊರೆ ನೀನು ಎಂದೆಂದು ಕರುಣಾಳು ಬಾ ಬಂದು, ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀನಮ್ಮ ಗೆಲುವಾಗಿ ಬಾ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ, ದಯೆ ಇರಲಿ ನಮ್ಮಲ್ಲಿ ಗತಿ ನೀನೆ ಆದಿಯಲಿ, ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀನಮ್ಮ ಗೆಲುವಾಗಿ ಬಾ. ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬು ಒಲವಾಗಿ, ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬು ಒಲವಾಗಿ, ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು, ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು, ದಯೆ ಇರಲಿ ನಮ್ಮಲ್ಲಿ ಗತಿ ನೀನೆ ಆದಿಯಲಿ, ನೀನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀನಮ್ಮ ಗೆಲುವಾಗಿ ಬಾ, ಗೆಲುವಾಗಿ ಬಾ, ಗೆಲುವಾಗಿ ಬಾ. ಸುಶ್ರಾವ್ಯವಾದಂತಹ ನಿಮ್ಮ ಹಾಡಿಗೆ ನಮನಗಳು. ನಮ್ಮೊಂದಿಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸಲಿಕ್ಕೆ ಅತಿ ಆತ್ಮೀಯರಾದಂತಹ ಪ್ರೊಫೆಸರ್ ಅಕ್ಷತಾ ಶಿವಾನಂದ್ ಅವರು, ಪ್ರೊಫೆಸರ್ SDM ಕಾಲೇಜ್ ಉಜಿರೆ, ಇವರನ್ನ ನಾನು ನಿವೇದಿಸಿಕೊಳ್ಳುತ್ತಾ ಇದ್ದೇನೆ. ಜೊತೆಗೆ ಎಲ್ಲರಿಗೂ ಕೂಡ ಗೌರವಾರ್ಪಣೆ ನಡೆಯಲಿಕ್ಕಿದೆ. ಅದನ್ನು ಪ್ರಕಟಿಸುವವರು ನನ್ನೊಂದಿಗಿರತಕ್ಕಂತಹ ಮಿಸ್ಟರ್ ಜಯಾನಂದ್ ಬಂಟ್ರಿಯಾಲ್ ಅವರು. ಇದನ್ನು ಬಹಳ ಗೌರವದೊಂದಿಗೆ ಹೊತ್ತು ತರುವವರು ನಮ್ಮ ದಿವ್ಯಾ ಮತ್ತು ದೀಕ್ಷಾ ಅವರು. ಈಗ ಸ್ವಾಗತ. ಓಂ ಶ್ರೀ ವಿಷ್ಣುಮೂರ್ತಿಯೇ ನಮಃ. ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶ ಸಮಿತಿಯ ಪದಾಧಿಕಾರಿಗಳೇ, ಭಗವದ್ಭಕ್ತರೇ ಹಾಗೂ ಮಾಧ್ಯಮ ಮಿತ್ರರೇ, ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ತಿರ್ಲೆ, ಕೊಣಾಲು ಗ್ರಾಮ, ಕಡಬ ತಾಲೂಕು, ನವೀಕರಣ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಭಾ ಕಾರ್ಯಕ್ರಮದ 2ನೇ ದಿನದಲ್ಲಿ ನಾವಿದ್ದೇವೆ. ಇಂದಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಶ್ರೀ ಪ್ರವೀಣ್ ಕುಮಾರ್, ಜಿಲ್ಲಾ ನಿರ್ದೇಶಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, BC ಟ್ರಸ್ಟ್ ರಿಜಿಸ್ಟರ್ಡ್, ದಕ್ಷಿಣ ಕನ್ನಡ 2. ಇವರಿಗೆ ನಮ್ಮೆಲ್ಲರ ಪರವಾದಂತಹ ಆದರಣೀಯ ಸ್ವಾಗತ. ಇವರಿಗೆ ಸಾಲು ಮತ್ತು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಹೇಳಿ ಅಚ್ಯುತ್ ನಾಯ್ಕ್ ನಕ್ಕುರಡ್ಕ ಇವರಲ್ಲಿ ವಿನಂತಿಸ್ತಾ ಇದ್ದೇವೆ.
ಅಂತೆಯೇ ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಉಪನ್ಯಾಸವನ್ನು ನೀಡಲಿದ್ದಾರೆ ಶ್ರೀ ಸೂರ್ಯನಾರಾಯಣ ಕಶೆಕೋಡಿ, ಮಾಜಿ ಸದಸ್ಯರು, ರಾಜ್ಯ ಧಾರ್ಮಿಕ ಪರಿಷತ್ತು. ಇವರಿಗೆ ನಮ್ಮೆಲ್ಲರ ಪರವಾದ ಗೌರವಯುತ ಸ್ವಾಗತ. ಇವರಿಗೆ ದಿನೇಶ್ ಪೆರ್ಲಾ ಇವರು ಸಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಂತೇಳಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಬಲರಾಮ ಆಚಾರ್ಯ, ಸ್ವರ್ಣೋದ್ಯಮಿಗಳು, ಪುತ್ತೂರು, ಇವರಿಗೆ ನಮ್ಮೆಲ್ಲರ ಪರವಾದ ಆತ್ಮೀಯ ಸ್ವಾಗತ. ಇವರಿಗೆ ಮಾಧವ ಸರಳಯರು ಸಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಮಾಧವ ಸರಳಯರು. ಅಂತೆಯೇ ಈ ಸಭೆಗೆ ಶ್ರೀ ಭಾಸ್ಕರ ಗೌಡ ಇಚಲಂಪಾಡಿ, ಅಧ್ಯಕ್ಷರು, ಭೂ ಅಭಿವೃದ್ಧಿ ಬ್ಯಾಂಕ್, ಪುತ್ತೂರು, ಇವರಿಗೆ ನಮ್ಮೆಲ್ಲರ ಪರವಾದ ಆತ್ಮೀಯ ಸ್ವಾಗತ. ಅಂತೆಯೇ ಈ ಸಭೆಗೆ ಶ್ರೀ ಗುರುಪ್ರಸಾದ್ ರಾಮಕುಂಜ, ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ, ಶ್ರೀ ರಾಮಕುಂಜೇಶ್ವರ ದೇವಸ್ಥಾನ, ರಾಮಕುಂಜ, ಇವರನ್ನು ಈ ಸಭೆಗೆ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಮೋಣಪ್ಪ ಪೂಜಾರಿ ಡೆಂಬೇಳೆಯವರು ಸಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಗೌರವಿಸಬೇಕಂತ ಕೇಳಿಕೊಳ್ತೇನೆ. ಭಗವದ್ಭಕ್ತರು ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಮೆರಗು ಕೊಡಬೇಕು ಅಂತ ಕೇಳ್ತೀನಿ. ಕಾರ್ಯಕ್ರಮಕ್ಕೆ ಶ್ರೀ ಸತೀಶ್ ಕೆಡೆಂಜಿ, ಅಧ್ಯಕ್ಷರು, ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ, ಶಾಂತಿ ಮೊಗೇರು, ಇವರು ಆಗಮಿಸಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾದ ಆತ್ಮೀಯ ಸ್ವಾಗತ. ಇವರನ್ನ ಡೊಂಬಯ್ಯ ಗೌಡ ಎಣ್ಣೆತ್ತೋಡಿಯವರು ಸಾಲು ನೀಡಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಡೊಂಬಯ್ಯ ಗೌಡರು. ಸಭಾ ಕಾರ್ಯಕ್ರಮಕ್ಕೆ ಶ್ರೀಮತಿ ಸವಿತಾ ಆಲಂಥಾಯ, ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಗೋಳಿತೊಟ್ಟು, ಇವರು ಆಗಮಿಸಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾದ ಆತ್ಮೀಯ ಸ್ವಾಗತ. ಇವರನ್ನ ಮೋಹಿನಿ ಪೆಳೆತ್ತಿಮಾರ್ ಇವರು ಸಾಲು ಹಾಕಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದಾರೆ. ಮೋಹಿನಿ ಪೆಳೆತ್ತಿಮಾರ್. ಸಭೆಗೆ ಶ್ರೀ ಬಾಲಕೃಷ್ಣ ಬಾಣಜಾಲು, ಮಾಜಿ ಸದಸ್ಯರು, ಎಪಿಎಂಸಿ ಪುತ್ತೂರು, ಇವರು ಆಗಮಿಸಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾದ ಆತ್ಮೀಯ ಸ್ವಾಗತ. ಇವರನ್ನ ವಿಶ್ವನಾಥ ಮಡಿವಾಳರವರು ಅಗರ್ತ, ಬನ್ನಿ ಸರ್. ಇವರನ್ನ ಸಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಸ್ವಾಗತವನ್ನು ಅರ್ಪಿಸಬೇಕು. ವಿಶ್ವನಾಥ ಮಡಿವಾಳ ಅಗರ್ತ.
ಸಭಾ ಕಾರ್ಯಕ್ರಮಕ್ಕೆ ಶ್ರೀಮತಿ ಉಷಾ ಅಂಚನ್ ನೆಲ್ಯಾಡಿ, ಮಾಜಿ ಸದಸ್ಯರು ತಾಲೂಕು ಪಂಚಾಯತ್ ನೆಲ್ಯಾಡಿ ಕ್ಷೇತ್ರ, ಇವರು ಆಗಮಿಸಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾದ ಗೌರವಯುತ ಸ್ವಾಗತ. ಭಾರತಿ ಶಾಂತಿಮಾರ್ ಮೇಡಮ್ ಬನ್ನಿ, ಸಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕು. ನೀವು ಭಾರತಿ ಶಾಂತಿ. ಈ ಸಭಾ ಕಾರ್ಯಕ್ರಮಕ್ಕೆ ಉಪಸ್ಥಿತಿಯಲ್ಲಿದ್ದಾರೆ ಶ್ರೀ ಯಶೋಧ ಕರ್ಕೇರ, ನ್ಯಾಯವಾದಿಗಳು, ಮಂಗಳೂರು. ಇವರು ನಮ್ಮ ಸಭೆಯನ್ನು ಇಂದು ಅಲಂಕರಿಸಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾದ ಆತ್ಮೀಯ ಸ್ವಾಗತ. ಇವರಿಗೆ ಭಾಸ್ಕರ್ ರೈ ತೋಟ ಬನ್ನಿ ಸರ್, ಸಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಭಾಸ್ಕರ್ ರೈ ತೋಟ. ಇಂದಿನ ಈ ಸಭಾ ಕಾರ್ಯಕ್ರಮಕ್ಕೆ ಶ್ರೀ ಬಾಲಕೃಷ್ಣ ಅಲೆಕ್ಕಿ, ವಲಯಾಧ್ಯಕ್ಷರು, ಶ್ರೀ ಕ್ಷೇತ್ರ ಗ್ರಾಮೋದ್ಯೋಗ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ, ಗೋಳಿತೊಟ್ಟು ವಲಯ, ಇವರು ಆಗಮಿಸಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾದ ಪ್ರೀತಿಪೂರ್ವಕ ಸ್ವಾಗತ. ಇವರನ್ನ ವೀರಪ್ಪ ಪೂಜಾರಿ ಅಂಬರ್ಜೆಯವರು ಸಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಸ್ವಾಗತವನ್ನು ಅರ್ಪಿಸಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ವೀರಪ್ಪ ಪೂಜಾರಿ ಅಂಬರ್ಜೆ ಬನ್ನಿ. ಇಂದಿನ ಈ ಸಭಾ ಕಾರ್ಯಕ್ರಮಕ್ಕೆ ಶ್ರೀ ರವಿಪ್ರಸಾದ್ ಶೆಟ್ಟಿ, ಹಿಂದೂ ಸಂಘಟನೆಯ ಮುಖಂಡರು, ನೆಲ್ಯಾಡಿ, ಇವರು ಆಗಮಿಸಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾದ ಆದರಣೀಯ ಸ್ವಾಗತ. ಶಿವರಾಮ ಶೆಟ್ಟಿ ಪಾತ್ರ ಮಾಡಿ ರವಿಪ್ರಸಾದ್ ಶೆಟ್ಟಿ ಅವರಿಗೆ ಸಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕು. ಶಿವರಾಮ್ ಶೆಟ್ಟಿ ಪಾತ್ರ ಮಾಡಿ. ಇಂದಿನ ಈ ಸಭಾ ಕಾರ್ಯಕ್ರಮಕ್ಕೆ ಶ್ರೀಮತಿ ಜೀವಿತಾ ಚಂದ್ರಶೇಖರ್ ಪೆರಣ, ಇವರು ಆಗಮಿಸಿ ಸಭೆಯನ್ನು ಚಂದಗಾಣಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾದ ಗೌರವಪೂರ್ಣ ಸ್ವಾಗತ. ಇವರಿಗೆ ವಿದ್ಯಾ ಅಗರ್ತ ಮೇಡಮ್ ಬನ್ನಿ. ಇವರಿಗೆ ಸಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಇಂದಿನ ಈ ಸಭಾ ಕಾರ್ಯಕ್ರಮಕ್ಕೆ ಶ್ರೀಮತಿ ಜಯಶ್ರೀ, ಮೇಲ್ವಿಚಾರಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಗೋಳಿತೊಟ್ಟು ವಲಯ, ಇವರು ಆಗಮಿಸಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾದ ಸ್ವಾಗತ. ಇವರಿಗೆ ಹರಿಣಿ ಶೇಖರ್ ಶಾಂತಿಮಾರ್ ಮೇಡಮ್ ಬನ್ನಿ. ಇವರಿಗೆ ಸಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಹೇಳ್ತಾ ಇದ್ದೇನೆ. ಹರಿಣಿ ಶೇಖರ್ ಶಾಂತಿಮಾರ್. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮಕ್ಕೆ ಶ್ರೀ ಭೀಮಭಟ್ ಅಧ್ಯಕ್ಷರು, ಭಜನಾ ಮಂಡಳಿ ಹಾಗೂ ಬ್ರಹ್ಮಕಲಶ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಅಡಿಗೆಯ ಜವಾಬ್ದಾರಿಯನ್ನು ಹೊತ್ತವರು. ಇವರಿಗೆ ನಮ್ಮೆಲ್ಲರ ಪರವಾದ ಆದರಣೀಯ ಸ್ವಾಗತ. ಇವರಿಗೆ ಮನೋಜ್ ಎಣ್ಣತ್ತೋಡಿ, ಇವರು ಬಂದು ಸಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ತಿದ್ದಾರೆ. ಮನೋಜ್ ಎಣ್ಣತ್ತೋಡಿ.
ಸಭಾ ಕಾರ್ಯಕ್ರಮಕ್ಕೆ ಶ್ರೀ ಪ್ರವೀಣ್ ಭಂಡಾರಿಪುರ, ಸಂಚಾಲಕರು ಚಪ್ಪರ ಸಮಿತಿ, ಬ್ರಹ್ಮಕಲಶ ಹಾಗೂ ಜೀರ್ಣೋದ್ಧಾರ ಸಮಿತಿ, ತಿರ್ಲೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಇವರು ಆಗಮಿಸಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾದ ಪ್ರೀತಿಯ ಸ್ವಾಗತ. ಇವರಿಗೆ ಸುರೇಶ್ ತಿರ್ಲೆ ಸರ್ ಬನ್ನಿ, ಇವರನ್ನು ಸಾಲು ಹಾಕಿ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕು ಅಂತ ಹೇಳ್ತೀನಿ. ಸುರೇಶ್ ತಿರ್ಲೆ ಅದೇ ರೀತಿ ಇಂದಿನ ಈ ಸಭಾ ಕಾರ್ಯಕ್ರಮಕ್ಕೆ ಶ್ರೀ ನೋಡಯ್ಯ ಪೂಜಾರಿ ಅಂಬರ್ಜೆ, ಭಜನಾ ಸಮಿತಿಯ ಸಂಚಾಲಕರು, ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ತಿರ್ಲೆ ಇವರು ಆಗಮಿಸಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾದ ಆದರಣೀಯ ಸ್ವಾಗತ. ಇವರನ್ನ ಸುಬ್ರಹ್ಮಣ್ಯ ಪೆಲೆತ್ತಿಮಾರ್ ಅವರು ಸಾಲು ಹಾಗೂ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕು. ಅದೇ ರೀತಿ ಇಂದಿನ ಈ ಸಭಾ ಕಾರ್ಯಕ್ರಮಕ್ಕೆ ಶ್ರೀ ವೆಂಕಪ್ಪಗೌಡ ಡೆಬ್ಬೇಲಿ, ಸಂಚಾಲಕರು ಕಾರ್ಯಾಲಯ ಸಮಿತಿ ಇವರು ಆಗಮಿಸಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾದ ಆತ್ಮೀಯ ಸ್ವಾಗತ. ಇವರನ್ನ ವೇದಕುಮಾರ್ ಜೈನ್ ಬನ್ನಿ ಸರ್, ಸಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಂತೇಳಿ ಕೇಳಿಕೊಳ್ತೀನಿ ಸರ್. ಅದೇ ರೀತಿ ಇಂದಿನ ಈ ಸಭಾ ಕಾರ್ಯಕ್ರಮಕ್ಕೆ ಶ್ರೀ ಮಾಧವ ಸರಳಾಯ ಆಡಳಿತ ಮುಕ್ತೇಸರರು, ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ತಿರ್ಲೆ ಇವರು ಆಗಮಿಸಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾದ ಗೌರವಪೂರ್ಣ ಸ್ವಾಗತ. ಅಂತೆಯೇ ಈ ಸಭೆಗೆ ಶ್ರೀ ಶಿವಾನಂದ್ ಕಾರಂತ್, ಬ್ರಹ್ಮಕಲಶ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಆಗಮಿಸಿದ್ದಾರೆ. ಇವರಿಗೂ ನಮ್ಮೆಲ್ಲರ ಪರವಾದ ಗೌರವಪೂರ್ಣ ಸ್ವಾಗತ. ಅಂತೆಯೇ ಈ ಸಭಾ ಕಾರ್ಯಕ್ರಮಕ್ಕೆ ಭಗವದ್ಭಕ್ತರು, ಮಾಧ್ಯಮ ಮಿತ್ರರು ಆಗಮಿಸಿದ್ದಾರೆ. ನಿಮಗೆ ನಮ್ಮೆಲ್ಲರ ಪರವಾದಂತಹ ಆತ್ಮೀಯ ಸ್ವಾಗತ. ಇಲ್ಲಿಗೆ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಹಲೋ, ಭಾಳ ಸೊಗಸಾಗಿ ಎಲ್ಲರನ್ನೂ ಕೂಡ ಸ್ವಾಗತಿಸಿದ್ದೀರಾ, ಭಾಳ ಸಂತೋಷ. ವೇದಿಕೆಯಲ್ಲಿರ್ತಕ್ಕಂತಹ ಗಣ್ಯರೇ, ಎದುರುಗಡೆ ನೀವು ಕಾಣ್ತಾ ಇದ್ದೀರಿ ವಿಶಾಲವಾದಂತಹ ಈ ಒಂದು ಚಪ್ಪರ. ಇದು ಒಂದು AC ರೂಮ್ ಥರ, ಹಾಲ್ ಥರ. ಇದರ ಮೇಲ್ಗಡೆ ಹಳ್ಳಿಯ ಪರಿಕರಗಳಿಂದ ನಮ್ಮ ಕಾರ್ಯಕರ್ತರು ಮಾಡಿರ್ತಕ್ಕಂತಹ ಅದ್ಭುತವಾದಂತಹ ಚಪ್ಪರ ಉಂಟು. ಅದು 2 ಅಂತಸ್ತಿನ ಚಪ್ಪರ. ಅಲ್ಲಿ ಕಾಣಬಹುದು ನೀವು ಪೆಂಟಾಗನ್ ಸ್ಟೈಲಿಯಲ್ಲಿ ಬಹಳ ಸುಂದರವಾಗಿರ್ತಕ್ಕಂತಹ ಹಸಿರುವಾಣಿಯನ್ನು ಪೇರಿಸ್ತಕ್ಕಂತಹ ಒಂದು ನಮ್ಮ ಕಾರ್ಯಕರ್ತರ ಶ್ರಮ ಅದರಲ್ಲಿ ಅಡಗಿದೆ. 2 ಗಂಟೆ ರಾತ್ರಿಯವರೆಗೆ ನಮ್ಮ ಕಾರ್ಯಕರ್ತರು ಇಲ್ಲಿ ಶ್ರಮಿಸುತ್ತಾರೆ. ವಿಶಾಲವಾಗಿರ್ತಕ್ಕಂಥ ಭೋಜನ ಶಾಲೆಗಳು, ಮೆಚ್ಚಲೇಬೇಕಾಗಿರ್ತಕ್ಕಂತಹ ಕಾರ್ ಪಾರ್ಕಿಂಗ್ ವ್ಯವಸ್ಥೆ, 15 ಕಡೆ ಕಾರ್ ಪಾರ್ಕಿಂಗಿಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದ್ದವರ ಎಲ್ಲ ಒಳಚಿಲುಗಳನ್ನು ಕೂಡ ಸುತ್ತಮುತ್ತ ಕೇಳಿಕೊಂಡು ಈ ವ್ಯವಸ್ಥೆ ಇಲ್ಲಿ ಸಾಗಿದೆ. ನೀವು ಈಗ ಬಂದಾಗ ಎಷ್ಟು ಜನ ಕಾರ್ ಪಾರ್ಕಿನ ಹತ್ತಿರ ನಿಮ್ಮನ್ನು ನಿರ್ದೇಶನ ನೀಡಲಿಕ್ಕಿದ್ದರ ಅಷ್ಟೇ ಜನ ನೀವು ತಿರುಗಿ ಹೋಗುವಾಗಲೂ ಕೂಡ ಅಲ್ಲಿ ಇರ್ತಾರೆ. ಇದು ಇಲ್ಲಿಯವರ ಶ್ರಮ. ಈ ದೇವಸ್ಥಾನದ ಬಗ್ಗೆ 1 ನಿಮಿಷ ಮಾತ್ರ ಮಾತನಾಡುತ್ತೇನೆ. 100 ವರ್ಷ ಹಳೆಯ ಇತಿಹಾಸ ಹೊಂದಿದಂತಹ ದೇವಸ್ಥಾನ ಇದು. ಎಲಿಕ್ಕಳ ಕೃಷ್ಣಶಬರಾಯ ಕುಟುಂಬಸ್ಥರು ಈ ಒಂದು ಅಶ್ವತ್ಥ ಮರ ಎದುರಿಗೆ ಕಾಣ್ತಾ ಇದ್ದೀರಿ, ಅದರ ಪಕ್ಕ ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಎಂಬುದು ಇತಿಹಾಸ. ಆರಂಭದಲ್ಲಿ ಕುಟುಂಬದ ಶ್ರೇಯಸ್ಸಿಗಾಗಿ ಸ್ಥಾಪಿಸಲ್ಪಟ್ಟಂತಹ ದೇವಸ್ಥಾನ ಇದಾಗಿತ್ತು. ಬಳಿಕ ಗ್ರಾಮದ ಜನತೆಯ ರಕ್ಷಣೆಗಾಗಿ ಅಭಯ ಹಸ್ತನಾದಂತಹ ಚತುರ್ಬಾಹು ವಿಷ್ಣುಮೂರ್ತಿ ಶಿಲಾ ವಿಗ್ರಹ ಸ್ಥಾಪನೆಯಾಯಿತು. ಶನಿದೋಷ ನಿವಾರಣೆಗೆ ಇಲ್ಲಿ ಅಶ್ವತ್ಥ ಪೂಜೆ ಮಾಡಿಸುತ್ತಾರೆ.
ನಂಬಿದ ಭಕ್ತರಿಗೆ ದೇವರು ಇಂಬು ಕೊಡುತ್ತಾರೆ ಅನ್ನುತ್ತಾರೆ. ಇಲ್ಲಿ ನಾಸ್ತಿಕರು ಬಂದರೆ ಆಸ್ತಿಕರಾಗುತ್ತಾರೆ. ಅಂತಹ ಅನೇಕ ಉದಾಹರಣೆಗಳಿವೆ. ಮನಃಶಾಂತಿ ಸಿಗುತ್ತದೆ, ವ್ಯಾಜ್ಯದಲ್ಲಿ ಜಯ ಗಳಿಸುತ್ತಾರೆ, ರೋಗ ನಿವಾರಣೆಯಾಗುತ್ತದೆ, ವಿವಾಹ ಸಿದ್ಧಿ ನೆರವೇರುತ್ತದೆ, ಸಂತಾನ ಲಾಭ ನೆರವೇರುತ್ತದೆ, ಕುಟುಂಬದಲ್ಲಿ ಸೌಹಾರ್ದತೆ ಹೆಚ್ಚುತ್ತದೆ ಎಂಬುದು ಇಲ್ಲಿಯ ಇತಿಹಾಸ. ಇದನ್ನೆಲ್ಲ ತಮ್ಮ ಗಮನಕ್ಕೆ ತಂದುಕೊಂಡು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪೂಜ್ಯರಾದಂತಹ ಸೂರ್ಯನಾರಾಯಣ ಕಶಕ್ಕೋಡಿ ಸರ್ ತಾವು ಉಪಸ್ಥಿತರಿದ್ದೀರಿ. ಸಾಧಾರಣ 40 ಕಿಲೋಮೀಟರ್ ದೂರದಿಂದ ತಾವು ಬಂದಿದ್ದೀರಿ. ರಾಜ್ಯ ಧಾರ್ಮಿಕ ಪರಿಷತ್ತಿನ ಮಾಜಿ ಸದಸ್ಯರು ತಾವು. ಬ್ರಹ್ಮಕಲಶೋತ್ಸವ ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ಇವರ ಮಾತಿಗೆ ಹೆಚ್ಚಿನ ಮಹತ್ವವಿದೆ. ಈ ಕಾರಣದಿಂದ ಎಲ್ಲ ಆಚೆ ಈಚೆ ಇರತಕ್ಕಂತಹ ನಮ್ಮ ಬಂಧುಗಳು ನಮ್ಮ ಈ ಒಂದು ಪ್ರಧಾನವಾಗಿರತಕ್ಕಂತಹ ಚಪ್ಪರದ ಕೆಳಗೆ ಮತ್ತೊಮ್ಮೆ ಆಸೀನರಾಗಿ ಅಂತ ಹೇಳಿ ಕೈ ಮುಗಿದು ಕೇಳಿಕೊಳ್ಳುತ್ತೇವೆ. ಪೂಜ್ಯರು ಬ್ರಹ್ಮಕಲಶೋತ್ಸವ ಆಚರಿಸುವಂತಹ ಈ ಶುಭ ಸಂದರ್ಭದಲ್ಲಿ ಹೆಚ್ಚಿನ ಮಹತ್ವ ಯಾಕೆ ಇದೆ ಅಂತ ಹೇಳಿದರೆ, ಅದು ದೇವರಿಗೆ ಪ್ರದಕ್ಷಿಣೆ ಬರುವುದಿರಬಹುದು, ಅದು ತೀರ್ಥ ಪ್ರಸಾದ ಸ್ವೀಕರಿಸಿರುವುದು, ಅಥವಾ ಸೇವನೆ ಹೇಗೆ ಮಾಡುವುದು ಎಂಬುದರ ಮೇಲೆ ಇರಬಹುದು, ಅದು ಆರತಿ ತೆಗೆದುಕೊಳ್ಳುವ ವಿಧಾನ ಇರಬಹುದು. ನಾವು ಯೂಟ್ಯೂಬ್ನಲ್ಲಿ ಎಲ್ಲ ಅವರ ವಿವರಣೆಗಳನ್ನು ಆಗಾಗ ಕೇಳುತ್ತೇವೆ. ಇಂತಹ ಮಹನೀಯರು ಒಂದೊಂದು ವಿಷಯದ ಮೇಲೆ ಮಾತನಾಡಿದರೆ ಬಹುಶಃ 1 ಗಂಟೆ ಮಾತನಾಡುವಂತಹ ಖ್ಯಾತ ಪಂಡಿತರು. ಪೂಜ್ಯರೇ, ನಿಮ್ಮ ಮಾತಿಗಾಗಿ ಈಗ ನಾವು ವೇದಿಕೆಯನ್ನು ಬಳಸಿಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ನಮ್ಮೊಂದಿಗೆ ಪತ್ರಕರ್ತರು ಕೂಡ ಬಂದಿದ್ದಾರೆ. ಸುದ್ದಿಯವರಿದ್ದಾರೆ, ವಿಜಯ ಕರ್ನಾಟಕದವರಿದ್ದಾರೆ, ವಿಜಯವಾಣಿಯವರಿದ್ದಾರೆ. ಎಲ್ಲರನ್ನು ನೇರ ಪ್ರಸಾರ ಕೂಡ ಸುದ್ದಿ ಮಾಧ್ಯಮದಿಂದ ಎಲ್ಲ ಊರುಗಳಿಗೆ ಪ್ರಸಾರ ಆಗ್ತಾ ಇದೆ. ಮತ್ತೊಮ್ಮೆ ಈಗ ಉಪನ್ಯಾಸ ಕೇಳೋಣ. ಸಭೆ ನಿಶ್ಶಬ್ದವಾಗಿರಬೇಕು. ಹರಿ ಓಂ. ವಿಷ್ಣುಮೂರ್ತೆ ಪ್ರಸೀದನಃ ಅತಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ಒಂದೇ ಭಾರತ ಮಾತರಂ. ಅಗ್ರಾಸೀನರಾಗಿರುವಂಥ ಅಭ್ಯಾಗತರಿಗೂ ಸೇರಿರುವಂಥ ಎಲ್ಲ ಸಹೃದಯಿ ಬಂಧು ಭಗಿನಿಯರಿಗೂ ನನ್ನ ಹೃತ್ಪೂರ್ಣ ವಂದನೆಗಳು. ಮೊದಲನೇದಾಗಿ ಒಂದು ವ್ಯವಸ್ಥಿತವಾದ ಪ್ರಬುದ್ಧ ಕಾರ್ಯಕ್ರಮದ ಆಯೋಜನೆಗಾಗಿ ನಿಮಗೆ ಕೃತಜ್ಞತೆಗಳು. ನನಗೆ ಗೊತ್ತಿದೆ, ಇಷ್ಟು ಜನ ಹಿರಿಯವರನ್ನೆಲ್ಲ ಕೂತ್ಕೊಳ್ಳಿಸಿಕೊಂಡು ಧಾರ್ಮಿಕ ಉಪನ್ಯಾಸ ಕೇಳುವಂಥ ಸಮಯ ಅಲ್ಲ ಅಂತ. ನನಗೆ ಮಾತಾಡಲಿಕ್ಕೆ ಇಷ್ಟ ಇದೆ ಅಂತಲೂ ಅಲ್ಲ, ಆದರೆ ಅನಿವಾರ್ಯ. ಆಯೋಜಕರ ಏನೋ ಒಂದು ಮನಸ್ಥಿತಿ ಇರ್ತದೆ. ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಯಾವುದನ್ನು ಜನರಿಗೆ ಕೊಡಬೇಕು ಅಂತ ಅಪೇಕ್ಷೆ ಇರಲಿಕ್ಕೂ ಸಾಕು. ಗಂಟೆಗಟ್ಟಲೆ ನಿಮಗೆ ಕೇಳಲಿಕ್ಕೆ ಆಗ್ತದಾ ಇಲ್ವಾ? ಒಂದು ಸ್ವಲ್ಪ ಆದರೂ, 1-2 ತುತ್ತಾದರೂ ತಿನ್ನಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಹೆತ್ತ ತಾಯಿ ಯಾವುದು ಮಗುವಿಗೆ ಪಥ್ಯ ಆಗ್ತದೆ ಅಂಥದ್ದನ್ನು ಬಲಾತ್ಕಾರವಾಗಿ ಹೇಗೆ ತಿನ್ನಿಸ್ತಾಳ, ಅದೇ ರೀತಿ ಒಂದು ಸ್ವಲ್ಪ ವಿಷಯ ಆದರೂ ಕೊಡಬೇಕು ಅನ್ನುವಂಥ ಭಾವದಿಂದ ಈ ಕಾರ್ಯಕ್ರಮದ ಆಯೋಜನೆ ಮಾಡಿ ಅದರ ಜೊತೆಯಲ್ಲಿ ಧಾರ್ಮಿಕ ಉಪನ್ಯಾಸ ಅಂತ ಇಟ್ಟುಕೊಂಡಿದ್ದಾರೆ ಅನ್ನುವಂಥದ್ದು ನನಗೆ ಗೊತ್ತಿದೆ. ಅದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಸ್ವಲ್ಪ ಹೊತ್ತು ಮಾತ್ರ ಸಮಯವನ್ನು ತಗೊಳ್ತೇನೆ ನಾನು. ದೇವಾಲಯದ ಪುನರ್ನಿರ್ಮಾಣ ಆಗಿ ಶತಮಾನಗಳಿಂದ, 10 ದಶಕ ಅಲ್ಲ ಶತಕಗಳಿಂದ ಆರಾಧನೆ ಮಾಡಿದಂತಹ ಅವರೊಂದು ಅಂದಾಜಿಗೆ ಹೇಳಿದರು ಇಷ್ಟು ವರ್ಷ ಇರ್ಬೋದು ಅಷ್ಟೇ ಅಂತ. ಆದರೆ ಹಿಂದೆ ಎಷ್ಟು ವರ್ಷಗಳಿಂದ ಇಲ್ಲಿ ದೇವಸ್ಥಾನ ಇತ್ತಾ, ದೇವರ ಆರಾಧನೆ ನಡೀತಾ ಇತ್ತಾ ನಮಗೆ ಗೊತ್ತಿಲ್ಲ. ನಮಗೆ ಮಹಾವಿಷ್ಣುಮೂರ್ತಿಯ ಸಾನ್ನಿಧ್ಯ ಇವತ್ತು ನಾವು ಲೆಕ್ಕ ಹಾಕಿದ ಹಾಗೆ 1 ವರ್ಷಕ್ಕೆ 365 ದಿನ ಅಂತ ಲೆಕ್ಕ ಹಾಕ್ತಾ ಹೋದರೆ ಸಾಮಾನ್ಯ ಒಂದು ಕಾಲಗಣನ ಪದ್ಧತಿ ಅದು ನಮ್ಮ ಪರಂಪರೆದು. 4,32,000 ವರ್ಷಗಳು ಕಳೆದ್ರೆ ಅದಕ್ಕೆ ಒಂದು ಯುಗ, ಈಗ ನಡೀತಾ ಇರುವಂಥ ಯುಗ ಕಲಿಯುಗ ಅಂತ ಹೆಸರು. ಇದರ 2 ಪಟ್ಟು 4,32,000 ವರ್ಷಗಳ 2 ಪಟ್ಟು ಹಿಂದಿನ ಯುಗ ಇತ್ತು, ಕೃಷ್ಣ ಇದ್ದಂಥ ಯುಗ, ದ್ವಾಪರ ಅಂತ ಕರಿತೇವೆ ಅದನ್ನು. ಅದಕ್ಕೆ ಮತ್ತೆ ಕಲಿಯುಗದಷ್ಟು ವರ್ಷಗಳನ್ನು ಸೇರಿಸಿದರೆ ಅದು ತ್ರೇತ, ಅದಕ್ಕೆ ಮತ್ತು ಕಲಿಯುಗದಷ್ಟು ಸಮಯವನ್ನು ಸೇರಿಸಿದರೆ ಅದು ಕೃತಯುಗ, ಸತ್ಯಯುಗ ಆಗ್ತದೆ. ಈ 4 ಯುಗಗಳನ್ನು ಒಟ್ಟು ಸೇರಿಸಿದರೆ ಮಹಾಯುಗ ಅಂತ ಕರಿತೇವೆ.
ಒಂದು ಮಹಾಯುಗ ಅಂದರೆ 43,20,000 ವರ್ಷಗಳಾಗ್ತದೆ. ಇಂತಹ ಮಹಾಯುಗಗಳನ್ನು 21 ಸಲ ಕಳೆದಾಯಿತು ಅಂತಾದರೆ ಅದಕ್ಕೆ ಮನ್ವಂತರ ಅಂತ ಹೆಸರು. ದೊಡ್ಡ ಸಂಖ್ಯೆ ಇದು. 43,20,000 ವರ್ಷಗಳು 71 ಬಾರಿ ಕಳೆದು ಹೋದರೆ ಅದಕ್ಕೆ ಕಲ್ಪ ಅಂತ ಕರೆಯುವಂಥದ್ದು. ಒಂದು ಸಲ ಕಲ್ಪ ಪೂರ್ತಿ ಆಯಿತು ಅಂತಾದರೆ ಅದರ ಕೊನೆಗೆ ಈ ಜಗತ್ತಿರುವುದಿಲ್ಲ. ಕಲ್ಪಾಂತದಲ್ಲಿ ವಡವಾಗ್ನಿ ಎದ್ದು ಬಂದು ಎಲ್ಲ ದಹನ ಮಾಡುವ ಸಾಧ್ಯತೆಗಳಿವೆ. ಅಥವಾ ಜಲಪ್ರಳಯ ಆಗಿ ಜಗತ್ತಲ್ಲಿ ನಾವು ಕಾಣುವಾಗ 3 ಭಾಗದಷ್ಟು ಈಗ ಸಮುದ್ರದಿಂದ ಆವೃತವಾಗಿದೆ, ಒಂದು 25% ಕಾಲು ಭಾಗದಷ್ಟು ಏನು ಭೂಮಿ ಮೇಲೆ ಕಾಣುತ್ತದೆ, ಈ ಭೂಮಿ ಕೂಡ ನೀರಿನಿಂದ ಆವೃತವಾಗ್ತದೆ. ಯಾವುದೇ ಜೀವ ಜಗತ್ತು ಇಲ್ಲ. ಯಾವುದನ್ನೆಲ್ಲ ಪುರಾಣದಲ್ಲಿ ನಾವು ಕಥೆಗಳನ್ನೆಲ್ಲ ಕೇಳಿದ್ದೇವಾ ಅದೇ ರೀತಿ ಮತ್ತೆ ಆ ಸ್ಥಿತಿ ಬರ್ತದೆ. ಮತ್ತೆ ಪುನಃ ಸೃಷ್ಟಿಯಾಗಬೇಕು. ಅದು ಸಮುದ್ರ ಮಥನ ಇರ್ಬೋದು, ಎಲ್ಲವೂ ಆನಂತರ ನಡೆದು ಬರಬೇಕು. ಯಾವುದೇ ಜೀವ ಈ ಜಗತ್ತಲ್ಲಿ ಇಲ್ಲ ಅನ್ನುವಂತಹ ದಿನದಲ್ಲಿ ನಾವು ದೇವಿ ಮಹಾತ್ಮೆ ಎಲ್ಲ ಯಕ್ಷಗಾನ ನೋಡಿದವರಿಗೆ ನಮಗೆ ಗೊತ್ತಿರ್ತದೆ. ಆರಂಭ ಆಗುವುದಲ್ಲಿಂದಲೇ ಮಧುಕೈಟವರಿಂದ. ಆಗ ಜಗತ್ತಲ್ಲಿ ಯಾರಿರ್ತಾರೆ ಅಂತ ಎಲ್ಲ ಕಡೆ ನೀರು ಮಾತ್ರ ತುಂಬಿರ್ತದೆ. ಆಗ ಜಗತ್ತಲ್ಲಿರುವ ಒಬ್ಬನೇ ಒಂದೇ ಶಕ್ತಿ, ಅದು ಒಳಗಿದ್ದಂಥವ ಮಹಾವಿಷ್ಣು ಮೂರ್ತಿ. ಅವನನ್ನು ಸ್ತುತಿ ಮಾಡುವಂಥದ್ದಿದೆ ನಾವು. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ. ಯಾವ ರೂಪದಲ್ಲಿದ್ದವ ಅಂತ ಕೇಳಿದರೆ ಒಂದು ಪುಟ್ಟ ಮಗುವಿನ ರೂಪದಲ್ಲಿ ಆಲದೆಲೆಯ ಮೇಲೆ ಮಲಗಿದ್ದ. ಆಲದೆಲೆ ನೀರಲ್ಲಿ ಎಲ್ಲ ಕಡೆ ನೀರಿತ್ತು, ನೀರಿನ ಮೇಲೆ ಒಂದು ಆಲದೆಲೆ ತೇಲ್ತಾ ಇತ್ತು. ಆಲದೆಲೆ ಅಂದರೆ ಮಹಾಲಕ್ಷ್ಮಿ ಆಲದೆಲೆಯ ರೂಪದಲ್ಲಿ ಅಲ್ಲಿ ಇರುವಂಥದ್ದು, ಬೇರೆ ಯಾವುದೇ ಶಕ್ತಿ ಇಲ್ಲ. ಅದರ ಮೇಲೆ ಒಂದು ಪುಟ್ಟ ಕಂದನ ರೂಪದಲ್ಲಿ ತನ್ನ ಕಾಲನ್ನು ತನ್ನ ಕೈಗಳಿಂದ ಹಿಡಿದುಕೊಂಡು ಕಾಲಿನ ಹೆಬ್ಬೆರಳನ್ನು ಬಾಯಿಗೆ ಹಾಕಿ ಚೀಪ್ತಾ ಇರುವಂತಹ ರೂಪದಲ್ಲಿ ಒಬ್ಬ ಮಗು ಇರ್ತಾನೆ. ಆತ ಮಹಾವಿಷ್ಣುವ, ಜಗತ್ತಿನ ಮೂಲ ಶಕ್ತಿ ಈತ. ಇಡೀ ಜಗತ್ತನ್ನು ನಿಯಾಮನೆ ಮಾಡುವವನು ಅವನೇ. ಅಂತಹ ಮಹಾವಿಷ್ಣುವನ್ನ ಆರಾಧನೆ ಮಾಡಿಕೊಂಡು ಬಂದಂತಹ ಒಂದು ಪುಣ್ಯಕ್ಷೇತ್ರ. ಅದರ ಮತ್ತೆ ಯಾರಿಗೆ ಹೇಗೆ ಪ್ರೇರಣೆ ಕೊಟ್ಟಿತೋ ಗೊತ್ತಿಲ್ಲ, ಅವನಿಗೆ ಯಾರ ಕೈಯಿಂದ ಯಾವ ಕಾಲಕ್ಕೆ ಯಾವುದನ್ನು ಮಾಡಿಸಬೇಕೋ ಅದನ್ನು ಅವನೇ ಮಾಡ್ತಾನೆ. ನಮ್ಮದೊಂದು ಶ್ಲೋಕ ಎಲ್ಲ ಕಡೆಯಲ್ಲಿ ಹೇಳ್ತೇವೆ ನಾವು, ಶಾಲೆಗಳಲ್ಲೆಲ್ಲ ಮಕ್ಕಳಿಗೂ ಅದನ್ನು ಹೇಳಿಕೊಡ್ತೇವೆ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ. ಎಲ್ಲವೂ ಬ್ರಹ್ಮವೇ ಜಗತ್ತು. ಸರ್ವಂ ಖಲ್ವಿದಂ ಬ್ರಹ್ಮ. ಬೇರೆ ಏನಿದೆ ಈ ಜಗತ್ತಿನಲ್ಲಿ? ನಾವು ಕಣ್ಣಿಗೆ ಏನೆಲ್ಲ ಕಾಣ್ತೇವೆ ಇದೆಲ್ಲವೂ ಕೂಡ ಆತನೇ. ಹಾಗಾದರೆ ಬ್ರಹ್ಮ ಅರ್ಪಣಂ ಒಂದು ಉದಾಹರಣೆ ಕೊಟ್ಟು ನಮ್ಗೆ ಅರ್ಥ ಆಗಲಿಕ್ಕೆ ಹೇಳ್ತಾರೆ. ಒಂದು ಯಾಗ ಮಾಡ್ತೇವೆ ಅಂತ ಇಟ್ಟುಕೊಳ್ಳಿ, ಹೋಮ ಮಾಡ್ತೇವೆ ಅಂತ. ಅಲ್ಲಿ ತುಪ್ಪವನ್ನು ಹೋಮಕ್ಕೆ ಹಾಕಬೇಕು ಅಂತಾದರೆ ಒಂದಿಷ್ಟು ದೊಡ್ಡ ಸುರುಕ್ ಅಥವಾ ಸುರುವ ಅಂತ ಒಂದು ಚಮಚದ ಹಾಗೆ ಉದ್ದದನ್ನು ತಗೊಳ್ತೇವೆ, ಸುರುವ. ಆ ಸುರುವ ಅಂದರೆ ನಾವು ಮರದಿಂದ ಮಾಡಿದ್ದು, ಇನ್ನೇನೋ ನಾವು ಬೆಳ್ಳಿಯಿಂದ ಮಾಡಿದ್ದು, ಚಿನ್ನದಿಂದ ಮಾಡಿದ್ದು ಯೋಚಿಸಲಿಕ್ಕಿಲ್ಲಂತೆ. ಬ್ರಹ್ಮ ಅರ್ಪಣಂ, ಯಾವ ನಿನ್ನ ಕೈಯಲ್ಲಿ ಹಿಡ್ಕೊಂಡ ಅರ್ಪಣ ಇದೆಯೋ ಅದೇ ದೇವರು. ಬ್ರಹ್ಮ ಹವಿಹಿ, ಅದರಲ್ಲಿ ತುಪ್ಪ ತೆಕೊಂಡೇವು ಅಂತ ಇಟ್ಟುಕೊಳ್ಳಿ. ಆ ತೆಕೊಂಡಂತಹ ತುಪ್ಪವೂ ಕೂಡ ಬ್ರಹ್ಮನೇ, ಪರಬ್ರಹ್ಮನೇ. ಬ್ರಹ್ಮಾಗ್ನೌ, ಯಾವುದರಲ್ಲಿ ಹೋಮ ಮಾಡ್ತೇವೆ, ಅಗ್ನಿಯನ್ನು ಉರಿಸಿ, ಸಾಮಾನ್ಯ ಅಗ್ನಿ 3 ರೀತಿಯ ಅಗ್ನಿಗಳಿಗೆ, ಆಹವನೀಯ ಅಗ್ನಿ, ಗಾರ್ಹಪತ್ಯ ಅಗ್ನಿ, ದಕ್ಷಿಣಾಗ್ನಿ ಅಂತ. ಅಗ್ನಿಗೆ ಸಂಸ್ಕಾರ ಮಾಡಿ ಆಜ್ಯದಿಂದ ಆಹುತಿ ಕೊಡುವಂಥದ್ದು ಆಹವನೀಯ ಅಗ್ನಿ. ಆ ಆಹವನೀಯ ಅಗ್ನಿ ಅಂತ ಹೇಳಿದರೆ ನಮ್ಮ ಹಿರಿಯರು ವೇದದಲ್ಲಿ ಹೇಳಿದಂಥ ಮಾತು ಕೇಳಿ ನಮಗೆ ಗೊತ್ತಿದೆ. ಅಗ್ನಿಂ ದೂತಂ ಋಣೀಮಹೆ, ಅಗ್ನಿಗೆ ಸಂಸ್ಕಾರ ಆಜ್ಯದಿಂದ ಸಂಸ್ಕಾರ ಮಾಡಿದಾಗ ಅದು ಆಹವನೀಯ ಅಗ್ನಿಯಾಗಿ ಬದಲಾವಣೆ ಆಗ್ತದೆ. ಅಂತಹ ಅಗ್ನಿಂ ದೂತಂ, ಅಗ್ನಿಯಲ್ಲಿ ನೀವು ಯಾವುದಾದ್ರೂ ಆಹುತಿ ಕೊಟ್ಟರಿ ಅಂತಾದರೆ ಅದು ಯಾವ ದೇವರ ಉದ್ದೇಶವಾಗಿ ಆಹುತಿಯನ್ನು ಕೊಟ್ಟಿದ್ದೀರಾ ಆಯಾ ದೇವತೆಗಳಿಗೆ ಕೊಂಡೋಗಿ ತಲುಪಿಸುವಂತಹ ಜವಾಬ್ದಾರಿ ಒಬ್ಬ ದೂತನ ಕೆಲಸ, ಒಬ್ಬ ಪೋಸ್ಟ್ ಮ್ಯಾನ್ ಮಾಡುವಂತಹ ಕೆಲಸ. ಅಂತಹ ಕೆಲಸವನ್ನು ಅಗ್ನಿಂ ದೂತಂ, ಅಗ್ನಿ ಯಜ್ಞೇಶ್ವರ ಮಾಡ್ತಾನೆ. ದುರ್ಗೆಗೆ, ವಿಷ್ಣುಗೆ, ಯಾವ ದೇವರಿಗೆ ಬೇಕಾದರೂ ಅಗ್ನಿಯಲ್ಲಿ ಆಹುತಿ ಕೊಡುವಂಥದ್ದು. ಹಾಗಾದರೆ ನೀನು ಆಹುತಿ ಕೊಟ್ಟ ಅರ್ಪಣವೂ ಬ್ರಹ್ಮ, ಅದು ದೇವರೇ. ಅದರಲ್ಲಿ ತುಂಬಿಸಿದಂತಹ ತುಪ್ಪವ ಇನ್ಯಾವುದೋ ದ್ರವ್ಯ ಇದ್ರೆ ಅದು ಭಗವಂತನೇ. ಹೋಮಿಸಿದ್ದು ಯಾವುದರಲ್ಲಿ, ಬ್ರಹ್ಮಾಗ್ನೌ, ಅದು ಕೂಡ ದೇವರೇ. ಬ್ರಹ್ಮ ಎಂಬ ಅಗ್ನಿ ಆ ರೂಪದಲ್ಲಿ ಕಾಣ್ತಾನಷ್ಟೇ. ಆಹುತಿ ಕೊಟ್ಟದ್ದು ಯಾರು ಅಂತ ಅಲ್ಲಿ ನಾನು ಅನ್ನುವ ಭಾವ ಇಲ್ಲ. ಆ ಶಾಸ್ತ್ರದ ಮಾತಿದೆಯಲ್ಲ, ನಾನು ನಾನೆಂದು ಹೇಳದಿರಿ, ಆ ನಾನು ನೀನಲ್ಲ, ಅದು ನಾನು. ಇಡೀ ಜಗತ್ತನ್ನೇ ನಿಯಾಮನೆ ಮಾಡ್ತಾನಲ್ಲ ಅವ ನಾನು. ಆ ನಾನು ಎಲ್ಲಿವರೆಗೆ ನಮ್ಮ ದೇಹದ ಒಳಗಿರ್ತದ ಅಲ್ಲಿವರೆಗೆ ನಾನು ಅಂತ ನಾವು ಕರೆಯೋದು. ಒಂದು ದಿನ ಅದು ನಿಂತು ಹೋದರೆ, ಆ ಉಸಿರು ನಿಂತರೆ ಆಗ ನಾನಿಲ್ಲ, ಆಗ ಹೆಣ. ಹಾಗಾದರೆ ನಾನು ಯಾರು?
ಅದು ಅವನೇ ಬ್ರಹ್ಮ. ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ, ಆಹುತಿ ಕೊಟ್ಟವನು ಕೂಡ ಬ್ರಹ್ಮನೇ. ಸರಿ, ಅದು ಸುಟ್ಟಿತು, ಮತ್ತೆ ಅದನ್ನು ಭಸ್ಮ ಮಾಡಿತು. ಎಲ್ಲಿ ಹೋಗ್ತದೆ ಅದು? ಬ್ರಹ್ಮ ಇವ ತೇನ ಗಂತವ್ಯಂ, ಬ್ರಹ್ಮ ಕರ್ಮ ಸಮಾಧಿನ. ಹಾಗಾದರೆ ಇಡೀ ಜಗತ್ತೇ ಅವನದ್ದು. ನಾವು ಸುಮ್ಮನೆ ನಮಗೆ ನೋಡಬೇಕಾದ್ರೆ ನಿನ್ನ ಅಲ್ಲಿ ಒಂದು ಉಪ್ಪಿನ ಕುದ್ದೂರಿನವರದೊಂದು ಇದು ನೋಡಿದೆ, ಲಂಕಾದಹನ ಅಂತ ಪ್ರಸಂಗ, ಯಕ್ಷಗಾನ, ಹಗ್ಗ ಹಾಕಿ ಬೊಂಬೆ ಆಟ ಅವರದ್ದು. ನಾವು ಹನುಮಂತ ಹಾರಿದ ಎಷ್ಟು ಚಂದ ಹಾರ್ತಾನೆ, ಎಲ್ಲವೂ ನೋಡುವುದು ನಾವು. ಜೀವನ ಅಂದರೆ ಹಾಗೆ ಅಂತ, ಬೊಂಬೆ ಆಟದ ಹಾಗೆ. ನಮಗೆ ಯಾರೋ ಹಾರಿದಾಯ ಕಾಣುತ್ತದೆ, ಏನೋ ಎಲ್ಲ ಮಾಡಿದಾಯ, ಯಾವುದೂ ಅಲ್ಲ. ಮೇಲೆ ನಮಗೆ ಕಾಣುವುದಿಲ್ಲ ಅಷ್ಟೇ, ಮೇಲೆ ಪರದೆ ಹಾಕಿ ಮೇಲೆ ಒಬ್ಬ ನಿಂತುಕೊಂಡು ಆಡಿಸ್ತಾ ಇದ್ದಾನೆ. ಇಡೀ ನಮ್ಮ ಜಗತ್ತು ಇದೇ ಸೃಷ್ಟಿ. ನಾವು ಇಲ್ಲಿ, ನಾನು ಕೈ ಎತ್ತಿದೆ ಅಂತ ನಾನು ಯೋಚನೆ ಮಾಡಿದೆ, ಇಷ್ಟು ಒಳ್ಳೆ ದೇವಸ್ಥಾನ ಮಾಡಿದೆವು, ಬ್ರಹ್ಮಕಲಶ ಮಾಡಿದೆವು, ನಾವು ತಿಳ್ಕೊಳ್ಳಿಕ್ಕಿಲ್ಲ ಅಂತೆ. ಯಾಕಂದರೆ ಅವನು ನಮ್ಮ ಮುಖಾಂತರ ಬೊಂಬೆಯಾಟದ ಹಾಗೆ ನಮ್ಮನ್ನೆಲ್ಲ ಕುಣಿಸ್ತಾ ಇದ್ದಾನೆ. ನಮ್ಮ ಕೈಯಲ್ಲಿ ಈತನಿಗೆ ಬ್ರಹ್ಮಕಲಶವನ್ನು ಅವ ಮಾಡಿಸಿದ್ದಾನೆ ಅನ್ನುವ ಭಾವ ಒಳಗೆ ಸ್ಥಾಯಿಯಾಗಿ ಉಳಿದಾಗ ನಾವು ಮಾಡಿದ ಸತ್ಕರ್ಮ ಸಾರ್ಥಕ ಆಗ್ತದಂತೆ. ಊರಿನವರನ್ನು ಎಲ್ಲರನ್ನ ಒಟ್ಟು ಸೇರಿಸಿ ದೇವಸ್ಥಾನದ ಪುನರ್ನವೀಕರಣ ಆಗಿ ಯಾವುದು ಜೀರ್ಣಾವಸ್ಥೆಯಲ್ಲಿ ಬಂದಾಗ ಅದನ್ನು ಜೀರ್ಣೋದ್ಧಾರ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಅಂತ. ಪುರಾಣಗಳಲ್ಲಿ, ವಿಷ್ಣು ಪುರಾಣದಲ್ಲಿ, ಬ್ರಹ್ಮವೈವರ್ತ ಪುರಾಣದಲ್ಲೆಲ್ಲ ಕೆಲವು ವಾಕ್ಯಗಳು ಸಿಗ್ತದೆ ನಮಗೆ. ಚಿಕೀಶೋರ್ ದೇವಧಾಮಾದಿ ಸಹಸ್ರ ಜನಿಪಾಶನುತು. ಒಂದು ದೇವಸ್ಥಾನ ಜೀರ್ಣಾವಸ್ಥೆಗೆ ಬಂದಿದೆ, ಇದನ್ನು ಮತ್ತೆ ನಾನು ಬ್ರಹ್ಮಕಲಶ ಮಾಡಬೇಕು, ಪುನಃ ಪ್ರತಿಷ್ಠಾದಿ ಸತ್ಕರ್ಮಗಳನ್ನು ಮಾಡಿ ನಿತ್ಯ ನಿರಂತರ 3 ಹೊತ್ತು ಪೂಜೆ ನಡೆಯುವ ಹಾಗೆ ಮಾಡಬೇಕು ಅಂತ ಹೇಳಿ ನೀನು ಸಂಕಲ್ಪ ಮಾಡುತ್ತಿ ಅಂತಾದರೆ ಬ್ರಹ್ಮಕಲಶ ಮಾಡುವುದಲ್ಲ, ಜೀರ್ಣೋದ್ಧಾರ ಮಾಡುವುದಲ್ಲ. ನಾನು ಮಾಡಬೇಕಿದನ್ನು ಅಂತ ಸಂಕಲ್ಪ ಮಾಡಿದ ತಕ್ಷಣ, ಚಿಕೀಶೋ ಮಾಡಬೇಕು ಅಂತ ಯೋಚನೆ ಮಾಡಿದ ತಕ್ಷಣ ಸಹಸ್ರ ಜನಿಪಾಶನದು, 1000 ಜನ್ಮದಲ್ಲಿ ನೀನು ಮಾಡಿದ ಪಾಪ ಹ್ರಾಸ ಆಗ್ತದೆ, ಕಳೆದು ಹೋಗ್ತದೆ, ತೊಳೆದು ಹೋಗ್ತದೆ. ಅಂದರೆ ಯಾವುದೋ ಪುಣ್ಯದ ಕಾರ್ಯ ಇದು, ಅನಿವಾರ್ಯವಾಗಿ ಮಾಡಲೇಬೇಕಾದ್ದು ಅಂತ ನೆನಪಿಸ್ತದೆ. ಪತಿತಂ ಅದು ಬ್ರಹ್ಮವೈವರ್ತದ ಮಾತು ಅಂತ ಕಾಣುತ್ತದೆ. ಪತಿತಂ ಪತಮಾನಂತೂ ತಥಾರ್ಧ ಪತಿತಂದರಹ. ಪತಿತಂ ಅಂದರೆ ಪೂರ್ತಿ ಹಾಳಾದ ದೇವಸ್ಥಾನ, ಪೂರ್ತಿ ಜೀರ್ಣಾವಸ್ಥೆಗೆ ಬಂದಿದೆ. ಪತಮಾನಂ ಇನ್ನೇನು ಇದು ಹಾಳಾಗ್ತದೆ ದೇವಸ್ಥಾನ ಅಂತ ಗೊತ್ತಾದಾಗ, ಅರ್ಧ ಪತಿತಂ ಸ್ವಲ್ಪ ಹೋಗಿದೆ ಅಂಥ ದೇವಾಲಯಗಳು. ಅಂತಹ ಕ್ಷೇತ್ರದ ಪುನರ್ನವೀಕರಣ ಮಾಡಿ ಬ್ರಹ್ಮಕಲಶ ಮಾಡಿದೆವು ಅಂತಾದರೆ ಪ್ರಾಪ್ನೋತಿ ದ್ವಿಗುಣಂ ಫಲಂ. ಒಂದು ಹೊಸ ದೇವಸ್ಥಾನದ ನಿರ್ಮಾಣ ಮಾಡಿ ಒಂದು ಹೊಸ ದೇವಸ್ಥಾನವನ್ನು ಕಟ್ಟಿ ಆ ದೇವಸ್ಥಾನಕ್ಕೆ ಬ್ರಹ್ಮಕಲಶ ಮಾಡಿ ನಿತ್ಯ 3 ಹೊತ್ತು ಪೂಜೆ ನಡೆಯುವ ಹಾಗೆ ನಾವು ಮಾಡಿದರೆ ನಮಗೆ ಏನು ಫಲ ಸಿಗ್ಬೋದೋ ಅಂತಹ ದೇವಸ್ಥಾನ ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿದ ಫಲವನ್ನು ಈ ಜೀರ್ಣೋದ್ಧಾರದಲ್ಲಿ ತೊಡಗಿಸಿಕೊಂಡ ಪ್ರತಿ ಒಬ್ಬನಿಗೂ ದೇವರು ಅನುಗ್ರಹ ಮಾಡ್ತಾನೆ, ಒಬ್ಬೊಬ್ಬನಿಗೆ ಆ ಫಲವನ್ನು ಕೊಡ್ತಾರಂತೆ. ಅಂದರೆ ಎಷ್ಟು ಮಹತ್ತರವಾದಂತಹ ಕೆಲಸ ಇದು ಬ್ರಹ್ಮಕಲಶ ಮಾಡುವಂಥದ್ದು ಅಂತ ಹೇಳಿದರೆ, ಜೀರ್ಣೋದ್ಧಾರದ ಕೆಲಸ ಮಾಡುವಂಥದ್ದು ಹೇಳಿದರೆ ನಮಗೆ ಗೊತ್ತಿಲ್ಲ ಆ ಸಾನ್ನಿಧ್ಯ ಏನು ಅಂತ. ಯಾರೋ ಹಿಂದಿನವರು ಅದನ್ನು ಗುರುತಿಸಲಿಕ್ಕೆ ಸಾಧ್ಯ ಇದ್ದವರು ಇಂತಹ ಕ್ಷೇತ್ರದ ನಿರ್ಮಾಣ ಮಾಡಿ ಅಲ್ಲಿ ಯಾವ ಯಾವ ದೇವತಾ ಸ್ವರೂಪ ಇದೆ ಆ ರೂಪವನ್ನು ಅವರೊಂದು ಮೂರ್ತಿಯ ಕಲ್ಲ ಯಾವುದೋ ಒಂದು ಪ್ರತಿಷ್ಠೆ ಮಾಡಿಟ್ಟು ಇಲ್ಲಿ ಪೂಜೆ ಮಾಡಿ ಅಂತ ಸೂಚನೆ ಕೊಟ್ಟು ಹೋದ್ದು. ಅಂತಹ ಯಾರದ್ದೋ ಕೈಯಿಂದ, ಮಹಾತ್ಮರ ಕೈಯಿಂದ ಪ್ರತಿಷ್ಠೆ ಆಗಿ ಆರಾಧನೆ ಮಾಡಿದಂಥ ದೇವಸ್ಥಾನದ ಪುನರ್ನವೀಕರಣ ಮಾಡಿದ್ದೇವೆ, ಬ್ರಹ್ಮಕಲಶ ಆಗಿದೆ. ಯಾವುದನ್ನು ನೆನಪಿಟ್ಟುಕೊಳ್ಬೇಕು, ಇದೆಲ್ಲ ಬೋಡು ನಂಡ ಪೋಳಿ ಜನ ಬಡ್ಚಿ ಎಂಕ್ಲೆ ಸುತ್ತಮುತ್ತ ಏತು ದೇವಸ್ಥಾನ ಇಜ್ಜಿ, ಯಾರೂ ಹೇಳುವ ಹಾಗಿಲ್ಲ ಅಂತೆ. ಕೆಲವನ್ನೆಲ್ಲ ನಾವು ಹಿಂದೂಗಳು ಹೇಗೆ ಜೀವನ ಮಾಡಬೇಕು ಅಂತ ಸನಾತನತೆಯ ಸ್ಪಷ್ಟ ನಿರ್ದೇಶ ಇದೆ. ಜೀವನದಲ್ಲಿ ನೀನು ಕೆಲವನ್ನ, ಇಡೀ ವೇದಗಳು ಹಿಂದೂ ಧರ್ಮಕ್ಕೆ ಆಧಾರ ಅಂತ. ನಮಗೆ ಮೂಲ ಗ್ರಂಥ ಯಾವುದು ಹಿಂದೂಗಳಿಗೆ, ಬೇರೆಯವರಿಗೆಲ್ಲ ನೀವು ಕೇಳಿದರೆ, ಬೇರೆ ಮತದವರಿಗೆ ಕೇಳಿದರೆ ಅವರು ಸ್ಪಷ್ಟ ಹೇಳ್ತಾರೆ. ಕ್ರಿಶ್ಚಿಯನ್ರು ಯಾವ ಗ್ರಂಥ ಬೇಕು ಎಲ್ರಿಗೂ ಗೊತ್ತುಂಟು, ಬೈಬಲ್ ಅದು ಅಂತ, ನಾವು ಉತ್ತರ ಕೊಡ್ತೇವೆ ಅಂತ, ಅವರಲ್ಲ ಅಂತ. ಮುಸಲ್ಮಾನರಿಗೆ ಮೂಲ ಗ್ರಂಥ ಯಾವುದು ಅಂತ ಕೇಳಿದರೆ ಕುರಾನ್ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಒಬ್ಬರ ಹತ್ರ ಯಾರತ್ತಾದರೆ ಹಿಂದೂಗಳ ಹತ್ರ ಹೋಗಿ ಕೇಳಿ, ಹಿಂದೂಗಳ ಮೂಲ ಗ್ರಂಥ ಯಾವುದು, ಯಾವ ಗ್ರಂಥದ ಆಧಾರದಲ್ಲಿ ನಮ್ಮ ಹಿಂದೂ ಧರ್ಮ ನಿಂತಿದೆ ಅಂತ ಕೇಳಿದರೆ ಒಂದಲ್ಲ 10 ಉತ್ತರಗಳು ಬರ್ತದೆ. ಕೆಲವರಿಗೆ ಅನ್ನಿಸ್ತದೆ ಭಗವದ್ಗೀತೆ ಇರ್ಬೋದು, ಭಗವದ್ಗೀತೆಯ ಆಧಾರದಲ್ಲಿ ಹಿಂದೂ ಧರ್ಮ ಇರುವುದು. ರಾಮಾಯಣ, ಮಹಾಭಾರತ ಅಥವಾ ಉಪನಿಷತ್ತುಗಳು, ವೇದಗಳು, ಪುರಾಣಗಳು. ಪುರಾಣ ಅಂದರೆ 10-18 ಪ್ರಧಾನ ಪುರಾಣ ಇದೆ, 100-120ಕ್ಕಿಂತ ಹೆಚ್ಚು ಉಪಪುರಾಣಗಳಿವೆ. ಬ್ರಹ್ಮಸೂತ್ರಗಳು, ಯಾವುದನ್ನ ಅಂತ ಹೇಳುವುದು? 1000 ಗ್ರಂಥಗಳು ನಮ್ಮ ಹಿಂದೂ ಧರ್ಮದಲ್ಲಿರುವ ಕಾರಣ ಹಿಂದೂ ಧರ್ಮಕ್ಕೆ ಮೂಲ ಗ್ರಂಥ ಯಾವುದು ಅನ್ನುವಂಥದ್ದು ಹೆಚ್ಚಿನವರಿಗೆ ಗೊತ್ತೇ ಇಲ್ಲ. ಆದರೆ ಸ್ಪಷ್ಟ ನಮಗೆ ಗೊತ್ತಿರಬೇಕಾದ್ದು ಏನು ಕೇಳಿದರೆ, ಹಿಂದೂ ಧರ್ಮ ನಿಂತಿರುವಂಥದ್ದು ವೇದದ ಆಧಾರದಲ್ಲಿ. ವೇದಗಳೇ ನಮಗೆ ಪರಮೋಚ್ಚ ಗ್ರಂಥ.
ಶ್ರುತಿ ಸ್ಮೃತಿ ವಿರೋಧೇತು ಶ್ರುತಿರೇವ ಗರೀಯಸಿ. ಯಾವುದಕ್ಕೆ ನಿಮಗೆ ಸಂಶಯ ಬಂದರೂ ಕೂಡ ವೇದದಲ್ಲಿ ಏನೇ ಹೇಳಿದೆ ಅನ್ನೋದರ ಮೇಲೆಯೇ ನಾವು ಜೀವನ ಮಾಡಬೇಕು. ಶ್ರುತಿ ಪಥದಲ್ಲಿ ಜೀವನ ಮಾಡಿ. ವೇದಗಳು ಅನ್ನುವಂಥದ್ದು ಯಾರೋ ಒಬ್ಬ ಪುರಾಣವನ್ನು ವೇದವ್ಯಾಸರು ಕೂತ್ಕೊಂಡು ಬರೆದ ಹಾಗೆ ಕಥೆಯಲ್ಲಿ ಕೇಳಿದೆವು, ಬರೆದದವರಂತೆ. ಇವನ ಹತ್ರ ಮಹಾಭಾರತಕ್ಕೆಲ್ಲಾಗುವ ಗಣಪತಿ ಹತ್ರ ಬರೆಸಿದ 1000 ಕಥೆಗಳನ್ನು ಕೇಳಿದೇವಲ್ಲ. ವೇದವ್ಯಾಸರು ಸ್ವತಃ 18 ಪುರಾಣಗಳನ್ನು ನಮಗೆ ಕಥೆಯ ರೂಪದಲ್ಲಿ ಹೇಳಿದ್ರಲ್ಲ. ಈ ರೀತಿಯಾಗಿ ಅಲ್ಲ ಅಂತ. ಈ ಜಗತ್ತಿನ ಸೃಷ್ಟಿಯಾಗಬೇಕಾದ್ರೆ ಅದರ ಒಟ್ಟಿಗೆ ಸೃಷ್ಟಿಯಾದಂಥದ್ದು ವೇದ ಮಂತ್ರಗಳು, ಸ್ಥಾಯಿಯಾಗಿರುವಂಥದ್ದು. ಅದು ಭಗವತ್ ಸೃಷ್ಟಿ. ಅದರ ಆಧಾರ ಅದನ್ನು ಕಂಡುಕೊಳ್ಳಲಿಕ್ಕೆ ಯಾರಿಗೆ ಸಾಧ್ಯ ಆಯಿತೋ ಅಂತಹ ತಪಸ್ವಿಗಳು, ಅಂತಹ ಮಂತ್ರದ್ರಷ್ಟಾರರು, ಅವರು ಬೇರೆಯವರಿಗೆ ಅದನ್ನು ತಿಳಿಸಿದ್ರು. ಇವತ್ತು ಅದನ್ನು ಗ್ರಂಥ ರೂಪದಲ್ಲಿ ಸಂಗ್ರಹ ಮಾಡಿ ವೇದವ್ಯಾಸರೇ ಪಾಲು ಮಾಡಿಕೊಟ್ಟ ಹಾಗೆ ಗದ್ಯ ರೂಪದಲ್ಲಿ, ಪದ್ಯ ರೂಪದಲ್ಲಿ, ಗದ್ಯ ರೂಪದಲ್ಲಿ ಇದ್ದದಕ್ಕೆ ಯಜುರ್ವೇದ ಅಂತಲೂ, ಪದ್ಯ ರೂಪದಲ್ಲಿ ಇದ್ದದಕ್ಕೆ ಋಗ್ವೇದ ಅಂತಲೂ, ಆ ನಂತರ ಯಾವುದನ್ನು ಋಗ್ವೇದ ಯಜುರ್ವೇದದಿಂದ ಸ್ವಲ್ಪ ಮಂತ್ರವನ್ನು ಹೇಕಿ ತೆಗೆದು ಯಾವುದನ್ನು ಶ್ರುತಿ ಸಹಿತವಾಗಿ ಹಾಡ್ಲಿಕ್ಕೆ ಆಗ್ತದ ಅದನ್ನು ಸಾಮವೇದ, ಸಾಮಗಾನ ಅಂತ ಕರಿತೇವೆ. ಅಥರ್ವ ಅನ್ನುವಂತಹ ಮಹರ್ಷಿಯಿಂದ ಬಂದು ಇದನ್ನು ಮೂರನ್ನು ಸೇರಿ ತ್ರಯಿ ಅಂತ ಹೆಸರು. ತ್ರಯಿ ಅಂದರೆ ವೇದಗಳು ಅಂತ. ಹಾಗಾದರೆ 4ನೇದಿದೆಯಲ್ಲ ಅಥರ್ವಣ ಅಂತ ಕೇಳಿದರೆ, ಅಥರ್ವ ಅನ್ನುವಂತಹ ಮಹರ್ಷಿಯಿಂದ ಅಧ್ಯಯನದ ಶಾಖೆಯಾಗಿ ಮತ್ತೆ ಬಂದಂತಹ ಮಂತ್ರಗಳನ್ನು ಸಂಗ್ರಹ ಮಾಡಿರುವಂಥದ್ದು ಅಥರ್ವ ವೇದ ಅಂತ ಕರಿತೇವೆ. ಅಂತೂ ಈ 4 ವೇದಗಳ ಆಧಾರದಲ್ಲಿ ನಮ್ಮ ಹಿಂದೂ ಪರಂಪರೆ, ನಮ್ಮ ಜೀವನ ಪದ್ಧತಿ ಇರುವಂಥದ್ದು. ಆ ವೇದಗಳನ್ನು ವೇದದ ರೀತಿಯಲ್ಲಿ ಶ್ರುತಿ ಪಥದಲ್ಲಿ ಜೀವನ ಮಾಡಬೇಕು. ಶ್ರೌತ ಕರ್ಮಗಳು ಅಂತ ಇದೆ. ನಮ್ಮ ಕರ್ತವ್ಯಗಳನ್ನು ಹೇಳ್ತಾ ಇದ್ದೇನೆ ನಾನು. ಇದನ್ನು ನಮಗೆ ನೆನಪಿಸಬೇಕಾದ ಕರ್ತವ್ಯ. ನಿಮಗೆ ಇಷ್ಟ ಆಗುವ ಹಾಗೆ ನಾನು ಮಾತನಾಡಬಲ್ಲೆ, ನೀವು ಚಪ್ಪಾಳೆ ಹೊಡೆಯುವ ಹಾಗೆ ನಾನು ಮಾತಾಡಿದ್ದು ವ್ಯರ್ಥ ಆಗ್ತದೆ ಅಂತ ಅನಿವಾರ್ಯವಾಗಿ ಅವರ ಮಾತಿಗೆ ಕಟ್ಟು ಬಿದ್ದು ನಾನು ಇವತ್ತು ಬಂದದ್ದಷ್ಟೇ. ಇಲ್ಲಾಂತಾದರೆ ನಮ್ಮ ಊರಿನ ನಮ್ಮ ದೇವಸ್ಥಾನಕ್ಕೆ ಇವತ್ತು ಬ್ರಹ್ಮರಥ ಸಮರ್ಪಣೆ. ನನಗೆ ಈಗ ಇಷ್ಟೊತ್ತಿಗೆ ನಾನು ಅಲ್ಲಿ ಇರಬೇಕಿತ್ತು, ಆದರೆ ಅನಿವಾರ್ಯವಾಗಿ ಅವರು ನಿಮ್ಮ ಪ್ರೀತಿಗೆ ಕಟ್ಟು ಬಿದ್ದು ಬಂದಿದ್ದೇನೆ ಅಷ್ಟೇ. ಅದಕ್ಕೋಸ್ಕರ ಬಂದದಕ್ಕೆ ಒಂದು 4 ಮಾತಾದರೂ ನಿಮಗೆ ನೆನಪಿಡಬೇಕಾದ್ದನ್ನು ಹೇಳಬೇಕು ಅನ್ನುವುದಕ್ಕೋಸ್ಕರ ನಿಮಗೆ ಪಥ್ಯ ಆಗದಿದ್ದರೂ ಕೂಡ, ಕಷ್ಟ ಆದರೂ ಕೂಡ ಒಂದು 10 ನಿಮಿಷ ಕೂತ್ಕೊಂಡು ಕೇಳಿ ಅನ್ನುವ ಕಾರಣಕ್ಕೋಸ್ಕರ ಈ ಅಂಶಗಳನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ವೇದದ ಆಧಾರದಲ್ಲಿ ಜೀವನ ಮಾಡಬೇಕಾದ್ದು ನಮ್ಮ ಸನಾತನತೆಯ ಕರ್ತವ್ಯ. ನಮ್ಮದು ಮನುಷ್ಯನಾಗಿ ಹುಟ್ಟಿದ ನಂತರ ಆ ಹಾಡುಗಳನ್ನೆಲ್ಲ ಕೇಳಿದ್ದೇವಲ್ಲ, ಮಂತ್ರಗಳನ್ನು ಹೇಳುವಂಥದ್ದು ಕೆಲವು ಶ್ಲೋಕಗಳಲ್ಲಿ. ಗಾಯಂತಿ ದೇವಾಹ ಕಿಲ ಗೀತಕಾನಿ ಧನ್ಯಾಸ್ತುತೆ ಭಾರತ ಭೂಮಿ ಭಾಗೆ. ಭಾರತದ ಮಣ್ಣಲ್ಲಿ ಹುಟ್ಟಲಿಕ್ಕೆ ನೀನು 1000 ಜನ್ಮದ ಪುಣ್ಯ ಮಾಡಿರಬೇಕು ನೀನು, ಆಗ ಮಾತ್ರ ಇಲ್ಲಿ ಹುಟ್ಟಲಿಕ್ಕಾಗ್ತದೆ. ಅಂಥದ್ರಲ್ಲಿ ಭಾರತದಲ್ಲಿ ಹುಟ್ಟಿ ಒಬ್ಬ ಹಿಂದುವಾಗಿ ಹುಟ್ಟಿಕೊಂಡು ಇಡೀ ಭಾರತದಲ್ಲಿ ಗುರುತಿಸುವ ನಮ್ಮ ಸಂಸ್ಕೃತಿಯನ್ನು, ಸಂಸ್ಕಾರಗಳನ್ನು ಉಳಿಸಿಕೊಂಡು ಪ್ರಬುದ್ಧ ಜೀವನ ಮಾಡುವವರು ಅಂತ ಕೇಳಿದರೆ ಉಡುಪಿ, ದಕ್ಷಿಣ ಕನ್ನಡ ಮತ್ತು ನಮ್ಮ ಕಾಸರಗೋಡು ಈ ಕಡೆಯ ಈ ಭಾಗದವರು ಅನ್ನುವಂಥದ್ದು ಇಡೀ ದೇಶಕ್ಕೆ ಗೊತ್ತಿದೆ. ಅಂತಹ ಪುಣ್ಯದ ಮಣ್ಣಿನಲ್ಲಿ ನಾವು ಹುಟ್ಟಿ ಬಂದಿದ್ದೇವಲ್ಲ, ಅದಲ್ಲದೆ ಒಬ್ಬ ಹಿಂದುವಾಗಿ ಹುಟ್ಟಿ ಬಂದಿದ್ದೇವಲ್ಲ, ಹೆಮ್ಮೆ ಪಟ್ಟುಕೊಳ್ಳಬೇಕು ನಾವು. ದೇವತೆಗಳು ಹಾಡಿ ಹೊಗಳ್ತಾರಂತೆ ಇಂಥ ಮಣ್ಣಲ್ಲಿ ಹುಟ್ಟಿ ಬರಬೇಕು ಅಂತ, ಪುಣ್ಯ ಮಾಡಿದ್ದೆವು ಅಂತ. ಅಂತಹ ಪುಣ್ಯ ಭೂಮಿಯಲ್ಲಿ ಹುಟ್ಟಿದಂತಹ ಪುಣ್ಯವಂತರು ನಾವು ಅಂತಾದಾಗ ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ನಮಗೆಲ್ಲ ಗೊತ್ತಿದೆ, ಬೇರೆ ಎಲ್ಲ ಮಾಡಲಿಕ್ಕೆ. ಮೀನಿನ ಹಾಗೆ ನೀರಿನ ಅಡಿಯಲ್ಲಿ ಸಬ್ಮೆರೀನ ಇನ್ನೊಂದು ಉಪಯೋಗ ಮಾಡಿಕೊಂಡು ಕಾರ್ಬಾರ್ ಎಷ್ಟು ಮಾಡ್ತೇವೆ. ಸ್ಪೇಸಿಗೆ ಮೇಲೆ ಹೋಗಿ ಆಕಾಶದಲ್ಲಿ ಹೋಗಿ ವರ್ಷಾನುಗಟ್ಟಲೆ ಬಾರದೆ ಯಾವುದೋ ಗ್ರಹದಲ್ಲಿಯ ಅಥವಾ ಆಕಾಶದಲ್ಲೇ ತೇಲಾಡಿಕೊಂಡು ವರ್ಷಾನುಗಟ್ಟಲೆ ಇರಲಿಕ್ಕೆ ಸಾಧನೆ ಮಾಡಿದಂತಹ ವಿಜ್ಞಾನ ಇವತ್ತು ನಾವು ಕಾಣ್ತಾ ಇದ್ದೇವೆ. ಯಾವುದೋ ಒಂದು ಹಕ್ಕಿ ಹಾಡಿದ ಹಾಗೆ ಹಾಡಲಿಕ್ಕೆ ನಮಗೆ ಬರ್ತದೆ, ಇನ್ನೊಬ್ಬ ಮಾತಾಡಿದ ಹಾಗೆ ಅನುಕರಣೆ ಮಾಡಲಿಕ್ಕೆ ನಮಗೆ ಬರ್ತದೆ. ಎಲ್ಲವನ್ನ ನಮಗೆ ಮಾಡಲಿಕ್ಕೆ ಗೊತ್ತಿದೆಯಲ್ಲ, ಆದರೆ ಮನುಷ್ಯನಾಗಿ ಹುಟ್ಟಿದ ನಂತರ ಮನುಷ್ಯನಾಗಿ ಬದುಕಬೇಕು ಹೇಗೆ ಅಂತ ಹೇಳಿ ನಮಗೆ ಗೊತ್ತಾಗದೆ ಹೋಯ್ತಲ್ಲ ಅಂತ ಸಮಾಜವನ್ನು ನೋಡುವಾಗ ಎಷ್ಟೋ ಜನರಿಗೆ ನೋವು ತರ್ತದೆ ಇಂಥ ಮಾತು. ಮೊದಲು ಮಾನವನಾಗು, ಯಾಕೆ ಎಚ್ಚರಿಸಿದ್ರು? ಉಳಿದದೆಲ್ಲ ಮತ್ತೆ ಮಾಡು, ನಿಂದು ಮನುಷ್ಯನಾಗಿರ್ಲಿಕ್ಕೆ ಕಲಿಯಪ್ಪ ನೀನು. ಸಮಾಜವೇ ಆಗಿದೆ. ನಾವು ಹುಟ್ಟಿನಿಂದ ಯಾವ ಜಾತಿ ಅಂತ ನೋಡಿಕೊಂಡು ಹಿಂದೂ ಧರ್ಮ ಹೀಗೆ ಅಂತ ಹೇಳಿ ನಮಗೆ ಹಣೆಪಟ್ಟಿ ಕಟ್ತಾ ಇದ್ದಾರೆ. ಯೋಚನೆ ಮಾಡುವ ಶಕ್ತಿ ನಮಗೆ ಬೇಕಾ ಬೇಡವಾ? ವರ್ಣಾಶ್ರಮ ಪದ್ಧತಿ ಯಾವ ಕಾಲದಲ್ಲಿ ಏನಿತ್ತೋ ಇವತ್ತದನ್ನು ಜಾತಿ ಪದ್ಧತಿ ಅಂತ ಹುಟ್ಟಿನಿಂದ ಯಾವ ಜಾತಿಯಲ್ಲಿ ಹುಟ್ಟಿದ್ದಾನೆ ಅನ್ನೋದರ ಮೇಲೆಗೆ ಆತನನ್ನು ಗುರುತಿಸುವಂಥ, ಹುಟ್ಟಿದವತ್ತು ತಗೊಳ್ಳುವಂತಹ ಬರ್ತ್ ಸರ್ಟಿಫಿಕೇಟಿಂದ ಸಾಯುವಾಗ ತಗೊಳ್ಳುವಂತಹ, ಸತ್ತ ನಂತರ ತಗೊಳ್ಳುವಂತಹ ಡೆತ್ ಸರ್ಟಿಫಿಕೇಟ್ನವರೆಗೆ ಪ್ರತಿಯೊಂದು ಕಡೆಯಲ್ಲಿ ಬೇಕಾದ್ದು ಏನು ಕೇಳಿದರೆ ಜಾತಿ. ಯಾವ ಸೌಲಭ್ಯ, ಯಾವ ಸೌಕರ್ಯ ನಮಗೆ ಸಿಗ್ತದೆ ಅಂತ ಕೇಳಿದರೆ ಜಾತಿ ಆಧಾರದಲ್ಲಿ. ಇದನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ. ಅಂತಹ ಕಾಲಘಟ್ಟದಲ್ಲಿ ಜೀವನ ಮಾಡ್ತಾ ಇದ್ದೇವೆ. ನಾವು ಯೋಚನೆ ಮಾಡಬೇಕಾದ್ದು ಇಷ್ಟೇ, ನಮಗೆ ಕೆಲವು ಮನುಷ್ಯನಾಗಿ ಹುಟ್ಟಿದ ನಂತರ ಕೆಲವು ಕರ್ತವ್ಯಗಳನ್ನು ಹೇಳಿದ್ದಾರೆ. ಶ್ರೌತ ಕರ್ಮಗಳು ಅಂತ ಹೆಸರು. ಶ್ರುತಿ ಅಂದರೆ ವೇದ, ವೇದದ ಆಧಾರದಲ್ಲಿ ಮಾಡುವಂಥ ಕರ್ಮಗಳಿಗೆ ಶ್ರೌತ ಕರ್ಮಗಳು ಅಂತ ಹೆಸರು. ಅದನ್ನು ಇವತ್ತಿನ ಕಾಲದಲ್ಲಿ ಮಾಡಲಿಕ್ಕೆ ಬಹಳ ಕಷ್ಟ ಇದೆ. ಒಂದು ಅಲ್ಲಿ ಉಪ್ಪಳದ ಹತ್ರ ಕೊಂಡೆಯೂರು ಸ್ವಾಮಿಗಳಲ್ಲಿ ಒಂದು ಶ್ರೌತ ಯಾಗ ನಡೆದಿತ್ತು. ಅದನ್ನು ನೋಡಲಿಕ್ಕೆ ಅಂತ ನಾನು ಹೋಗಿದ್ದೆ. ನಾನು ವೇದವನ್ನು ಕಲಿತು ಇವತ್ತು ವೈದಿಕ ವೃತ್ತಿಯನ್ನು ಮಾಡ್ತಾ ಇರುವಂಥವ, ಎಂತ ಮಾಡ್ತಾರೆ ಇವರು, ಹೋಮ ಹೇಗೆ ಮಾಡ್ತಾರೆ ಅಂತ ನೋಡಬೇಕು ಅಂತ ಅಲ್ಲಿ ಹೋದ್ದು.
ಅಲ್ಲಿ ಅವರು ಶ್ರೌತಯಾಗ ಮಾಡುವ ರೀತಿಯನ್ನು ನೋಡಿದರೆ ಮಕ್ಕಳಿಗೆ ಪೂರ ಮರಲ ಅಂದು ತೋಜುಂಡು ಅಂತ ತೀರ್ಮಾನಕ್ಕೆ ಬರುವ ಮಟ್ಟಕ್ಕೆ ಅವರು ಮಾಡ್ತಾರೆ ಅಲ್ಲಿ ಕಾರ್ಯಕ್ರಮ. ನಮಗೆ ಆ ಮಟ್ಟಕ್ಕೆ ತಲುಪಲಿಕ್ಕೆ ನಮಗೆ ಆಗುವುದಿಲ್ಲ ಅಂತ. ಇಡೀ ವೇದವನ್ನು ಅರ್ಥ ಮಾಡಿಕೊಂಡು ಸ್ವಶಾಖೆ 4 ವೇದವನ್ನು ಅಧ್ಯಯನ ಮಾಡಬೇಕು ಬಿಡಿ. ನಮಗಿದ್ದಂಥ ಒಂದು ಶಾಖೆಯ ಒಂದು ವೇದವನ್ನಾದರೂ ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾಗಿ ಮಂತ್ರಗಳು ನಮಗೆ ಅರ್ಥ ಆಗಬೇಕು ಅಂತಾದರೆ ಶತಾರ್ಥ ವೈ ವೇದ, 100 ಅರ್ಥಗಳು ಒಂದೊಂದು ಶಬ್ದಕ್ಕೆ ಒಂದೊಂದು ವಾಕ್ಯಗಳಿದೆ. ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬೇಕಾಗಿ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ 6 ಅಂಗಗಳು ವೇದಗಳಿಗೆ ಷಡಂಗಗಳು ಅಂತ ಕರಿತೇವೆ. ಇದನ್ನೆಲ್ಲ ಆಮೂಲಾಗ್ರವಾಗಿ ಅಧ್ಯಯನ ಮಾಡಿ ಮತ್ತೆ ವೇದದಲ್ಲಿ ಹೇಳಿದಾಗಿ ಜೀವನ ಮಾಡಬೇಕಾದ್ರೆ ನಮ್ಮ ಜೀವನದ 20-30 ವರ್ಷವನ್ನು ಈ ಅಧ್ಯಯನಕ್ಕೋಸ್ಕರ ಮೀಸಲಾಗಿಡಬೇಕು. ಇವತ್ತಿನ ದಿನದಲ್ಲಿ ಜೀವನ ಮಾಡುವಂಥದ್ದು ಕಷ್ಟ ಇದೆ. ಶ್ರುತಿ ಪಥ ನಮಗೆ ಸಾಧ್ಯ ಇಲ್ಲ ಅಂತಾದಾಗ ಇನ್ನೊಂದು ದಾರಿಯನ್ನು ಶಾಸ್ತ್ರಕಾರರೇ ನಮಗೆ ಹೇಳಿದ್ದಾರೆ. ವೇದೋಕ್ತವಾದ ರೀತಿಯಲ್ಲಿ ಜೀವನ ಮಾಡಬೇಕು ಅಂತಿಲ್ಲ. ವೇದದಲ್ಲಿದ್ದಂತಹ ಸಾರವನ್ನು ಸ್ಮಾರ್ತ, ಶ್ರುತಿ ಮತ್ತು ಸ್ಮೃತಿಯ ಆಧಾರವಾಗಿ ಮಾಡಲಿಕ್ಕಾಗ್ತದೆ. ಆ ಸ್ಮಾರ್ಥ ಕರ್ಮಗಳನ್ನು 3 ಹೇಳಿದ್ದಾರೆ. ವೇದದಲ್ಲಿ ಇದ್ದದ್ದನ್ನೇ ಅಲ್ಲಿ ಹೇಳಿದ್ದಷ್ಟೇ. ಆ ಸ್ಮಾರ್ಥ ಕರ್ಮಗಳು ಯಾವುದು ಅಂತ ಕೇಳಿದರೆ 3 ರೂಪವಾಗಿದೆ. ಒಂದು ಇಷ್ಟ ಕರ್ಮಗಳು, ಪೂರ್ತ ಕರ್ಮಗಳು ಮತ್ತು ದತ್ತ ಕರ್ಮಗಳು ಅಂತ 3 ರೀತಿಯಾಗಿ. ಇದನ್ನು ಸೂಕ್ಷ್ಮವಾಗಿ ಹೇಳಿ ನನ್ನ ಮಾತನ್ನು ನಿಲ್ಲಿಸುವ ಇದ್ದೇನೆ. ಇಷ್ಟಕರ್ಮಗಳು ಅಂತ ಕೇಳಿದರೆ ಇದು ಇಷ್ಟನ್ನು ಕೂಡ ಬಿಡುವ ಹಾಗಿಲ್ಲ ಅಂತ, ನಿಮಗೆ ಇಷ್ಟ ಬಂದರೆ ಮಾಡುವಂತ ಅದರ ಅರ್ಥ ಅಲ್ಲ ಅಂತ. ಇದು 3 ಕೂಡ ಮನುಷ್ಯನ ಕರ್ತವ್ಯಗಳು, ಮಾಡಲೇಬೇಕು ನೀನು ಮನುಷ್ಯನಾಗಿ ಹುಟ್ಟಿದ ನಂತರ ಅಂತ. ಯಾವುದದು ಕೇಳಿದರೆ ಮೊದಲನೇದು ಇಷ್ಟಕರ್ಮಗಳು. ನೋಡಿ ಹೇಗೆ ನಮ್ಮನ್ನು ಜವಾಬ್ದಾರಿಯಲ್ಲಿ ಜೀವನ ಮಾಡುವಂತ ನಮಗೆ ಹಿಂದಿನವರು ನೆನಪಿಸಿದ್ದಾರೆ ಕೇಳಿದರೆ, ಮೊದಲನೇದಾಗಿ ವೈಯಕ್ತಿಕವಾಗಿ ನಿನ್ನ ವ್ಯಕ್ತಿತ್ವವನ್ನು ನೀನು ಸರಿಯಾಗಿ ಸುಂದರವಾಗಿ ರೂಪಿಸಿಕೊಳ್ಳಬೇಕು. ಸರ್ವಾಂಗ ಸುಂದರ ವ್ಯಕ್ತಿತ್ವ ನಿನ್ನದಾಗಬೇಕು ಅಂತಾದರೆ ನೀನು ಹೇಗೆ ಜೀವನ ಮಾಡಬೇಕು. ಸಮಾಜದಲ್ಲಿ ಹೊರಗೆ ಬಂದಾಗ ನಾನೇನು ಅಂತ ತೋರಿಸಿಕೊಳ್ಳುವಂಥದ್ದು ಇದೆಯಲ್ಲ, ಮುಖವಾಡ ಇಟ್ಟುಕೊಂಡ ಜೀವನ ಇದಲ್ಲ ಅಂತ. ಎಷ್ಟೋ ಸಲ ಎದುರು ಯಾರೋ ವ್ಯಕ್ತಿ ನಮಸ್ಕಾರ ಎಂಚೊಳ್ಳಾರೆ ನೆಗಾಡಿ ಮಾತಾಡಿದ, ಅವ ನಿಮ್ಮ ಎದುರಿಗೆ ಮಾತ್ರ ಮಾತಾಡಿದ, ನಿಮ್ಮನ್ನು ನೋಡಿದರೆ ಆಗುದಿಲ್ಲ ಅವನಿಗೆ, ಆದರೂ ಎದುರು ನೆಗಾಡ್ತಾನಲ್ಲ ನಮಸ್ಕಾರ ಹೇಳ್ತಾ. ನಾಟಕ. ಎಷ್ಟೋ ಸಲ ಮುಖವಾಡ ಇಟ್ಟು ಮಾತಾಡಿ ಉಳಿದವರಿಗೆ ನಮ್ಮ ಮುಖವಾಡದ ಜೀವನವನ್ನು ತೋರಿಸಿ, ಒಬ್ಬರು ನಾವೀಗ ಹೇಗಿದ್ದೇವೋ ಹಾಗೆ ಯಾರಾದರೂ ಬಂದರೆ ನೀವು ರಿಸೀವ್ ಮಾಡಲಿಕ್ಕೆ ಮನೆಯಲ್ಲಿ ಬಂದು ನಮಸ್ಕಾರ ಬನ್ನಿ ಮನೆಗೆ ಅಂತ ಹೇಳಲಿಕ್ಕೆ ತಯಾರಿದ್ದಾರೆ. ಯಾರೋ ಬಂದರು ಗೇಟಿನ ಶಬ್ದ ಆಯಿತು ಅಂತ ಆದ ಕೂಡಲೇ ಇವ ಒಳಗೆ ರೂಮಿಗೆ ಓಡಿದ. ಇವನದ್ದು ಡ್ರೆಸ್ ಹೇಗಿರಬೇಕು, ಮುಖ ಹೇಗಿರಬೇಕು, ಕೂದಲು ಹೇಗಿರಬೇಕು, ಅವ ಬಂದು ಟಿಂಗ್ 10 ಸಲ ಮಾಡಿದರೆ ಮತ್ತೆ ಬರುವುದು ಇವ ಬಾಗಿಲು ತೆಗಿಲಿಕ್ಕೆ. ರಂಗ ಪ್ರವೇಶ ಆಗಬೇಕಾದ್ರೆ ಅಷ್ಟು ತಯಾರು ಮಾಡಿ ಬರುವುದು ಅಂತ. ಅಂದರೆ ನಾವು ಹೇಗೆ ಇದ್ದೇವೆ ಹಾಗೆ ನಾವು ತೋರಿಸಿಕೊಳ್ಳಲಿಕ್ಕೆ ತಯಾರಿಲ್ಲ ನಾವು ಅಂತ. ಯಾವುದೋ ಮುಖವಾಡ ಇಟ್ಟು ಜೀವನ ಮಾಡ್ತಾ ಇದ್ದೇವೆ. ಸಮಾಜಕ್ಕೆ ನಾವು ಹೀಗೆ ಅಂತ ತೋರಿಸಬೇಕಲ್ಲ. ನಾವು ಮುಖವಾಡ ಇಟ್ಟು ಜೀವನ ಮಾಡಿ ಅನೇಕ ಜನರಿಗೆ, ನಾನು ಕೆಲವರನ್ನು ನೋಡಿದ್ದೇನೆ ನಾಟಕದಲ್ಲಿ, ಯಕ್ಷಗಾನದಲ್ಲಿ, ಕೆಲವುದರಲ್ಲಿ ಅವರು ಪ್ರಬುದ್ಧರಿರ್ತಾರೆ. ಅವರು ಕೊನೆಗೆ ಗಂಡಸರಾಗಿದ್ದರೂ ಕೂಡ ಅವ್ರು ಮಾತಾಡೋದು ಹೆಂಗಸರಾಗಿ ಮಾತಾಡೋದು. ನಾನು ಇವರು ಹೀಗಾದ್ದು ಹೇಗೆ ಅಂತ ನೋಡುವಾಗ ನಡೆಯುವುದು ಹಾಗೆ ನಡೆಯುದು ಬಳಕಿಕೊಂಡು. ನಿಜವಾಗಿ ಕಾಲು ಹೀಗೆ ದೂರ ಇಟ್ಟು ನಡೀತೇವಲ್ಲ. ಇವರಿಗೆ ಆ ನಾಟಕದಲ್ಲಿ, ಯಕ್ಷಗಾನದಲ್ಲಿ ಪಾತ್ರ ಮಾಡಿ ಅಭ್ಯಾಸ. ಒಂದು ಕಾಲಿಟ್ಟರೆ 2ನೇ ಹೆಜ್ಜೆಯನ್ನು ಅದರ ನೇರಕ್ಕೆ ಇಡುವುದು, ದೂರ ಹೀಗಿಟ್ಟು ನಡೆಯುವುದಲ್ಲ, ಅದರ ಎದುರಿಗಿಡುವುದು, ಪುನಃ ಆಚೆ ಕಾಲನ ಎದುರಿಗಿಡು, ಕ್ಯಾಟ್ ವಾಕ್ ಅಂತೆಲ್ಲ ಕರಿತೇವಲ್ಲ. ಇಂಥದ್ದು ಮಾಡಿ ಅವ ಹಾಗೆ ಜೀವನ ಅವನದ್ದು. ಅಂದರೆ ಮುಖವಾಡ ಇಟ್ಟು ಜೀವನ ಮಾಡಿ ಒಂದು ದಿನ ಮುಖವಾಡವೇ ನಮ್ಮದು ನೈಜ ಮುಖ ಅಂತ ನಾವೇ ತಿಳ್ಕೊಳ್ಳುವ ಮಟ್ಟಕ್ಕೆ ಅನೇಕ ಜನ ಜೀವನ ಮಾಡ್ತಾ ಇದ್ದೇವೆ. ಅದಕ್ಕೆ ನೆನಪಿಸ್ತಾರೆ, ಹಾಗೆ ಜೀವನ ಮಾಡಬೇಡಪ್ಪ, ನಿನ್ನದು ಕರ್ತವ್ಯ ಅಂತ ಉಂಟು ಮನುಷ್ಯನಾಗಿ ಹುಟ್ಟಿದ ಮೇಲೆ. ಯಾವುದನ್ನು ಮಾಡಬೇಕು ಕೇಳಿದರೆ, ಅಗ್ನಿಹೋತ್ರಂ ತಪಶೌಚಂ ವೇದಾನಾಂ ಪರಿಪಾಲನಂ ಆತಿಥ್ಯಂ ವೈಶ್ವದೇವಂಚ ಇಷ್ಟಮಿತ್ಯಭಿಧೀಯತೆ. ಅಗ್ನಿಹೋತ್ರವನ್ನು ಮಾಡಬೇಕು. ಹುಟ್ಟಿನಿಂದ ಸಾಯುವಲ್ಲಿವರೆಗೆ ಈ ಭೂಮಿಯ ಮೇಲೆ ನೀನು ಹುಟ್ಟಿದ್ಯಲ್ಲ, ನಿಮಗೆ ತಿನ್ನಲಿಕ್ಕೆ, ಕುಡಿಲಿಕ್ಕೆ, ಹಾರಾಡಲಿಕ್ಕೆ, ಓಡಾಡಲಿಕ್ಕೆ ಈ ಮಣ್ಣು, ಗಾಳಿ, ಬೆಂಕಿ, ಆಕಾಶ, 1 ರೂಪಾಯಿ ಕೊಟ್ಟು ಯಾರ ಹತ್ರ ಪರ್ಚೇಸ್ ಮಾಡಬೇಕಾಗಿಲ್ಲ ಅಂತ ಯಾರೋ ಒಬ್ಬ ಉಚಿತವಾಗಿ ಕೊಟ್ಟಿದ್ದಾನಲ್ಲ. ಇದು ಒಂದು ಕ್ಷಣ ಇಲ್ಲ ಅಂತಾದರೆ, ನೀರಿಲ್ಲ ಅಂತಾದರೆ, ಉಸಿರಾಡಲಿಕ್ಕೆ ಗಾಳಿ ಇಲ್ಲ ಅಂತಾದರೆ, ಒಂದು ಕ್ಷಣ ನೀನು ಈ ಜಗತ್ತಲ್ಲಿ ಬದುಕಲಿಕ್ಕಿಲ್ಲ. ಅದನ್ನು ಯಾರೋ ಒಬ್ಬ ಉಚಿತವಾಗಿ ಕೊಟ್ಟಿದ್ದಾನಲ್ಲ. ಸರ್ವಶಕ್ತ ಆತ, ಜಗನ್ನಿಯಾಮಕ. ಆ ನೆನಪನ್ನು ಇಟ್ಟುಕೊಂಡು ಈ ಪ್ರಕೃತಿಯ ಉಳಿವಿಗಾಗಿ ನೀನು ಅಗ್ನಿಹೋತ್ರವನ್ನು ಮಾಡಬೇಕು. ತಪಃ ಅಗ್ನಿಹೋತ್ರಂ ತಪಶೌಚಂ, ತಪಸ್ಸನ್ನು ಮಾಡಬೇಕು ನೀನು ಅಂತ. ತಪಸ್ಸು ಅಂತ ಹೇಳಿದರೆ ನಾವು ತಿಳ್ಕೊಂಡ ಹಾಗೆ ಎಲ್ಲಿಯೋ ಪಂಚಾಗ್ನಿ ಮಧ್ಯದಲ್ಲಿ ಕೂತ್ಕೊಂಡು ನೀರಲ್ಲಿ ಮುಳುಗಿ ಅಥವಾ ಒಂದು ಕಾಲಲ್ಲಿ ನಿಂತು, ನಾಟಕದಲ್ಲಿ, ಯಕ್ಷಗಾನದಲ್ಲಿ ನೋಡಿ ಗೊತ್ತಿದೆಯಲ್ಲ, ಅದು ತಪಸ್ಸಲ್ಲ ಅಂತ. ತಪ ಆಲೋಚನೆ ಅಂತ ಇರೋದು. ಯಾವುದು ತಪಸ್ಸು ಕೇಳಿದರೆ ತಪ ಆಲೋಚನೆ. ಯಾವ ವೃತ್ತಿಯನ್ನು ಬದುಕಲಿಕ್ಕೆ ಅಂತ ಜೀವನದಲ್ಲಿ ಮಾಡ್ತಾ ಇದೆಯಾ, ಆ ವೃತ್ತಿಯ ಬಗ್ಗೆ ನಿರಂತರ ಅಧ್ಯಯನಶೀಲನಾಗಬೇಕು ನೀನು. ಶಾಲೆಯಲ್ಲಿ ಪಾಠ ಮಾಡ್ತಾ ಇದ್ದೇನೆ ನಾನು.
ಹೊಸ ಮಕ್ಕಳು ಬಂದಿದ್ದಾರೆ 4ನೇ 5ನೇ ಕ್ಲಾಸು. ಇದು 30 ವರ್ಷದಿಂದ ಪಾಠ ಮಾಡ್ತಾ ಇದ್ದೇನೆ, ಬಾಯಿ ಪಾಠ ನನಗೆ ಎಂತ ನೋಡುದು, ಹೋದ ಪಾಠ ಮಾಡಿದ. ಮಾಡಬೇಡ ಹೀಗೆ. ನಿನಗೆ 25-30 ವರ್ಷದಲ್ಲಿ ಯಾವುದು ತಲೆಗೆ ಹೋಗ್ತಾ ಇರಲಿಲ್ವಾ ಅಂಥದ್ದು 2ನೇ ಕ್ಲಾಸ್ನ ಮಕ್ಕಳಿಗೆ ಈಗ ಹೋಗ್ತದೆ ಅಂತ. ಪ್ರಪಂಚ ಚಿಕ್ಕದಾಗಿದೆ ಅಂತ ಇದನ್ನು ತಿಳ್ಕೊಂಡು ನೀನು ಪ್ರತಿನಿತ್ಯ ನೀನು ಪಾಠಕ್ಕೆ ಹೋಗ್ಲಿಕ್ಕೆ ಮೊದಲು ನೀನು ಅಧ್ಯಯನ ಮಾಡಿ ಇವತ್ತೇನು ಪಾಠ ಮಾಡಬೇಕು ಒಂದು ಸಲ ನೋಡಿ ಮತ್ತೆ ನೀನು ಹೋಗಿ ಪಾಠ ಮಾಡಬೇಕು. ಎಲ್ಲ ವೃತ್ತಿಗಳಲ್ಲೂ ಹೀಗೆ ಅಂತ. ಪ್ರತಿಯೊಂದು ವೃತ್ತಿಯಲ್ಲಿಯೂ ಕೂಡ ದಿನದಿಂದ ದಿನಕ್ಕೆ ಬದಲಾವಣೆಗಳಾಗ್ತಾ ಇರ್ತವೆ. ನಾವು ಅದಕ್ಕೆ ಯೋಚನೆ ಮಾಡಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಯಾವ ವೃತ್ತಿಯಲ್ಲಿ ಜೀವನ ಮಾಡ್ತಾ ಇದ್ದೇವೋ ಅದರ ಬಗ್ಗೆ ಯೋಚನೆ ಮಾಡಿ ನೀವು ನಿತ್ಯ ಕೆಲಸವನ್ನು ಮಾಡಿ ನೀನು ಪ್ರಬುದ್ಧನಾಗ್ತಿ. ಹೇಳ್ತಾರೆ ನಮ್ಮನ್ನು ಕರ್ತವ್ಯ ನಿಂದು ಇದು ಅಂತ. ಬೇಕಾದ್ರೆ ಮಾಡುವಂತಲ್ಲ ಅಂತ, ಮಾಡಲೇಬೇಕು, ಮಸ್ಟ್, ಅದು ಮಾಡಲೇಬೇಕು. ಅಗ್ನಿಹೋತ್ರಂ ತಪ ಶೌಚಂ. ಶೌಚ ಹೇಳಿದರೆ ಜನರಿಗೆ ಇಷ್ಟ ಆಗುದಿಲ್ಲ, ಆದರೆ ಮಾಡ್ಲಿಕ್ಕೆ ಅಷ್ಟು ಸುಲಭ. ಶೌಚ ಅಂದರೆ ಶುಚಿಯಾಗಿರುವುದು, ಒಗ್ದು ಹಾಕಿದ ಬಟ್ಟೆ ಉಟ್ಟುಕೊಳ್ಳುವುದು, ಡಿಸ್ಟಿಲ್ಡ್ ವಾಟರ್ ಕುಡಿಯುವುದು, ಇದಲ್ಲ ಅಂತ. ಮನಸ ವಾಚಾ ಕರ್ಮಣ, ಇದು ಶೌಚ. ಮನಸ್ಸಲ್ಲಿ ಏನು ಯೋಚನೆ ಮಾಡ್ತೀಯಾ ಅದನ್ನೇ ಬಾಯಲ್ಲಿ ಮಾತಾಡು. ಯಾವುದನ್ನು ಬಾಯಲ್ಲಿ ಮಾತಾಡ್ತೀಯಾ ಅದನ್ನೇ ಕಾರ್ಯರೂಪದಲ್ಲಿ ಮಾಡಿ ತೋರಿಸು. ಇದು ಶೌಚ. ನನಗೆ ಯಾವತ್ತು ಅನ್ನಿಸ್ಲಿಕ್ಕಿದೆ, ಒಂದು ವೇದಿಕೆಯಲ್ಲಿ ಕರೆದು ಒಂಜಿ ಭಾಷಣ ದಿಕ್ಸೂಚಿ ಭಾಷಣ ಬಲ್ಲಿ ಅಂತ ಕರೆದು ಒಬ್ಬರಿಗೆ ಮೈಕ ಕೊಡ್ತೇವಲ್ಲ, 1000 ಸಲ ಯೋಚನೆ ಮಾಡಬೇಕು. ಅವ ಎಷ್ಟು ಒಳ್ಳೆ ಮಾತಾಡ್ತಾನೆ ಅಂತ ಪ್ರಶ್ನೆ ಅಲ್ಲ ಅಂತ, ಆ ವ್ಯಕ್ತಿಯ ನಿಜ ಜೀವನ ಏನು ಅಂತ ನೋಡ್ಬೇಕು. ಅವ ಹೇಗಿದ್ದಾನೆ ಜೀವನದಲ್ಲಿ ಅಂತ. ಇಲ್ಲಿ ಮೈಕದ ಎದುರು ನಿಂತು ಮಾತಾಡಿದ್ದನ್ನ ನಿಜ ಜೀವನದಲ್ಲಿ 1% ಆದರೂ ಆತ ಪಾಲಿಸ್ತಾನೆ ಅಂತ ಆದರೆ ಮಾತ್ರ ಕಲಿಬೇಕು ಅಂತ. ಎಂತೆಂಥ ಡೂಪ್ಲಿಕೇಟ್ ಮನುಷ್ಯರು ವೇದಿಕೆಯಲ್ಲಿ ಕರೆದು ದೊಡ್ಡ ದೊಡ್ಡ ವೇದಿಕೆಯನ್ನು ಕೊಟ್ಟು 1000 ಗಟ್ಟಲೆ ಜನರ ಎದುರಲ್ಲಿ ಇವ ಶ್ರೀಮಂತ ಅಂತ ಹೇಳುವ ಕಾರಣಕ್ಕ, ಇನ್ಫ್ಲುಯೆನ್ಸ್ ಉಂಟು ಅಂತ ಹೇಳುವ ಕಾರಣಕ್ಕ, ಅಥವಾ ಇವನನ್ನು ಕರೆದ್ರೆ ನಾಳೆ ಉಪಯೋಗ ನನಗೆ ಉಂಟು ಅಂತ ಅನ್ನುವ ಕಾರಣಕ್ಕ, ಅಥವಾ ಇಂಥವರನ್ನು ಇಟ್ಟುಕೊಂಡಾದ್ರೂ ನಾವು ಈ ಕ್ಷೇತ್ರವನ್ನು ನಡೆಸುವ ಏನು ಉದ್ದೇಶ ಹೋಗುತ್ತಿಲ್ಲ. ದೊಡ್ಡ ದೊಡ್ಡವರನ್ನು ಕರೆದು ಮೈಕ್ ಕೊಟ್ಟು ನಾವು ಮಾತಾಡಿಸ್ತೇವಲ್ಲ, 1000 ಸಲ ಯೋಚನೆ ಮಾಡಬೇಕು. ಆ ವೇದಿಕೆಯಲ್ಲಿ ಮಾತಾಡಿದವನಿಗೆ ಸರಿ ಮಾತಾಡಲಿಕ್ಕೆ ಬರದಿದ್ರೂ ತೊಂದರೆ ಇಲ್ಲ, ಸಭೆಯಲ್ಲಿ ಕೂತು ನೋಡ್ತಾರಲ್ಲ ಅವರಿಗೆ ಅನ್ನಿಸಬೇಕು ಒಂದು ದಿನಕ್ಕೆ ನಾನು ಹೀಗಾಗಬೇಕು ಅಂತ. ಅಂತಹ ಪ್ರೇರಣೆ ಕೊಡುವವನನ್ನು ಮಾತ್ರ ವೇದಿಕೆಯಲ್ಲಿ ಕರೆದು ಮೈಕ್ ಕೊಡಬೇಕಾದ ನಮ್ಮ ಕರ್ತವ್ಯ. ಅಲ್ಲಿ ಹೇಳ್ತಾರೆ ಅಗ್ನಿಹೋತ್ರಂ ತಪಃ ಶೌಚಂ. ಮನಸ್ಸಲ್ಲಿ ಇದ್ದ ಹಾಗೆ ಬಾಯಲ್ಲಿ ಮಾತಾಡಬೇಕು, ಬಾಯಲ್ಲಿ ಮಾತಾಡಿದ ಹಾಗೆ ಕಾರ್ಯರೂಪದಲ್ಲಿ ಮಾಡಿ ತೋರಿಸಬೇಕು. ಇದು ಶೌಚ. ಇದನ್ನು ಜೀವನದಲ್ಲಿ ನೀನು ಮಾಡಲೇಬೇಕು ಕಡ್ಡಾಯವಾಗಿ. ವೇದಾನಾಂ ಪರಿಪಾಲನಂ. ವೇದಗಳಲ್ಲಿ ಏನು ಹೇಳಿದೆ ಅದನ್ನು ಸ್ವಲ್ಪ ಅಲ್ಲ, ನನಗೆ ಸಂಸ್ಕೃತ ಬರೋದಿಲ್ಲ, ಸಂಸ್ಕೃತ ಬದ್ದವನಿಗೂ ವೇದ ಮಂತ್ರ ಅರ್ಥ ಆಗುವುದಿಲ್ಲ ಅಂತ ಅವರು ನಿತ್ಯ ಶಾಲೆಗಳಲ್ಲಿ ಹೇಳ್ತಾರೆ. ಭದ್ರಂ ಕರ್ಣೇಭಿರ್ ಶೃಣುಯಾಮಃ. ನಾನು ಸ್ವಲ್ಪ ಸಂಸ್ಕೃತ ಕಲ್ತದ್ದಿದ್ರೆ ನಂಗೆ ಅರ್ಥ ಆಗ್ತದೆ. ಇಂಥ ತಪ್ಪು ಮಾರ್ರೆ, ವೇದ ಮಂತ್ರದಲ್ಲಿ ಕರ್ಣೇಭಿಹಿ ಅಂತ ಸಂಸ್ಕೃತದಲ್ಲಿ ಆಗುದಿಲ್ಲ ಅಂತ, ಕರ್ಣೈಹಿ ಅಂತ ಶಬ್ದ ಆಗಬೇಕು. ಭದ್ರಂ ಕರ್ಣೈಹಿ ಶೃಣುಯಾಮಃ ಅಂತ ಆಗಬೇಕು. ವೇದದಲ್ಲೇ ಕರ್ಣೇಭಿಹಿ ಅಂತ ಹೇಳಿದ್ದಾರಲ್ಲ, ಇದು ಗ್ರಾಮರ್ ಮಿಸ್ಟೇಕ್ ಉಂಟು ಅಂತ ಸಾಮಾನ್ಯ ಸಂಸ್ಕೃತ ಕಲ್ತವನಿಗೆ ಅರ್ಥ ಆಗ್ತದಲ್ಲ. ವೇದಿಕ ಗ್ರಾಮರ್ ಬೇರೆ ಉಂಟು ಹೇಳಿದಲ್ಲ. ಷಟ್ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವನಿಗೆ ಮಾತ್ರ ಅದಷ್ಟು ಮೇಲೆ ಇದೆ, ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ ಇದೆ. ಅದು ವೇದಾನಾಂ ಪರಿಪಾಲನಂ. ವೇದ ನಮಗೆ ಅರ್ಥ ಆಗುವುದಿಲ್ಲ ಅಂತ ಇಟ್ಟುಕೊಳ್ಳಿ, ವೇದದ ಅರ್ಥವನ್ನ ಸಾರವನ್ನ ಕನ್ನಡದಲ್ಲಿ ಬರೆದು ಪುಸ್ತಕಗಳು ಸಿಗ್ತೇವಲ್ಲ, ಅಂತಹ ಪುಸ್ತಕವನ್ನು ತಗೊಂಡಾದ್ರೂ ಒಂದು ಸ್ವಲ್ಪ ನಮ್ಮ ಮೂಲ ಗ್ರಂಥ ಏನು ಹೇಳಿದೆ ಅಂತ ತಿಳ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ. ಮಾಡು ಇದು ಕಡ್ಡಾಯವಾಗಿ ಅಂತ ಹೇಳಿದ್ದಾರೆ. ಅವರಿಗೆಲ್ಲ ಮಾಡ್ತಾರೆ ಗೊತ್ತಾ, ಅವರವರ ಆರಾಧನಾ ಕೇಂದ್ರದಲ್ಲಿ ಕಡ್ಡಾಯವಾಗಿ ಅವರದನ್ನು ಓದಲೇಬೇಕು. ಅವರಿಗೆ ನಮ್ಮ ದೇವಾಲಯಗಳಲ್ಲಿ ಇದನ್ನು ಮಾಡಬೇಕಿತ್ತಲ್ಲ ಅಂತ. ನಾನು ಕುರಾನ್ ಓದುದಿಲ್ಲ ಅಂತ ಅವ ಕೂತ್ಕೊಳ್ಳಿಕ್ಕಾಗ್ತದೆ? ಬಿಡ್ತಾರ ಅವನನ್ನು? ಹೊರಗಾಗ್ತಾರೆ ಅವನನ್ನು. ನನಗೆ ಬೇಡ, ನೀನು ಕ್ರಿಶ್ಚಿಯನೇ ಅಲ್ಲ ಅಂತ ಅವನಿಗೆ ಹೇಳಿಬಿಡ್ತಾರೆ ಕೊನೆಗೆ. ಬೈಬಲ್ ನನಗೆ ಬೇಡ ಅಂತ ಹೇಳಿದ್ರೆ ಅವರವರ ಧರ್ಮಗ್ರಂಥವನ್ನು ಓದಬೇಕು ಅಂತ ಅವರವರಿಗೆ ಬೇರೆ ಬೇರೆ ಮತದವರಿಗೆ ಅನ್ನಿಸಿಬಿಟ್ಟಿದ್ದಲ್ಲ, ನಮಗೆ ಹಿಂದೂಗಳಿಗೆ ಯಾಕೆ ಅನ್ನಿಸಲಿಲ್ಲ ಅಂತ. ವೇದ ಅರ್ಥ ಆಗಲಿಲ್ಲ ಅಂತ ಆದರೆ ವೇದಾರ್ಥ ಇರುವಂತಹ ಸಾರವನ್ನು ಬರೆದುಕೊಟ್ಟು ಸಾರಾಂಶವನ್ನು ಬರೆದುಕೊಟ್ಟಂತ ಪುಸ್ತಕವನ್ನು ತಗೊಂಡಾದ್ರೂ ನಾನು ವೇದವನ್ನ ಏನು ಅಂತ ತಿಳ್ಕೊಳ್ಬೇಕಲ್ಲ, ಇದು ನಮ್ಮ ಕರ್ತವ್ಯ ಅಂತ ಹೇಳಿದರು. ಮಾಡಲೇಬೇಕು ನೀನು ಅಂತ. ಆತಿಥ್ಯಂ. ಮನೆಗೆ ಯಾರೋ ನೆಂಟರು ಬರ್ತಾರಲ್ಲ, ನೆಂಟರು ಬಂದವರಲ್ಲ, ಆ ತಿಥಿ ಇಲ್ಲದೆ ಬರುವವ, ಹೇಳದೆ ಬರುವವ ಯಾರದು. ಎಂತ ಪರಂಪರೆ. ಪಕ್ಕದ ಮನೆ ಹತ್ರ ನನಗಾಗುದಿಲ್ಲ, ಯಾರು ಬಂದವನಿಗೆ ಅದು ಗೊತ್ತಿಲ್ಲ, ಅವನು ಕೇಳಿಕೊಂಡು ಬಂದ, ಯಾರನ್ನ ಪೂಜಾರ್ಲನ್ನ ಇಲ್ಲುವಳು ಅಂತ. ನಾನು ಬಂದವನ ಹತ್ರ ತಾನೆ ಏನೇನು ಓಡೆ ಬತ್ತ ನೀರು ಕೇಳಲಿಕ್ಕಿಲ್ಲ, ಯಾರೋ ಬಂದರು ಅಂತ ಇಟ್ಕೊಳ್ಳಿ, ಗೇಟ್ ತೆಗೆದು ಬನ್ನಿ ಒಳಗೆ ಬನ್ನಿ ಕೂತ್ಕೊಳ್ಳಿ, ಬಾಯಾರಿಕೆ ಬೇಕಾ ಎಲ್ಲ ಕೇಳಿದೆ. ಎಲ್ಲ ಕೇಳಿ ಆದ ನಂತರ ಅವ ಹೇಳಿದ ಆಚೆ ಮನೆಗೆ ಬಂದದ್ದು ಅಂತ. ನಂಗೆ ಅವ್ರ ಹತ್ರ ಆಗುದಿಲ್ಲ. ಆದ್ರೂ ಏನು ಮಾಡ್ತೇವೆ ಗೊತ್ತಾ, ಕರ್ಕೊಂಡೋಗಿ ಅತ್ತೆ ಯಾನೀರಿಗೆ ತೋಯ್ಪಾವೆ ಆಡೆ ಮಟ್ಟ ಬಲ್ಲೆ ಇರಂತೇಳಿ ಇವನನ್ನು ನಾನೇ ಕರ್ಕೊಂಡು ಹೋಗುದು. ನಾನೇ ಕರ್ಕೊಂಡೋಗಿ ಅವರ ಮನೆ ಹತ್ರ ಹೋಗಿ ಅವೇ ತೋಜುನ ತಂದುವೇ ಇಲ್ಲ ಇರು ಪೋಲೆ ಅಂತೇಳಿ ಕಳಿಸಿ ಬರುದು. ನನ್ನ ವೈರಿಯ ಮನೆಗೆ ಬಂದವನನ್ನು ಕೂಡ ಆತಿಥ್ಯ ಮಾಡಿ ಬಾಯಾರಿಕೆ ಕೊಟ್ಟು ಅವರ ಮನೆ ಹತ್ರ ಹೋಗಿ ತೋರಿಸಿ ಅಡಿಗೆ ಪೋಲೆ ಅಂತ ನಾನು ಹೋಗದೆ ಬಂದು ನಿಲ್ಲುವಂಥದ್ದು ಇದೆಯಲ್ಲ,
ಎಂಥ ಪರಂಪರೆ ನಮ್ಮದು. ಇದನ್ನು ಹೇಳಿದ್ದು ಯಾರೋ ಗೊತ್ತಿಲ್ಲದವರು ಮನೆಗೆ ಬಂದಾಗಲೂ ಕೂಡ ನಮ್ಮ ಮನೆ ಬಾಗಿಲು ತೆರೆದಿರಬೇಕು ಅಂತ. ಕಾಲ ಹೀಗಿಲ್ಲ ಅಂತ ವರ್ಷ ಆವತ್ತಿನ ದಿನ ನೆನಪಿದೆ ಅಲ್ಲ ನಮಗೆಲ್ಲ. ನಮ್ಮ ಅಣ್ಣೆರನ ತೋಟ ಒಡೆಗೆ ಆ ಪೆಲತ್ತ ಮರ ಉಂಡತಿ ಐಡ್ದು ಸರ್ತ ಓ ಇಡೆಗೆ ಚಿಕ್ಕದಾಡೆ ಮುಟ್ಟ ಅಣ್ಣೆರ್ನ ಐಡ್ದು ಅಂಚೆ ಅಂಕಲ್ನ ಇವ ಅಡಿಕೆ ಹೆಕ್ಲಿಕ್ಕೆ ಹೋಗುವಾಗ ಹೀಗೆ ಕೆಂಪು ಒಂದು ಎಳ್ಳೆ ಬಜ್ಜೆ ಅಲ್ಪದ ಅವ ತೆಗೆದು ಹೆಕ್ಲಿಕ್ಕೆ ಹೋದಾಗ ನನ್ನ ಜಾಗೆಯಲ್ಲಿ ಬಿದ್ದದಿದ್ರು ಕೂಡ ಇದು ಅವರ ಅಡಿಕೆ ಅಂತ ಆಚೆ ಬಿಸಾಡಿ ಇವನ ಅಡಿಕೆ ಮಾತ್ರ ಹೆಕ್ಕೊಂಡು ಹೋಗ್ತಾ ಇದ್ದ. ಬೇಲಿ ಇರಲಿಲ್ಲ ಅಂತ ಮಧ್ಯದಲ್ಲಿ, ಅಂಥದ್ರಲ್ಲಿ ಬೇಲಿ ಬಂತು, ತಂತಿ ಬೇಲಿ ಬಂತು, ಕಂಪೌಂಡ್ ಬಂತು. ಎಲ್ಲಿವರೆಗೆ ಕಂಪೌಂಡ್ ಬಂದಿದೆ ಅಂತ ಕೇಳಿದರೆ ಇವತ್ತು 10 ಫೀಟ್ 15 ಫೀಟ್ ಎತ್ತರದವರೆಗೆ ಕಂಪೌಂಡ್ ಕಟ್ಟುವ ಮನೆಗಳನ್ನು ಸುತ್ತಮುತ್ತ ನೋಡ್ತಾ ಇದ್ದೇವಲ್ಲ. ಮನುಷ್ಯನ ಮನಸ್ಸಿಗೆ ಹಿಡಿದ ಕನ್ನಡಿ ಅಲ್ವ ಇದು ಅಂತ ವಿಶ್ವಾಸ ಕಳ್ಕೊಂಡಿದ್ದೇವೆ ಅಂತ. ಆತಿಥ್ಯ ನಿತ್ಯ ನಿರಂತರ ಮನೆಯಲ್ಲಿ ಆತಿಥ್ಯ, ಎಲ್ಲರೂ ನಮ್ಮ ತೆರೆದ ಬಾಗಿಲಾಗಿರಬೇಕು ಮನೆ ಅಂತ ಅವತ್ತಿನ ದಿನಗಳಲ್ಲಿ ಕೇಳಿದ್ದೇವೆ. ರಾಮನ ಕಾಲದಲ್ಲಿ ರಾಮರಾಜ್ಯದಲ್ಲಿ ಹೇಗಿತ್ತು ಅಂತ ಒಂದೇ ಒಂದು ಮನೆಗೆ ಬಾಗಿಲಿರಲಿಲ್ಲ. ಅಂತಹ ಓಪನ್ ಆಗಿರುವಂತಹ ತೆರೆದ ಮನೆ, ಅಂತಹ ಮನಸ್ಸು ಮನೆ ನಮ್ಮದಾಗಿರಬೇಕು. ಇದನ್ನ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿಕ್ಕೆ ಇಂತಹ 10-16 ನೆನಪಿಸಿಕೊಳ್ತಾರೆ. ಅದಕ್ಕೆ ಇಷ್ಟ ಕರ್ಮಗಳು ಅಂತ ಹೆಸರು. ಇದು ನಾವು ಮಾಡಲೇಬೇಕಾದ್ದು. ಇದನ್ನು ಬಿಟ್ಟು ಸ್ವಲ್ಪ ವ್ಯಾಪ್ತಿ ಪ್ರದೇಶ ದೊಡ್ಡದು ಮಾಡಿ ನಮಗೆ ನೆನಪಿಸ್ತಾರೆ, ನೀನು ಮಾತ್ರ, ನೀನು ನಿನ್ನ ಹೆಂಡತಿ ಮಕ್ಕಳು ಇಷ್ಟು ಮಾತ್ರ ಜೀವನ ಮಾಡುವುದಲ್ಲ ಅಂತ. ಈ ಸಮಾಜದಲ್ಲಿ ಬದುಕ್ತೀಯ, ನೀನು ಹಾಕಿರುವ ಅಂಗಿ, ನೀನು ಹಾಕಿರುವ ಬಟ್ಟೆ ನೀನು ತಯಾರು ಮಾಡಿದ್ದಲ್ಲ. ಯಾರೋ ಕಷ್ಟ ಬಂದು ಹಗಲು ರಾತ್ರಿ ದುಡಿದು ನಿಂಗೆ ಕೊಟ್ಟಿರುವಂಥ, ನೀನು ತಿನ್ನುವ ತುತ್ತು ಕೂಳು ಅನ್ನ ನೀನು ತಯಾರು ಮಾಡಲಿಲ್ಲಪ್ಪ, ಯಾರೋ ಬೆಳೆದ ಕೃಷಿಕ ಬೆಳೆದು ಕೊಟ್ಟಿದ್ದ ನಿಂಗೆ. ಇವತ್ತು ಇಲ್ಲಿ ನೆಮ್ಮದಿಯಲ್ಲಿ ಬ್ರಹ್ಮಕಲಶ ಇಂತಹ ಡೇರೆ ಹಾಕಿ ನಮಗೆ ನಮ್ಮ ಊರಿನ ಶೈಲಿಯಲ್ಲಿ ಆಗಬೇಕು, 100 ಜನ ಪರಿಶ್ರಮ ಪಟ್ಟು ಅಷ್ಟು ಚಂದ ಮಾಡಿ ಮಾಡಿದೇವಲ್ಲ. ಹೇಗೆ ಯಾರೋ ನಮ್ಮನ್ನು ಕಾಯ್ತಾ ಇದ್ದಾರೆ, ನಮ್ಮ ದೇಶವನ್ನು ಹಗಲು ರಾತ್ರಿ ನಿದ್ದೆ ಬಿಟ್ಟು ಕಾಯ್ತಾ ಇದ್ದಾರೆ. ಸಾಯಬಾರದ ಪ್ರಾಯಕ್ಕೆ 20-30 ವರ್ಷಕ್ಕೆ ಪ್ರಾಯದ ಒಳಗಡೆ ಅಪ್ಪ ಅಮ್ಮನ ಎದುರು ಮಗನ ಹೆಣವನ್ನು ಬಂದು ಹೇಗೆ ನೋಡ್ಬೇಕು ಅವರು ಅಂತ ದೇಶಕ್ಕೋಸ್ಕರ ಬದುಕಿದ್ದಾರಲ್ಲ ಅಂತವರು. ಅವ ಮೊನ್ನೆ ಹೋಗ್ತಾ ಇರಬೇಕಾದ್ರೆ ಒಬ್ರು ಹೇಳಿದ್ರು, ಗಾಡಿಯಲ್ಲಿ ಹಿಂಬದಿಯಲ್ಲಿ ಎಕ್ಸ್ ಮಿಲಿಟರಿ, ಎಕ್ಸ್ ಆರ್ಮಿ ಎಂಥದ್ದು ಒಂದು ಬರ್ದಿತ್ತು. ಏತ ಅಹಂಕಾರ ತುಲಿಗೆ ಬೋರ್ಡ್ ಹಾಕಬಾರ್ದು ಅಂತ ಇದೆ. ಹಾಗೆಲ್ಲ ನಿಮಗೆ ಇಂಥದ್ದು ಅಧ್ಯಕ್ಷರು, ಇಂಥದ್ದು ಕಾರ್ಯದರ್ಶಿ, ಸರ್ಕಾರ ಬೋರ್ಡ್ ಎಲ್ಲ ಹಾಗೆಲ್ಲ ಹಾಕೊಂಡು ಹೋಗ್ಲಿಕ್ಕಿಲ್ಲ. ನಂಬರ್ ಪ್ಲೇಟ್ ಅಂದರೆ ಖಾಲಿ ನಂಬರ್ ಪ್ಲೇಟ್ ಇರಬೇಕು. ನಾವಿಡೀ ನಮ್ಮ ಕುಟುಂಬದ ಜಾತಕವನ್ನು ನೋಡಿದರೆ, ರಿಕ್ಷಾವ ಕಾರ ನೋಡಿದರೆ ಗೊತ್ತಾಗ್ತದೆ, ಅಲ್ಲಿ ಪೂರ್ತಿ ಬರ್ದಿರ್ತೇವೆ, ಮತ್ತೆ ಕೇಳಬೇಕು ಅಂತಿಲ್ಲ. ಅವರು ಕೇಳಿದ್ದಕ್ಕೆ ಅವ ಎಕ್ಸ್ ಆರ್ಮಿ ಅಂತ ಬರ್ದಿದ್ದಾನಲ್ಲ, ತಪ್ಪಲ್ವ ಇದು ಅಂತ. 1 ವರ್ಷ 2 ವರ್ಷ 4 ವರ್ಷ ಹೋಗಿ ಆರ್ಮಿಯಲ್ಲಿ ಕೆಲಸ ಮಾಡಿ ಬಂದ ಮಾರ್ರೆ, ಕೆಂಪಿನಲ್ಲಿ ಎಕ್ಸ್ ಆರ್ಮಿ ಅಂತ ಹೇಳಿದಿರಿ, ಅಹಂಕಾರ ಎಷ್ಟು ಇವನಿಗೆ ಅಂತ ಹೇಳಿದೆ. ತಪ್ಪಿ ಕೂಡ ಹಾಗೆ ಮಾತಾಡಬೇಡಿ, ನಮಗೆ ರೈಟ್ ಇಲ್ಲ. ಸಾಧ್ಯ ಇದ್ರೆ ಕೈ ಮುಗಿರಿ ಅವರು ಬರುವಾಗ. ಇವತ್ತು ಜಾಗೃತಿಯಾಗಿದೆ. ಇಂತಹ ವೇದಿಕೆಗಳಲ್ಲಿ ಅಂಥವರನ್ನು ಕರೆದು ಸನ್ಮಾನ ಮಾಡುವ ದಿನಗಳನ್ನು ನೋಡ್ತಾ ಇದ್ದೇವೆ. ಯಾಕೆ ಹೇಳಿದರೆ, ಒಂದು ದಿನ ಅವ ಹೋಗಿ ಮಿಲಿಟರಿಯಲ್ಲಿ ದೇಶಕ್ಕೋಸ್ಕರ ಕೆಲಸ ಮಾಡಿದ್ದಾನೆ, ಸೇವೆ ಮಾಡಿದ್ದಾನೆ ಅಂತಾದರೆ ಇಡೀ ಜನ್ಮ ನಾವು ಅವನನ್ನು ನೋಡುವಾಗ ಅವನಿಗೆ ಗೌರವ ಕೊಡಬೇಕು, ಕೃತಜ್ಞರಾಗಿರಬೇಕು. ಇವತ್ತು ನಾವು ನೆಮ್ಮದಿಯಲ್ಲಿ ನಮ್ಮ ಮನೆಯಲ್ಲಿ ಮಲಗಿದ್ದೇವೆ ಅಂತಾದರೆ ಅವರು ಯೋಧರು ಕಾರಣ ಅಲ್ಲ, ಅವರಿಗೆ ಗೌರವ ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಯಾವುದೇ ಕಾರಣಕ್ಕೆ ಇಡೀ ದೊಡ್ಡ ಬೋರ್ಡ್ ಹಾಕಿ ಇಡೀ ಊರು ತಿರುಗಾಡ್ಲಿ ಅವ, ಏನೂ ತೊಂದರೆ ಇಲ್ಲ. ಅವ ಮಾಡಿದ ಕೆಲಸಕ್ಕೆ ಅವರಿಗೆ ಗೌರವ ಕೊಡಬೇಕಾದ್ದು ನಮ್ಮ ಕರ್ತವ್ಯ, ನಮ್ಮದು. ಇದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಇಷ್ಟ ಕರ್ಮಗಳನ್ನು ಮಾಡಲೇಬೇಕು ನೀನು. ಅದನ್ನು ಬಿಟ್ಟರೆ ಸ್ವಲ್ಪ ವ್ಯಾಪ್ತಿ ಪ್ರದೇಶ ದೊಡ್ಡದು ಮಾಡಿ ಹೇಳ್ತಾರೆ, ಸಮಾಜದಲ್ಲಿ ಎಲ್ಲರ ಜೊತೆ ನೀನು ಬದುಕ್ತಾ ಇದೆಯಲ್ಲ, ನೀನು ಇವತ್ತು ಏನೆಲ್ಲ ಅನುಭವಿಸ್ತೀಯ ಅದೆಲ್ಲ ಇಡೀ ಸಮಾಜ ನಿಂಗೆ ಮಾಡಿಕೊಟ್ಟದಲ್ಲ. ಅದಕ್ಕೋಸ್ಕರ ನಿನ್ನ ಕರ್ತವ್ಯ ಇದೆ. ವಾಪಿ ಕೂಪ ತಟಾಕಾದಿ ದೇವತಾಯತನಾನಿಚ ಅನ್ನಪ್ರದಾನಂ ಆರಾಮಃ ಪೂರ್ತಮಿತ್ಯ ಭಿದೀಯತೆ. ನಿನ್ನ ಊರಿನಲ್ಲಿ ಯಾವುದೋ ಒಂದು ಕೆರೆ, ಒಂದು ಬಾವಿ, ವಾಪಿ ಅಂದರೆ ಚಿಕ್ಕದು ನೀರಿನ, ಕೂಪ ಅಂದರೆ ಬಾವಿ, ತಟಾಕ ಅಂದರೆ ಕೆರೆ, ಇಂಥದ್ದು ಎಲ್ಲ ಸರೋವರ ದೊಡ್ಡದು. ಇಂಥದ್ರ ಎಲ್ಲಿಯೋ ಹಾಳಾಗಿದೆ ಅಂತ ಆದಾಗ ನಿನ್ನ ಜಾಗೆಯಲ್ಲಿ ಇರಬೇಕು ಅಂತಿಲ್ಲ. ಪಬ್ಲಿಕ್ ಪ್ರಾಪರ್ಟಿ ಎಲ್ಲಿಯೋ ಇದೆ, ಸರ್ಕಾರದ ಭೂಮಿ ಅಂತ ಇಟ್ಟುಕೋ. ನೀವು ಊರಿನವರು ಎಲ್ಲರೂ ಸೇರಿ ಅದರ ಬಲ್ಲೆ ಕಡಿಯುವುದ, ಹೂಳೆತ್ತುವ ಕೆಲಸವ, ಇದನ್ನು ಮಾಡಬೇಕಾದ್ದು ನಿಮ್ಮ ಕರ್ತವ್ಯ. ಮಳೆಗಾಲದಲ್ಲಿ ಮಳೆ ಬಂದಾಗ ಅದರಲ್ಲಿ ನೀರು ತುಂಬಬೇಕು. ಇದನ್ನು ಮಾಡಬೇಕಾದ್ದು ಇವತ್ತು ಹೇಳ್ತೇವಲ್ಲ, ಇದನ್ನು ಸಾವಿರ ವರ್ಷದ ಹಿಂದೆ ನೆನಪಿಸಿದ್ರು ಅಂತ ಒಂದು ದಿನ ಬರ್ತದೆ ಅಂತ. ಹತ್ರ ಇದೆ ದಿನ, ಭಾರಿ ದೂರ ಇಲ್ಲ. ನನ್ನ ಹತ್ರ ಇದ್ದ 1 kg ಚಿನ್ನವನ್ನು, ಗ್ರಾಮಿಗೆ 7-8 ಸಾವಿರ ಎಷ್ಟು ಬಂತಲ್ಲ, 1 kg ಚಿನ್ನವನ್ನು ಕೊಂಡೋಗಿ ಒಬ್ಬನಿಗೆ ತೋರಿಸಿ 1 ಕಿಲೋ ಬಂಗಾರ ಉಂಡು ಕೊರ್ಪೆ ಎಂಕು ಪರಿಯರ 1 ಲೋಟೆ ನೀರು ಕೊರ್ಲೆ ಅವಿ ಬೇಡುವ ದಿನ ಹತ್ತಿರದಲ್ಲಿ ಉಂಟು. ಜಲಜಾಗೃತಿ ಎಷ್ಟಿದ್ರು ಸಾಲದು ಅಂತ ಸ್ನಾನಕ್ಕೆ ಅಂತ ಹೋದೆವು. ಕುಳ್ಳುದು ಮೀಲ ಅಂತ ಹಿಂದಿನವರು ಹೇಳ್ತಾ ಇದ್ರು, ನಮಗೆ ಅದು ಅರ್ಥ ಆಗಲಿಲ್ಲ. ನಮಗೆ ಸ್ನಾನ ಮಾಡಬೇಕಾದ್ರೆ ಕೂತ್ಕೊಂಡು ಮಾಡಬೇಕಂತೆ.
ಈಗ ಅದೆಲ್ಲ ನಿಂತು ಮಾಡುದು ಎಲ್ಲ ಶವರಲ್ಲಿ. ಶವರ್ ಬಿಟ್ಟರೆ ಉಂಟಲ್ಲ ಅದು ಬುಸು ಅಂತ ಬೀಳ್ತಾ ಇರ್ತದೆ. ಇವನದ್ದು ಇಡೀ ಒಂದು 7-8 ಹಾಡುಗಳಿರ್ತದೆ. ಯಾವುದು ಅದು ಅಷ್ಟು ಇವನದ್ದು ಬಾತ್ರೂಮ್ ಸಿಂಗರ್ ಆಗಬೇಕು. ಇವನದ್ದು ಪುನಃ ಸೋಪ್ ಹಾಕ್ಲಿಕ್ಕೆ ಆಗುವ ಇದನ್ನು ಆಫ್ ಮಾಡಿ ಒಂದು ಸೋಪ್ ಹಾಕ್ಬೋದು ಇವನಿಗೆ. ಅದು ಹಾಗೆ ಬುಸ್ ಶಬ್ದ ಕೇಳ್ತಾ ಇರ್ತದೆ. ನೀವು ನೋಡಿ 20 ನಿಮಿಷ ಆದರೆ 20 ನಿಮಿಷ ಅದು ಆನ್ ಆಗಿಯೇ ಇರ್ತದೆ. ಇವ ಸೋಪ್ ಹಾಕ್ಲಿಕ್ಕೆ ಆಗುವ ಇಲ್ಲಿ ಬೀಳ್ತದಲ್ಲ, ಸ್ವಲ್ಪ ಈಚೆ ಹೋಗಿ ಅಲ್ಲಿ ಸೋಪ್ ಹಾಕಿದ ಎಲ್ಲ ಮೈ ತಿಕ್ಕಿಕೊಂಡು ಇದು ಬೀಳ್ತಾ ಇರ್ತದೆ. ಮತ್ತೆ ಇಲ್ಲಿ ಬಂದ ಗಡ್ಡ ತೆಗಿಲಿಕ್ಕೆ ಹೊರಟ್ರೆ ಇದು ಬಿಟ್ಟಂತ ಟ್ಯಾಪ್ ಇನ್ನೊಂದು ಪೂರ್ತಿ ಶೇವಿಂಗ್ ಆಗೋಲ್ಲ. ಹಾಗೆ ಬೆಳಿಗ್ಗೆದ್ದು ಹಲ್ಲು ತಿಕ್ಲಿಕ್ಕೆ ಹೋದ್ರೆ ಇವ ಪೂರ ಕುಳುಕುಳ ಹಾಕು ಹೂಕು ಮಾಡಿ ಬರುವಲ್ಲಿವರೆಗೆ ಸಹ ಇದು ಬಿಟ್ಟೇ ಇರುವುದು. ಎಷ್ಟು ನೀರಿನ ಬಗ್ಗೆ ಜಾಗೃತಿ ಉಂಟು ಅಂತ. ವೇಸ್ಟ್ ಮಾಡಬೇಡಿ ನೀರು. ಹಾಗೆಲ್ಲ ಹೇಳ್ತೇವಲ್ಲ. ನನ್ನ ಹತ್ರ 4 ಎಕರೆ ತೋಟ ಉಂಟು. ನನಗೆಲ್ಲ ಹೇಳಿದ್ದು ನಾನು ಸುಮ್ಮನೆ ನಿಮಗೆ ಅಂತ ಹೇಳಲಿಕ್ಕೆ ಆಗ್ತಾ ನನಗೆ. ಅದಕ್ಕೆ ನನಗೆ ಹೇಳುದು ನಾನು, ನನಗಿಲ್ಲ ತೋಟ. ನನಗೆ ಒಂದು 4 ಎಕರೆ ಜಾಗ ಉಂಟು. ಎಲ್ಲಿವರೆಗೆ ಮಂಡೆ ಖರ್ಚು ಮಾಡಿದ್ದೇನೆ ಅಂತ ಹೇಳಿದರೆ, ಸ್ವಿಚ್ ಹಾಕಿದಂತಹ ಪಂಪ್ ಕರೆಂಟ್ ಹೋದರೆ ಅದು ಪುನಃ ಆಟೋ ಸ್ಟಾರ್ಟ್ ಆಗಬೇಕು. ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿ ಇಟ್ಟಿದ್ದೇನೆ. ಸ್ಪ್ರಿಂಕ್ಲರ್ ಎಲ್ಲ ಸಿಕ್ಕಿಸಿ ಬಂದೆ. ಒಂದು ಸಲಕ್ಕೆ 6 ಹಾರ್ತದೆ. 6 ಹಾರಿದರೆ ರಾತ್ರಿ ನಾನು 10 ಗಂಟೆಗೆ ಹಾಕಿದರೆ ಅದು ಅದೇ ಜಾಗೆಯಲ್ಲಿ ಬೆಳಿಗ್ಗೆ ನಾನು ಎದ್ದು ಹೋಗಿ ಬರುವಲ್ಲಿವರೆಗೆ ಅಲ್ಲೇ ತಿರುಗ್ತಾ ಇರ್ತದೆ. ರಾತ್ರಿಯಿಂದ ಬೆಳಿಗ್ಗಿನವರೆಗೆ ನಾನೊಂದು 3 HP ಪಂಪಲ್ಲಿ ನೀರು ಒಂದು ತೋಟಕ್ಕೆ ಬಿಟ್ಟು ಏರಿಯ ಕೇಣ್ಣೆ ಎನ್ನ ಸ್ವಂತ ಜಾಗೆ ವರ್ಗ ಜಾಗೆ ಒಂದು ಆಯನ ಮೈಲಾಡ್ದತ್ತ ನೀರು ಬಿಡ್ಪಣೆಯನ್ನು ಇಂಥ ಶಬ್ದಗಳು ಮಾತಾಡ್ತಾರೆ ಮಾರ್ರೆ. ಇಡೀ ರಾತ್ರಿ ಆ ಸ್ಪ್ರಿಂಕ್ಲರನ್ನು ಹಾರಿಸ್ತೇವಲ್ಲ, ಒಂದು ಡ್ರಿಪ್ ಹಾಕಿದ್ರೆ ಬುಡಕ್ಕೆ ಸ್ವಲ್ಪ ನೀರು ಇದೆಲ್ಲ ತಲೆಗೆ ಹೋಗುದಿಲ್ಲ. ಕೇಣಿಯರ ಆ ಏರಿಯಾ ಅವತ್ತು ನೆನಪಿಸಿದ್ರು ನಮಗೆ. ಇಂಥ ದಿನ ಬರ್ತದೆ, ಒಂದು ಕುಡಿತೆ ನೀರಿಗೋಸ್ಕರ ಇನ್ನೊಬ್ಬರ ಹತ್ರ ಬೇಡುವ ದಿನ ಬರ್ತದೆ. ಜಾಗೃತ ಆಗಿ ವಾಪಿ ಕೂಪ ತಟಾಕ ಕರ್ತವ್ಯ ಅಂತ ಹೇಳಿದ್ರು. ಬೋಡಣ್ಣ ಮಲ್ಪಲೆ ಅಂತ ಅಲ್ಲ. ವಾಪಿ ಕೂಪ ತಟಾಕಾದಿ ನೀರಿನ ಸಂರಕ್ಷಣೆ ಮಾಡು. ನೀನು ಹನಿ ಹನಿ ನೀರಿಗೂ ಬೆಲೆ ಕೊಡಬೇಕು. ನೆನ್ಪಿಟ್ಟುಕೋ. ಇದನ್ನೆಲ್ಲ ಉಳಿಸುವ ಜವಾಬ್ದಾರಿ ನಿನ್ನದು. ದೇವತಾಯತನಾನಿಜ ಮುಂದಿನ ಶಬ್ದ ನೋಡಿ. ನಿನ್ನ ಮನೆಯಲ್ಲಿ ಮನೆ ಒಕ್ಕಲು ಮಾಡುವಾಗ ಒಂದು ದೇವರಿಗೆ ಒಂದು ಪ್ರತ್ಯೇಕ ಮನೆಯನ್ನು ಮನೆಯೊಳಗೊಂದು ಮನೆಯ ಮಾಡಿ ದೇವರಿಗೆ ಅಂತ ಹೇಳಿ ನಿತ್ಯ ಕೈ ಮುಗಿತೀರಲ್ಲ, ಅಲ್ಲಿ ಆರಂಭದಲ್ಲಿ ಹೇಳಿದರು ನಿತ್ಯ ದೇವತಾರ್ಚನೆ, ಉಳಿದದನ್ನೆಲ್ಲ ನೀನು ಮಾಡಬೇಕು, ಆತಿಥ್ಯ ಮಾಡಬೇಕು ಅಂತೆಲ್ಲ. ಇಲ್ಲಿ ಹೇಳ್ತಾರೆ ವ್ಯಾಪ್ತಿ ಪ್ರದೇಶ ದೊಡ್ಡದಾಗಿದೆ. ನಿನ್ನ ಮನೆಯಲ್ಲಿ ನೀನು ದೇವರಿಗೆ ಗುಂಡ ಕಟ್ಟಿ ನಿನ್ನ ಸಾಲಿಗ್ರಾಮವ ಮೂರ್ತಿಯ ಇಟ್ಟು ಪೂಜೆ ಮಾಡಿರ್ಬೋದು, ಅದಲ್ಲ. ಅದನ್ನು ಮೀರಿ ನಿನ್ನ ಪರಿಸರದಲ್ಲಿ ನಿನ್ನ ಸುತ್ತಮುತ್ತದಲ್ಲಿ ಯಾವುದೋ ಒಂದು ದೇವಸ್ಥಾನ ಇದೆ, ಅದು ಜೀರ್ಣೋದ್ಧಾರ ಆಗಬೇಕು ಅಂತಾದರೆ ಕಡ್ಡಾಯವಾಗಿ ಹೋಗಿ ಜೀರ್ಣೋದ್ಧಾರದಲ್ಲಿ ಸೇರ್ಬೇಕು. ನೀನು ಎನ್ನ ಕುಟುಂಬದ ಅವು ಅಕ್ಕಳನ ಕುಟುಂಬದ ಅವು ತುಂಬ ಅಣ್ಣೆರ ನಕ್ಕಳ ಬದರಡಿತನ ಇದು ಯಾವುದನ್ನು ಮಾತಾಡೋ ರೈಟೇ ಇಲ್ಲ ನಿಮಗೆ ಅಂತ. ಕಡ್ಡಾಯವಾಗಿ ಹೋಗಿ ಅದರಲ್ಲಿ ಸೇರಬೇಕು. ದೇವತಾಯತ ನಾನಿಚ ಅಂತ ಹೇಳಿದರೆ ದೇವತಾ ಸಾನ್ನಿಧ್ಯ ಕ್ಷೇತ್ರಗಳಿದೆಯಲ್ಲ, ಅದರ ಪುನರ್ನವೀಕರಣದ ಜೀರ್ಣೋದ್ಧಾರದ ಕೆಲಸದಲ್ಲಿ ನಿನ್ನನ್ನು ನೀನು ಕಡ್ಡಾಯವಾಗಿ ಸೇರಿಸಿಕೊ. ಯಾಕೆ ಹೇಳಿದರೆ, ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಯಾವ ಸಂಸ್ಕಾರವನ್ನು ಕೊಡ್ಲಿಕ್ಕಾಗ್ಲಿಲ್ಲ, ಆ ಸಂಸ್ಕಾರವನ್ನು ಕೊಡುವಂಥದ್ದು ದೇವಸ್ಥಾನದಲ್ಲಿ ಆಗಬೇಕು ಅಂತ. ನಿತ್ಯ ಬಂದು ಯಾವುದಕ್ಕೆ ಸಾನ್ನಿಧ್ಯ, ಅವಳು ಭಾರಿ ಸಾನ್ನಿಧ್ಯ ಮಾರ್ರೆ, ಧರ್ಮಸ್ಥಳಡು ಭಾರಿ ಸಾನ್ನಿಧ್ಯ, ಬುಕ ಅಲ್ಪ ಶಬರಿಮಲೆ ಉಂಡತಿ ಭಯಂಕರ ಸಾನ್ನಿಧ್ಯತೆ, ಅವು ಕಟಿಳಂಚನೆ ಪೊಳಲಿಳಂಚನೆ, ಅವನವನಿಗೆ ಯಾವ್ದು ಅದೇ ಅಭಿಮಾನವಾದನ್ನೇ ಅವ ಹೇಳಿದ. ಇದು ಅಲ್ಲ, ಜನತಾ ಸನ್ನಿಧಾನತ್ವಂ ಸಾನ್ನಿಧ್ಯಮಿತಿ ಕಥ್ಯತೆ. ಯಾವುದಕ್ಕೆ ಸಾನ್ನಿಧ್ಯ ಅಂತ ಹೇಳ್ತಾರೆ? ಒಂದಿಷ್ಟು ಜನ ಒಟ್ಟು ಸೇರಿ ಒಂದು ಪ್ರಾರ್ಥನೆ ಮಾಡ್ತೇವಲ್ಲ, ಅಲ್ಲಿ ದೇವತಾ ಸಾನ್ನಿಧ್ಯ ಬರ್ತದೆ. ನಮ್ಮೊಳಗಡೆ ದೇವರಿದ್ದಾನೆ ಅಂತ ಹೇಳಿದ್ರಲ್ಲ, ಹೃದಯ ಸ್ಥಿತಂ ಪಂಕಜಮಷ್ಟಪತ್ರಂ ಅಂತ, 8 ದಳದ ಕಮಲ, ನಮ್ಮ ಹೃತ್ಕಮಲ ಅಂತ ಕರಿತೇವೆ, ಅದರಲ್ಲಿ ಅಂಗುಷ್ಟ ಮಾತ್ರ ಮೊನೆಯೋವದಂತಿ. ನಿನ್ನ ಹೆಬ್ಬೆರಳಿನ ಮೇರ್ನ ಪರ್ವದಷ್ಟು ದೊಡ್ಡ ರೂಪದಲ್ಲಿ ದೇವರು ನಿನ್ನೊಳಗಡೆ ಇದ್ದಾನೆ. ಇಷ್ಟು ಜನ ಒಟ್ಟು ಸೇರಿದೆವು ಅಂತಾದರೆ ಇದು ಇಷ್ಟು ಅಹಂ ಬ್ರಹ್ಮಾಸ್ಮಿ, ಇಷ್ಟು ಜನರು ಕೂಡ ದೇವರ ಸ್ವರೂಪ. ನಾವು ಒಟ್ಟು ಸೇರಿ ಒಳಗೆ ಪ್ರಾರ್ಥನೆ ಮಾಡಿದೆವು, ಕೈ ಮುಗ್ದೆವು ಅಂತಾದರೆ ಸಾಕು. ಬೇರೆ ಎಲ್ಲ ಭಾರಿ ಸೇವೆ ಮಾಡಿ ರಂಗಪೂಜೆ ಇನ್ನೊಂದು ಮಾಡಿಸಬೇಕು ಅಂತ ಅಲ್ಲ ಅಂತ. ದೇವಸ್ಥಾನದ ಎದುರು ಬಂದು ಒಂದು ಚಪ್ಪಲ್ ತೆಗೆದು ಒಂದು ನಮಸ್ಕಾರ ಮಾಡಿ ಹೋಗಿ ಸಾನ್ನಿಧ್ಯ ವೃದ್ಧಿ ಆಗ್ತದೆ. ಅದೇ ಜನತಾ ಸನ್ನಿಧಾನತ್ವ. ನಮ್ಮ ಊರಿನಲ್ಲಿ ಅಂತಹ ಸಾನ್ನಿಧ್ಯವನ್ನು ನಿರ್ಮಾಣ ಮಾಡಬೇಕಾದಂಥ ಜವಾಬ್ದಾರಿ ಊರಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬನದ್ದು ಕೂಡ ಇದೆ ಅಂತ. ಅಂತಹ ದೇವಾಲಯದ ನವೀಕರಣದಲ್ಲಿ ಜೀರ್ಣೋದ್ಧಾರದಲ್ಲಿ ತೊಡಗಿಸಿಕೊಂತ ನಮ್ಮ ಕರ್ತವ್ಯ ಅಂತ ಹೇಳಿದ್ದಾರೆ ಅನ್ನೋ ನೆನಪಿಸಲಿಕ್ಕೋಸ್ಕರ ಈ ಸ್ಮೃತಿಯ ವಾಕ್ಯವನ್ನು ನಾನು ಇವತ್ತು ಉಲ್ಲೇಖ ಮಾಡ್ತಾ ಇದ್ದೇನೆ ಅಷ್ಟೇ. ದೇವತಾಯತನಾನೀಚ ಅನ್ನಪ್ರದಾನಂ ಆರಾಮಃ. ಅನ್ನಪ್ರದಾನಂ ಅಲ್ಲ, ಆಗ ಹೇಳಿದ್ರಲ್ಲ ಇಷ್ಟಕರ್ಮಗಳಲ್ಲಿ ಮನೆಗೆ ಬಂದವರಿಗೆ ಅತಿಥಿಯನ್ನು ಅದು ನಿನ್ನ ಮನೆಯಲ್ಲಿ ನಿನ್ನ ವೈಯಕ್ತಿಕ. ಕ್ಷೇತ್ರಗಳಲ್ಲಿ ಅನ್ನದಾನ ನಿರಂತರ ನಡಿಬೇಕು. ಕ್ಷೇತ್ರ ವೃದ್ಧಿಸ್ತು ಪಂಚದ ಅಂತ ಹೇಳಬೇಕಾದ್ರೆ ಅಲ್ಲಿ ಅನ್ನದಾನೇನ ಅಂತ ಒಂದು ಶಬ್ದ ಉಂಟು. ಅನ್ನದಾನ ಮಾಡಬೇಕು ಕ್ಷೇತ್ರದಲ್ಲಿ ನಿತ್ಯ ಅಂತ. ಬ್ರಹ್ಮಕಲಶ ಮಾಡಿದೆವು, ಬರೇ ಬ್ರಹ್ಮಕಲಶ ಮಾಡಿ ನಾವು ಗೌಜಿ ಮಾಡಿ ಹೋಗೋಯ್ತಲ್ಲ, ಅಷ್ಟೇ ಪ್ರಾಧಾನ್ಯತೆಯನ್ನ ಅನ್ನದಾನಕ್ಕೆ ಕೊಟ್ಟಿದ್ದೇವೆ. ಇಲ್ಲ ಅಂತಂದ್ರೆ ಅಷ್ಟು ಚಂದ್ರದ ಉಗ್ರಾಣ ಮಾಡ್ತೇವೆ ನಾವು. ಬ್ರಹ್ಮಕಲಶದಷ್ಟೇ ಪ್ರಾಧಾನ್ಯತೆ ಅದಕ್ಕೆ ಉಂಟು ಅಂತಾದರೆ ಕ್ಷೇತ್ರ ವೃದ್ಧಿ ಆಗ್ತದೆ. ಅಲ್ಲಿ ಸ್ಮೃತಿಯಲ್ಲಿ ಸ್ಪಷ್ಟ ವಾಕ್ಯ ಹೇಳಿದ್ದಾರೆ, ಪೂರ್ತ ಕರ್ಮಗಳಲ್ಲಿ ಅನ್ನಪ್ರದಾನಂ ಆರಾಮಃ ಪೂರ್ತಮಿತ್ಯ ಭಿದೀಯತೆ. ಇಂತಹ ಕ್ಷೇತ್ರದಲ್ಲಿ ಅನ್ನದಾನ ನಡೀತದಲ್ಲ, ಆ ಅನ್ನದಾನಕ್ಕೋಸ್ಕರ ನೀನು ನಿನ್ನ ಕಿಸೆಯಿಂದ ದುಡಿದದ್ರಿಂದ 10 ರೂಪಾಯಿ ಆದರೂ ಅಲ್ಲಿ ಕೊಟ್ಟು ಹೋಗಬೇಕು. ನೀನು
ಕಾಣಿಕೆಗೆ ಡಬ್ಬಿಗೆ ಮಾತ್ರ ಹಾಕುದಲ್ಲ, ಅನ್ನದಾನದ ಒಂದು ಸೇವೆ ಉಂಟು ಅಂತಾದರೆ ನಮ್ಮಿಂದ ಅದು ಪರಂ ನಾಸ್ತಿ ಅನ್ನದಾನ, ದೊಡ್ಡ ದಾನ ಅಂತ ಲೆಕ್ಕ. ಉಳಿದದ್ದು ಯಾವುದು ಕೊಟ್ಟರು ಮನುಷ್ಯನಿಗೆ ಸಾಕು ಅಂತ ಅನ್ನಿಸ್ತದೆ ಅಂತ, ಸಾಕು ಅಂತ ಅನ್ನಿಸುವುದಿಲ್ಲ ಅಂತ, ಕೋಟಿ ಕೊಟ್ಟರೆ ಮತ್ತೆ ಬೇಕು ಅಂತ ಅನ್ನಿಸ್ತದೆ. ಆದರೆ ಒಂದು ಸಲ ಅವನಿಗೆ ಹೊಟ್ಟೆ ತುಂಬಿದ ನಂತರ ಒಂಜಿ ಜಿಲೇಬಿ ಇದೆತಲ್ಲಿ ನಮ್ಮ ಕಾರಬಾತು ಮಾರ ನನಪಾಡು ಚಿಂಕ್ ಅವನಿಗೆ ಹಾಕುವುದೇ ಇಲ್ಲ, ಅವನಿಗೆ ಬೇಡ ಅಂತ, ಸಾಕು ತುಂಬಿತು ನನಗೆ ಅಂತ ಅನ್ನಿಸೋದು, ಹೊಟ್ಟೆ ತುಂಬಿತು ಅಂತ ಅನ್ನಿಸೋದು. ಅದು ಊಟ ಮಾಡಿದಾಗ ಮಾತ್ರ. ಕ್ಷೇತ್ರದಲ್ಲಿ ನಿರಂತರ ಅನ್ನದಾನ ನಡಿಬೇಕು. ಅದಕ್ಕೋಸ್ಕರ ನೀನು ದುಡಿದದ್ರಲ್ಲಿ ಒಂದು ಅಂಶವನ್ನು ದೇವಾಲಯದಲ್ಲಿ ವಿನಿಯೋಗ ಮಾಡುವಂತ ಸ್ಪಷ್ಟವಾಗಿ ಕರ್ತವ್ಯ ಅಂತ ನೆನಪಿಸಿದರು. ಆರಾಮ, ತುಳುವಿನ ಕನ್ನಡದ ಆರಾಮ, ಆರಾಮ ಅಲ್ಲ, ಇದು ಸಂಸ್ಕೃತದ ಆರಾಮ. ಆರಾಮ ಅಂದರೆ ಹೂವಿನ ತೋಟಕ್ಕೆ ಆರಾಮ ಅಂತ ಕರೀತಾರೆ. ಅಶೋಕನು ಸಾಲು ಮರಗಳನ್ನು ನಡೆಸಿದನು, ವಾಕ್ಯಗಳೆಲ್ಲ ಕೇಳಿದ್ದೇವೆ. ನಿನ್ನ ಊರಿನಲ್ಲಿ ಪ್ರಕೃತಿ ಹಚ್ಚ ಹಸಿರಾಗಿ ಉಳಿಬೇಕು ಅಂತಾದರೆ ಏನೆಲ್ಲ ಮಾಡಬೇಕಾ ಅದನ್ನು ನೀನು ಮಾಡು, ನಿನ್ನ ಕರ್ತವ್ಯ ಅದು. ಇಷ್ಟು ಸ್ಪಷ್ಟವಾಗಿ ನಮಗೆ ಹೇಳಿದ್ದಾರಲ್ಲ. ದೇವಸ್ಥಾನ ಬೇಕು, ದೇವಸ್ಥಾನದಲ್ಲಿ ಅನ್ನದಾನ ನಡಿಬೇಕು, ಊರು ಹಚ್ಚ ಹಸಿರಾಗಿ ಉಳಿಯುವ ಹಾಗೆ ಮಾಡಬೇಕು, ನೀರು ಕೆರೆ ಬಾವಿ ಇದರ ಸಂರಕ್ಷಣೆ ಮಾಡಬೇಕು. ಇದನ್ನು ಶಾಸ್ತ್ರಕಾರರು ನಮಗೆ ನೆನಪಿಸಿದ್ದು ಅಂತ ಗಂಟೆ ಹೊಡೆದು ಗಣಗಣ ಮಾಡಿ ದೇವರಿಗೆ ಮಂತ್ರ ಹೇಳಿ ಬರೀ ಆರತಿ ಮಾಡಲಿಕ್ಕೆ ಹೇಳಿದ್ದಲ್ಲ ಅಂತ. ಇದನ್ನು ನಿನ್ನ ಕರ್ತವ್ಯ ಅಂತ ನೆನಪಿಸ್ತಾರೆ. ಇಷ್ಟ ಕರ್ಮಗಳು, ಪೂರ್ತ ಕರ್ಮಗಳು, ಇದನ್ನು ಮೀರಿ ಮೂರನೇದು ಹೇಳ್ತಾರೆ, ಅದು ದತ್ತ ಕರ್ಮಗಳು. ದತ್ತ ಅಂದ್ರೆ ಎಂತ? ದತ್ತ ಅಂದ್ರೆ ಕೊಡುದು, ಕೊಟ್ಟದ್ದು. ಸತ್ಪಾತ್ರ ದಾನಂ ತದ್ದತ್ತಂ. ನಿನಗೆ ದೇವಸ್ಥಾನಕ್ಕೆ ಬ್ರಹ್ಮಕಲಶ ಕೊಡ್ಲಿಕ್ಕೆ ನನ್ನ ಹತ್ರ ಲಕ್ಷಗಟ್ಟಲೆ ಇಲ್ಲ, ನನ್ನ ಜೀವನವೇ ದುರ್ಬರ, ನಾನೇ ಕಷ್ಟದಲ್ಲಿದ್ದೇನೆ, ನಾನೇ ಸಾಲದಲ್ಲಿದ್ದೇನೆ ಅಂತಾದ್ರೆ ದೇವಸ್ಥಾನಕ್ಕೆ ಬಂದು ದುಡ್ಡು ಕೊಡು ಅಂತ ನಿನ್ನ ಹತ್ರ ಕೇಳುವುದಿಲ್ಲ ಅಂತ. ಅದರ ಬದಲಿಗೆ ಇಲ್ಲಿ ಚಪ್ಪರ ಹಾಕ್ಲಿಕ್ಕೆ ಸೇರಿದ್ರ, ಒಂದು ದಿನ ಚಪ್ಪರ ಹಾಕ್ಲಿಕ್ಕೆ ಬಂದು ಸೇರಿರ್ಬೋದಾ? ಸೆಗಣಿ ಗುಡಿಸ್ಲಿಕ್ಕೆ ಸೇರ್ಬೋದಾ? ದಾರಿಯಲ್ಲಿ ನನ್ನ ಮನೆ ಎಂಕಳೆಲ್ಲ ಬೆತ್ತ ಇಜ್ಜೆ, ದಾರಿಯಲ್ಲಿ ದನ ಹೋಗುವಂಥದ್ದು ಇಲ್ಲಿಯೂ ಅಂಬಿ ಹಾಕಿರ್ತದ. ಆ ಸೆಗಣಿಯನ್ನು ತಂದು ನೀವು ದೇವಸ್ಥಾನಕ್ಕೆ ಅಂಗಣಕ್ಕೆ ಧಾರಿಸಲಿಕ್ಕೆ ಒಂದು ಮುದ್ದೆ ಸೆಗಣಿ ತಂದು ಕೊಟ್ಟಿದ್ಯಾ? ಇದು ಕರ್ತವ್ಯ ಅಂತ ಹೇಳಿದ್ದು, ದುಡ್ಡು ಮಾತ್ರ ಹೇಳಿದ್ದಲ್ಲ ಅಂತ. ನಮ್ಮ ಶಾರೀರಿಕ ಪರಿಶ್ರಮ, ಇದನ್ನು ನಾನು ಮಾಡಬೇಕಾದ್ದು ನನ್ನ ಕರ್ತವ್ಯ ಅಂತ ಹೇಳಿ ನೆನಪಿಸ್ತಾರೆ. ಮೂರನೇದ್ದು ದತ್ತ ಕರ್ಮಗಳು ಅಂತ ಹೇಳಿದರೆ ಸತ್ಪಾತ್ರರಿಗೆ ದಾನ ಮಾಡಬೇಕಾದ್ದು ಮನುಷ್ಯನ ಕರ್ತವ್ಯ. ನಾನು ದುಡಿದದಲ್ಲಿ ಒಂದಿಷ್ಟನ್ನು ಸಮಾಜಕ್ಕೋಸ್ಕರ ಕೊಡಬೇಕು. ದೀನಾಂಧಕ ದರಿದ್ರೇಭ್ಯ ಭೂರಿ ದಾನಂ ಸಮಾಚರೇತ್. ಸಮಾಜದಲ್ಲಿ ಕಷ್ಟದಲ್ಲಿದ್ದವರು, ದೀನರು, ಅಂಧರು, ದರಿದ್ರರು, ದುರ್ಬಲರು ಯಾರಿರ್ತಾರ ಅವರಿಗೆ ಅವರ ಕಣ್ಣ ನೀರು ಒರೆಸಲಿಕ್ಕೋಸ್ಕರ ನೀನೇನಾದರೂ ದುಡಿದದಲ್ಲಿ ಸ್ವಲ್ಪವನ್ನು ಕೊಡು, ದೇವರ ಪೂಜೆ ಮಾಡಿದ ಫಲ ಆಗ ಮಾತ್ರ ನಿಮಗೆ ಬರ್ತದೆ ಅಂತ ಹೇಳಿ ಎಷ್ಟು ಕಡೆಯಲ್ಲಿ ನೆನಪಿಸಿದ್ದಾರೆ. ಅದನ್ನು ನಾವು ಸಮಾಜಕ್ಕೆ ತಿಳಿಸಬೇಕಾದ್ದು ನಮ್ಮ ಕರ್ತವ್ಯ ಅಲ್ಲ. ಬರೀ ಪೂಜೆ ಮಾಡಿದರೆ, ಸೇವೆ ಮಾಡಿದರೆ ದೇವರ ಅನುಗ್ರಹ ಮಾಡುವುದಿಲ್ಲ ಅಂತ, ಇದನ್ನು ಮಾಡಿದಾಗ ಮಾತ್ರ ಅದು ನಿಮಗೆ ಪ್ರಾಪ್ತಿ ಆಗ್ತದೆ ಅಂತ. ಇಷ್ಟ ಕರ್ಮಗಳು, ದತ್ತ ಕರ್ಮಗಳು, ಪೂರ್ತ ಕರ್ಮಗಳು, ಇದು ಮೂರನ್ನು ನಾನು ಹೇಳಿದ್ದು. ಇದು ದೇವಸ್ಥಾನದ ಜೀರ್ಣೋದ್ಧಾರ, ಬ್ರಹ್ಮಕಲಶ ಮಾಡುವಂಥದ್ದು ನಮಗೆ ಇಷ್ಟ ಬಂದರೆ ನಾನು ಪ್ರೀತಿಯಲ್ಲಿ ಮಾಡಿದೆ ಅಲ್ಲ, ನಿಮ್ಮ ಕರ್ತವ್ಯ ಇದು ಅನ್ನುವುದನ್ನು ಶಾಸ್ತ್ರಕಾರರು, ಹಿಂದೂ ಧರ್ಮ ಸ್ಪಷ್ಟವಾಗಿ ನನಗೆ ನೆನಪಿಸಿದೆ ಅನ್ನುವುದನ್ನು ತಿಳಿಸಲಿಕ್ಕೋಸ್ಕರ ಈ ವಿಷಯವನ್ನು ಹೇಳಿದೆ. ದೇವಸ್ಥಾನದ ನವೀಕರಣ ಆಗಿದೆ, ಹೊಸ ಆಲಯದ ನಿರ್ಮಾಣ ಆಗಿದೆ, ಬ್ರಹ್ಮಕಲಶ ಆಗಿದೆ. ಎಲ್ಲರೂ ಎಲ್ಲ ಸಭೆಯಲ್ಲಿ ಮತ್ತೆ ಮತ್ತೆ ನೆನಪಿಸುವ ಮಾತು, ದೇವಸ್ಥಾನ ಮಾತ್ರ ಬೇಕಾದ್ದಲ್ಲ, ಅವರು ಎರಡು ಕಣ್ಣು ಅಂತ ಎಲ್ಲ ಕಡೆಯಲ್ಲಿ ಹೇಳ್ತಾ ಇದ್ರಲ್ಲ. ಒಂದು ದೇವಸ್ಥಾನ, ಒಂದು ಶಿಕ್ಷಣ ಕೇಂದ್ರ. ಆ ಪುಟ್ಟ ಪುಟ್ಟ ಮಕ್ಕಳನ್ನು ಕಳಿಸಿಕೊಡ್ತೇವಲ್ಲ, 1ನೇ ವರ್ಷದಿಂದಲೂ ಶುರು ಐತೆ. ಈಗ 1 ವರ್ಷ ಇಲ್ಲ, ಆ ಮಗು ಹಾಲು 1 ತಿಂಗಳ 2 ತಿಂಗಳ ಬಿಟ್ಟ ತಕ್ಷಣ ಪುನಃ ಬೇಬಿ ಸಿಟ್ಟಿಂಗ್ ಅಂತ ಅದಕ್ಕೆ ಹೆಸರು ಉಂಟಲ್ಲ, ಆ ಮಕ್ಕಳನ್ನು ಅಲ್ಲಿ ಬಿಡಲಿಕ್ಕೆ ಶುರು ಮಾಡಿದೆವು. ಅಲ್ಲಿಂದಲೇ 1 ಅಥವಾ 3 ವರ್ಷದಿಂದ LKG UKG ಅಥವಾ ಶಿಕ್ಷಣ ಎಲ್ಲಿಗೋ ಕಳಿಸ್ತೇವಲ್ಲ, ಅಲ್ಲಿಂದ ಆತ ತನಗೆ ಸ್ವಂತ ಯೋಚನೆ ಮಾಡಲಿಕ್ಕೆ, ಅವನಿಗೆ ಇದು ಸರಿ ಇದು ತಪ್ಪು ಅಂತ ತೀರ್ಮಾನ ಮಾಡಲಿಕ್ಕೆ ಬರುವಂತಹ 20-25 ವರ್ಷ ಪ್ರಾಯದವರೆಗೆ ಅದು ಹಸಿ ಗೋಡೆ, ಕಲ್ಲು ಬಿಸಾಡಿದಾಗ ಹಿಡ್ಕೊಳ್ತದೆ. ಅಪ್ಪ ಅಮ್ಮನ ನಮ್ಮ ಕರ್ತವ್ಯ ಅಲ್ವಾ ಅಂತ. ನಾವು ಹೇಗೆ ಜೀವನ ಮಾಡಿದ್ದೇವೆ, ಮನೆಯವರಿಗೋಸ್ಕರ ಎಷ್ಟು ನಾವು ಸಂಪತ್ತು ಕ್ರೋಢೀಕರಣ ಮಾಡಿಟ್ಟು ನಾಳೆ ಸಾಯ್ತಾ ಇದ್ದೇನೆ, LIC ಪಾಲಿಸಿ ಏತ ಮಲ್ತೆ ಯಾನು ಪೋಯಂಡನ್ನ ಜೋಕ್ಲಿ ದಾಲ ತೊಂದರೆಜಿ 1 ಕೋಟಿ ತಿಕ್ಕೊಂಡು ಇದಲ್ಲಲ್ಲ ಅಂತ ಅವರು ಹೇಳಿದ್ದು. ನಮ್ಮ ಹಿಂದಿನಿಂದ ಬಂದಂತಹ ಒಳ್ಳೆತನ ಇದೆಯಲ್ಲ, ನಮ್ಮ ಕುಟುಂಬದ ಗೌರವ ಇದೆಯಲ್ಲ, ನಮ್ಮ ಸಂಸ್ಕಾರಗಳಿದೆಯಲ್ಲ, ಆ ಸಂಸ್ಕಾರಗಳನ್ನು, ಒಳ್ಳೆತನವನ್ನು ಮುಂದಿನ ಸಮಾಜಕ್ಕೆ, ಮುಂದಿನ ಪೀಳಿಗೆಗೆ ದಾಟಿಸಬೇಕಾದ ದೊಡ್ಡ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ. ಪ್ರತಿಯೊಂದು ಅಪ್ಪ ಅಮ್ಮ ಜಾಗೃತಿಯಲ್ಲಿದ್ದಾನೆ. 10 ಸಲ ಯೋಚನೆ ಮಾಡಬೇಕು, 100 ಸಲ ಯೋಚನೆ ಮಾಡಬೇಕು, 1000 ಸಲ ಯೋಚನೆ ಮಾಡಬೇಕು. ನಮ್ಮ ಒಳ್ಳೆತನವನ್ನು ನಮ್ಮ ಮಕ್ಕಳಿಗೆ ದಾಟಿಸಬೇಕಾದ್ದೇ ನಮ್ಮ ಗುರುತರವಾದಂಥ ಜವಾಬ್ದಾರಿ. ಅದರಲ್ಲಿ ಜೀವನದ ಸಾರ್ಥಕತೆಯನ್ನು ಕಾಣುವಂಥದ್ದು ನಾವು. ಹಾಗಿರುವಾಗ ಮಕ್ಕಳಿಗೆ ಶಿಕ್ಷಣ ಎಲ್ಲಿ ಕೊಡಬೇಕು? ನಮ್ಮ ಸಂಸ್ಕೃತಿಯನ್ನು, ನಮ್ಮ ಸಂಸ್ಕಾರಗಳನ್ನು ನಮ್ಮ ಪರಿಸರದಲ್ಲಿ ಎಲ್ಲಿ ಶಿಕ್ಷಣ ಕೇಂದ್ರ ಇದೆ ನಮ್ಮದು ಅಂತ ನೋಡಿಕೊಂಡು ಹಣೆಗೆ ತಿಲಕ ಹಾಕಿ ಇಟ್ಟು ಹೋದಾಗ ಆ ಶಿಕ್ಷಣ ಕೇಂದ್ರದಲ್ಲಿ ನಮಗೆ ಗೌರವ ಸಿಗ್ತದೆ ಅಂತಾದರೆ, ಕೈಯಲ್ಲಿ ನಮಗೆ ಬಳೆ ಹಾಕುವುದನ್ನು ಆ ಶಿಕ್ಷಣ ಕೇಂದ್ರ ಹೇಳಿಕೊಡ್ತದೆ ಅಂತಾದರೆ, ಕಾಲಿಗೆ ಗೆಜ್ಜೆ ಹಾಕುವುದನ್ನು, ಮೈಯನ್ನು ಈ ಸಮುದ್ರ ವಸನೇದೇವಿ ಬೆಳಿಗ್ಗೆದ್ದು ಹೇಳಲಿಕ್ಕಿದೆ, ಅಮ್ಮ ನಿಮಗೆ ನಮಸ್ಕಾರ ಮಾಡ್ತೇನೆ, ನನ್ನ ಕ್ಷಮಿಸಮ್ಮ. ಅವಳಿಗೆ ಒಂದು ವಿಶೇಷಣ ನೋಡಿ, ಅಲ್ಲಿ
ಸಮುದ್ರವತನೇ ದೇವಿ ಪರ್ವತ ಸ್ತನಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ಅಮ್ಮ ಭೂಮಿ ತಾಯಿ ಹತ್ರ, ಅಮ್ಮ ನನಗೆ ಕ್ಷಮೆ ಕೊಡು, ನೀನು ನಿನ್ನ ಮೇಲೆ ಕಾಲಿಡ್ತಾ ಇದ್ದೇನೆ, ನೀನು ಏನು ನನಗೆ ಗೊತ್ತಿದೆ ನೀನೇನು ಅಂತ. ಸಮುದ್ರ ವಸನೇ ದೇವಿ, ಸಮುದ್ರದ ಹಾಗೆ ನಿನ್ನ ವಸನ, ನಿನ್ನ ಬಟ್ಟೆ ಅಮ್ಮ. ಅಂದರೆ ಎಷ್ಟು ಬಟ್ಟೆ ಇರಬೇಕು? ಒಟ್ಟು ಪ್ರಕೃತಿಯಲ್ಲಿ 3 ಭಾಗ ನೀರಿನಿಂದ ಆವೃತವಾಗಿದೆ, 1/4 ಭಾಗ ಮಾತ್ರ ಕಾಣುತ್ತದಲ್ಲ ಭೂಮಿಯಾಗಿ. ಅದೇ ರೀತಿ ನಮ್ಮ ದೇಹದ 3 ಭಾಗವನ್ನು ನಾವು ಮುಚ್ಚಿಕೊಂಡು 1/4 ಭಾಗವನ್ನು ಮಾತ್ರ ಉಳಿದವರಿಗೆ, ಅದು ಮುಖವ, ಕೈಯ, ಕಾಲುವಾಶಿ ಮಾತ್ರ ತೋರಿಸುವ ಹಾಗೆ ಇರಬೇಕು. ಇದು ನಮಗೆ ಕೊಟ್ಟ ಪ್ರೇರಣೆ. ನಾವು ಅದನ್ನು ಪಾಲಿಸಿ ಅಂತ ಹೇಳಿದೆವು, ನಮಗದು ಅರ್ಥವೇ ಆಗಲಿಲ್ಲ. ನಾವು ಎಷ್ಟು ಸಾಧ್ಯ ಉಂಟು ಅಷ್ಟು ಎಕ್ಸ್ಪೋಸ್ ಮಾಡಿ ಜೀವನ ಮಾಡುವಂಥದ್ದೇ ನಮ್ಮ ಜೀವನದ ಸಾರ್ಥಕತೆ ಅಂತ ತಿಳ್ಕೊಳ್ಳೋ ಮಟ್ಟಕ್ಕೆ ಬಂದಿದ್ದೇವಲ್ಲ. ಒಳ್ಳೆ ಸಂಸ್ಕಾರವನ್ನು ಎಲ್ಲಿ ಹೇಳಿಕೊಡ್ತಾರೋ ಅಂಥ ಶಿಕ್ಷಣ ಕೇಂದ್ರಕ್ಕೆ ಕಳಿಸಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ ಅನ್ನುವುದನ್ನು ನೆನಪಿಸ್ತಾ ಇದ್ದೇನೆ. ದೇವರ ಪೂಜೆಗಿಂತ ದೊಡ್ಡದದು. ಒಂದು ದೇವಸ್ಥಾನ, ಒಂದು ಮಕ್ಕಳಿಗೆ ಕೊಡುವಂಥ ಶಿಕ್ಷಣ. ನಾನು ಹೇಳಿದ್ದು ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊಳ್ತೇನೆ. ನನ್ನ ಮನಸ್ಸಿನ 1000 ನೋವುಂಟು, ನನಗೆ ಬಾಯಲ್ಲಿ ಎಲ್ಲವನ್ನು ಹೇಳಲಿಕ್ಕಾಗೋದಿಲ್ಲ. ನಾಳೆ ಇವತ್ತು ಇಲ್ಲ, ನಮ್ಮ ಪರವಾಗಿ ಯಾರೂ ಇಲ್ಲ. ಇದನ್ನು ಇಲ್ಲಿ ಎಂಕಲೇ ದೇವಸ್ಥಾನ ಎಂಕಲೇ ಕಾಸು ಬಾರ್ದು ಮಾಡ್ತಾರೆ ಹೇಳಬೇಡಿ. ಅಲ್ಲಲ್ಲಿ ಸಿಕ್ಕಿದಲ್ಲೆಲ್ಲ ಉಳಿದ ಆರಾಧನಾ ಕೇಂದ್ರಗಳು ತಲೆ ಎತ್ತಿ ನಿಂತಿದೆಯಲ್ಲ, ಅವರು ದುಡಿದು ಮಾಡಿದ್ದಲ್ಲ ಅಂತ. ನಾವು ದುಡಿದ ಬೆವರಿನ ಹಣವನ್ನು ನಾವು ತೆರಿಗೆ ರೂಪದಲ್ಲಿ ಕಟ್ಟಿದ್ದೇವಲ್ಲ, ಕೋಟಿಯಲ್ಲಿ ಹಂಚುತ್ತಾ ಇದ್ದಾರೆ. ನಮಗೆ ಕೊಡಿ, ನಮ್ಮ ದೇವಸ್ಥಾನಕ್ಕೆ ಕೊಡಿ ಅಂತ ನಾವೇನು ಯಾರ ಹತ್ರ ಕಾಡ್ಲಿಕ್ಕೆ ಬಿಡ್ಲಿಕ್ಕಿಲ್ಲ ಅಂತ. 200-300 ಎಕರೆ ಇದ್ದಂತಹ ಜಾಗೆಗಳಲ್ಲಿ ಇವತ್ತು ಆಸ್ಪತ್ರೆ ಕಟ್ಟಿದ್ದಾರೆ. ಸಮಾಜಕ್ಕೆ ಬೇಕಲ್ಲ ಅದು. ನಮ್ಮ ದೇವಸ್ಥಾನದ ಜಾಗೆಯಲ್ಲಿ ಆಸ್ಪತ್ರೆ ಕಟ್ಟಿದ್ದಾರೆ, ಮಿಲಿಟರಿಗೆ ಬಿಟ್ಟು ಕೊಟ್ಟಿದ್ದಾರೆ, ಶಾಲೆಗಳನ್ನು ಮಾಡಿದ್ದಾರೆ, ಇದ್ದಂತಹ ಕ್ವಾರ್ಟರ್ಸ್ಗಳನ್ನು ಮಾಡಿ ಸಿಕ್ಕಿದವರಿಗೆಲ್ಲ ಹಂಚಿ ಆಯ್ತದು. 300 ಎಕರೆ ಇದ್ದ ದೇವಸ್ಥಾನಗಳು ಇವತ್ತು 10 ಎಕರೆ ಜಾಗ ಇಲ್ಲ ನಮ್ಮ ಹತ್ರ ದೇವಸ್ಥಾನದಲ್ಲಿ. ಎಷ್ಟೋ ಸಾವಿರಾರು ಭಜನಾ ಮಂದಿರಗಳಲ್ಲಿ, ದೇವಸ್ಥಾನಗಳಲ್ಲಿ ದೇವಸ್ಥಾನದ ಅಡಿ ನಮ್ಮ ಹೆಸರಲ್ಲಿ ಇಲ್ಲ ಅಂತ, ದೇವಸ್ಥಾನದ ಹೆಸರಲ್ಲಿ ಇಲ್ಲ. ಇಂತಹ ದಿನದಲ್ಲಿ ಬದುಕ್ತಾ ಇದ್ದೇವೆ. ಇದ್ದಂತಹ ಆಳದಂಥ ಜಾಗ ಇದೆಯಲ್ಲ, ರಾತ್ರಿ ಬೆಳಗಾಗುವುದರ ಒಳಗೆ ನಮ್ಮ ಹೆಸರಲ್ಲಿ ಇಲ್ಲ, ಅದು ಹೋಯ್ತು. ವಕ್ಫ ಇನ್ನೊಂದ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಅಲ್ವ ಅದು. ಯಾವಾಗ ಜಾಗೃತಿ ಆಗಲಿಕ್ಕೆ ನಾವು ಹತ್ತಿರದಲ್ಲಿ ನೋಡಿ, ಇಡೀ ಸುಟ್ಟು ಹೋಯ್ತಲ್ಲ. 80-100 ದೇವಸ್ಥಾನಗಳನ್ನು ಸುಟ್ಟರು. ಸಿಕ್ಕಿದ ತಾಯಂದ್ರ ಮೇಲೆ ಅತ್ಯಾಚಾರ ಮಾಡಿದ್ರು, ಬೇಡದ ಅನಾಚಾರಗಳನ್ನೆಲ್ಲ ಮಾಡಿದ್ರು. ದಿನಗಳು ಹತ್ರ ಇದೆ. ಇಲ್ಲಿ ಹಾಗೆ ನಡೀತಾ ಇದೆ. ಕುಕ್ಕರ್ ಬಾಂಬಿಂದ ಹಿಡಿದು ಪ್ರತಿಯೊಂದು ಎಲ್ಲಿ ಕೇಂದ್ರ ಇತ್ತು, ನಮ್ಮಲ್ಲಿ ಸುತ್ತಮುತ್ತದಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ ಇಂಥವರೆಲ್ಲ. ಅಂದ್ರೆ ಏನರ್ಥ ಅದರದ್ದು? ಭಯೋತ್ಪಾದಕರು ನಮ್ಮ ಮಧ್ಯದಲ್ಲಿ ತುಂಬಿಕೊಂಡಿದ್ದಾರೆ. ಯಾವ ಜಾತಿಯನ್ನು, ಭಾರತದಲ್ಲಿ ಹಿಂದುತ್ವ ಉಳಿದ್ರೆ ಮಾತ್ರ ಭಾರತ ಉಳಿತದೆ. ಹೇಗೆ? ಯಾಕೆ? ಬೇರೆ ಮತದವರಿದ್ದಾರಲ್ಲ, ಅವರ ಮತದವರನ್ನು ಮಾತ್ರ ಬದುಕಲಿಕ್ಕೆ ಬಿಡುವುದು ಅಂತ. ಹಿಂದುತ್ವ ಅಂದರೆ ಏನು ಅಂತ ಹೆಚ್ಚಿನವರಿಗೆ ನಮಗೆ ಗೊತ್ತಿಲ್ಲದ ಸ್ಥಿತಿಯಲ್ಲಿ ಜೀವನ ಮಾಡ್ತಾ ಇದ್ದೇವೆ. ಸಹ ಹಿಂದೂ, ಯಾವ ಹಿಂದೂ? ಪಿತೃಭೂ ಪುಣ್ಯಭೂಶ್ಚೈವ ಸವೈ ಹಿಂದೂ ರೀತಿ ಸ್ಮೃತಃ. ಸಾವರ್ಕರ್ನ ಮಾತೆಲ್ಲ ಕೇಳಿಲ್ಲ ನಾವು? ಈ ಮಣ್ಣಲ್ಲಿ ಹುಟ್ಟಿದವ ಹುಟ್ಟಿನಿಂದ ಯಾವುದೇ ಜಾತಿ ಆಗಲಿ, ಅವ ಪಾರ್ಸಿ ಆಗಲಿ, ಕ್ರಿಶ್ಚನ್ ಆಗಲಿ, ಇಸ್ಲಾಂ ಆಗಲಿ, ಯಾವುದು ನಮಗೆ ಲೆಕ್ಕಕ್ಕಿಲ್ಲ. ಎಲ್ಲರೂ ಕೂಡ ಈ ದೇಶದಲ್ಲಿ ಇರಬೇಕು. ಇದನ್ನು ತಿಳಿಸುವಂಥದ್ದು ಭಾರತ ಅಲ್ಲದೆ, ಹಿಂದೂ ಅಲ್ಲದೆ ಮತ್ತೆ ಯಾವ ಸಂಸ್ಕೃತಿ ಹೇಳಿಕೊಡ್ತದೆ ಇದನ್ನು? ಹೆಮ್ಮರವಾಗಿ ಬೆಳೆದು ನಿಂತು ಎಲ್ಲರಿಗೂ ನೆರಳಾಗಿ ಆಗಬೇಕು ಅಂತ ನಮಗೆ ಹಿಂದಿನವರು ಹೇಳಿಕೊಟ್ರಲ್ಲ. ಅಂದರೆ ಹಿಂದುತ್ವ ಅಂತ ಹೇಳಿದರೆ ಏನು ಅಂತ ಕೇಳಿದರೆ, ಅವರವರ ಧರ್ಮದ, ಅವರವರ ಮತದ, ಅವರವರ ದೇವರ ಆರಾಧನೆ ಅವರವರು ಮಾಡಲಿ, ಏನು ನಮ್ಮಲ್ಲಿ ವಿರೋಧ ಇಲ್ಲ. 33 ಕೋಟಿ ಇವತ್ತು ಲೆಕ್ಕ ಹಾಕಿದರೆ 100 ಕೋಟಿಗಿಂತ ಹೆಚ್ಚಾಗ್ತದೆ. ಅಷ್ಟು ದೇವತೆಗಳನ್ನು ಸೇರಿಸಿದವರಿಗೆ ನಮಗೆ 1-2 ದೇವತೆಗಳು ಹೆಚ್ಚಾಗ್ತಾರ ಅಂತ ಯಾವುದೂ ಇಲ್ಲ. ಎಲ್ಲವನ್ನು ನಾವು ಅಕ್ಸೆಪ್ಟ್ ಮಾಡ್ತೇವೆ, ಎಲ್ಲವನ್ನು ನಾವು ಇಟ್ಟುಕೊಳ್ಳಿಕ್ಕೆ ಒಪ್ಪಿಕೊಳ್ಳಿಕ್ಕೆ ತಯಾರಿದ್ದೇವೆ. ಆದರೆ ಹಿಂದೂ ಧರ್ಮಕ್ಕೆ, ನಮ್ಮ ಸಾತ್ವಿಕ ಜೀವನ ಪದ್ಧತಿಗೆ ಯಾರು ವಿರೋಧ ಮಾಡ್ತಾರ? ದೇವಸ್ಥಾನದಲ್ಲಿ ಹಾಕಿದಂತಹ ಹುಂಡಿಗಳಲ್ಲಿ ಸಾಕ್ಷ್ಯಾಧಾರ ಸಹಿತ ತೋರಿಸ್ತೇನೆ ನಾನು. ಹಾಕಿದ ಹುಂಡಿಯಲ್ಲಿ ಹಾಕಿದಂತಹ ದುಡ್ಡಿನಲ್ಲಿ ಇವತ್ತು ಗಣರಾಜ್ಯೋತ್ಸವದ ಪೆರೇಡಿಗೆ ಕಾಫಿ ಟಿಫಿನ್ನ ವ್ಯವಸ್ಥೆ ನಮ್ಮ ದೇವಸ್ಥಾನದ ದುಡ್ಡಿಂದ ಆಗ್ತಾ ಉಂಟು. ಎಷ್ಟು ಜನರಿಗೆ ಗೊತ್ತಿದೆ? ಸಾವಿರ ಜನ ಹಿಂದೂಗಳಲ್ಲದವರು ಇವತ್ತು ನಮ್ಮ ದುಡ್ಡಿನಲ್ಲಿ ಇವತ್ತು ಆರಾಮದಲ್ಲಿ ತಿಂಗಳಿಗೆ 1000 ಗಟ್ಟಲೆ, ಲಕ್ಷಗಟ್ಟಲೆ ಸಂಬಳ ತಗೊಂಡು ಜೀವನ ಮಾಡ್ತಾ ಇದ್ದಾರೆ. ನಮ್ಮ ಇಲಾಖೆಗಳನ್ನೆಲ್ಲ 10 ಜನರ ದುಡ್ಡನ್ನು ಸಂಪಾದನೆ ಮಾಡಿದ ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆ ಸೇರಬೇಕದು. 3-4 ವರ್ಷ ನಾನು ಅದರೊಳಗಿದ್ದೆ. ಸತ್ಯ ಏನು ಅಂತ ನಂಗೆ ಗೊತ್ತಿದೆ. ಯಾರೋ ಹೇಳಿದರೆ ಹೇಳ್ಬೋದು, ನಿಮ್ಮ ದೇವಸ್ಥಾನದಲ್ಲಿ ಹಾಕಿದ 1 ರೂಪಾಯಿ ಎಲ್ಲಿ ಹೋಗುವುದಿಲ್ಲ ಅಂತ. ಆ ಹೇಳುವ ನನ್ನ ಎದುರು ಬಂದು ನಿಲ್ಲಬೇಕು, ತೋರಿಸ್ತೇನೆ ಸಾಕ್ಷ್ಯಾಧಾರ ಸಹಿತ ಏನೆಲ್ಲ ನಡೀತಾ ಇದೆ, ಯಾರು ನಮ್ಮ ದುಡ್ಡನ್ನು ತಿಂದು ಹಾಕ್ತಾ ಇದ್ದಾರೆ ಅಂತ. ನಮ್ಮ ದೇವಸ್ಥಾನಕ್ಕೆ ಬಂದು ಹುಂಡಿಗೆ ಬೀಗ ಹಾಕಬೇಕಾದ್ರೆ ನಮಗೆ ಮಾತಾಡೋ ರೈಟ್ ಯಾವ ಕಮಿಟಿಯವನಿಗೂ ಇಲ್ಲ. ನಾವು ಊರಿನವರು ಕಟ್ಟಿದ ದೇವಸ್ಥಾನ ಮಾರ್ರೆ, ಸರ್ಕಾರದ 1 ರೂಪಾಯಿ ಕೊಡಲಿಲ್ಲ ಅಂತ ಆದರೂ ಕೂಡ ಆ ದೇವಸ್ಥಾನದಲ್ಲಿ ಒಂದು ಬೀಗ ಹಾಕಿ ಹೋಗ್ತಾರಲ್ಲ, ಹುಂಡಿಗೆ ಸೀಲು ಒತ್ತಿ ಮಾತಾಡೋ ರೈಟ್ ನಮಗೆ ಒಬ್ಬನಿಗಾದರೂ ದಮ್ಮಿತ್ತ ಅಂತ ಹೋಗಿ ಅವರದ್ದು ಒಂದು ಆರಾಧನಾ ಕೇಂದ್ರಕ್ಕೆ ಯಾರಾದರೂ ಒಂದು ಬೀಗ ಹಾಕಿ ಅಂತ ಸಾಧ್ಯ ಇದ್ರೆ, ಅಪ್ಪನಿಗೆ ಹುಟ್ಟಿದ ಮಾದ್ರೆ ಮಾಡ್ಲಿಕ್ಕೆ ಆಗ್ತದೆ ಯಾರಿಗಾದರೂ?
ಯಾರಿಗೂ ಆಗುವುದಿಲ್ಲ. ಈ ಸ್ಥಿತಿಯಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೇವೆ ಹಿಂದೂಗಳು ಅನ್ನುವಂಥ ಜಾಗೃತಿ ನಮಗೆ ಬೇಕಲ್ಲ ಅಂತ. ಎಲ್ಲರನ್ನ ಒಪ್ಪಿಕೊಂಡವರು ನಾವು, ಜಾತಿಯಿಂದ ಯಾವುದು ಅಂತ ನೋಡುವುದಿಲ್ಲ, ಎಲ್ಲವನ್ನ ಒಪ್ಪಿಕೊಳ್ತೇವೆ ನಾವು. ಒಂದು ಸಮಾನತೆ ಅಂತ ಬೇಕಲ್ಲ ಮಾರ್ರೆ ಸಮಾಜದ. ನಮ್ಮನ್ನು ಹಿಂಡಿ ಹಿಪ್ಪೆ ಮಾಡಿದರು, ಬದುಕುವ ದಿನ ಕಷ್ಟ ಆಯಿತು. ಜಾಗೃತಿ ಆಗಬೇಕು. ದೇವಸ್ಥಾನ ಕಟ್ಟಿದ್ದು, ಬ್ರಹ್ಮಕಲಶ ಮಾಡಿದ್ದು ಯಾವಾಗ ಸಾರ್ಥಕ ಆಗ್ತದೆ ಕೇಳಿದರೆ, ಅನಿವಾರ್ಯವಾಗಿ ನಮ್ಮ ಧಾರ್ಮಿಕ ಶಿಕ್ಷಣ ಈ ದೇವಸ್ಥಾನದಲ್ಲಿ ನಡಿಲೇಬೇಕು. ಇಲ್ಲ ಅಂತಾದರೆ ಮಹಾವಿಷ್ಣುವಿಗೆ ಮಾಡಿದ ಅಪಚಾರ ಆಗ್ತದೆ ಈ ದೇವಸ್ಥಾನದಲ್ಲಿ, ಈ ಕ್ಷೇತ್ರದಲ್ಲಿ. ನನಗೆ ಗೊತ್ತಿಲ್ಲ ಇಲ್ಲಿ ಏನು ವ್ಯವಸ್ಥೆ ಮಾಡಿಕೊಂಡಿದ್ದೀರಾ ಸಮಿತಿಯವರು, ನನಗೆ ಯಾವುದು ಗೊತ್ತಿಲ್ಲ ನನಗೆ. ಆದರೆ ನನಗೆ ಅನ್ನಿಸಿದ್ದು ಹೇಳ್ತಾ ಇದ್ದೇನೆ ಅಷ್ಟೇ. ನಿರಂತರವಾಗಿ ನಮ್ಮ ಸುತ್ತಮುತ್ತಲಿನ ಪರಿಸರದವರು ಬಂದು ವಾರಕ್ಕೊಂದು ದಿನವ, ಪ್ರತಿದಿನ ಸಂಜೆಯ, ತಿಂಗಳಿಗೊಂದು ದಿನವ, ಹೇಗೆ ಅನುಕೂಲ ಆಗ್ತದೆ ಹಾಗೆ ಧಾರ್ಮಿಕ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕಾದಂತಹ ಅನಿವಾರ್ಯತೆ ಇದೆ ಈ ಕ್ಷೇತ್ರದಲ್ಲಿ. ಅದು ನಡಿಬೇಕು. ದೇವಸ್ಥಾನ ದಾಯಿ ಪುಣೆ ದೇವಸ್ಥಾನ ಯಾಕೆ ಇರುವುದು ಅಂತ ಕೇಳಿದರೆ, ನಿಮ್ಮ ಮನೆಗೆ ಬಂದು ರಶೀದಿ ಕೊಟ್ಟು ನಿಮ್ಮ ಹತ್ರ 5,000, 10,000, ಲಕ್ಷಗಟ್ಟಲೆ ನಿಮ್ಮ ಹತ್ರ ದುಡ್ಡು ತೆಕೊಂಡು ಇಲ್ಲಿ ನಾವು ಗೌಜಿಯಲ್ಲಿ ಬ್ರಹ್ಮಕಲಶ ಮಾಡಲಿಕ್ಕೆ ನಮಗೆ ದೇವಸ್ಥಾನ ಇದ್ದದ ಅಂತ ಅಲ್ಲಲ್ಲ. ಇಲ್ಲಿ ಸಂಗ್ರಹವಾದಂತಹ ದುಡ್ಡಿನಲ್ಲಿ ಇಲ್ಲಿಂತಲ್ಲಂದ್ರೆ ಇಲ್ಲಿಂತ ಹೇಳ್ತಾ ಇರೋದಲ್ಲ, ನಮ್ಮ ಆರಾಧನಾ ಕೇಂದ್ರಗಳಲ್ಲಿ, ನಮ್ಮ ದೇವಾಲಯಗಳಲ್ಲಿ, ನಮ್ಮ ಭಜನಾ ಮಂದಿರಗಳಲ್ಲಿ, ಭೂತಸ್ಥಾನಗಳಲ್ಲಿ ಹೇಳ್ತಾ ಇರೋದು ನಾನು. ಸಂಗ್ರಹವಾದಂತಹ ದುಡ್ಡಿನಲ್ಲಿ ಯಾರೋ ಒಬ್ಬ ಪಾಪದವ, ಕಷ್ಟದಲ್ಲಿ, ಜೀವನಕ್ಕೆ ಕಷ್ಟದಲ್ಲಿ ಇದ್ದವ ಕೊಟ್ಟಂತಹ 10 ರೂಪಾಯಿ ಇದೆಯಲ್ಲ, ನಾನು ಕೊಟ್ಟ 1 ಲಕ್ಷಕ್ಕಿಂತ 10 ರೂಪಾಯಿಗೆ ಹೆಚ್ಚು ಬೆಲೆ ಇದೆ. ಆದ ಕಾರಣ ದೇವಸ್ಥಾನದಲ್ಲಿ ಸಂಗ್ರಹ ಮಾಡಿದಂತಹ ದುಡ್ಡಿನಲ್ಲಿ 10 ರೂಪಾಯಿ ಖರ್ಚು ಮಾಡಬೇಕಾದ್ರೆ 1000 ಸಲ ಯೋಚನೆ ಮಾಡಬೇಕು ನಾವು. ಆ ರೀತಿಯಾಗಿ ದೇವಾಲಯವನ್ನು ಕಟ್ಟಿಕೊಂಡು ಹೊರಗಿನ ನಿರ್ಮಾಣ ಎಲ್ಲ ಆಗಿದೆ. ಸಮಾಜವನ್ನು ನಮಗೆ ಆತ ಗೀತೆಯ ಮಾತದು, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಯಾವ ರೂಪದಲ್ಲಿ ಆರಾಧನೆ ಮಾಡ್ತೇವೆ ಅದೇ ರೂಪದಲ್ಲಿ ಅನುಗ್ರಹ ಮಾಡ್ತೇನೆ. ಆತನಿಗೆ, ಮಹಾವಿಷ್ಣುವಿಗೆ ಆತನೇ ಹೇಳಿದ್ದು. ರಾಮನಾಗಿ ಹುಟ್ಟಿ ಬಂದಾಗ ಆತನೇ ಹೇಳಿದ್ದು, ನನ್ನನ್ನು ಪೂಜೆ ಮಾಡಿ ಅಂತ ಹೇಳಿಲ್ಲ. ರಾಮನ ಮೂರ್ತಿ ಇಟ್ಟು ರಾಮನಿಗೆ ಪೂಜೆ, ಪಂಚಾಮೃತ ಅಭಿಷೇಕ ಮಾಡಿ ಅಂತ ಹೇಳಿಲ್ಲ. ಸಾಕ್ಷಾತ್ ದೇವರು ಅವನನ್ನೇ 10 ಅವತಾರದಲ್ಲಿ ಪ್ರಧಾನ ಅವತಾರ ರಾಮ ರಾಜ್ಯ ಆಗಬೇಕು ಅಂತ ಅಪೇಕ್ಷೆ ಪಟ್ಟವರು. ರಾಮ ಹೇಳಿದ ಮಾತು ಇಷ್ಟೇ, ನನ್ನನ್ನು ಪೂಜೆ ಮಾಡುವುದಲ್ಲ, ಜನನಿ ಜನ್ಮಭೂಮಿಶ್ಚ. ರಾಮನ ಬಾಯಲ್ಲಿ ಬಂದ ಮಾತಲ್ವಾ. ನಿನ್ನ ಹೆತ್ತ ತಾಯಿ ಯಾವಾಗ ನೋಡಿದ್ರು ನಾನು ಎಂತ ಒಂದು ಕೂತ್ಕೊಂಡ್ರೆ ಅಂಚಗುಳ್ಳೊಡ್ಚಿ, ಬಟ್ಟೆ ಹಾಕಿದ್ದು ಸರಿ ಇಲ್ಲ, ನಾನು ಡ್ರೆಸ್ ಮಾಡಿ ಸರಿ, ನಾನು ಎಂತ ಮಾಡಿದ್ದು ಇವಳಿಗೆ ಸರಿ ಇಲ್ಲ, ರಕ್ಕಸಿ ಲೆಕ್ಕದ ಮೆಲ್ಲ ತಿನ್ನು. ಈ ಅಮ್ಮನ ಟಾರ್ಚರ್ ತರ್ಕೊಳ್ಳಿಕ್ಕೆ ಆಗುದಿಲ್ಲ ಈ ಮಗಳಿಗೆ. ಬೈತಾರೆ ಅಪ್ಪ ಅಮ್ಮ ಬಾಯಿಗೆ ಬಂದಾಗೆ. ಊರಿನವರಿಗೆ ಬೈಯುವುದಿಲ್ಲ ಅಂತ ಮಕ್ಕಳಿಗೆ ಜ್ಞಾನ ಬೇಕಾ ಬೇಡವಾ? ಊರಿನವರಿಗೆ ಬೈಯುವುದಿಲ್ಲ ಅಂದ್ರೆ ಆ ಮಕ್ಕಳು ಯಾರ ಏನೋ ನಮ್ಗೆ ಗೊತ್ತಿಲ್ಲ. ಯಾರು ನಿಮಗೆ ನಿತ್ಯ ನಿರಂತರ ಹಿಡ್ದದಕ್ಕೆ ಮುಟ್ಟಿದ್ದದಕ್ಕೆ ಬೈತಾ ಇದ್ದಾರೆ ಅಪ್ಪ ಅಮ್ಮ ಅಂತ ಆದ್ರೆ, ನೀವು ಆ ಅಪ್ಪ ಅಮ್ಮನಿಗೆ ನೀವು ಜೀವ ಅಂತ ಅರ್ಥ. ಅವರಿಗೆ ನೀವು ಒಂದು ತಪ್ಪು ಮಾಡಿದ್ರೆ ಸಹಿಸಿಕೊಳ್ಳಿಕ್ಕೆ ಆಗುದಿಲ್ಲ. ನಿಮ್ಮ ವ್ಯಕ್ತಿತ್ವವನ್ನು ಹಾಗೆ ರೂಪಿಸಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಇದು ನಮಗೆ ಮಕ್ಕಳಿಗೆ ಅರ್ಥ ಆಗಬೇಕಲ್ಲ ಅಂತ ನಾನು ಅಪ್ಪ ಅಮ್ಮ ನನಗೆ ಬೈಬೇಕಾದ್ರೆ. ಈ ರೀತಿಯಾಗಿ ಅಂತವನ ರಾಮನಾಗಿ ಹುಟ್ಟಿ ಬಂದಾಗ ರಾಮ ಹೇಳಿದ್ದು, ಜನನಿ ನಿನ್ನ ಹೆತ್ತ ತಾಯಿ ನಿನಗೆ ಸ್ವರ್ಗಕ್ಕಿಂತ ಶ್ರೇಷ್ಠ. ಎರಡನೇದು ನೆನ್ಪಿಟ್ಟುಕೋ, ಜನ್ಮಭೂಮಿಶ್ಚ, ಯಾವ ಮಣ್ಣಿಯಲ್ಲಿ ನೀನು ಹುಟ್ಟಿದ್ಯಾ ಆ ಮಣ್ಣು ಸ್ವರ್ಗಕ್ಕಿಂತ ದೇವಾಲಯ ದೇವಸ್ಥಾನ ಅಂತಲ್ಲ, ಸ್ವರ್ಗಾದಪಿ ಗರಿಯಸಿ, ಸ್ವರ್ಗಕ್ಕಿಂತ ಶ್ರೇಷ್ಠವಾದ ನಿನ್ನ ದೇಶ ಅಂತ ಹೇಳಿಕೊಟ್ರಲ್ಲ. ಈ ದೇಶವನ್ನು ಪ್ರೀತಿಸಲಿಕ್ಕೆ ನಮ್ಮ ಮಕ್ಕಳಿಗೆ ಹೇಳಿಕೊಳ್ಬೇಕಾದ ಅನಿವಾರ್ಯತೆ ಇದೆ. ಒಳಗಿದ್ದಂತಹ ಮಹಾವಿಷ್ಣುವಿನ ಬಾಯಲ್ಲಿ ಬಂದಂಥ ಮಾತು ಇದು, ಈ ಮಣ್ಣನ್ನು ಪ್ರೀತಿಸು ಅಂತ. ಈ ದೇಶವನ್ನು ಪ್ರೀತಿಸಲಿಕ್ಕೆ, ಮಣ್ಣನ್ನು ಪ್ರೀತಿಸಲಿಕ್ಕೆ ನಮ್ಮ ದೇವಾಲಯಗಳಲ್ಲಿ ಹೇಳಿಕೊಡಬೇಕಾದದ್ದು ಅನಿವಾರ್ಯ ಕರ್ತವ್ಯ. ಇಂತಹ ಧರ್ಮ ಶಿಕ್ಷಣವನ್ನು ಕೊಡೋಣ. ನಮ್ಮ ಮಕ್ಕಳನ್ನು ಶಿಕ್ಷಣ ಸಂಸ್ಥೆಗೆ ಸೇರಿಸಬೇಕಾದ್ರೆ ಎಲ್ಲಿಗೆ ಸೇರಿಸಬೇಕು ಅಂತ ಯೋಚನೆ ಮಾಡೋಣ. ನಮ್ಮ ಮೇಲೆ ಯಾವ ರೀತಿಯಲ್ಲಿದೆಲ್ಲ, ನನಗಿಂತ ಹೆಚ್ಚು ನಿಮಗೆಲ್ಲ ಗೊತ್ತಿದೆ, ನನಗೆ ಗೊತ್ತಿದೆ ಯಾವ ರೀತಿಯಲ್ಲೆಲ್ಲ ನಮ್ಮ ಸಾಂಸ್ಕೃತಿಕದಿಂದ ಹಿಡಿದು ಶಿಕ್ಷಣದವರೆಗೆ ಎಲ್ಲ ಕ್ಷೇತ್ರದಲ್ಲಿ ಹೇಗೆ ಜಿಹಾದಿಗಳು, ಆಕ್ರಮಣಗಳು ನಡೀತಾ ಇದೆ ನಮಗೆ ಗೊತ್ತಿದೆ. ಇದರ ಬಗ್ಗೆ ಜಾಗೃತರಾಗೋಣ. ಒಂದು ದಿನಕ್ಕೆ ನಾವು ಹೆಮ್ಮರವಾಗಿ ಬೆಳೆದು ನಿಂತು ಅವತ್ತಿನಿಂದ ಇವತ್ತಿನವರೆಗೆ ಹೇಗೆ ಬದುಕಿದ್ದೇವೋ ಅದೇ ರೀತಿ ಎಲ್ಲ ಮತದವರಿಗೂ, ಎಲ್ಲ ಧರ್ಮದವರಿಗೂ ಆಶ್ರಯದಾತರಾಗಿ ಹಿಂದೂ ಧರ್ಮದವರು ನಾವು ಬಾಳಬೇಕಾದಂಥದ್ದು ನಮಗೆ ಅನಿವಾರ್ಯ ಅನ್ನೋದನ್ನು ನೆನಪಿಸಿಕೊಳ್ತಾ, ಬ್ರಹ್ಮಕಲಶ ಮಾಡಿದ್ದಕ್ಕೆ ದೇವರ ಹತ್ರ ಎಂತ ಕೇಳಬೇಕು? ದೇವರು ನನಗೆ ಗುಡ್ಡು ಕೊಡು, ಮಕ್ಕಳು ಕೊಡು, ಸಂಪತ್ತು, ಯಾವುದು ಕೇಳಲಿಕ್ಕೆ ಅಧಿಕಾರ ಇಲ್ಲಂತೆ. ಮಾ ಫಲೇಶು ಕದಾಚನ ಹೇಳಿದನಲ್ಲ, ಫಲಾಪೇಕ್ಷೆ ಪಟ್ಟುಕೊಳ್ಬೇಡ. ನಿನ್ನ ಪ್ರಾಪ್ತಿಯಿಂದ ಏನು ಅಂತ ನೋಡಿ ನಾನೇ ನಿನಗೆ ಅನುಗ್ರಹ ಮಾಡ್ತೇನೆ. ನಾನು ನಿನ್ನೊಳಗಿದ್ದೇನೆ. ಹೃದಯಸ್ಥೋ ಅಸ್ಮತ್ ಶ್ರೇಯ ಕಿಮಿತಿ ಬಹುನಾ ವೇತ್ಸಿನಯತ್. ನಾನು ನಿನ್ನೊಳಗಿದ್ದೇನೆ, ಯಾವುದನ್ನು ಕೊಟ್ಟರೆ ನಿನಗೆ ಅಂತ ಒಳ್ಳೇದಾಗ್ತದೆ ಅಂತ ನನಗೆ ಗೊತ್ತಿದೆ, ಅದನ್ನು ನಾನೇ ನಿಂಗೆ ಅನುಗ್ರಹ ಮಾಡ್ತೇನೆ. ನೀನು ಅಪೇಕ್ಷೆ ಪಡಬೇಡ ಅಂತ ಹೇಳಿದ್ರಲ್ಲ, ಕೆಲಸ ಕರ್ತವ್ಯ ಅಂತ ಮಾಡು ಅಂತ. ಆ ರೀತಿಯಲ್ಲಿ ಕರ್ತವ್ಯ ಅಂತ ಮಾಡಿದ್ದು ಹೌದು. ದೇವರ ಹತ್ರ ಕೇಳಲಿಕ್ಕೆ ನಮಗೆ ಅಧಿಕಾರ ಇಲ್ಲ. ಒಂದು ಪ್ರಾರ್ಥನೆ, ರಾಳ್ಳಪಲ್ಲಿಯವರು ಹೇಳಿದ ನನಗೆ ಇಷ್ಟದ ವಾಕ್ಯವನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಅವರು ದೇವರ ಹತ್ರ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ. ಹೇಗೆ ಗೊತ್ತಾ?
ಅನಿರ್ವೇದ ಮಸಿದ್ಧೇಶು ಸಾಧಿತೇಶ್ವನಹಂಕೃತಿಂ. ದೇವರೇ, ನಾನು ಜೀವನದಲ್ಲಿ ಯಾವುದು ನನಗೆ ಸಿದ್ಧಿಸಲಿಲ್ವೋ ಅದರ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳದಂತೆ ನನಗೆ ಶಕ್ತಿ ಕೊಡು. ನಂಗೆ ಅವರು ಭಜನೆ ಹೇಳಬೇಕಾದ್ರೆ, ಪ್ರಾರ್ಥನೆ ಮಾಡಬೇಕಾದ್ರೆ 3 ಜನ ತಾಯಂದಿರು ಎಷ್ಟು ಚಂದ ಹೇಳಿದರು. ನಾನು ಸುಮ್ಮನೆ ಯೋಚನೆ ಮಾಡೋದು ಮನಸ್ಸಲ್ಲಿ, ನನಗೆ ದೇವರು ಎಲ್ಲ ಕೊಟ್ಟಿದ್ದಾನೆ ಮಾರಿ, ಹಾಡಲಿಕ್ಕೆ ಒಂದು ಕೊಡಲಿಲ್ಲ. ಅನಿರ್ವೇದ ಮಸಿದ್ದೇಶ್, ಒಬ್ಬೊಬ್ಬರಿಗೆ ಒಂದೊಂದು ಪ್ರತಿಭೆ ಕೊಟ್ಟಿರ್ತಾನಲ್ಲ, ನಿಂಗೆ ಸಿದ್ಧಿಸಿದೆಯೋ ಅದರ ಬಗ್ಗೆ ಅಹಂಕಾರ ಪಟ್ಟುಕೊಳ್ಳದಂತೆ ಶಕ್ತಿ ಕೊಡು. ನನಗೆ ಯಾವುದು ಸಿದ್ಧಿಸಲಿಲ್ವೋ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದಂತೆ ಶಕ್ತಿ ಕೊಡು ದೇವರೇ. ಯಾವುದು ನನಗೆ ಸಿದ್ಧಿಸಿಯೋ ಅದರ ಬಗ್ಗೆ ನಾನು ಅಹಂಕಾರ ಪಟ್ಟುಕೊಳ್ಳದಂತೆ ನನಗೆ ಶಕ್ತಿ ಕೊಡು ದೇವರೇ. ಎರಡನ್ನ ಮೀರಿ 3ನೇ ಪ್ರಾರ್ಥನೆ ಅದ್ಭುತವಾದ್ದು ನೋಡಿ. ಅವನನ್ನು ಮರುದಿನ ಬೆಳಿಗ್ಗೆ ಏಣಿಗೆ ಏರಿಸ್ತಾರೆ ನೋಡಿದೆ, ನೇಣಿಗೆ ಹಾಕ್ತಾರೆ ಮರುದಿನ ಬೆಳಿಗ್ಗೆ ಅವನನ್ನು. ಮೊದಲಿನ ದಿವಸ ರಾತ್ರಿ ಜೈಲಲ್ಲಿ ಕೂತು ಓದ್ತಾ ಇದ್ದಾನೆ. ಬ್ರಿಟಿಷರು ಬಂದು ಕೇಳಿದ್ರು, ಹುಚ್ಚ ಮಾರಾಯ, ನಾಳೆ ಬೆಳಿಗ್ಗೆ ಸಾಯ್ತಿಯಲ್ಲ ನೀನು ಅಂತ. ಇವ ಪುಸ್ತಕ ಓದ್ತಾ ಇದ್ದಾನೆ. ಏನು ಪ್ರಾಯ ಎಷ್ಟು ಅಂತ ಪ್ರಶ್ನೆ ಅಲ್ಲ, ನಾಳೆ ಮುಂದಿನ ಕ್ಷಣ ನನ್ನ ಜೀವ ಹೋಗ್ತದೆ ಅಂತ ಆತನಿಗೆ ಗೊತ್ತಿತ್ತಲ್ಲ, ಅಧ್ಯಯನಶೀಲನಾಗಿದ್ದ. ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ವಯಸ್ಸೆಷ್ಟು ನಡೆದ ಹಾಕುಜಿ ಸೋಲ್ತೆ ನಡೆದಾಲ ಮಲ್ಪರೆ ಜಿತ್ತು ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಅನಾಲಸ್ಯಂಚ ಸಾಧ್ಯೇಶು, ಇನ್ನೇನೋ ನನ್ನ ಜೀವನದಲ್ಲಿ ನನಗೆ ಇನ್ನೂ ಮಾಡಲಿಕ್ಕೆ ಸಾಧ್ಯ ಇದೆ, ನನಗೆ ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದರ ಬಗ್ಗೆ ನಾನು ಆಲಸ್ಯ ಪಟ್ಟುಕೊಳ್ಳದಂತೆ ಅನುಗ್ರಹ ಮಾಡು ದೇವರೇ. ಇದು ದೇವರ ಹತ್ರ ಕೇಳಬೇಕಾದಂಥ ಪ್ರಾರ್ಥನೆ. ನಿಜವಾದ ಅರ್ಥದಲ್ಲಿ ದೇವಸ್ಥಾನ ಹೇಗಿರಬೇಕೋ ಆ ದೇವಸ್ಥಾನವನ್ನು ಅದೇ ರೀತಿಯಲ್ಲಿ ಉಳಿಸಿಕೊಳ್ಳಲಿಕ್ಕೆ ಮಹಾವಿಷ್ಣು ಊರಿನವರಿಗೆ ಎಲ್ರಿಗೂ ಪ್ರೇರಣೆ ಕೊಡಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ನನ್ನ ಮಾತುಗಳಿಂದ ವಿರಮಿಸ್ತೇನೆ. ಒಂದು ವಿಷಯಕ್ಕೆ ಕ್ಷಮಿಸಬೇಕು, ನಾನು ಅವ್ರ ಹತ್ರ ಒಪ್ಪಿಕೊಳ್ಬೇಕಾದ್ರೆ ನನಗೆ ನಮ್ಮ ಊರಿನ ಜಾತ್ರೆ ಇವತ್ತು ಅಂತ ಗೊತ್ತಿಲ್ಲ, ಹೊಸ ಬ್ರಹ್ಮರಥ ಮಾಡಿ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ನಾನು ಇದಕ್ಕಿಂತ ಮೊದಲಲ್ಲಿ ಇರಬೇಕಿತ್ತು, ಆದ ಕಾರಣ ಅನಿವಾರ್ಯವಾಗಿ ಒಪ್ಪಿದ್ದಕ್ಕೆ ಬಂದಿದ್ದೇನೆ. ಸಭಾ ಮಧ್ಯದಲ್ಲಿ ತೆರಳುವುದು ಅಪರಾಧ ಆದರೂ ಕೂಡ ನನಗೊಂದು ಈ ಕಾರಣಕ್ಕೋಸ್ಕರ ಕ್ಷಮೆ ಕೊಟ್ಟು ನನ್ನನ್ನು ಕಳಿಸಿಕೊಡಬೇಕು ಅಂತ ನಿಮ್ಮ ಹತ್ರ ಕೇಳಿಕೊಳ್ತಾ ನನ್ನ ಮಾತುಗಳಿಂದ ವಿರಮಿಸ್ತೇನೆ. ಹರಿ ಓಂ. ಪೂಜ್ಯರೇ, ಚಿಂತನೆ ಉದ್ದೀಪನೆಗೊಳಿಸುವಂತಹ ಮಾತಿಗೆ ಶಿರಸ ವಂದಿಸಿ ನಿಮ್ಮನ್ನು ಮುಂದಿನ ಕಾರ್ಯಕ್ರಮಕ್ಕೆ ನಾವು ಬೀಳ್ಕೊಡ್ತಾ ಇದ್ದೇವೆ. ಸನ್ಮಿತ್ರರೇ, ನಮ್ಮೊಂದಿಗೆ ಶ್ರೀ ಹರೀಶ್ ಆಚಾರ್ಯ ಇವರಿದ್ದಾರೆ. ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕು ನಾವು. ಶ್ರೀಯುತ ಬಾಲಚಂದ್ರ ಅವರೇ, ಅವರನ್ನು ವೇದಿಕೆಗೆ ಕರೆದೊಯ್ದು ಅವರಿಗೆ ಗೌರವಾರ್ಪಣೆ ಮಾಡುವಂತೆ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಮೇಲ್ಗಡೆ ಅವರಿಗೆ ಆಸನದ ವ್ಯವಸ್ಥೆಯನ್ನು ನಮ್ಮ ಕಮಿಟಿಯವರು ಕಲ್ಪಿಸಿಕೊಡಬೇಕು. ಒಂದೊಂದು ಹೆಜ್ಜೆ ಆಚೆ ಹೋಗಿ ಅಲ್ಲಿ ಒಂದು ಜಾಗ ಮಾಡಿಕೊಡಿ. ಇವರನ್ನು ಗೌರವಿಸುವಂತೆ ಶ್ರೀಯುತ ಬಾಲಚಂದ್ರ ಅವರಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮೊಂದಿಗೆ ಅತಿಥಿಗಳಾಗಿ ನಮ್ಮ ಪಂಚಾಯತ್ನ ಪ್ರಥಮ ಪ್ರಜೆಯವರು ಶ್ರೀಮತಿ ಸರಿತಾ ಅಲಂತಾಯ ತಾವು ಇದ್ದೀರಿ. ಈಗಾಗಲೇ ಹೇಳಿದ್ದೀರಿ, ಎಂಕಳು ಬಿನ್ನೇರ ಹತ್ತು ಉರಿದಕ್ಳು ಬಿನ್ನೇರ ಪಾತೆರಡು ಅಂತ ಹೇಳಿ ವಂದಿಸಿಕೊಂಡು ಮುಂದೆ ಸಾಗ್ತಾ ಇದ್ದೇವೆ. ಆತ್ಮೀಯರೇ, ನಾವೆಲ್ಲ ಆಮಂತ್ರಣದಲ್ಲಿ ಬರೆಯೋದುಂಟುಂಟು, ಒಪ್ಪೊತ್ತು ಮುಂಚಿತವಾಗಿ ಬರಬೇಕು ಅಂತ ಹೇಳಿ. ಶ್ರೀಯುತ ಬಲರಾಮಾಚಾರ್ಯರು ಬಲ ತುಂಬಿದವರು, ನಮಗೆ ಪೂಜ್ಯ GL ಆಚಾರ್ಯರ ಸುಪುತ್ರ, ಶರಣೋದ್ಯಮಿಗಳು, ಆದರೂ ಕೂಡ ಸರಳತೆಯಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ಸದಾ ಮೆರೆಯುವವರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶುಭ ನುಡಿಯುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಇಂದಿನ ಈ 2ನೇ ದಿನದ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸುತ್ತಿರುವ ಶ್ರೀಯುತ ಪ್ರವೀಣ್ ಅವರೇ, ಈ ತಿರ್ಲೆ ವಿಷ್ಣುಮೂರ್ತಿ ದೇವಸ್ಥಾನದ ಅನುವಂಶಿಕ ಮುಕ್ತೇಸರರಾದ ಶ್ರೀ ಮಾಧವ ಸರಳಾಯವರವರೇ, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯ ಅತಿಥಿಗಳೇ ಹಾಗೂ ಅತಿಥೇಯರೇ ಹಾಗೂ ಎಲ್ಲ ಸಭಾಸದರೇ, ಒಂದು ಅದ್ಭುತವಾದ ಧಾರ್ಮಿಕ ಭಾಷಣಕ್ಕೆ ನಾವೆಲ್ಲ ಈಗ ಕಿವಿಯಾಗಿದ್ದೆವು.
ನಮ್ಮ ಸನಾತನ ಧರ್ಮದ ತಿರುಳು, ದೇವಸ್ಥಾನಗಳ ಮಹತ್ವ, ಇವತ್ತಿನ ಸಾಮಾಜಿಕ ಹಿನ್ನೆಲೆಯಲ್ಲಿ ಇದು ಏನು ಪಾತ್ರ ವಹಿಸಬೇಕು ಅಂತ ಹೇಳೋದನ್ನು ಭಾಳ ಮನೋಜ್ಞವಾಗಿ ಕಶೆಕೋಡಿಯವರು ವಿವರಿಸಿದರು. ನನಗಂತೂ ಅನ್ನಿಸಿತು ನನ್ನ ದಿನ ಸಾರ್ಥಕ ಆಯಿತು ಅಂತೇಳಿ ಈ ಸಭೆಯಲ್ಲಿ ಭಾಗವಹಿಸಿ ಅವರ ಮಾತುಗಳನ್ನು ಕೇಳಿ. ನಿಜವಾಗಿ ನಾವೆಲ್ಲ ಇದನ್ನು ಪಾಲಿಸಬೇಕಾದ ವಿಚಾರಗಳನ್ನು ನಮಗೆ ಅವರು ಹೇಳಿದ್ದಾರೆ. ವಿಶೇಷವಾಗಿ ಧಾರ್ಮಿಕ ಶಿಕ್ಷಣದ ಮಹತ್ವ, ಅದನ್ನು ದೇವಸ್ಥಾನ ಕೇಂದ್ರೀಕೃತವಾಗಿ ಹೇಗೆ ನಡೆಸ್ಬೋದು ಅಥವಾ ಯಾಕೆ ನಡೆಸಬೇಕು ಅನ್ನೋದನ್ನು ಹೇಳೋದನ್ನು ಅವರು ಹೇಳಿದ್ದಾರೆ. ಅದು ಹಾಗೆ ನಡೆಯಲಿ ಅಂತ ಹೇಳಿ ಕೂಡ ನಾನು ಆಶಿಸ್ತಾ ಇದ್ದೇನೆ. ಬಹುಶಃ ಇಷ್ಟು ರಸವತ್ತಾದ ಭಾಷಣ ಕೇಳಿದ ನಂತರ ಏನು ನಾವೊಂದು ಔಪಚಾರಿಕವಾಗಿ ಅತಿಥಿಯ ಸ್ಥಾನದಿಂದ ಏನೊಂದು ಎರಡು ಮಾತು ಮಾತಾಡಬೇಕು, ಅದು ಸ್ವಲ್ಪ ನೀರಸ ಅನ್ನಿಸ್ಬೋದು. ಆದರೂ ಸಂದರ್ಭೋಚಿತವಾಗಿ ಒಂದೆರಡು ಮಾತು ಶುಭ ನುಡಿಗಳನ್ನಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ದೇವಸ್ಥಾನದ ಧಾರ್ಮಿಕ ಮಹತ್ವದ ಬಗ್ಗೆ ನಾನು ಪುನಃ ಹೇಳಲಿಕ್ಕೆ ಹೋಗುವುದಿಲ್ಲ, ಸವಿವರವಾಗಿ ಅವರು ಹೇಳಿದ್ದಾರೆ. ಇದು ಸಾಮಾಜಿಕವಾಗಿ ನಮಗೊಂದು ಹೇಗೆ ಒಂದು ವೇದಿಕೆ ಆಗ್ಬೋದು ಎಲ್ಲರೂ ಒಟ್ಟು ಸೇರಲಿಕ್ಕೆ ಹೇಳೋದಕ್ಕೆ. ಅಂದರೆ ಇವತ್ತು ಏನೋ ಒಂದು ಹಿಂದಿನ ಕಾಲದಲ್ಲಿ ವರ್ಣಾಶ್ರಮ ಪದ್ಧತಿ ಇತ್ತು, ಅದು ಕಾಲಕ್ರಮೇಣ ಯಾವಾಗತ್ತೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಜಾತಿ ಪದ್ಧತಿಯಾಗಿ ಮಾರ್ಪಟ್ಟು ಇವತ್ತು ನಮ್ಮ ಸಮಾಜದಲ್ಲಿ ಅದು ರಾಜಕೀಯವಾಗಿ ದುರ್ಬಳಕೆಯಾಗಿ ನಮ್ಮ ಸಮಾಜವನ್ನು ಒಡೆಯುವ ಈ ಸಂದರ್ಭವನ್ನು ನಾವು ಕಾಣ್ತಾ ಇದ್ದೇವೆ. ಇದನ್ನು ನಾವು ಹೋಗಲಾಡಿಸಬೇಕು ಅಂತ ಹೇಳು ನಮ್ಮ ಮುಂದೆ ಇರುವ ಸವಾಲು. ಇದಕ್ಕೆ ಬಹುಶಃ ಇಂತಹ ಏನು ಧಾರ್ಮಿಕ ಕಾರ್ಯಕ್ರಮಗಳಿರ್ತವೆ ಇದು ಖಂಡಿತವಾಗಿಯೂ ಇದಕ್ಕೆ ಸಹಾಯಕಾರಿ. ನಾವು ನೋಡ್ತೇವೆ ಈ ಹಳ್ಳಿ ಪ್ರದೇಶದಲ್ಲಿ, ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ದೇವಸ್ಥಾನ, ಇದಕ್ಕೆ ಶಂಕುಸ್ಥಾಪನೆಗಳು ಕೂಡ ನಾನು ಬಂದಿದ್ದೆ. ಆವತ್ತು ನೋಡಿ ಇವತ್ತು ನೋಡುವಾಗ ನನಗೆ ನಿಜವಾಗಿ ಅಚ್ಚರಿ ಆಯಿತು. ಅದ್ರ ಮಧ್ಯದಲ್ಲಿ ಎಲ್ಲಿ ಬರಲಿಲ್ಲ, ಬಹಳ ಕೆಲಸ ಆಗಿದೆ ಇಲ್ಲಿ ನಿಜವಾಗಿ. ಆದರೂ ನಾನು ಇದರಲ್ಲಿ ಎಲ್ಲ ಭಾಗವಹಿಸಿದ ಎಲ್ಲರೂ ಕೂಡ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತೇನೆ. ಇಲ್ಲಿ ನಮ್ಮ ಸಮಾಜ ಹೇಗೆ ಒಗ್ಗೂಡ್ತದೆ ಅಂತ ಹೇಳೋದೊಂದು ನಾವು ಉದಾಹರಣೆಯಾಗಿ ನಾವು ಇಟ್ಟುಕೊಳ್ಬೋದು. ಇಲ್ಲಿ ಯಾವುದೇ ಜಾತಿ ಅಥವಾ ಅಂತಸ್ತು, ಇದು ಯಾವುದು ಮನೆತನ ಇನ್ನೊಂದು ಮತ್ತೊಂದು ಯಾವುದು ಅಡ್ಡ ಬರೋದಿಲ್ಲ. ಎಲ್ಲರೂ ಕೂಡ ಒಟ್ಟು ಸೇರಿ ಕೆಲಸ ಮಾಡಿದಾಗ ಮಾತ್ರ ಇದು ಯಶಸ್ವಿಯಾಗಿ ಇಂಥದ್ದು ಕೆಲಸವನ್ನು ಪೂರೈಸಲಿಕ್ಕೆ ಆಗ್ತದೆ. ಸಂಪನ್ಮೂಲಗಳ ಕ್ರೋಢೀಕರಣ ಬಹಳ ಕಷ್ಟದ ಕೆಲಸ. ಅದು ಒಂದು ಯಾವುದಾದ್ರೂ ಒಂದು ಯೋಜನೆಯನ್ನು ಕೈಗೆತ್ತಿಕೊಂಡು ಕಾರ್ಯಗತ ಮಾಡಿದವರಿಗಷ್ಟೇ ಗೊತ್ತು ಎಷ್ಟು ಕಷ್ಟ ಇವತ್ತು ಒಂದು ಸಂಪನ್ಮೂಲ ಒಟ್ಟು ಮಾಡಬೇಕು ಅಂತೇಳಿ. ಆದರೆ ಅದನ್ನೆಲ್ಲ ಮಾಡಿಕೊಂಡು ಇವತ್ತು ಅದ್ಭುತವಾದ ಒಂದು ದೇವಸ್ಥಾನದ ಒಂದು ನವೀಕರಣ ಇಲ್ಲಿ ನಡೆದಿದೆ. ತುಂಬ ಸಂತೋಷ ಆಗ್ತದೆ ನೋಡಲಿಕ್ಕೆ. ಇದೇ ರೀತಿ ಈ ಸಮಾಜ ಒಗ್ಗಟ್ಟಿನಿಂದ ಮುಂದುವರಿದು ಒಂದು ಮಾದರಿಯಾಗಿ ಈ ಕ್ಷೇತ್ರ ಬೆಳಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಇದು ಈಗಾಗಲೇ ಅಭಿವೃದ್ಧಿಗೊಳ್ಳುತ್ತಿರುವ ನಮ್ಮ ರಾಷ್ಟ್ರೀಯ ಹೆದ್ದಾರಿಯ ಹತ್ತಿರವೇ ಇದೆ. ಹಾಗಾಗಿ ದೂರದಿಂದ ಬರುವವರು ಕೂಡ ಇದಕ್ಕೆ ಬಹಳ ಸುಲಭದಲ್ಲಿ ಇದನ್ನು ಇಲ್ಲಿಗೆ ಬರ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗುವವರು ಸ್ವಲ್ಪ ತಿರುಗಿಸಿ ತಿರ್ಲ ದೇವಸ್ಥಾನ ವಿಷ್ಣುಮೂರ್ತಿಗೆ ನಮಸ್ಕಾರ ಮಾಡಿ ಹೋಗುವಂತ ಹೇಳುವ ಒಂದು ಆಶಯ ಎಲ್ಲರಲ್ಲಿ ಬರಬೇಕು. ಅಷ್ಟು ಪ್ರಸಿದ್ಧಿ ದೇವಸ್ಥಾನಕ್ಕೆ ಬರಲಿ. ಈ ದಿನದಿಂದ ದಿನಕ್ಕೆ ಈ ಕ್ಷೇತ್ರ ವೃದ್ಧಿಯಾಗಲಿ ಅಂತೇಳಿ ಹಾರೈಸುತ್ತಾ, ಈ ಸಂದರ್ಭದಲ್ಲಿ ನಾನು ಶನಿವಾರ ಬರಬೇಕಿತ್ತು, ಕಾರಣಾಂತರಗಳಿಂದ ಆ ದಿವಸ ಬರ್ಲಿಕ್ಕೆ ಆಗುದಿಲ್ಲ. ಆದರೆ ತಪ್ಪಿಸಬಾರ್ದು, ಇಲ್ಲಿ ಖಂಡಿತ ಬರಬೇಕು, ಇಲ್ಲಿ ಈ ಅಭಿವೃದ್ಧಿಯನ್ನು ನೋಡಬೇಕು ಅಂತೇಳಿ ನಾನು ಇವತ್ತೇ ಬಂದಿದ್ದೇನೆ. ತುಂಬ ಸಂತೋಷ ಆಯಿತು ಭಾಗವಹಿಸಿ ನಿಮ್ಮೆಲ್ಲರೊಂದಿಗೂ ಸೇರಿ ಈ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ನಿಮ್ಗೆಲ್ರಿಗೂ. ಮಾಧವ ಸರಳರಂತೂ ನಮ್ಮ ಬಹಳ ಆತ್ಮೀಯರು, ಚಿಕ್ಕಂದಿನಿಂದ ಪರಿಚಯ ಇರುವವರು. ಅವರು ಪ್ರೀತಿಯಿಂದ ಕರೆಯುವಾಗ ಇಲ್ಲ ಅಂತ ಹೇಳಲಿಕ್ಕೆ ಆಗಲಿಲ್ಲ. ನಿಮ್ಗೆಲ್ರಿಗೂ ವಂದಿಸುತ್ತಾ ಈ ಅವಕಾಶಕ್ಕಾಗಿ ನಿಮ್ಗೆಲ್ರಿಗೂ ವಂದಿಸುತ್ತಾ ಧನ್ಯವಾದ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಕಾರ್ಯಕ್ರಮದಲ್ಲಿ ಮುಂದೆ ಸಾಗುತ್ತಾ ನಮ್ಮೊಂದಿಗೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಶಾಂತಿನಗರು ಇಲ್ಲಿಯ ವ್ಯವಸ್ಥಾಪನಾ ಮಂಡಳಿಯ ಅಧ್ಯಕ್ಷರು ಶ್ರೀ ಸತೀಶ್ ಕಡೆಂಜಿ ತಾವಿದ್ದೀರಾ? ಬಹಳ ಆತ್ಮೀಯತೆಯಿಂದ ತಮ್ಮನ್ನ ವಂದಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಶುಭ ನುಡಿಯುವಂತೆ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇವೆ. ಬನ್ನಿ. ಕ್ಷೇತ್ರ ಸಾನ್ನಿಧ್ಯಕ್ಕೆ ವಂದಿಸಿಕೊಂಡು ತಿರ್ಲೆ ಮಹಾವಿಷ್ಣು ದೇವಸ್ಥಾನದ
ನವೀಕರಣ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ 2ನೇ ದಿನದ ಧಾರ್ಮಿಕ ಸಭೆಯ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಪ್ರವೀಣ್ ರವರೇ, ಈಗಾಗಲೇ ನಮಗೆ ಒಂದು ಉತ್ತಮವಾದ ಧಾರ್ಮಿಕ ಪ್ರವಚನವನ್ನು ನೀಡಿ ನಿರ್ಗಮಿಸಿದಂತಹ ಸತ್ಯನಾರಾಯಣ ಕಶಕೋಡಿಯವರೇ, ಈ ದೇವಸ್ಥಾನದ ಅನುವಂಶ ಮುಕ್ತೇಶ್ವರಾದ ಮಾಧವ ಸರಳಾಯರೇ, ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರೇ, ಎಲ್ಲ ಪದಾಧಿಕಾರಿಗಳೇ, ತಂತ್ರಿ ವರ್ಯರೇ, ಅರ್ಚಕ ವರ್ಗದವರೇ, ಈ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ಹಗಲಿರು ದುಡಿಯುವಂತಹ ಎಲ್ಲ ಬಂಧುಗಳೇ, ಇಲ್ಲಿ ಸೇರಿರತಕ್ಕಂತಹ ಎಲ್ಲ ಭಗವದ್ಭಕ್ತರೇ, ಬಹಳ ಸಂತೋಷ ಆಗ್ತಾ ಇದೆ. ಒಂದು ಊರಿನ ದೇವಸ್ಥಾನದ ಬ್ರಹ್ಮಕಲಶ ಅಂತ ಹೇಳಿದರೆ ಅದು ಆ ಊರಿಗೆ ಹಬ್ಬ. ಇವತ್ತು ನಾನು ಬರುವಾಗ ನೋಡಿಕೊಂಡು ಬಂದೆ, ಸಾಧಾರಣ 1 ಕಿಲೋಮೀಟರ್ ದೂರದಿಂದ ಬಹಳ ಲೈಟಿಂಗ್ಸ್, ಫ್ಲೆಕ್ಸ್, ಬ್ಯಾನರ್ ಅಳವಡಿಸಿ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಆಗಿದೆ. ಬೆಳಗಿನಿಂದ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯದರ್ಶಿಯಾದಂತಹ ಅಜಿತ್ ಕುಮಾರ್ ಪಾಳೇರಿಯವರು 3-4 ಸಲ ಕಾಲ್ ಮಾಡಿದರು, ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ, ನೀವು 7 ಗಂಟೆಗೆ ಮುಂಚಿತವಾಗಿ ಬನ್ನಿ ಅಂತೇಳಿ. ಸರಿಯಾಗಿ ಇಲ್ಲದಿದ್ದರೆ ಬ್ರಹ್ಮಕಲಶ ಅಂತ ಹೇಳಿದರೆ 1 ಗಂಟೆ 2 ಗಂಟೆ ತಡವಾಗಿ ಕಾರ್ಯಕ್ರಮ ಪ್ರಾರಂಭ ಆಗೋದು. ಆದರೆ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ವಿಶೇಷವಾಗಿ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ಧಾರ್ಮಿಕ ಸಭೆ ನಡೆಸುವ ಉದ್ದೇಶ ಅಂತೇಳಿದರೆ ಆ ಭಾಗದ ಭಕ್ತಾದಿಗಳಿಗೆ ಧಾರ್ಮಿಕ ಪ್ರಜ್ಞೆ ಬರಲಿಕ್ಕೆ, ಅವರಲ್ಲಿ ಏನು ಧಾರ್ಮಿಕ ಜಿಜ್ಞಾಸೆ ಉಂಟು ಅದು ನಿವಾರಣೆ ಆಗಲಿಕ್ಕೆ ಅಲ್ಲಿ ಒಂದು ಧಾರ್ಮಿಕ ಪಂಡಿತರಿಂದ ಧಾರ್ಮಿಕ ಪ್ರವಚನವನ್ನು ಕೊಡಿಸಿ ಅವರ ಜಿಜ್ಞಾಸೆಯನ್ನು ಹೋಗಲಾಡಿಸುವಂಥ ಒಂದು ಪ್ರಯತ್ನವನ್ನು ಕಮಿಟಿಯವರು ಮಾಡ್ತಾರೆ. ಇಲ್ಲಿ ಕೂಡ ಆ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಕಶಕೋಡಿಯವರು ಬಹಳ ಉತ್ತಮವಾಗಿ ಅನೇಕ ವಿಚಾರಗಳು ಮನದಟ್ಟಾಗುವ ರೀತಿಯಲ್ಲಿ ಅದನ್ನು ವಿವರಣೆ ಮಾಡಿ ಹೇಳಿದ್ದಾರೆ. ಎಷ್ಟು ಮಂದಿಗೆ ಅರ್ಥ ಆಗಿದೆ ಅಂತ ಹೇಳುವಂಥ ವಿಚಾರ ಗೊತ್ತಿಲ್ಲ. ಆದರೆ ನಮ್ಮ ಆಸಕ್ತಿ ಅಂತ ಹೇಳಿದರೆ ಧಾರ್ಮಿಕ ಪ್ರವಚನವನ್ನು ಕಿವಿಕೊಡುವಂತಹ ಪ್ರವೃತ್ತಿ ನಮಗೆ ಸ್ವಲ್ಪ ಕಡಿಮೆ. ನಾವೇನು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಒತ್ತು ಕೊಡುವಷ್ಟು ಧಾರ್ಮಿಕ ಕಾರ್ಯಕ್ರಮಕ್ಕೆ ನಾವು ಒತ್ತು ಕೊಡುವುದಿಲ್ಲ. ಅದು ನಮ್ಮ ಒಂದು ವಿಚಾರ. ಈ ದೇವಸ್ಥಾನದಲ್ಲಿ ಬ್ರಹ್ಮಕಲಶ ಅಂತ ಹೇಳಿದರೆ ಅದು 1-2 ದಿವಸದ ಕೆಲಸ ಕಾರ್ಯ ಅಲ್ಲ. ತಿಂಗಳೂ ಕಟ್ಲೆ ಈ ಭಾಗದ ಅನೇಕ ಭಕ್ತಾದಿಗಳು, ಊರಿನವರು, ಅದರ ಶ್ರಮ ಅವರಿಗೆ ಗೊತ್ತು. ಈಗ ಕಶಕೋಡಿಯವರು ಹೇಳಿದಾಗೆ ಇಲ್ಲಿ ಅನೇಕ ಮಂದಿ ಎಲ್ಲೆಲ್ಲಿ ಕಾರ್ ಪಾರ್ಕಿಂಗ್ ಇದೆ ಅಲ್ಲಿ ಕಾರನ್ನು ನಿಲ್ಲಿಸುವಂಥ ವ್ಯವಸ್ಥೆ, ಊಟದ ವ್ಯವಸ್ಥೆ, ಇಲ್ಲಿ ಮುನ್ನೆಯಿಂದ ಸೆಗಣಿ ಸಾರಿಸಿ ಇದನ್ನು ಸಮತಟ್ಟುಗೊಳಿಸಿ ಚಪ್ಪರ ಹಾಕಿ ಕೆಲಸ ಮಾಡುವಂಥ ಅನೇಕ ಏನು ಸ್ವಯಂ ಸೇವಕರಿದ್ದರೆ ಅವರ ಶ್ರಮವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಆಸಕ್ತಿ ಯಾವಾಗಿನವರೆಗೆ ಇರಬೇಕಂತ ಹೇಳಿದರೆ, ನಾನು ಕೂಡ ಒಂದು ದೇವಸ್ಥಾನದ ಅಧ್ಯಕ್ಷನಾಗಿ 2 ಸಲ ಬ್ರಹ್ಮಕಲಶ ಮಾಡುವಂಥ ಒಂದು ಸುಯೋಗ ನನ್ನ ಪಾಲಿಗೆ ಕೂಡ ಒದಗಿ ಬಂದಿತ್ತು. ನಾನು ನೋಡಿದ್ದೇನೆ, ಬಹಳ ಆಸಕ್ತಿಯಿಂದ ಎಲ್ಲರೂ ಭಾಗವಹಿಸ್ತಾರೆ. ಅದರ ನಂತರ ಕೂಡ ನಾವು ದೇವಸ್ಥಾನದಲ್ಲಿ ಭಾಗವಹಿಸುವಂಥ ಒಂದು ಪ್ರವೃತ್ತಿಯನ್ನು ವಾರದಲ್ಲಿ 1 ಸಲ ಆದರೂ ದೇವಸ್ಥಾನಕ್ಕೆ ಬಂದು ದೇವರಿಗೆ ಕೈ ಮುಗಿದು ಹೋಗುವಂಥ ಪ್ರವೃತ್ತಿಯನ್ನು ನಾವು ಬೆಳೆಸಿಕೊಂಡ್ರೆ ಎಲ್ಲ ಧಾರ್ಮಿಕ ವಿಚಾರಗಳಲ್ಲಿ ಭಾಗವಹಿಸಿದಾಗ ನಾವು ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹಳ ಮತ್ತೊಂದು ಬಹಳ ನಮಗೆ ಕಷ್ಟದ ವಿಚಾರ ಅಂತ ಹೇಳಿದರೆ, ಅನೇಕ ದೇವಸ್ಥಾನಗಳು ಇವತ್ತು ಬ್ರಹ್ಮಕಲಶ ಆಗ್ತದೆ. ಇನ್ನು ಅಜೀರ್ಣಾವಸ್ಥೆಯಲ್ಲಿ ಇದ್ದಂಥ ಅನೇಕ ದೇವಸ್ಥಾನಗಳು ಅದು ನವೀಕರಣಗೊಂಡು ಬ್ರಹ್ಮಕಲಶ ಆಗ್ತದೆ. ಆದರೆ 1 ಹೊತ್ತು ಇದ್ದಂಥ ಪೂಜೆ ಮಾಡ್ತಾ ಇರುವಂಥ ದೇವಸ್ಥಾನದಲ್ಲಿ ಈಗ 2 ಹೊತ್ತು 3 ಹೊತ್ತು ಪೂಜೆ ಮಾಡುವಂಥ ಒಂದು ಕೆಲಸ ನಡೀತದೆ. ಆದರೆ ಅರ್ಚಕರದು ಅಷ್ಟೇ ಕೊರತೆ ಇದೆ. ಈಗ ಕೋಟ್ಯಾನುಗಟ್ಟಲೆ ಹಣವನ್ನು ನಾವು ವಿನಿಯೋಗ ಮಾಡಿ ಬೇರೆ ಬೇರೆ ಭಕ್ತಾದಿಗಳು ಒಂದು ಹಂತದಲ್ಲಿ ಒಂದಷ್ಟು ಮಂದಿ ಶ್ರೀಮಂತರೇ ಇದ್ದರು, ಬಾಕಿಯವರು ಬಡವರಾಗಿದ್ದರು. ಆ ಸಂದರ್ಭದಲ್ಲಿ ದೇವಸ್ಥಾನದ
ಆ ಊರಿನಲ್ಲಿ ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಬಹಳ ಕಷ್ಟ ಇತ್ತು. ಈಗ ಹಾಗಿಲ್ಲ. ಈ ಊರಿಂದ ಹೋಗಿ ಯಾರು ಪರ ಊರಿನಲ್ಲಿ ಕೂಡ ಶ್ರೀಮಂತರಾಗಿದ್ದಾರಾ, ಯಾರು ಉದ್ಯಮದಲ್ಲಿ ತೊಡಗಿದ್ದಾರಾ, ಅವರು ಕೂಡ ನಮ್ಮ ಊರಿನ ದೇವಸ್ಥಾನ, ಊರಿನ ದೈವಸ್ಥಾನ ಎಂಬ ಅಭಿಮಾನದಿಂದ ಬೇಕಾದಷ್ಟು ದೇಣಿಗೆಯನ್ನು ಕೊಟ್ಟು, ಊರಿನವರು ಕೂಡ ಈಗ ಅನುಕೂಲಸ್ಥರಾಗಿದ್ದಾರೆ, ಅವರು ಕೂಡ ದೇಣಿಗೆ ಕೊಟ್ಟು ದೇವಸ್ಥಾನಗಳು ಎಲ್ಲ ಕಡೆಯಲ್ಲಿ ಅಭಿವೃದ್ಧಿಗಳಾಗ್ತದೆ. ಆದರೆ ಅದರ ನಂತರದ ದಿನಗಳಲ್ಲಿ ಆ ದೇವಸ್ಥಾನವನ್ನು ನಡೆಸಿಕೊಂಡು ಹೋಗಲಿಕ್ಕೆ ಅದರ ಯಾರು ಮುಕ್ತೇಶ್ವರರಿದ್ದಾರೆ, ಆಡಳಿತ ಸಮಿತಿ ಅಧ್ಯಕ್ಷರಿದ್ದಾರೆ, ಅವರಿಗೆ ಭಾರಿ ಕಷ್ಟ ಆಗ್ತಾ ಇದೆ. ನಿರಂತರವಾಗಿ ದೇವಸ್ಥಾನದಲ್ಲಿ ಪೂಜೆಗಳು ನಡೀಬೇಕಾಗ್ತದೆ. ಈಗಾಗಲೇ ಕಶಕೋಡಿಯವರು ಹೇಳಿದಾಗೆ ಒಂದು ಧಾರ್ಮಿಕ ಕ್ಷೇತ್ರ ಅಂತ ಹೇಳಿದರೆ ಅಲ್ಲಿ ಎಷ್ಟು ಭಕ್ತಾದಿಗಳು ಬಂದು ಪ್ರಾರ್ಥನೆ ಮಾಡ್ತಾರೆ, ಅದರ ಮೇಲೆ ಅಲ್ಲಿ ಕ್ಷೇತ್ರ ವೃದ್ಧಿಯಾಗ್ತದೆ, ಸಾನ್ನಿಧ್ಯ ವೃದ್ಧಿಯಾಗ್ತದೆ. ನಾವು ದೇವಸ್ಥಾನಕ್ಕೆ ಬ್ರಹ್ಮಕಲಶ ಸಂದರ್ಭದಲ್ಲಿ ಮಾತ್ರ ಅಲ್ಲ, ನಿರಂತರವಾಗಿ ದೇವಸ್ಥಾನಕ್ಕೆ ಬಂದು ಕೈ ಮುಗಿದು ಪ್ರಾರ್ಥನೆ ಮಾಡಿ ಹೋದರೆ ಮಾತ್ರ ಅಲ್ಲಿ ದೇವರ ಸಾನ್ನಿಧ್ಯ ಕೂಡ ವೃದ್ಧಿ ಆಗ್ತದೆ, ನಮಗೆ ಕೂಡ ಅನುಗ್ರಹ ದೊರೆಯಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ, ಇನ್ನೂ ಅನೇಕ ಮಂದಿ ಮಾತಾಡಲಿಕ್ಕೆ ಇದ್ದಾರೆ. ಈ ಸುಂದರ ಒಂದು ಕಾರ್ಯಕ್ರಮದಲ್ಲಿ, ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಕಲ್ಪಿಸಿಕೊಟ್ಟಂಥ ಸಂಬಂಧಪಟ್ಟ ಎಲ್ಲರಿಗೆ ನಾನು ವಂದಿಸಿಕೊಂಡು ನನ್ನೆರಡು ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರು ಮುಂಚಿತವಾಗಿ ಹೇಳಿದ್ದಾರೆ 9:15 ಗಂಟೆಗಾದರೂ ಮುಗಿಸಬೇಕು ಅಂಥೇಳಿ. ಯಾಕಂದರೆ ಮುಂದಿನ ಕಾರ್ಯಕ್ರಮ 9 ಗಂಟೆಗೆ ಆರಂಭ ಆಗಲಿಕ್ಕೆ ಇದೆ ಎಂಬ ಹಿನ್ನೆಲೆಯಲ್ಲಿ ಈ ಒಂದು ಸಮಯವನ್ನು 1 ಗಂಟೆ ವಿಸ್ತರಣೆ ಮಾಡಿಕೊಂಡಿದ್ದೇವೆ. ವೇದಿಕೆಯಲ್ಲಿ ಗಣ್ಯರಿದ್ದಾರೆ. ನಮ್ಮ ಈ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ಶ್ರೀಯುತ ಗುರುಪ್ರಸಾದ್ ರಾಮಕುಂಜ ಅವರಿದ್ದಾರೆ. ಜಾತ್ರೆಯ 1-2 ದಿವಸಗಳ ಮುಂಚಿನಲ್ಲಿ ಅವರು ಇಲ್ಲಿರುವವರು. ಶ್ರೀಯುತ ಬಾಲಕೃಷ್ಣ ಬಾಣಜಾಲ್ ಅವರಿದ್ದಾರೆ, ನಮ್ಮ ಮುಲ್ತಕಳೆ ಅಂತ ಹೇಳಿದವರು. ಅದೇ ರೀತಿ ಶ್ರೀಮತಿ ಉಷಾ ಅಂಚನ್ ತಥಾಸ್ತು ಅಂದವರು. ಅದಕ್ಕೆ ಇನ್ನು ಯಶೋಧರ ಪಿ ಕರ್ಕೇರ, ನನ್ನ ಮುದ್ದಿನ ಶಿಷ್ಯ, ಮಾತಾಡೋದಿದ್ರೆ 2 ಗಂಟೆ ಆರ್ಗ್ಯುಮೆಂಟ್ ಮಾಡುವವರು. ಬಾಲಕೃಷ್ಣ ಆದೆಕ್ಕಿ, ಅದೇ ರೀತಿ ಹರೀಶ್ ಆಚಾರ್ಯ ಪುಳಿತಡಿ, ರವಿಪ್ರಸಾದ್ ಶೆಟ್ರು, ಶ್ರೀಮತಿ ಜೀವಿತಾ ಅವರು, ಶ್ರೀಮತಿ ಶ್ರುತಿ ಪಿ ಅವರು, ಇನ್ನು ನಮ್ಮವರೇ, ಇವರನ್ನೆಲ್ಲ ವಂದಿಸಿಕೊಂಡು ಈಗ ಕಾರ್ಯಕ್ರಮದಲ್ಲಿ ಜಯಶ್ರೀ ಮೇಲ್ವಿಚಾರಕರು ತಾವುಗಳು ಕೂಡ ಇದ್ದೀರಿ. ಇವರನ್ನೆಲ್ಲ ನಾವು ಗುರುತಿಸಿಕೊಂಡು ವಂದಿಸಿಕೊಂಡು ಈಗ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಒಂದು ವಿಸ್ತಾರವಾದಂತಹ ಜಾಲದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಜಿಲ್ಲಾ ಮಟ್ಟದ ಮುಖ್ಯಸ್ಥರಾಗಿ ಮುಂಚೂಣಿ ನಾಯಕರಾಗಿ ಶೋಭಿಸ್ತಾ ಇರತಕ್ಕಂತಹ ನಮ್ಮ ಆತ್ಮೀಯರಾದಂತಹ ಶ್ರೀ ಪ್ರವೀಣ್ ಕುಮಾರ್ ಆಪದ್ಬಂಧವರು ತಾವು ಈಗ ಸಭೆಯನ್ನು ಉದ್ದೇಶಿಸಿ ಮಾತನಾಡುವಂತೆ ನಾವು ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇವೆ. ಮಾತಿನ ಮಂಟಪ ನಿಮಗಾಗಿ. ಓಂ ಶ್ರೀ ಮಂಜುನಾಥಯ ನಮೋ. ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ಭಕ್ತಿ ಪ್ರಾರ್ಥಿಸಿ ಸ್ಥಳ ಸಾನ್ನಿಧ್ಯವರಾದ ಶ್ರೀ ಮಹಾವಿಷ್ಣು ದೇವರ ಆಶೀರ್ವಾದ ಎಲ್ಲ ದೈವವನ್ನು ಸ್ಮರಿಸಿಕೊಂಡು ಇವತ್ತು ತಿರ್ಲೆ ಈ ಒಂದು ಪುಣ್ಯದ ಮಣ್ಣಲ್ಲಿ ಶ್ರೀ ಮಹಾವಿಷ್ಣು ದೇವರ ಅಷ್ಟಬಂಧ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಒಂದು ಪುಣ್ಯದ ಕಾರ್ಯದಲ್ಲಿ ತಾವೆಲ್ಲಿದ್ದೇವೆ. ವೇದಿಕೆಯಲ್ಲಿ ಅನೇಕ ಹಿರಿಯರು, ಗಣ್ಯರು, ವಿಶೇಷ ಹವ್ಯಾಕರು ಒಂದೇ ಮಾತಿನಲ್ಲಿ ಸ್ಮರಿಸಿಕೊಂಡು ಮುಂಭಾಗಿರತಕ್ಕಂಥ ಎಲ್ಲ ಆತ್ಮೀಯ ಭಗವದ್ಭಕ್ತರೇ, ಈಗಾಗಲೇ ಈ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಧಾರ್ಮಿಕ ನೆಲೆಗಟ್ಟಿನ ಬಗ್ಗೆ ಒಂದಷ್ಟು ಪ್ರೇರಣೆಯನ್ನು, ಮಾಹಿತಿಯನ್ನು, ಆಶೀರ್ವಚನವನ್ನು ಈಗಾಗಲೇ ಧಾರ್ಮಿಕ ಮುಖಂಡರು ಕೊಟ್ಟಿದ್ದಾರೆ. ಭಾಳಷ್ಟು ಸಂತೋಷದ ವಿಷಯ. ಒಂದು ಹಳ್ಳಿ ಭಾಗದಲ್ಲಿ ಇಂಥೊಂದು ಪವಿತ್ರವಾದ ಕ್ಷೇತ್ರದಲ್ಲಿ ಇವತ್ತು ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಪುನರ್ ಪ್ರತಿಷ್ಠೆ ಆಗ್ತಾ ಇದೆ. ನಾವೇನು ಭಾವಿಸ್ಬೇಕಂದ್ರೆ, ಈ ಹಿಂದೆ ಈ ಪುಣ್ಯದ ಮಣ್ಣಲ್ಲಿ ಬ್ರಹ್ಮಕಲಶೋತ್ಸವ ಪುನರ್ ಪ್ರತಿಷ್ಠೆ ಅದು ನಮ್ಗೆ ಗೊತ್ತಿಲ್ಲ, ಮುಂದೆ ಕೂಡ ನಾವು ಇರ್ತೇವೆಲ್ಲ ಗೊತ್ತಿಲ್ಲ. ಆದರೆ ಈ ಪವಿತ್ರವಾದ ಸಮಯದಲ್ಲಿ, ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಕಣ್ಣಲ್ಲಿ ನಾವು ಈ ಒಂದು ಪುಣ್ಯದ ಕೆಲಸವನ್ನು ಅಥವಾ ಒಂದು ಕಾಯಕವನ್ನು ನೋಡಲಿಕ್ಕೆ ನಾವು ಸಂತೋಷದಾಯಕರಾಗಿರಬೇಕು. ಯಾಕೆಂದರೆ ಈ ಒಂದು ಕಾಲಘಟ್ಟದಲ್ಲಿ, ಕಾಲಗರ್ಭದಲ್ಲಿ
ಅನೇಕ ಊರುಗಳಲ್ಲಿ ನಮ್ಮ ಹಿರಿಯರು ನಡೆಸಿಕೊಂಡಂಥ ದೇವಸ್ಥಾನಗಳು, ಕಟ್ಟಿ ಬೆಳೆಸಿದ ದೇವಸ್ಥಾನಗಳು ಇವತ್ತು ಪುನರ್ ಪ್ರತಿಷ್ಠೆ ಆಗ್ತಾ ಇದೆ, ಬ್ರಹ್ಮಕಲಶ ಆಗ್ತಾ ಇದೆ. ಇದು ಯಾರ ಕೈಯಲ್ಲಿ ದೇವರು ಮಾಡಿಸ್ತಾನೆ ಅಂದರೆ ನಮ್ಮ ಕೈಯಲ್ಲಿ ಮಾಡಿಸ್ತಾ ಇದೆ. ನಾವು ಮಾಡಲಿಕ್ಕೇನಿಲ್ಲ, ದೇವರೆಲ್ಲ ಈ ಭಗವದ್ಭಕ್ತರ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ. ಇದು ನಾವು ಪುಣ್ಯ ಅಂತ ಭಾವಿಸಬೇಕು. ಆದರೆ ಒಂದು ಸತ್ಯ ಏನಂದರೆ, ನಾವೆಷ್ಟಿದಕ್ಕೆ ಭಾಜನರಾಗಿದ್ದೇವೆ, ನಮ್ಮನ್ನು ನಾವೆಷ್ಟು ತೊಡಗಿಸಿಕೊಂಡಿದ್ದೇವೆ, ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಹಿಂದೂ ಧರ್ಮ ಏನಿದೆ, ನಾವೆಲ್ಲ ಹಿಂದೂಗಳು, ನಾವೆಲ್ಲ ಒಂದು ಅನ್ನತಕ್ಕಂಥ ಭಾವನೆ ಏನಿದೆ, ಇದು ಎಷ್ಟರ ಮಟ್ಟಿಗೆ ಬೆಳೀತಾ ಇದೆ ಅಂತ ಕೇಳಿದ್ರೆ ಪ್ರಶ್ನಾರ್ಥಕ. ಯಾಕೆಂದರೆ ನಮ್ಮ ಧಾರ್ಮಿಕ ನೆಲೆಗಟ್ಟೇನಿದೆ ಇದನ್ನು ಬೆಳೆಸ್ತಕ್ಕಂಥ ಜವಾಬ್ದಾರಿ ಖಂಡಿತವಾಗಿ ನಮಗೆಲ್ರಿಗೆ ಇದೆ. ಬೆಳಿಬೇಕಾದ್ರೆ ಮೊದಲ ಪಾತ್ರ ಯಾರಂದರೆ ನಾವು ಹಿರಿಯರು ಯಾರಿದ್ದೇವೋ ಅಥವಾ ಮಧ್ಯಮ ವರ್ಗದವರು ಯಾರಿದ್ದೇವೋ, ನಾವು ಯುವ ಪೀಳಿಗೆಯ ಒಂದು ಯುವ ವಾಹಿನಿ ಅಥವಾ ಮಕ್ಕಳು ಯಾರಿದ್ದಾರೆ ಅವರಿಗೆ ಇದರ ಬಗ್ಗೆ ಸರಿಯಾದ ಮಾಹಿತಿಯನ್ನು, ಪ್ರೇರಣೆಯನ್ನು ಅಥವಾ ಇದರ ಅಗತ್ಯತೆ ಬಗ್ಗೆ ನಾವು ಸ್ವಲ್ಪ ಪ್ರಮಾಣದಲ್ಲಾದರೂ ತಿಳುವಳಿಕೆ ಜ್ಞಾನವನ್ನು ಕೊಟ್ಟರೆ ಖಂಡಿತವಾಗಿ ಇದು ಮುಂದಕ್ಕೆ ಬೆಳಲಿಕ್ಕೆ ಸಾಧ್ಯ ಇದೆ. ಎಲ್ಲ ದೃಷ್ಟಿಟ್ಕೊಂಡು ಇವತ್ತು ಎಲ್ಲಿ ಬ್ರಹ್ಮಕಲಶ ಆಗ್ತದ, ಅಥವಾ ಎಲ್ಲಿ ಭಜನಾ ಮಂದಿರಗಳಿದೆಯಾ, ಅಥವಾ ಎಲ್ಲಿ ಧಾರ್ಮಿಕ ನೆಲೆಗಟ್ಟಿದೆಯಾ, ಇದನ್ನು ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಖಂಡಿತವಾಗಿ ನಾವು ಮಾಡಬೇಕಾಗ್ತದೆ. ಆದರೆ ನಾವೆಲ್ಲ ಭಾಷಣ ಮಾಡ್ತೀವಿ, ನಾವೆಲ್ಲ ಹಿಂದೂಗಳು, ನಾವೆಲ್ಲ ಒಂದೇ ಅಂತ. ಸತ್ಯ ಇದು, ನಾವೆಲ್ಲ ಹಿಂದೂಗಳು, ನಾವೆಲ್ಲ ಒಂದೇ. ಯಾವುದರಲ್ಲಿ? ಅದು ಬಾಯಲ್ಲಿ ಮಾತ್ರ. ನಾವು ಒಂದೇ ಅಂತ ಹೇಳ್ತೀವಿ, ಆ ಕಡೆ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಯಾರು ಪ್ರಶ್ನೆ ಮಾಡೋದು? ಇನ್ನೊಂದು ಧರ್ಮದವರ, ಅದು ಬೇರೆಯವರ? ಖಂಡಿತವಾಗಿ ಬೇರೆ ಯಾರೂ ಅಲ್ಲ, ನಾವೇ ಹಿಂದೂಗಳಾಗಿ ನಮ್ಮ ದೇವಸ್ಥಾನದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ಅಥವಾ ನಮ್ಮ ಈ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತೇವೆ. ದೇವಸ್ಥಾನಕ್ಕೆ ಹೋಗಬೇಕೋ, ಕಾಣಿಕೆ ಹಾಕಬೇಕೋ, ಭಜನೆ ಮಾಡಬೇಕೋ, ಅಥವಾ ದೇವರಿಗೆ ಕೈ ಮುಗಿಬೇಕಾ? ಪ್ರಶ್ನೆ ಮಾಡುವವರು ಯಾರು? ಒಂದು ಕ್ಷಣ ಯೋಚನೆ ಮಾಡಿದರೆ ಅದು ಬೇರೆ ಯಾರಲ್ಲ, ಅದು ನಾವೇ. ನಮ್ಮನ್ನು ನಾವು ಪ್ರಶ್ನೆ ಮಾಡುವವರು. ಈ ಸಮಾಜದಲ್ಲಿ 5% ಜನ ಇದ್ದಾರೆ. ಅವರು ಯಾರಂದರೆ ರಕ್ತ ಬೀಜಾಸ್ತ್ರ ಅಂತ ಹೇಳ್ತೀವಿ. 5% ಜನ. ಇವರಿಗೆ ಒಂದೇ ಕೆಲಸ ಏನಂದರೆ, ಎಲ್ಲೆಲ್ಲಿ ನಾವೆಲ್ಲ ಇಂಥ ಧಾರ್ಮಿಕ ನೆಲೆಗಟ್ಟಿನಲ್ಲಿ ನಮ್ಮ ದೇವಸ್ಥಾನ ಆಗಿರ್ಬೋದು, ಭಜನಾ ಮಂದಿರ ಆಗಿರ್ಬೋದು, ನಮ್ಮ ವ್ಯವಸ್ಥೆ ಏನಿದೆಯಾ ಅದೆಲ್ಲರೂ ಉಳಿಸೋ ಪ್ರಯತ್ನ ಮಾಡ್ತೇವೆ. ಈ 5% ಜನ 95% ಜನರು ಮೂರ್ಖರನ್ನು ಮಾಡಲಿಕ್ಕೆ ಯೋಚನೆ ಮಾಡ್ತಾರೆ. ಅವರು ಮೂರ್ಖರು 95% ಜನ. ನಮಗೆ ಭಾಳ ಗೊತ್ತಿದೆ, ಭಾಳ ಚೆನ್ನಾಗಿದ್ದೇವೆ, ನಾವು ಭಾಳ ಚೆನ್ನಾಗಿ ತಿಳುವಳಿಕೆ ಹೊಂದಿದ್ದೇವೆ. ನಾವು 95% ಜನ ಮೂರ್ಖರನ್ನಾಗಿ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡ್ತಾರಾ, ಖಂಡಿತವಾಗಿ ನಾವಿವತ್ತು ಮೂರ್ಖರಲ್ಲ. ನಮ್ಗೆ ಗೊತ್ತಿದೆ, ವಿದ್ಯೆ ಇದೆ, ಬುದ್ಧಿ ಇದೆ, ಜ್ಞಾನ ಇದೆ, ಶಕ್ತಿ ಇದೆ, ತಿಳುವಳಿಕೆಗಳಿದೆ, ಎಲ್ಲವೂ ನಮ್ಮ ಹತ್ರ ಇದೆ. ಆದರೆ ನಾವೆಲ್ಲವನ್ನು ಇದ್ದು ಕೂಡ ಬದಿಯಲ್ಲಿ ನಮ್ಮಷ್ಟಕ್ಕೆ ನಾವು ಕೂತ್ಕೊಂಡು ಬಿಟ್ಟರೆ ಪ್ರಶ್ನೆ ಮಾಡಲಿಕ್ಕೆ ಹೋಗೋದಿಲ್ಲ. ಎಷ್ಟು ದಿವಸ ನಾವು ಮೌನವಾಗಿ ಕೂತ್ಕೊಳ್ತೇವ, ಎಷ್ಟು ದಿವಸ ಈ ರಕ್ತ ಬೀಜಾಸ್ತ್ರ ಬಗ್ಗೆ ನಾವು ಯೋಚನೆ ಮಾಡಲಿಕ್ಕೆ ಹೋಗ್ತೇವ ಅಥವಾ ಸುಮ್ಮನೆ ಇರ್ತೇವ, ಅಷ್ಟು ದಿವಸ ನಮ್ಮ ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದರಿಂದ ನಾವು ಎಚ್ಚರ ಆಗಬೇಕು, ನಾವು ಜಾಗೃತರಾಗಬೇಕು. ಈ 5% ಜನ ಯಾರಿದ್ದಾರ ಅವರ ಬಗ್ಗೆ ಎಚ್ಚರಿಕೆಯಿಂದ ವರ್ತನೆ ಮಾಡಿದರೆ ಖಂಡಿತವಾಗಿ ನಾವೆಲ್ಲ ಇಂದು, ನಾವೆಲ್ಲ ಒಂದು ಅನ್ನತಕ್ಕಂಥ ಭಾವನೆಗೆ ಶಕ್ತಿ ಬರ್ತದೆ, ಮಹತ್ವ ಬರ್ತದೆ. ಅದರಿಂದ ವಿಶೇಷವಾಗಿ ಒಂದು ದೇವಸ್ಥಾನ ಬ್ರಹ್ಮಕಲಶ ಮಾಡುವಂಥದ್ದು, ಅಥವಾ ದೇವಸ್ಥಾನ ನಾವು ಪುನರ್ ಪ್ರತಿಷ್ಠೆ ಮಾಡುವಂಥದ್ದು, ಅಥವಾ ದೇವಸ್ಥಾನದ ಕೆಲಸವನ್ನು ಮಾಡುವಂಥದ್ದು, ಒಂದು ಭಜನಾ ಮಂದಿರ ಮಾಡುವಂಥದ್ದು, ಇದು ಅಷ್ಟು ಸುಲಭದ ಕೆಲಸ ಖಂಡಿತವಾಗಿ ಇಲ್ಲ. ಯಾಕೆಂದರೆ ಇದರ ಹಿಂದೆ ಒಂದಷ್ಟು ಶ್ರಮ, ಮಾನವ ಶ್ರಮ ಇದೆ, ಒಂದಷ್ಟು ಕಿರುಕುಳಗಳು ಬರ್ತದೆ, ತೊಂದರೆಗಳು ಬರ್ತದೆ. ಇದೆಲ್ಲವನ್ನು ದಾಟಿ ಮಾಡಬೇಕಂತ ಒಂದು ಕೆಲಸ, ಇಂಥ ಕೆಲಸಗಳಿದೆ. ಇದನ್ನು ಹೆಚ್ಚಿನಂಶ ಎಲ್ಲವನ್ನು ಬದಿಗಿಟ್ಟು ನಾವು ಭಾಳ ಜಾಗ್ರತೆಯಿಂದ, ಭಾಳ ಎಚ್ಚರಿಕೆಯಿಂದ ಮುನ್ನಡೆಸ್ಕೊಂಡು ಹೋದರೆ ಕೊನೆಯ ಗಳಿಗೆಯಲ್ಲಿ ಯಾರೆಲ್ಲ ವಿರೋಧಿಗಳಿದ್ದಾರೆ, ಯಾರೆಲ್ಲ ಇದರ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಅಥವಾ ಯಾರೆಲ್ಲ ತೊಂದರೆ ಕೊಡ್ತಾರೆ, ಅವರೆಲ್ಲರೂ ಕೂಡ ನಮ್ಮ ಜೊತೆ ಸೇರ್ಕೊಳ್ತಾರೆ. ಅದರಿಂದ ನಾವು ಮುಂದೆ ಹೋದವ್ರು ಹಿಂದೆ ನೋಡದೆ ನಾವು ಮಾಡ್ತಕ್ಕಂಥ ಕೆಲಸ, ಕಾಯಕ, ಧರ್ಮನಿಷ್ಠ ಕಾರ್ಯಕ್ರಮಗಳಿದೆಯಾ, ಇದು ನಮಗೋಸ್ಕರ ಅಲ್ಲ, ಯುವ ಪೀಳಿಗೆಗಾಗಿ ನಾವು ಮಾಡ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ಕೊಂಡು ಹೋದರೆ ಖಂಡಿತವಾಗಿ ಒಂದು ಒಳ್ಳೆಯ ಧಾರ್ಮಿಕ ಕೆಲಸ ಮಾಡಿದ ಪುಣ್ಯ ನಮಗೆ ಸಿಗ್ತದೆ. ಇವತ್ತು ನೋಣೆಯರು ಹೇಳಿದ್ರು 24 ವರ್ಷದಿಂದ ಈ ಪುಣ್ಯದ ಮಣ್ಣಲ್ಲಿ ನಾವು ಭಜನೆ ಮಾಡ್ತಿದ್ದೇವೆ ಅಂತ. ಎಷ್ಟು 6 ತಂಡವೇನಾದರೂ ಈಗಲೂ ಭಾಳ ಬಲಿಷ್ಠವಾದ ಭಜನಾ ಟೀಮು ಈ ಪುಣ್ಯದ ಮಣ್ಣಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ನೋಡಿ. ನಾನು ಮೊನ್ನೆ 10 ದಿವಸದಿಂದ ಒಂದು ಸಲ ಬಂದಿದ್ದೆ. ನಾನು ಇವತ್ತು ಕೂಡ ನಾನು ನೋಡ್ತೇನೆ, ಇಲ್ಲಿಯ ಯುವಕರ ತಂಡ, ಅವರ ಹಾವಭಾವಗಳು, ಅವರ ಪ್ರೀತಿ ವಿಶ್ವಾಸ, ಮಾತಾಡುವ ಶೈಲಿಗಳು ಕಂಡ್ರೆ
ಖಂಡಿತವಾಗಿ ಭಾಳ ಒಳ್ಳೆಯ ಜನಶಕ್ತಿ ಸಂಘಶಕ್ತಿ ಜಾಗದಲ್ಲಿ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ತಪ್ಪಾಗಲಿಕ್ಕಿಲ್ಲ ಅಂತ ಒಳ್ಳೆಯ ಒಂದು ಧಾರ್ಮಿಕ ನೆಲೆಗಟ್ಟು ಈ ಪುಣ್ಯದ ಮಣ್ಣಲ್ಲಿ ಬೇರೂರಿದೆ ಅಥವಾ ಒಂದು ಮೊಳಕೆ ಒಡೆದು ಬೆಳೀತಾ ಇದೆ. ಇದಕ್ಕೆ ನಾವು ರಸಗೊಬ್ಬರ ಕೊಡುವಂಥದ್ದು, ಬೆಳೆಸುವಂಥದ್ದು ಅಥವಾ ಏನೋ ಇನ್ನೂ ಕೂಡ ಅದಕ್ಕೆ ಪೋಷಕಾಂಶ ಕೊಟ್ಟರೆ ಖಂಡಿತವಾಗಿ ಇನ್ನೂ ಕೂಡ ಈ ಪುಣ್ಯದ ಮಣ್ಣಲ್ಲಿ ಒಂದಷ್ಟು ಧಾರ್ಮಿಕ ನೆಲೆಗಟ್ಟಲು ಸಾಧ್ಯತೆ ಇದೆ. ಇನ್ನೂ ಕೂಡ ವಿಜೃಂಭಣೆಯಿಂದ ಈ ಒಂದು ಜಾಗದಲ್ಲಿ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯತೆ ಇದೆ. ಎಲ್ಲವನ್ನು ನಾವೆಲ್ಲರೂ ಒಟ್ಟು ಸೇರಿಕೊಂಡು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಭಾಗಿಗಳಾದರೆ ಖಂಡಿತವಾಗಿ ಯಶಸ್ವಿಯಾದ ಒಂದು ಶಕ್ತಿ ಈ ಪುಣ್ಯದ ಮಣ್ಣಲ್ಲಿ ಇದೆ. 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಮಹಾವಿಷ್ಣು ದೇವರ ಸಾನ್ನಿಧ್ಯ ಏನಿದೆಯಾ, ಖಂಡಿತವಾಗಿ ಈ ಸಾನ್ನಿಧ್ಯದಿಂದ ಅನೇಕ ಜನರಿಗೆ ಬರ್ತಕ್ಕಂಥ ಕಷ್ಟಗಳು ಅಥವಾ ಸಮಸ್ಯೆಗಳಿಗೆ ಎಲ್ಲದಕ್ಕೂ ಕೂಡ ಒಂದು ಹೊಸ ಚೈತನ್ಯ ಕೊಡ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ನಾನು 10 ದಿವಸದಿಂದ ಬರುವಾಗ ನನಗೆ ವಿಚಿತ್ರ ಆಯಿತು. ಯಾವುದು ಎಲ್ಲ ಕೆಲಸಗಳು ಅರ್ಧಂಬರ್ಧ ಆಗಿತ್ತು. ಇದು ನಾಲ್ದು ಆಗಲಿಕ್ಕಿದೆಯಾ, ಸಾಧ್ಯನಾ, ಇದು ಮುಂದೆ ಹೋಗ್ಬೋದಂತ ಯೋಚನೆ ಮಾಡಿ ನಾನು ಕೆಲವೊಂದು ಜನರು ಮಾತಾಡ್ಕೊಂಡು ನಾನು ಹೋದೆ. ಆದರೆ ಇವತ್ತು ಬರುವಾಗ ಚಂಶ ಪೂರ್ತಿ ಪರಿವರ್ತನೆ ಆ ದೇವರ ಶಕ್ತಿ ಏನಿದೆ. ಯಾಕಂದರೆ ಇಲ್ಲಿಯ ಯುವಕರ ತಂಡ ರಾತ್ರಿ ಹಗಲು ಮಾನವ ಶ್ರಮದ ಮುಖಾಂತರ ತನ್ನ ಏನು ಶಕ್ತಿ ಇದೆಯಾ, ದುಡ್ಡು ಕೊಡಲಿಕ್ಕೆ ಆಗದಿದ್ರು ಕೂಡ ಮಾನವ ಶ್ರಮದ ಬಂದು ರಾತ್ರಿಗಳು ಕೆಲಸ ಮಾಡಿ ಶ್ರಮದ ಮುಖಾಂತರ ಅದು ಬೇರೆ ರೂಪಗಳಿಂದ ಏನು ಕೆಲಸವನ್ನು ಮಾಡಿದಾರ ಇದೆಲ್ಲವೂ ಇವತ್ತಿಗೆ ಸಾರ್ಥಕತೆ ಅಂತ ಹೇಳಿ ವಿಶೇಷವಾಗಿ ಸಮಯದ ಅಭಾವ ಮತ್ತು ಹೆಚ್ಚು ಮಾತಾಡಬಾರ್ದು. ಯಾಕೆ 9 ಗಂಟೆಯ ಒಳಗೆ ಸಭಾ ಕಾರ್ಯಕ್ರಮ ಮುಗಿಸ್ಬೇಕನ್ನತಕ್ಕಂಥ ಹಿರಿಯರ ಏನು ಮಾರ್ಗದರ್ಶನ ಇದೆಯಾ, ಖಂಡಿತವಾಗಿ ಅದಕ್ಕೆ ಒಗ್ಗಟ್ಟು ನಾನು ಅಧ್ಯಕ್ಷ ಹೇಳುವಾಗ ನಾನು ಹೇಳಿದೆ ಖಂಡಿತವಾಗಿ ನಾನು ಆಗೋದಿಲ್ಲ. ತುಂಬ ಹಿರಿಯರಿದ್ದಾರೆ, ಅವರಿಗೆ ಆ ಒಂದು ಜಾಗವನ್ನು ತುಂಬಿಸಿ ಅಂತ. ಹಾಗೆ ಇಲ್ಲೇ ಇಲ್ಲ, ಕ್ಷೇತ್ರದ ಪ್ರತಿನಿಧಿಯಾಗಿ ಪೂಜ್ಯ ಧರ್ಮಾಧಿಕಾರಿ ಹೆಗ್ಗಡೆಯವರು ಕಳೆದ ಅನೇಕ 42 ವರ್ಷಗಳಿಂದ ಸಮಾಜ ಸೇವೆ ಅಥವಾ ಇಂಥ ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರ ಅಥವಾ ಹಳೆಯ ದೇವಸ್ಥಾನ ಜೀರ್ಣೋದ್ಧಾರ, ಮಠ ಮಂದಿರಗಳು, ಭಜನಾ ಮಂದಿರ ಏನಿದೆಯಾ, ಇದರ ಎಲ್ಲ ಕೆಲಸ ಕಾರ್ಯಗಳನ್ನು ಈ ಹಿಂದೂ ಧರ್ಮಕ್ಕೆ, ಹಿಂದೂ ಶಕ್ತಿಗೆ ಒಂದು ದೊಡ್ಡ ಶಕ್ತಿಯಾಗಿ ಕೊಟ್ಟು ಅದನ್ನು ಉಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಕ್ಷೇತ್ರಕ್ಕಾಗಿ ನೀವು ಅಧ್ಯಕ್ಷರ ವಹಿಸ್ಬೇಕಂತ ಹೇಳುವಾಗ ಅನಿವಾರ್ಯವಾಗಿ ನಾನು ವಹಿಸ್ಕೊಂಡಿದ್ದೇನೆ. ವಿಶೇಷವಾಗಿ ಈ ಎಲ್ಲ ಸಮಿತಿಯವರಿಗೆ, ಅದರ ಜೊತೆಗೆ ಯಾರೆಲ್ಲ ಭಗವದ್ಭಕ್ತರು ಇವತ್ತು ಪಾಲ್ಗೊಳ್ಳಿದ್ರೆ ನಿಮಗೆಲ್ಲರಿಗೂ ವಿಶೇಷ ವಂದನೆ ಸಲ್ಲಿಸಿ ಅನೇಕ ತಾಯಂದಿರು ಇದನ್ನು ಮಾತ್ರ ವಿನಂತಿ ಮಾಡ್ತೇನೆ. ಈ ಬ್ರಹ್ಮಕಲಶ ಅನ್ನುವಂಥದ್ದು ಖಂಡಿತವಾಗಿ ತಿರ್ಲೆ ಶ್ರೀ ಮಹಾವಿಷ್ಣು ದೇವರ ದೇವಸ್ಥಾನದ ಬ್ರಹ್ಮಕಲಶ ಮಾತ್ರ ಅಲ್ಲ. ನಾನು ನಿಮ್ಮ ಹತ್ರ ವಿನಂತಿ ಇಷ್ಟೇ, ಈ ಬ್ರಹ್ಮಕಲಶದಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಕೂಡ ನಮ್ಮ ಮನೆಯಲ್ಲಿ ಯಾರು ಮಕ್ಕಳಿದ್ದಾರ ಅವರನ್ನು ಮೊಬೈಲ್ ಇವತ್ತು ಬದಿಗಿಟ್ಟು ಬಾಮಗ ಹೋಗುವ, ಕೂತ್ಕೋ, ಸ್ವಲ್ಪ ಅಲ್ಲಿ ಕೇಳ್ಕೋ, ಕೀ ಕೊಟ್ಟು ನೀನು ಹೋಗುವಂಥ ಜೊತೆಯಾಗಿ ಕರ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಮಾಡಿ. ಯಾಕೆಂದರೆ ನಾವು ಯಾವತ್ತರ ಮಕ್ಕಳನ್ನು ಮಾರ್ಕ್ ರ್ಯಾಂಕ್ ಅಂತ ಕೇವಲ ಅದರ ಹಿಂದೆ ಓಡಿಸಿ ಅವರಿಗೆ ಪ್ರಪಂಚದ ಬಗ್ಗೆ ಗೊತ್ತಿಲ್ಲ, ದೇವಸ್ಥಾನ ಬಗ್ಗೆ ಗೊತ್ತಿಲ್ಲ, ಅದು ಧಾರ್ಮಿಕ ಬಗ್ಗೆ ಗೊತ್ತಿಲ್ಲ, ಕೇವಲ ರ್ಯಾಂಕ್, ಮಾರ್ಕ್ ಮತ್ತು ಉದ್ಯೋಗ, ದುಡ್ಡು ಇಷ್ಟಕ್ಕೆ ಮಾತ್ರ ಓಡಿಸಿದರೆ ಖಂಡಿತವಾಗಿ ರ್ಯಾಂಕ್ ತೆಗಿತಾರೆ, ಅವರು ಮಾರ್ಕ್ ತೆಗಿತಾರೆ, ದುಡ್ಡು ಮಾಡ್ತಾರೆ, ಉದ್ಯೋಗ ಮಾಡ್ತಾರೆ. ಆದರೆ ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿ, ಅಪ್ಪ ಅಮ್ಮ ಅಣ್ಣ ತಂಗಿ ಅಥವಾ ತಮ್ಮ ಅನ್ನತಕ್ಕಂಥ ಭಾವನೆಯಿಂದ ಹೊರಗೋಗಿ ಕೇವಲ ಹಣದ ಪ್ರಪಂಚಾರ ಅಥವಾ ಇತರವರ ಹೊಸ ಲೋಕ ಏನಿದೆ ಅದರಲ್ಲಿ ಅವರ ಜೀವನವನ್ನು ಪಾವನ ಮಾಡ್ತಾರೆ. ಬಿಟ್ಟರೆ ಖಂಡಿತವಾಗಿ ಧಾರ್ಮಿಕ ನೆಲೆಗಟ್ಟಲ್ಲಿ ಅಥವಾ ಇಂಥ ಒಳ್ಳೆಯ ಕಾರ್ಯಕ್ರಮದ ಭಾಗವಹಿಸೋರು ಇಷ್ಟಪಡೋದಿಲ್ಲ. ಅದರಿಂದ ಎಲ್ಲ ತಾಯಂದರೆ ದಯವಿಟ್ಟು ಎಷ್ಟೇ ಒತ್ತಡ ಇದ್ದರೂ ಕೂಡ ದೇವರ ಪ್ರಸಾದ ನಡೀತಾ ಇದೆ, ಮಾಡಬಹುದು. ಆದರೆ ಇಂಥ ಸಂದರ್ಭದಲ್ಲಿ ಅನೇಕ ಧಾರ್ಮಿಕ ಮುಖಂಡರು ಕೊಡ್ತಕ್ಕಂಥ ಮಾಹಿತಿ, ಪ್ರೇರಣೆ, ಮಗದಲ್ಲಿ ಭಾಗವಹಿಸಿ ಅವರಿಗೆ ಸ್ವಲ್ಪ ಒಳ್ಳೆಯ ಭಾವನೆಯನ್ನು ಅವರ ಮನಸ್ಸಲ್ಲಿ ಮೂಡುವ ಹಾಗೆ ಮಾಡೋ ಪ್ರಯತ್ನವನ್ನು ಮಾಡಿ ಈ ಬ್ರಹ್ಮಕಲಶ ಕೇವಲ ಇಲ್ಲಿಗೆ ಮಾತ್ರ ಅಲ್ಲ, ಈ ಬ್ರಹ್ಮಕಲಶ ನಮ್ಮ ಊರಿನ ಪ್ರತಿ ಮನೆ ಕೂಡ ಒಂದು ಬ್ರಹ್ಮಕಲಶ ಆದಾಗೆ ಪುಣ್ಯದ ಶಕ್ತಿ ಇದೆ. ಅದು ಸದ್ಬಳಕೆ ಮಾಡಿಕೊಳ್ಳುವಂಥ ವಿನಂತಿ ಮಾಡಿ ವಿಶೇಷ ಅವಕಾಶ ನಿಮ್ಗೆಲ್ಲರಿಗೂ ವಂದನೆ ಸಲ್ಲಿಸಿ ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್. ಮತ್ತೊಮ್ಮೆ ಅಧ್ಯಕ್ಷರನ್ನು ವಂದಿಸಿಕೊಂಡು ಕಾರ್ಯಕ್ರಮದಲ್ಲಿ ಮುಂದೆ ಸಾಗ್ತಾ ಇದ್ದೇವೆ. ಮತ್ತೊಮ್ಮೆ ಹೇಳ್ತಾ ಇದ್ದೇವೆ, ವೇದಿಕೆಯಲ್ಲಿ ಈ ದಿವಸ ನಾನು ತಿಳಿದಂತೆ 17 ಉಪಸಮಿತಿಗಳು ಬಹುಶಃ ಇವೆ. ಅವರೆಲ್ಲರ ಪರವಾಗಿ ಒಂದೊಂದು ದಿವಸ ಕೆಲವು ಉಪಸಮಿತಿಗಳನ್ನು ವೇದಿಕೆಯಲ್ಲಿ ಕುಳ್ಳಿರಿಸಿ ಆ ಎಲ್ಲ ಶ್ರಮಿಕ ಬಂಧುಗಳಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು ಒಂದು ಆಶಯ ಇವತ್ತು. ಹಾಗೆ ಶ್ರೀಯುತ ಸತೀಶ್ KS ಪ್ರಧಾನ ಸಂಚಾಲಕರು, ಭೀಮಭಟ್ರು ಆಹಾರ ಸಮಿತಿಯ ಸಂಚಾಲಕರು, ಶ್ರೀಯುತ ವೆಂಕಪ್ಪಗೌಡ ಡಬ್ಬೇಲಿ ಕಾರ್ಯಾಲಯವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುವವರು, ಇನ್ನು ಶ್ರೀ ನೋಣಯ್ಯ ಪೂಜಾರಿ ಅಂಬರ್ಜೆ ಭಜನಾ ಸಮಿತಿ ನಿರಂತರ ಭಜನೆಗೆ
ಯಾವ ಯಾವ ಸಮಯಕ್ಕೆ ಸೂಚಿಸಿದ್ದೇವೋ ಅದೆಲ್ಲ ಸಾಂಗ್ರವಾಗಿ ನೆರವೇರುವಂತೆ ಮಾಡುವವರು ಶ್ರೀ ಪ್ರವೀಣ್ ಭಂಡಾರಿ ಚಪ್ಪರ ಸಮಿತಿಯವರು. ಅದ್ಭುತ ಪರಿಕಲ್ಪನೆ, ಅದನ್ನೆಲ್ಲ ಈಡೇರಿಸಿದ್ದಾರೆ. ಇನ್ನು ಅಧ್ಯಕ್ಷತೆ ವಹಿಸಿದಂತಹ ಶ್ರೀಯುತ ಶಿವಾನಂದ್ ಸರ್, ನಿಮ್ಮ ಇಡೀ ತಂಡಕ್ಕೆ ನೀವು ಇಲ್ಲಿದ್ದಾಗ ಅವರನ್ನೆಲ್ಲ ಸ್ಮರಿಸಿಕೊಂಡು ನಾವು ಈಗ ಧನ್ಯವಾದದ ಕಡೆಗೆ ತೆರಳ್ತಾ ಇದ್ದೇವೆ. ಈ ಧನ್ಯವಾದ ಕಾರ್ಯಕ್ರಮವನ್ನು ನಡೆಸಿಕೊಡುವಂತೆ ನಾನು ಯಶವಂತ ಮರಂದೆ ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಬನ್ನಿ. ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ತಿರ್ಲೆ ನವೀಕರಣ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಶ್ರೀ ಪ್ರವೀಣ್ ಕುಮಾರ್, ಜಿಲ್ಲಾ ನಿರ್ದೇಶಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ದಕ್ಷಿಣ ಕನ್ನಡ, ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಧಾರ್ಮಿಕ ಉಪನ್ಯಾಸವನ್ನು ನೀಡಿ ಕಾರ್ಯನಿಮಿತ್ತ ತೆರಳಿರುವ ಶ್ರೀ ಸೂರ್ಯನಾರಾಯಣ ಕಶಕೋಡಿ, ಮಾಜಿ ಸದಸ್ಯರು, ರಾಜ್ಯ ಧಾರ್ಮಿಕ ಪರಿಷತ್ತು, ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಊರಿನ ಪ್ರಥಮ ಪ್ರಜೆ ಶ್ರೀಮತಿ ಸವಿತಾ ಅಲಂತಾಯ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಗೋಳಿತೊಟ್ಟು, ತಮಗೂ ಬ್ರಹ್ಮಕಲಶೋತ್ಸವದ ಪರವಾಗಿ ಧನ್ಯವಾದಗಳು. ಹಾಗೆಯೇ ಇನ್ನೋರ್ವ ಅತಿಥಿ ಬಲರಾಮ ಆಚಾರ್ಯ, ಸ್ವರ್ಣೋದ್ಯಮಿಗಳು, ಪುತ್ತೂರು, ತಮಗೂ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀ ದುರ್ಗಾಪ್ರಸಾದ್ ರಾಮಕುಂಜ, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ, ಶ್ರೀ ರಾಮಕುಂಜೇಶ್ವರ ದೇವಸ್ಥಾನ ರಾಮಕುಂಜ, ತಮಗೂ ಧನ್ಯವಾದಗಳು. ಶ್ರೀ ಸತೀಶ್ ಕೆಡೆಂಜಿ, ಅಧ್ಯಕ್ಷರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಶಾಂತಿಮುಗರು, ಇವರಿಗೂ ಧನ್ಯವಾದಗಳು. ಶ್ರೀ ಬಾಲಕೃಷ್ಣ ಬಾಣಜಾಲು, ಮಾಜಿ ಸದಸ್ಯರು, APMC ಮತ್ತು ಜಿಲ್ಲಾ ಪಂಚಾಯತ್ ದಕ್ಷಿಣ ಕನ್ನಡ, ತಮಗೂ ಬ್ರಹ್ಮಕಲಶೋತ್ಸವದ ಪರವಾಗಿ ಧನ್ಯವಾದಗಳು. ಶ್ರೀಮತಿ ಉಷಾ ಅಂಚನ್ ನೆಲ್ಯಾಡಿ, ಮಾಜಿ ಸದಸ್ಯರು, ತಾಲೂಕು ಪಂಚಾಯತ್ ನೆಲ್ಯಾಡಿ ಕ್ಷೇತ್ರ, ತಮಗೂ ಬ್ರಹ್ಮಕಲಶೋತ್ಸವದ ಪರವಾಗಿ ವಂದನೆಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರಾದ ಶ್ರೀ ಯಶೋಧ ಕರ್ಕೆರ, ನ್ಯಾಯವಾದಿಗಳು, ಮಂಗಳೂರು, ನಿಮಗೂ ವಂದನೆಗಳು. ಶ್ರೀ ಬಾಲಕೃಷ್ಣ ಅಳೆಕ್ಕಿ, ವಲಯ ಅಧ್ಯಕ್ಷರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗೋಳಿತೊಟ್ಟು ವಲಯ, ತಮಗೂ ಧನ್ಯವಾದಗಳು. ಶ್ರೀ ರವಿಪ್ರಸಾದ್ ಶೆಟ್ಟಿ, ಹಿಂದೂ ಸಂಘಟನೆಯ ಪ್ರಮುಖರು, ನೆಲ್ಯಾಡಿ, ತಮಗೂ ವಂದನೆಗಳು. ಶ್ರೀಮತಿ ಜೀವಿತಾ ಚಂದ್ರಶೇಖರ್ ಪೆರಣ, ಸದಸ್ಯರು, ಗೋಳಿತೊಟ್ಟು ಗ್ರಾಮ ಪಂಚಾಯತ್, ತಮಗೂ ಧನ್ಯವಾದಗಳು. ಶ್ರೀಮತಿ ಜಯಶ್ರೀ ಮೇಲ್ವಿಚಾರಕಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗೋಳಿತೊಟ್ಟು ವಲಯ, ನಿಮಗೂ ವಂದನೆಗಳು. ಶ್ರೀ ಹರೀಶ್ ಆಚಾರ್ಯ ಪುಳಿತಡಿ, ಅಧ್ಯಕ್ಷರು, ಶ್ರೀ ವಿಶ್ವಕರ್ಮ ಸಮಾಜ ಸೇವಾ ಸಂಘ ಉಪ್ಪಿನಂಗಡಿ, ತಮಗೂ ವಂದನೆಗಳು. ಹಾಗೆ ವೇದಿಕೆಯಲ್ಲಿರುವ ಶ್ರೀ ಭೀಂಭಟ್, ಶ್ರೀ ಪ್ರವೀಣ್ ಭಂಡಾರಿಪುರ, ಶ್ರೀ ನೋಣೆಯ ಪೂಜಾರಿ ಅಂಬರ್ಜೆ, ಶ್ರೀ ವೆಂಕಪ್ಪಗೌಡ ಡೆಬ್ಬಳ್ಳಿ, ತಮಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳು. ವೇದಿಕೆಯಲ್ಲಿರುವ ಶ್ರೀ ಮಾಧವ ಸರಳಾಯ, ಆನುವಂಶಿಕ ಆಡಳಿತ ಮುಖ್ಯಸ್ಥರು, ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ, ತಮಗೂ ವಂದನೆಗಳು. ಶ್ರೀ ಕೆ ಶಿವಾನಂದ ಕಾಂಚನ, ಅಧ್ಯಕ್ಷರು, ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿ, ಇವರಿಗೂ ವಂದನೆಗಳು. ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಿರೂಪಣೆ ಮಾಡಿರುವ ರವೀಂದ್ರ ಟಿ ನೆಲ್ಯಾಡಿ ಮತ್ತು ಜಯನಂದ ಬಂಟ್ರಿಯಲ್, ತಮಗೂ ವಂದನೆಗಳು. ಅದೇ ರೀತಿ ಸಭೆಯಲ್ಲಿ ಆಸೀನರಾಗಿರುವ ಎಲ್ಲ ಮಹನೀಯರಿಗೂ, ಮಹಿಳೆಯರಿಗೂ ಧನ್ಯವಾದಗಳು. ಅದೇ ರೀತಿ ಆರಕ್ಷಕ ಠಾಣೆಯವರಿಗೂ, ಮಾಧ್ಯಮ ಮಿತ್ರರಿಗೂ, ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ನಮ್ಮ ಕಾರ್ಯಕ್ರಮ ವಿಭಾಗದ ಕ್ಯಾಪ್ಟನ್ ಆಗಿರತಕ್ಕಂತಹ ಜಯಂತ್ ಅಂಬರ್ಜಿ ಅವರೇ, ಬಹಳ ಚೆನ್ನಾಗಿ ಆಗಿದೆ ಸಭೆ, ನಿಮಗೂ ಕೂಡ ವಂದನೆಗಳು. ಅತಿಥಿಗಳಿಗೆ ವಂದಿಸಿಕೊಂಡು ಕಾರ್ಯಕ್ರಮವನ್ನು ಮುಂದಿನ ಕಾರ್ಯಕ್ರಮಕ್ಕಾಗಿ ನಾವೀಗ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇವೆ. ಗಮನಿಸಿ, ಮುಂದಿನ ಕಾರ್ಯಕ್ರಮ 9 ಗಂಟೆಗೆ ಆರಂಭ ಆಗಬೇಕಿತ್ತು. ಬಹುಶಃ ಅತ್ಯಂತ ಕೆಲವೇ ಕ್ಷಣಗಳಲ್ಲಿ ನಾಡಿನ ಖ್ಯಾತ ಸಂಗೀತ ಕಾರ್ಯಕ್ರಮ ಕೊಡಬಲ್ಲಂತಹ ಯಜ್ಞೇಶ್ ಆಚಾರ್ಯ ಮತ್ತು ತಂಡದವರಿಂದ ಸಂಗೀತ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಶ್ರೀಯುತ ಯಜ್ಞೇಶ್ ಆಚಾರ್ಯ ಅವರು ನಾಡಿನ ಅತ್ಯಂತ ಪ್ರಸಿದ್ಧ ಕ್ಷೇತ್ರವಾಗಿರತಕ್ಕಂತಹ ಸುಬ್ರಹ್ಮಣ್ಯದ ಒಬ್ಬ ಸಾಮಾಜಿಕ ಕಾರ್ಯಕರ್ತ, ಜನ ಮೆಚ್ಚಿದ ಒಬ್ಬ ಸಾಮಾಜಿಕ ಸೇವೆಯ ಧುರೀಣ. ಅವರ ನೇತೃತ್ವದಲ್ಲಿ ಈ ಸಂಗೀತ ಕಾರ್ಯಕ್ರಮ ನಡೀಲಿಕ್ಕಿದೆ. ಮತ್ತೊಮ್ಮೆ ಎಲ್ಲ ಅತಿಥಿಗಳೇ, ತಾವುಗಳೆಲ್ಲ ಆಹಾರವನ್ನು ಸೇವಿಸಿ ಊಟವನ್ನು ಮಾಡಿಯೇ ತೆರಳಬೇಕು. ಅದೇ ರೀತಿ ಸಭಾಸದರು ಸಂಗೀತ ಕಾರ್ಯಕ್ರಮಕ್ಕೆ ಸಿದ್ಧರಾಗಿರಬೇಕು. ಈಗಾಗಲೇ ಸಂಗೀತ ಕಾರ್ಯಕ್ರಮದ ಎಲ್ಲ ತಯಾರಿಗಳನ್ನು ಕೂಡ ನಮ್ಮ ಕಾರ್ಯಕರ್ತರು
ಅದಕ್ಕೆ ಬೇಕಾಗಿರ್ತಕ್ಕಂತಹ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಬನ್ನಿ, ಯಾರು ಮುಂದಿನ ಕಾರ್ಯಕ್ರಮದವರು? ಆಯ್ತು ಆಯ್ತು, ಎಸ್, ಓವರ್ ಟು ಯು. ಹಲೋ, ಶ್ರೀಯುತ ಮಹೇಶ್ರೇ, ಮಹೇಶ್ ಒಮ್ಮೆ ಅಥವಾ
ಸ್ವಚ್ಛತೆಯೇ ನಮ್ಮ ಧ್ಯೇಯ. ಐದು ಬೋಡಾರು ಭಕ್ತಾದಿಗಳ ಒಂದು ವಿನಂತಿ ನಿಖಿಲಿಗಳ ಒಳತಾಯಿನ ಬರ್ತಂಡ ಬ್ಲಡ್ ಸಾಕ್ಸ್ ಬರ್ತಲ್ಲ. ಕೀ ಉಂಡಿರ ಫ್ಲೆಕ್ಸ್ ಉಂಡ ಬತ್ತಂಡ ಫ್ಲೆಕ್ಸ್ ಬೈದಿ ಫ್ಲೆಕ್ಸ್ ವಾಸು ಬೈದಿ
ಹರಿ ಓಂ. ವಾಯ್ಸ್ ಫೀಡ್ಬ್ಯಾಕ್. ಹರಿ ಓಂ. ಫೀಡ್ಬ್ಯಾಕ್ ಅಲ್ಲಿ ಜಾಸ್ತಿ. ಪ್ಯಾಡ್ ಇದರಲ್ಲಿ ಕಟ್ ಮಾಡಿ ಇದರಲ್ಲಿ
ಫೀಡ್ಬ್ಯಾಕ್ ವಾಲ್ಯೂಮ್. ಚೂರು ವಾಲ್ಯೂಮ್ ಅಂತೆ ಡಿಲೇ. ಚೂರು ಡಿಲೇ ಜಾಸ್ತಿ. ಮುಂದೆ ವೇದಿಕೆಯಲ್ಲಿ ಸಂಗೀತ ಕಾರ್ಯಕ್ರಮ ಶ್ರೀ ಯಜ್ಞೇಶ್ ಆಚಾರ್ಯ ಸುಬ್ರಹ್ಮಣ್ಯ ಮತ್ತು ಬಳಗದವರಿಂದ. ಗಾಯನ ಯಜ್ಞೇಶ್ ಆಚಾರ್ಯ, ವೃತ್ತಿಯಲ್ಲಿ ಹೋಟೆಲ್ ಉದ್ಯಮಿ, ದಾಸರ ಪದಗಳ ಹಾಡುವ ಹವ್ಯಾಸಿ ಕಲಾ ದೇವ ನಿರ್ವಿಘ್ನಂ ಕುರು ಮೇ ದೇವ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು 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 ಸರ್ವದಾ ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಆನೆ ಮೋನೆದ ಸ್ವಾಮಿಯೇ ಆನೆ ಮೋನೆದ ಸ್ವಾಮಿಯೇ ಸಿರಿಪಾದ ಸುಗಿಪೋದೆ
ಆನೆ ಮೋನೆದ ಸ್ವಾಮಿಯೇ ಸಿರಿಪಾದ ಸುಗಿಪುಂಡೆ ಎರೆಡೆ ಎಡ್ಡೆಳ್ದಿನೇನು ಕೊರೆಯದು ನಟೋನೆ ಆನೆ ಮೋನೆದ ಸ್ವಾಮಿಯೇ ಸಿರಿಪಾದ ಸುಗಿಪೋದೆ ದುಂಬು ಪೂಜೆನು ಕೈಗೊಳ್ಳೋನ ಗುಣವುಳ್ಳ ಏರಿ ಮಲ್ಲಯ್ಯ ನಂಬುನಾಕ್ಲೆಗೆ ಇಂಬು ಕೊರ್ಪಿನ ಮಲ್ಲ ಮಗಿಮೇದ ಕರ್ತವೇ ಉಂಡೆ ಹೋಳಿಗೆ ಕಪ್ಪಗಾರಿಗೆ ಬಜಿಲು ತಾರಯಿ ಕರ್ಂಬುನು ಪುಂಡಿ ಬುಡಿಡ ಮರ್ತು ಚಬಿಪುನ ಬಾಲೆ ಮನಸದ ಪೊರ್ಲುನು ಆನೆ ಮೋನೆದ ಸ್ವಾಮಿಯೇ ಸಿರಿಪಾದ ಸುಗಿಪುಂದೆ ಎಂಚ ಪುಗರೋಡು ಮಲ್ಲ ಪಂಜಿದ ಮರಿತ ಉಳ್ಜಿ ಕಟ್ಟನೆ ಅಂಚಿಗಿಳ್ಚಿ ಸವಾರಿ ಪೋಯರೆ ಎಲಿಗೆ ನಿಕ್ ತೇರಿಗೆ பொள்ளிகிரிட்டுள்ளாயின உள்ளாழ்த்தின குள்ளமோகித பிள்ளைக்காரடு குணிப்பு ಗೆಜ್ಜೆ ಕಾರದ ಆನೆ ಮೋನೆದ ಸ್ವಾಮಿಯೇ ಸಿರಿಪಾದ ಸುಗಿಪೋದೆ ವಿದ್ಯೆ ಬುದ್ಧಿದ ಬುಲ್ಪು ಕೊರ್ಪಿನ ಸಿದ್ಧಿಗತಿಗೆ ನಿನ್ನವೋ ಪೊತ್ತಿದಿನ ಅಜ್ಞಾನ ಕತ್ತಲೆ ಕಳೆದ ಕಾಪುಲ ಲೋಕನು ಅಡ್ಡಿ ಬಿಟ್ಟು ರಸಾವಿರನು ಪಾರಾದ ಕಾವುದ ತೋರುಗು ಎಡ್ಡೆ ಮದಿ ಪೂಗು ಈಯೆ ಬೇರಿ ಸಯಾದ ಉಂತೊಡು ಕಟ್ಟಿಡು ಆನೆ ಮೋನೆದ ಸ್ವಾಮಿಯೇ ಸಿರಿಪಾದ ಸುಗಿಪೋದೆ ಎರೆಡು ಎಡ್ಡೆಳ್ದಿನೇನು ಕೊರೆಯದು ನಟೋನೆ
ಸ್ವಾಮಿಯೇ ಸಿರಿಪಾದ ಸುಗಿಪೋದೆ ಸರಿ ಉಂಟು ಸರಿ ಉಂಟು ಚೂರು ಲೈಟ್ ಸ್ವಲ್ಪ ಜಾಸ್ತಿ ಲೈಟ್ ಉದರದಲ್ಲಿರಲು ಈರೇಳು ಲೋಕವ ಈರೇಳು ಲೋಕವ ಈರೇಳು ಲೋಕವ ನೀರಡಿ ಮಾಡಲು ಮೂರು ಲೋಕದೊಡೆಯ ಸಿರಿಪುರಂದರ ವಿಠಲ ನಿನ್ನ ಬಾಲಕತನದ ಲೀಲೆಗೆ ನಿನ್ನ ಬಾಲಕತನದ ಲೀಲೆಗೆ ನಿನ್ನ ಬಾಲಕತನದ ಲೀಲೆಗೆ ನಮೋ 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 ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ ಗೋವರ್ಧನ ಗಿರಿಯ ನೆತ್ತಿದ ಗೋವರ್ಧನ ಗಿರಿಯ ನೆತ್ತಿದ ಗೋವಿಂದ ನಮ ರಕ್ಷಿಸೋ ಗೋವಿಂದ ನಮ ರಕ್ಷಿಸೋ ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ ಗೋವಿಂದ ನಾರಾಯಣ ಮಂಚಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರದು ಮಂಚಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರದು ಸಂಚಿತಾರ್ಥದ ದ್ರವ್ಯ ಬಾರದು ಸಂಚಿತಾರ್ಥದ ದ್ರವ್ಯ ಬಾರದು ಮುಂಚೆ ಮಾಡಿದ ಕರ್ಮವೇ ಮುಂಚೆ ಮಾಡಿದ ಕರ್ಮವೇ ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ ಗೋವಿಂದ ನಾರಾಯಣ
ತಂದು ಬಂದರೆ ತನ್ನ ಪುರುಷನ ನೊಂದು ಬಳಲಿದಿರೆನ್ವಳು. ತಂದು ಬಂದರೆ ತನ್ನ ಪುರುಷನ ನೊಂದು ಬಳಲಿದಿ ಎನ್ವಳು. ಒಂದು ದಿವಸವು ತಾರದಿದ್ದರೆ ಒಂದು ದಿವಸವು ತಾರದಿದ್ದರೆ ಹಂದಿರಾಯಂತೆ ಕಾಣಳು. ಒಂದು ದಿವಸವು ತಾರದಿದ್ದರೆ ಹಂದಿನಾಯಂತೆ ಕಾಣಳು. ಹಂದಿನಾಯಂತೆ ಕಾಣಳು. ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ. ದಿಟ್ಟತನದಲ್ಲಿ ಪಟ್ಟನಾಳಿದ ವಿಷ್ಟಿನಂದನ ಚರಣವ ಮುಟ್ಟಿ ಭಜಿಸಿರೋ ಗುರು ಪುರಂದರ. ಮುಟ್ಟಿ ಭಜಿಸಿರೋ ಗುರು ಪುರಂದರ ವಿಠ್ಠಲೇಶನ ಪಾದವ. ವಿಠ್ಠಲೇಶನ ಪಾದವ. ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ. ಗೋವರ್ಧನ ಗಿರಿಯನೆತ್ತಿದ ಗೋವರ್ಧನ ಗಿರಿಯನೆತ್ತಿದ ಗೋವಿಂದ ನಮ ರಕ್ಷಿಸೋ. ಗೋವಿಂದ ನಮ ರಕ್ಷಿಸೋ. ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ. ಗೋವಿಂದ ನಾರಾಯಣ. ಗೋವಿಂದ ನಾರಾಯಣ. ಅಂಬಿಗನ ನಿನ್ನ ನಂಬಿದೆ ಜಗದಂಬ ರಮಣ ನಿನ್ನ ನಂಬಿದೆ. ಜಗದಂಬ ರಮಣ ನಿನ್ನ ನಂಬಿದೆ. ಅಂಬಿಗನ ನಿನ್ನ ನಂಬಿದೆ. ಅಂಬಿಗನ ನಿನ್ನ ನಂಬಿದೆ. ಜಗದಂಬ ರಮಣ ನಿನ್ನ ನಂಬಿದೆ. ಜಗದಂಬ ರಮಣ ನಿನ್ನ ನಂಬಿದೆ. ಜಗದಂಬ ರಮಣ ನಿನ್ನ ನಂಬಿದೆ. ಜಗದಂಬ ರಮಣ ನಿನ್ನ ನಂಬಿದೆ. ತುಂಬಿದ ಹರಿಗೋಲು ಅಂಬಿಗ. ತುಂಬಿದ ಹರಿಗೋಲು ಅಂಬಿಗ. ಅದ ಕೊಂಬಾತು ಚಿತ್ರ ನೋಡಂಬಿಗ. ತುಂಬಿದ ಗರಿಗೋಲು ಅಂಬಿಗ. ಅದ ಕೊಂಬಾತು ಚಿತ್ರ ನೋಡಂಬಿಗ. ಸಂಭ್ರಮದಿಂದ ನೀ ಅಂಬಿಗ.
ಅಂಬಿಗ ಅದರಿಂಬು ನೋಡಿ ನಡೆ ಅಂಬಿಗ ಅದರಿಂಬು ನೋಡಿ ನಡೆ ಸಂಬಿಗ ಅಂಬಿಗ ನಾ ನಿನ್ನ ನಂಬಿದೆ ಜಗದಂಬ ರಮಣ ನಿನ್ನ ನಂಬಿದೆ ಜಗದಂಬ ರಮಣ ನಿನ್ನ ನಂಬಿದೆ ಜಗದಂಬ ರಮಣ ನಿನ್ನ ನಂಬಿದೆ ಹೊಳೆಯ ಬರವ ನೋಡು ಅಂಬಿಗ ಹೊಳೆಯ ಬರವ ನೋಡು ಅಂಬಿಗ ಅದಕ್ಕೆ ಸೆಳೆಬೂಗನಾವಯ್ಯ ಅಂಬಿಗ ಹೊಳೆಯ ಬರವ ನೋಡು ಅಂಬಿಗ ಅದಕ್ಕೆ ಸೆಳೆಬೂಗನಾವಯ್ಯ ಅಂಬಿಗ ಸುಳಿಯೊಳು ಮುಳುಗಿದೆ ಅಂಬಿಗ ಸುಳಿಯೊಳು ಮುಳುಗಿದೆ ಅಂಬಿಗ ಎನ್ನ ಸೆಳೆದೊಯ್ಯೋ ನೀ ಅಂಬಿಗ ಎನ್ನ ಸೆಳೆದೊಯ್ಯೋ ನೀ ಅಂಬಿಗ ಅಂಬಿಗ ನಾ ನಿನ್ನ ನಂಬಿದೆ ಜಗದಂಬ ರಮಣ ನಿನ್ನ ನಂಬಿದೆ ಜಗದಂಬ ರಮಣ ನಿನ್ನ ನಂಬಿದೆ ಜಗದಂಬ ರಮಣ ನಿನ್ನ ನಂಬಿದೆ ಆರು ತೆರೆಯ ನೋಡು ಅಂಬಿಗ ಆರು ತೆರೆಯ ನೋಡು ಅಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ ಆರು ತೆರೆಯ ನೋಡು ಅಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ ಯಾರಿಂದಲಾಗದು ಅಂಬಿಗ ಯಾರಿಂದಲಾಗದು ಅಂಬಿಗ ಅದು ನಿವಾರಿಸಿದಾಟಿಸು ಅಂಬಿಗ ನಿವಾರಿಸಿದಾಟಿಸು ಅಂಬಿಗ ಅಂಬಿಗ ನಾ ನಿನ್ನ ನಂಬಿದೆ ಜಗದಂಬ ರಮಣ ನಿನ್ನ ನಂಬಿದೆ ಜಗದಂಬ ರಮಣ ನಿನ್ನ ನಂಬಿದೆ ಜಗದಂಬ ರಮಣ ನಿನ್ನ ನಂಬಿದೆ ಸತ್ವಪಥದ ಒಳಗೆ ಅಂಬಿಗ ಸತ್ವಪಥದ ಒಳಗೆ ಅಂಬಿಗ ಪರಾಭಕ್ತಿ ಹುಟ್ಟನು ಹಾಕಿ ಅಂಬಿಗ ಮುಕ್ತಿದಾಯಕ ನಮ್ಮ ಪುರಂದರ ವಿಠಲ ಮುಕ್ತಿದಾಯಕ ನಮ್ಮ ಪುರಂದರ ವಿಠಲ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ ಅಂಬಿಗ ನಾ ನಿನ್ನ ನಂಬಿದೆ ಜಗದಂಬ ರಮಣ ನಿನ್ನ ನಂಬಿದೆ ಜಗದಂಬ ರಮಣ ನಿನ್ನ ನಂಬಿದೆ ಜಗದಂಬ ರಮಣ ನಿನ್ನ ನಂಬಿದೆ ಜಗದಂಬ ರಮಣ ನಿನ್ನ ನಂಬಿದೆ ಹಗಲು ನಿನ್ನ ನೆನೆಯಲಿಲ್ಲ ಹಸಿವೋ
ದೃಶೆಯಿಂದ ഇരുളൂ നിന്ന ನೆನೆಯಲಿಲ್ಲ ನಿದ್ರೆಯ ಪರದಿಂದ ಈ ಎರಡರ ಬಾಧೆಗೆ ನಾ ಒಳಗಾದೆನು ಈ ಎರಡರ ಬಾಧೆಗೆ ನಾ ಒಳಗಾದೆನು ಸಿರಿ ಪುರಂದರ ವಿಠಲ ಯಾದವನೀ ಬಾರು ಯದುಕುಲ ನಂದನನಿ ಬಾರು ಯಾದವನೀ ಬಾರೋ ಯದುಕುಲ ನಂದನ ನೀ ಬಾರೋ ಮಾಧವ ಮಧುಸೂದನ ಬಾರೋ ಮಾಧವ ಮಧುಸೂದನ ಬಾರೋ ಯಶೋದೆ ನಂದನ ನೀ ಬಾರೋ ಯಾದವ ನೀ ಬಾರೋ ಯದುಕುಲ ನಂದನ ನೀ ಬಾರೋ ನಂದನ ನೀ ಬಾರೋ ಶಂಖಚಕ್ರವು ಕೈಯಲ್ಲಿ ಪೊಳೆಯುತ್ತ ಬಿಂಕದ ಗೋವಳ ನೀ ಬಾರೋ ನೀ ಬಾರೋ ನೀ ಬಾರೋ ಅಕಳಂಕ ಚರಿತ ಆದಿನಾರಾಯಣ ಅಕಳಂಕ ಚರಿತ ಆದಿನಾರಾಯಣ ಬೇಕೆಂಬ ಭಕ್ತರಿಗೆ ಒಲಿಬಾರೋ ಯಾದವ ನೀ ಬಾರೋ ಯದುಕುಲ ನಂದನ ನೀ ಬಾರೋ ನಂದನ ನೀ ಬಾರೋ ಕಣಕಾಲಂದು ಗಲುಗಲುದೆನು ತಲೆ ಜನ ಜನ ವೇಣು ನಾದದಲ್ಲಿ 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 ಚಿಣಿಕೋಲು ಚೆಂಡು ಬುಗುರಿಯ ನಾಡುತ್ತ ಚಿಣಿಕೋಲು ಚೆಂಡು ಬುಗುರಿಯ ನಾಡುತ್ತ ಸಣ್ಣ ಸಣ್ಣ ಗೋವಳ ರೊಡಗೂಡಿ ಬಾರೋ ಯಾದವ ನೀ ಬಾರೋ ಯಾದವ ನೀ ಬಾರೋ ಯದುಕುಲ ನಂದನ ನೀ ಬಾರೋ ಖಗವಾಗನನೆ ಬಗೆ ಬಗೆ ರೂಪನೆ ನಗುಮೊಗದ ರಸನೆ ನೀ ಬಾರೋ ಖಗವಾಗನನೆ ಬಗೆ ಬಗೆ ರೂಪನೆ ನಗುಮೊಗದ ರಸ ನೀ ಬಾರೋ ಜಗದೊಳು ನಿನ್ನಯ ಮಹಿಮೆಯ ಪೊಗಳುವೆ ಜಗದೊಳು ನಿನ್ನಯ ಮಹಿಮೆಯ ಪೊಗಳುವೆ ಪುರಂದರ ವಿಠಲ ನೀ ಬಾರೋ ಯಾದವ
ನೀ ಬಾರೋ ಯದುಕುಲ ನಂದನ ನೀ ಬಾರೋ ಮಾಧವ ಮಧುಸೂದನ ಬಾರೋ ಮಾಧವ ಮಧುಸೂದನ ಬಾರೋ ಯಶೋದೆ ನಂದನ ನೀ ಬಾರೋ ಯಾದವ ನೀ ಬಾರೋ ಯದುಕುಲ ನಂದನ ನೀ ಬಾರೋ ನಂದನ ನೀ ಬಾರೋ ನಂದನ ನೀ ಕಾವದೈವವು ನೀನೆ ಕಾವದೈವವು ನೀನೆ ಕೊಲುವ ದೈವವು ನೀನೆ ನೀನೆ ನೀ ಕೈವಲ್ಯ ಫಲದಾತ ಕೇಶವನು ನೀನೆ ಕಾವದೈವವು ನೀನೆ ಕೊಲುವ ದೈವವು ನೀನೆ ಕೈವಲ್ಯ ಫಲದಾತ ಕೇಶವನು ಯಾವ ದೈವಕ್ಕೆ ಹರಿ ಯಾವ ದೈವಕ್ಕೆ ವೈಭವವನು ನಾ ಕಾಣೆ ರಾವಣಾಂತಕ ಸ್ವಾಮಿ ಪುರಂದರ ವಿಠಲ 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 ಸಲಹು ಸ್ವಾಮಿ ವಿಠಲ ಸಲಹು ಸ್ವಾಮಿ ವಿಠಲ ಸಲಹು ಸ್ವಾಮಿ ವಿಠಲ ಸಲಹು ಸ್ವಾಮಿ ವಿಠಲ ಸಲಹೋ ಸ್ವಾಮಿ ವಿಠಲ ಸಲಹೋ ಸ್ವಾಮಿ ವಿಠಲ ಸಲಹೋ ಸ್ವಾಮಿ ಬಂಧು ವಿಠಲ ಬಳಗ ವಿಠಲ ಬಂಧು ವಿಠಲ ಬಳಗ ವಿಠಲ ಬಂಧು ಬಳಗ ವಿಠಲ 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 ಸಲಹೋ ಸ್ವಾಮಿ ವಿಠಲ ಸಲಹೋ ಸ್ವಾಮಿ ವಿಠಲ ಸಲಹೋ ಸ್ವಾಮಿ ವಿಠಲ ಸಲಹೋ ಸ್ವಾಮಿ
ಎಡಕ್ಕೆ ವಿಠಲ ಬಲಕ್ಕೆ ವಿಠಲ ಎಡಕ್ಕೆ ವಿಠಲ ಬಲಕ್ಕೆ ವಿಠಲ ಎಡಕ್ಕೂ ಬಲಕ್ಕೂ ವಿಠಲ 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 ಸಲಗೋ ಸ್ವಾಮಿ ವಿಠಲ ಸಲಗೋ ಸ್ವಾಮಿ ವಿಠಲ ಸಲಗೋ ಸ್ವಾಮಿ ವಿಠಲ ಸಲಗೋ ಸ್ವಾಮಿ. ತಂದೆ ವಿಠಲ ತಾಯಿ ವಿಠಲ ತಂದೆ ವಿಠಲ ತಾಯಿ ವಿಠಲ ತಂದೆ ತಾಯಿ ಪುರಂದರ ವಿಠಲ ತಂದೆ ತಾಯಿ ಪುರಂದರ ವಿಠಲ ವಿಠಲ ಸಲಗೋ ಸ್ವಾಮಿ ವಿಠಲ ಸಲಗೋ ಸ್ವಾಮಿ ವಿಠಲ ವಿಠಲ ಪಾಂಡುರಂಗ 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 ವಿಠಲ 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 ರಾಘವೇಂದ್ರ ರಾಘವೇಂದ್ರ ಭಜಿಸುವಾಸೆ ಆಗಿದೆ ಜಪಿಸುವಾಸೆ ಆಗಿದೆ ಏಕೋ ಏನೋ ಬೇರೆಯುಳ್ಳ ಬೇಸರಾಗಿ ಬಿಟ್ಟಿದೆ ರಾಘವೇಂದ್ರ ರಾಘವೇಂದ್ರ ಭಜಿಸುವಾಸೆ ಆಗಿದೆ ಬೇಕು ಬೇಕು ಎಂದು ನಾನು ಬೇಕು ಬೇಕು ಎಂದು ನಾನು ಅದನ್ನು ಇದನ್ನು ಮಾಡಿದೆ ಕಂಡದೆಲ್ಲ ನನಗೆ ಒಂದೇ ಕಂಡದೆಲ್ಲ ನನಗೆ ಒಂದೇ ಕಂಡದೆಲ್ಲ ನನಗೆ ಒಂದೇ ರಾಘವೇಂದ್ರ ಸ್ವಾಮಿಯೇ ರಾಘವೇಂದ್ರ
ಸ್ವಾಮಿಯೇ ರಾಘವೇಂದ್ರ ರಾಘವೇಂದ್ರ ಭಜಿಸುವಾಸೆ ಆಗಿದೆ ಗುರುವೇ ಗುರುವೇ. ಅಲ್ಲಿ ಇಲ್ಲಿ ನಿನ್ನ ನೋಡಿ ತಿಳಿಯದೆ ಹೋಗುದೆ, ಅಲ್ಲಿ ಇಲ್ಲಿ ನಿನ್ನ ನೋಡಿ ತಿಳಿಯದೆ ಹೋಗುದೆ, ಮತ್ತೆ ಮತ್ತೆ ಬಂದುದೆಲ್ಲ ಗುರುವೆ ನಿನ್ನ ಧ್ಯಾನವೇ, ಮತ್ತೆ ಮತ್ತೆ ಬಂದುದೆಲ್ಲ ಗುರುವೆ ನಿನ್ನ ಧ್ಯಾನವೇ, ಗುರುವೆ ನಿನ್ನ ಧ್ಯಾನವೇ. ರಾಘವೇಂದ್ರ ರಾಘವೇಂದ್ರ ಭಜಿಸುವಾಸೆ ಆಗಿದೆ, ಜಪಿಸುವಾಸೆ ಆಗಿದೆ, ಏಕೋ ಏನೋ ಬೇರೆಯುಳ್ಳ ಬೇಸರಾಗಿ ಬಿಟ್ಟಿದೆ, ಬೇಸರಾಗಿ ಬಿಟ್ಟಿದೆ, ಬೇಸರಾಗಿ ಬಿಟ್ಟಿದೆ. ಎಂಚಿತ್ತಿ ಮಗನು ಪಡೆಯಳು ಪಾರ್ವತಿ, ಅಂಚಿತ್ತಿ ಬಾಲೆಗೆ ದುಂಬುದಾರತಿ. ಎಂಚಿತ್ತಿ ಮಗನು ಪಡೆಯಳು ಪಾರ್ವತಿ, ಅಂಚಿತ್ತಿ ಬಾಲೆಗೆ ದುಂಬುದಾರತಿ. ಎಂಚಿತ್ತಿ ಮಗನು ಪಡೆಯಳು ಪಾರ್ವತಿ, ಪಡೆಯಳು ಪಾರ್ವತಿ, ಪಡೆಯಳು ಪಾರ್ವತಿ. ಏತುಲ ತಿಂಪಿನ ಅಂಗಲ್ಪುದಾಯೆಗೆ, ಏತುಲ ತಿಂಪಿನ ಅಂಗಲ್ಪುದಾಯೆಗೆ ಅಗಿಯರೆ ಮಾತ್ರ ಒಂಜಿ ತಾಡೆಗೆ. ಪಯಣುಗು ಪೋಯರೆ ಪೆರ್ಗುಡೆ ತೇರೆಗೆ, ಪಯಣೋಗು ಪೋಯರೆ ಪೆರ್ಗುಡೆ ತೇರೆಗೆ. ಬೆಲ್ಲು ತಡಸು ಉಂಡೆ ಪತ್ತೊಂದಿಕೆಗೆ, ಎಂಚಿತ್ತಿ ಮಗನು ಪಡೆಯಳು ಪಾರ್ವತಿ, ಪಡೆಯಳು ಪಾರ್ವತಿ, ಪಡೆಯಳು ಪಾರ್ವತಿ. ಈ ಬ್ರಹ್ಮಚಾರಿಗೆ ಎಲ್ಲೆ ಮದಿಮೆಗೆ ಬುದ್ಧಿಲ ಸಿದ್ಧಿಲ ಕಾತೊಂದುಳ್ಳೇರಿಗೆ. ಈ ಬ್ರಹ್ಮಚಾರಿಗೆ ಎಲ್ಲೆ ಮದಿಮೆಗೆ ಸಿದ್ಧಿಲ ಬುದ್ಧಿಲ ಕಾತೊಂದುಳ್ಳೇರಿಗೆ.
ಗೆಜ್ಜೆನ ಕಟ್ಟೊಂದು ನಲಿಪುನ ಮಲ್ಲಿಗೆ ಗೆಜ್ಜೆನ ಕಟ್ಟೊಂದು ನಲಿಪುನ ಮಲ್ಲಿಗೆ ಉದ್ದದ ಪೂತ ಕಣುಕುಳೆ ಪುಂಡೋಗೆ ಎಂಚಿತ್ತಿ ಮಗನು ಪಡೆಯಳು ಪಾರ್ವತಿ ಅಂಚಿತ್ತಿ ಬಾಲೆಗೆ ತುಂಬುದ ಆರತಿ ಎಂಚಿತ್ತಿ ಮಗನು ಪಡೆಯಳು ಪಾರ್ವತಿ ಪಡೆಯಳು ಪಾರ್ವತಿ ಪಡೆಯಳು ಪಾರ್ವತಿ. ಓಡಾಂಡ ಬಿಟ್ಟೂರ ಮಸ್ತ್ ಬುಡುಪೇಗೆ ಸುಗಿತುಂಡ ವಿಘ್ನನು ತಟ್ಟು ಪರಾವೆ ಶಿವ ಪಾರ್ವತಿಯರೆ ಮೋಕೆದ ಬಗೆಗೆ ಶಿವ ಪಾರ್ವತಿಯರೆ ಮೋಕೆದ ಬಗೆಗೆ ಭಕ್ತರೆ ಗೋಲಿ ಪುನ ಬಾಲೆ ಮನಸ್ಸಿಗೆ ಶಿವ ಪಾರ್ವತಿಯರೆ ಮೋಕೆದ ಮಗೆಗೆ ಭಕ್ತರೆ ಗೋಲಿ ಪುನ ಬಾಲೆ ಮನಸ್ಸಿಗೆ ಎಂಚಿತ್ತಿ ಮಗನು ಪಡೆಯಳು ಪಾರ್ವತಿ ಅಂಚಿತ್ತಿ ಬಾಲೆಗೆ ಆರತಿ ಎಂಚಿತ್ತಿ ಮಗನು ಪಡೆಯಳು ಪಾರ್ವತಿ ಪಡೆಯಳು ಪಾರ್ವತಿ ಪಡೆಯಳು ಪಾರ್ವತಿ. ಮಹಿಪತಿಯ ಅಂತರಾತ್ಮನ ಬಲಗೊಂಬೆ ಕೋಲೆ 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 ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲೆ ಶ್ರೀಗರಿಯ ಬಲಗೊಂಬೆ ಕೋಲೆ ಕೋಲೆ ಶ್ರೀಗರಿಯ ಬಲಗೊಂಬೆ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಶಿಕ್ಷಿಸಿ ನಿಗಮ ಚೋರ ರಾಕ್ಷಸನ ಕೊಂದು ರಕ್ಷಿಸಿ ವೇದವ ನುಳುಗಿದ ಕೋಲೆ ರಕ್ಷಿಸಿ ವೇದವ ನುಳುಗಿದ ಸ್ಥಿತಿಯೊಳು ಮಧ್ಯಾವತಾರ ಬಲಗೊಂಬೆ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ
ಆಜ್ಞೆಯ ಮೀರದೆ ಅಗ್ರಜಳ ಶಿರವ ಶೀಘ್ರದಿಂದಲೇ ಇಳುಗಿದ ಕೋಲೆ, ಶೀಘ್ರದಿಂದಲೇ ಇಳುಗಿದ ಶಿರವನು ಭಾರ್ಗವರಾಮ ಬಲಗುಂಬೆ ಕೋಲೆ, ಕೋಲು ಕೋಲೆನ್ನ ಕೋಲೆ, ಕೋಲು ಕೋಲೆನ್ನ ಕೋಲೆ. ಕಾಮದಿ ಸೀತೆಯನ್ನೊಯ್ದು ತಾಮಸದವನ ಕೊಂದು ನೇಮ ಸ್ಥಾಪಿಸಿದ ಇಳೆಯೊಳು ಕೋಲೆ, ನೇಮ ಸ್ಥಾಪಿಸಿದ ಇಳೆಯೊಳು ಕೋಲೆ, ರಾಮಾವತಾರ ಬಲಗುಂಬೆ ಕೋಲೆ, ಕೋಲು ಕೋಲೆನ್ನ ಕೋಲೆ, ಕೋಲು ಕೋಲೆನ್ನ ಕೋಲೆ. ದುಷ್ಟ ದೈತ್ಯರನೆಲ್ಲ ಕುಕ್ಕಿ ಮಡುಗ ನೆಟ್ಟನೆಗಿರಿಯ ಎತ್ತಿದ ಕೋಲೆ, ದುಷ್ಟ ದೈತ್ಯರನೆಲ್ಲ ಕುಕ್ಕಿ ಮಡುಗಿದ ನೆಟ್ಟನೆಗಿರಿಯ ಎತ್ತಿದ ಕೋಲೆ, ನೆಟ್ಟನೆಗಿರಿಯ ಎತ್ತಿದ ಕೋಲೆ, ಕೃಷ್ಣಾವತಾರ ಬಲಗುಂಬೆ ಕೋಲೆ, ಕೋಲು ಕೋಲೆನ್ನ ಕೋಲೆ, ಕೋಲು ಕೋಲೆನ್ನ ಕೋಲೆ. ವಸ್ತು ಪರಾತ್ಪರ ವಿಸ್ತಾರ ತೋರಲಾಗಿ ಹತ್ತವತಾರದಿ ಧರಿಸಿದ ಕೋಲೆ, ಹತ್ತವತಾರದಿ ಧರಿಸಿದ ಮಹಿಪತಿ ಅಂತರಾತ್ಮನ ಬಲಗೊಂಬೆ ಕೋಲೆ, ಕೋಲು ಕೋಲೆನ್ನ 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 ಕೋಲೆ. ಮಂಗಳ ಭಾಗ್ಯದ ಲಕ್ಷ್ಮಿ. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಾರಾಯಣಿ ನಮೋಸ್ತುತೆ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕುತ ಗೆಜೆಯ ಕಾಲಿನ ನಾದವ ತೋರುತ, ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕುತ ಗೆಜೆಯ ಕಾಲಿನ ನಾದವ ತೋರುತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ
ಭಾಗ್ಯದ 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 ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕ್ಕೆ ಮಾನವ ಸಿದ್ಧಿಯ ತೋರೆ ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕ್ಕೆ ಮಾನವ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಪೊಳೆವ ದಿನಕರ ಕೋಟಿ ತೇಜದಿ ಪೊಳೆವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ 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 ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ ಕುಂಕುಮಾಂಕಿತೆ ಪಂಕಜಲೋಚನ ಕುಂಕುಮಾಂಕಿತೆ ಪಂಕಜಲೋಚನ ವೆಂಕಟರಮಣನ ವೆಂಕದ ರಾಣಿ ಭಾಗ್ಯದ 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 ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪ ಕಾಲುವೆ ಗರಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪ ಕಾಲುವೆ ಗರಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ 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 ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಧನಲಕ್ಷ್ಮೀ ಬಾರಮ್ಮ ಧಾನ್ಯ ಲಕ್ಷ್ಮೀ ಬಾರಮ್ಮ 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 ನಮ್ಮ ಮನಸ್ಸಿಗೆ ಮಧುರ ಸಂಗೀತದ ಮೂಲಕ ಆನಂದದ ಭಾವನೆ ನೀಡಿದ ಶ್ರೀ ಯಜ್ಞೇಶ್ ಆಚಾರ್ಯ ಸುಬ್ರಹ್ಮಣ್ಯ ಮತ್ತು ಬಳಗದವರಿಗೆ ಧನ್ಯವಾದಗಳು. ನಿಮ್ಮ ಶ್ರೇಷ್ಠವಾದ ಗಾಯನ ಮತ್ತು ಸಂಗೀತದಿಂದ ನಾವು ಒಂದು ಅದ್ಭುತವಾದ ಸಂಗೀತ ಪ್ರಯಾಣವನ್ನು ಅನುಭವಿಸಿ ಬಂದೆವು. ಧನ್ಯವಾದಗಳು. ಇದೀಗ ಇವರಿಗೆ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ತಿರ್ಲೆಯ ಮೋಹನ ಸರಳಾಯ ಅಡೂರು ಇವರು ಶಾಲು ಹಾಕಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದಾನೆ.
ಧನ್ಯವಾದಗಳು. ಮುಂದೆ ವೇದಿಕೆಯಲ್ಲಿ ನೃತ್ಯಾಂಜಲಿ ಕಾರ್ಯಕ್ರಮ ವಿದೂಷಿ ರೇಷ್ಮಾ ಅಜಯ್ ಸರಳಯ ಹಾಗೂ ತಂಡದಿಂದ ನಡೆಯಲಿದೆ.
ಕಲಾ ಸೇವೆಯನ್ನು ಈಗ ಶ್ರೀ ವಿಷ್ಣುಮೂರ್ತಿ ಚರಣಕ್ಕೆ ಅರ್ಪಿಸಲಿದ್ದೇವೆ. ಮೊದಲಿಗೆ ಪುಷ್ಪಾಂಜಲಿ. ಈ ನೃತ್ಯದ ಮೂಲಕ ನೆರೆದಿರುವ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈಶ್ವರನ ಬಣ್ಣನೆಯನ್ನು ಮಾಡುತ್ತಾ ನೃತ್ಯ ಸೇವೆಗೆ ಪ್ರಾರಂಭಿಸುತ್ತಿದ್ದೇವೆ. ಪ್ರಸ್ತುತಪಡಿಸುವ ಕಲಾವಿದರು ವಿದೂಷಿ ರೇಷ್ಮಾ ಅಜಯ್ ಸರಳಾಯ, ಕುಮಾರಿ ಅನುಜ್ಞಾ ಹೊಳ್ಳ, ಕುಮಾರಿ ದಿವ್ಯಾ ಭಟ್. ಜೇಕಿಟತಕ 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 ತತ್ತಾಂ ಜೇಕಿಟತಕ 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 ತತ್ತಾಂ ಜಿಂಜೆ ಜಿಂಜೆ ಜೇಕಿಟತಕ 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 ತತ್ತಾಂ ಜೇಕಿಟತಕ 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 ತತ್ತಾಂ ಜಿಂಜೆ ಜಿಂಜೆ ಜೇಕಿಟತಕ 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 ತತ್ತಾಂ ಜೇಕಿಟತಕ 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 ತತ್ತಾಂ ಜಿಂಜೆ ಜಿಂಜೆ ಜೇಕಿಟತಕ 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 ತತ್ತಾಂ ಜೇಕಿಟತಕ 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 ತತ್ತಾಂ ಜಿಂಜೆ ಜಿಂಜೆ ಜೇಕಿಟತಕ 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 ತತ್ತಾಂ ಜೇಕಿಟತಕ 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 ತತ್ತಾಂ ಜಿಂಜೆ ಜಿಂಜೆ ಜೇಕಿಟತಕ 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 ತತ್ತಾಂ ಜೇಕಿಟತಕ 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 ತತ್ತಾಂ ಜಿಂಜೆ ಜಿಂಜೆ ಜೇಕಿಟತಕ 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 ತತ್ತಾಂ ಜೇಕಿಟತಕ 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 ತತ್ತಾಂ ಜಿಂಜೆ ಜಿಂಜೆ ಜೇಕಿಟತಕ 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 ತತ್ತಾಂ ಜೇಕಿಟತಕ 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 ತತ್ತಾಂ ಜಿಂಜೆ ಜಿಂಜೆ ಜೇಕಿಟತಕ 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 ತತ್ತಾಂ ಜೇಕಿಟತಕ 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 ತತ್ತಾಂ ಜಗಡಕ ತರಿಕಿಟ ಜಗಡಕ ತರಿಕಿಟ ಜಂ ಜಂ ಜಗಡಕ ತರಿಕಿಟ ಜಗಡಕ ತರಿಕಿಟ ಜಂ ಜಂ ತಾಕು ಜೇಕುತಕ ಜೇಕುತಕ ತಕ ಜಡತಕ ದಿಮಿತಕ ದಿನತಂ ತಾಕು ಜೇಕುತಕ ಜೇಕುತಕ ತಕ ಜಡತಕ ದಿಮಿತಕ ದಿನತಂ ತಾಕು ಜೇಕುತಕ ಜೇಕುತಕ ತಕ ಜಡತಕ ದಿಮಿತಕ ದಿನತಂ ಜಡು ಜಡುತಂ ದಿಮಿ ದಿಮಿತಂ ಜಡು ಜಡುತಂ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಜಯ ಜಯ ಶಂಭೋ ಶಿವ ಶಂಭೋ ಜಯ ಜಯ ಶಂಭೋ ಶಿವ ಶಂಭೋ ಹರ ಹರ ಮಹಾದೇವ ಕೈಲಾಸವಾಸ ಜಯ ಜಯ ಶಂಭೋ ಶಿವ ಶಂಭೋ ಹರ ಹರ ಮಹಾದೇವ ಕೈಲಾಸವಾಸ ಪಾರ್ವತಿ ನಾಯಕ ಪರಮ
ಧನ್ಯವಾದಗಳು. ತನ್ನ ನೃತ್ಯ ಸಂಸ್ಥೆ ಹಾಗೂ ನೃತ್ಯ ಗುರುಗಳಿಗೆ ಕೀರ್ತಿಯನ್ನು ತಂದಿರುತ್ತಾರೆ. ಇವರು ಪ್ರಸ್ತುತ ಭರತನಾಟ್ಯವನ್ನು ಶ್ರೀಮತಿ ಡಾಕ್ಟರ್ ಮಂಗಳಾ ಶೇಖರ್ ದಾವಣಗೆರೆ, ಸಂಗೀತವನ್ನು ಶ್ರೀಮತಿ ವೀಣಾ ಸದಾನಂದ ಹೆಗ್ಡೆ ಸುರತ್ಕಲ್ ಹಾಗೂ ಚಿತ್ರಕಲಾ ತರಬೇತಿಯನ್ನು ಶ್ರೀಮತಿ ಕುಸುಮಾ ದಾವಣಗೆರೆ ಇವರಲ್ಲಿ ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಇದೀಗ ಇವರಿಂದ ಗಣಪತಿ ಸ್ತುತಿ. ಗಣಪತಿ 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 ಪ್ರಣವಾಕಾರ ಸ್ವರೂಪ ಸಿದ್ಧಿ ವಿನಾಯಕನ ರೂಪ ಪ್ರಣವಾಕಾರ ಸ್ವರೂಪ ಸಿದ್ಧಿ ವಿನಾಯಕನ ರೂಪ ತಾಂ ತದ್ಧಿಂತ ತುಂ ತನಂ ತಾಂ ತಕ್ಕ ತದ್ಧಿಂಗಿಣ್ಣ ತುಂ ತಕ್ಕ ತದ್ಧಿಂತ ತುಂ ತನಂ ತತೆ ತಕ್ಕ ತದ್ಧಿಂಗಿಣ್ಣ ತುಂ ವಿದ್ಯಾ ಬುದ್ಧಿ ಪ್ರದಾತನೆ ಗಣನಾಯಕನೇ ವಿದ್ಯಾ ಬುದ್ಧಿ ಪ್ರದಾತನೇ ಗಣನಾಯಕನೇ ತಾಧಿ ತುಂ ನಂ ತದ್ಧಿ ತುಂ ನಂ ತಕಧಿ ತುಂ ನಂ ತದ್ಧಿ ತುಂ ನಂ ತಗಧಿ ತುಂ ನಂ ತಗಧಿ ತುಂ ನಂ ತದ್ಧಿಂಗಿಣ್ಣ ತುಂ ಭಕ್ತ ಜನರ ಪ್ರಾರ್ಥನೆಗಳ ಆಲಿಸಲೆಂದೇ ಇಹುದು ಗಜಕರ್ಣ 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 ತತ್ತ ಢಿಂಕು ತಕ ಢಿಂಕು ಕಿಡತಕತ ತಢಿಂಕು ಲಂಬೋದರ 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 ಉರಗಧರ ಶ್ರಿತ ಜನ ಪಾಲನಧರ ಆಶ್ರಿತ ಜನ ಸಂಕಟಹರ ಶ್ರಿತ ಜನ ಪಾಲನಧರ ಆಶ್ರಿತ ಜನ ಸಂಕಟಹರ ತಾಂ ತಜ್ಜಂ ತಾಂ ತಾಂ ತಜ್ಜಂ ಧಿಂ ತಜ್ಜಂ ಧಿಂ ಧಿಂ ತಜ್ಜಂ ತುಂ ತಜ್ಜಂ ತುಂ ತುಂ ತಜ್ಜಂ ನಂ ತಜ್ಜಂ ನಂ ನಂ ತಜ್ಜಂ ಹೊಂದಿಹತ ಚತುರ್ಭುಜ ಪಾಶ ಅಂಕುಶ ಅಭಯಹಸ್ತ ಮೋದಕಧರ ಧಿರ್ಗಿಡತುಂ ತಜ್ಜಂ ತದ್ದಿ ಧಣ್ಣ ತದ್ಧಿರ್ಗಿಡತುಂ ಧಣ್ಣಂ ಧಣ್ಣ ಝುಣ್ಣು ಸತ್ಯಪಥ ಕೆಳೆವುದು ಪಾಶ ಸತ್ಯಪಥ ಕೆಳೆವುದು ಪಾಶ ಭವಬಂಧವ ಕಳೆವುದಂಕುಶ ಅವನಂಕುಶ ಭವಬಂಧವ ಕಳೆವುದಂಕುಶ ಅವನಂಕುಶ ಧಿಂ ಧಿಂ ತದಿ ಧಿಂ ಧಿಂ ಧಣ್ಣ ಧಿಂ ಧಿಂ ಝುಣ್ಣು ತರಿಗಿಡತುಂ ಧನ ಕಿಡತುಂ ಧಿಂ ಧಿಂ ತದಿ ಧಿಂ ಧಿಂ ಧಣ್ಣ ಧಿಂ ಧಿಂ ಝುಣ್ಣು ತರಿಗಿಡತುಂ ಕಿಡತಕತುಂ ಅಭಯ ನೀಡುತ್ತಿರಲು ಹಸ್ತ ಸಿದ್ಧಿ ಪ್ರಿಯನ ಅಭಯ ಹಸ್ತ ಅಭಯ ನೀಡುತ್ತಿರಲು ಹಸ್ತ ಸಿದ್ಧಿ ಪ್ರಿಯನ ಅಭಯ ಹಸ್ತ ರೇ ಕುಜಂ ಧಣೆ ಕುಜಂ ಧಣೆ ಕುಜಂ ಕಿಣ ಕುಜಂ ಮೋದಕ ದೊರೆವುದು ನಿಜ ಭಕುತಿಗೆ ದೃಢ ಮನಸ್ಸಿಗೆ ಮೋದಕ ದೊರೆವುದು ನಿಜ ಭಕುತಿಗೆ ದೃಢ ಮನಸ್ಸಿಗೆ ತಾಂ ತರಿತ್ತ ಧಣತಕ ಧಿಂ ಧಣತ್ತ ಝುಣುತಕ ವಾಹನ ಮೂಷಿಕ ಜಿತೇಂದ್ರಿಯದ ದ್ಯೋತಕ ವಾಹನ ಮೂಷಿಕ ಜಿತೇಂದ್ರಿಯದ ದ್ಯೋತಕ ತಾಂ ತದ್ದಿ ಧಣ್ಣ ತಕ್ಕ ಧಿಂ ಧಣ್ಣ ಝುಣ್ಣು ತಕ್ಕ ತುಂ ಝುಣ್ಣು ಧಿಮ್ಮಿ ತಕ್ಕ ಸದಾ ನಮಿಪೆವು ನಿನಗೆ ಗಕಾರ ಗಂಗಣಪನೆ ಪ್ರಸನ್ನನಾಗುತ್ತ ಯಮಗೆ ಸದ್ಬುದ್ಧಿಯ ಕರುಣಿಸೋ ಪ್ರಸನ್ನನಾಗುತ್ತ ಎಮ್ಮಲಿ ಸಚ್ಚಿಂತನೆ ಮೂಡಿಸೋ ಪ್ರಸನ್ನನಾಗುತ್ತ ಯಮಗೆ ಸತ್ಸಂಗವ ಮಾಡಿಸೋ
ಪ್ರಸನ್ನನಾಗುತ್ತ ಯಮಗೆ ಸದ್ಬುದ್ಧಿಯ ಕರುಣಿಸೋ ಪ್ರಸನ್ನನಾಗುತ್ತ ಎಮ್ಮಲಿ ಸಚ್ಚಿಂತನೆ ಮೂಡಿಸೋ ಪ್ರಸನ್ನನಾಗುತ್ತ ಯಮಗೆ ಸತ್ಸಂಗವ ಮಾಡಿಸೋ ಗಂಗಣಪತಿ ಗಣಪತಿ 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 ಗಂಗಣಪತಿ ಗಣಪತಿ. ಧನ್ಯವಾದಗಳು ನಿರೀಶ.
ಧನ್ಯವಾದಗಳು. ಕಲಾಭಿಮಾನಿಗಳೇ, ಮಹಾವಿಷ್ಣುವಿನ ದಶಾವತಾರ ಮಹಾನ್ ರೂಪಗಳನ್ನು ಒಮ್ಮೆ ನಿಮ್ಮ ಮನದ ಪುಟದಲ್ಲಿ ನೆನೆಸಿಕೊಳ್ಳಿ. ಅದು ಎಷ್ಟು ಅಮೋಘವಾಗಿದೆ ಅಲ್ವೇ? ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ. ಒಂದೊಂದು ಅವತಾರಗಳು ಜೀವನದ ರೀತಿ ನೀತಿಯನ್ನು ಬಣ್ಣಿಸುತ್ತದೆ. ದುಷ್ಟ ಶಿಕ್ಷಣ, ಶಿಷ್ಟರ ರಕ್ಷಣಕ್ಕೆ ತಾಳಿದ ಮಹಾವಿಷ್ಣುವಿನ ಈ ದಶಾವತಾರವನ್ನು ಈಗ ನೃತ್ಯದ ಮೂಲಕ ನೋಡೋಣ ಬನ್ನಿ. ಪ್ರದರ್ಶಿಸುವ ಕಲಾವಿದರು ಶ್ರೀಮತಿ ವಿದೂಷಿ ರೇಷ್ಮಾ ಅಜಯ್, ಕುಮಾರಿ ದಿವ್ಯಾ ಭಟ್, ಕುಮಾರಿ ಅನುಜ್ಞಾ. ಒಂದು ಐಫೋನ್ ಬಿದ್ದು ಸಿಕ್ಕಿದೆ. ಸೊ ಯಾರ್ದಾಗಿದ್ರೆ ಇಲ್ಲಿ ಬಂದು ಕಲೆಕ್ಟ್ ಮಾಡ್ಕೋಬೋದು. ಓಕೆ. கடல் அலை மேலே பாம்பனையின் மேலே பள்ளி கொண்டாய் ரங்கநாதா. பார்க்கடல் அலை மேலே பாம்பனையின் மேலே பள்ளி கொண்டாய் ரங்கநாதா. குந்தன் பதமலர் நிழல் தேடி பரவசமோடு பாடி கதி பெறவே ஞானம் நீதா தேவா. பார்க்கடல் அலை மேலே பாம்பனையின் மேலே பள்ளி கொண்டாய் ரங்கநாதா. உந்தன் பதமலர் நிழல் தேடி பரவசமோடு பாடி கதி பெறவே ஞானம் நீதா தேவா. பார்க்கடல் அலை மேலே பாம்பனையின் மேலே பள்ளி கொண்டாய் ரங்கநாதா. ஓம் நமோ காதகனான ஒரு சோமுகன் கை கொண்டு கடலிடையே ஒளித்த மறைநாளும். காதகனான ஒரு சோமுகன் கை கொண்டு கடலிடையே ஒளித்த மறைநாளும். பின் மேதினி மேல் மீள பாதகன் தான் மாள நீனவதாரம் கொண்ட திருமாலே. நீனவதாரம் கொண்ட திருமாலே. நீனவதாரம் கொண்ட திருமாலே. ஓம் நமோ நாராயணாய. வானவரும் தானவரும் ஆழியமுதம் கடைந்த மந்தரகிரி தன்னை
தாங்கிடவே ஒரு உம்முடைய ஓடு கொண்ட கூர்மாவதாரனென கோலமுற்றாய் புகழும் ஓங்கிடவே வானவரும் தானவரும் ஆழியமுதம் கடைந்த மந்தரகிரி தன்னை தாங்கிடவே ஒரு உன்னுடைய ஓடு கொண்ட கூர்மாவதாரனென கோலமுற்றாய் புகழும் ஓங்கிடவே வானவரும் தானவரும் ஆழியமுதம் கடைந்த மந்தரகிரி தன்னை தாங்கிடவே ஒரு உம்முடைய ஓடு கொண்ட கூர்மாவதாரனென கோலமுற்றாய் புகழும் ஓங்கிடவே ஓம் நமோ நாராயணாய. இனம் இரண்யாக்ஷனும் படுபாவி இனம் இரண்யாக்ஷனும் படுபாவி பாயாய் எழு கடலுள் மறைத்த பூதேவி அவள் தினரக்ஷகா சகல ஜீவரக்ஷகா தினரக்ஷகா சகல ஜீவரக்ஷகா எனவே மாநிலத்தை தூக்கிய வராக வடிவானவனே மாநிலத்தை தூக்கிய வராக வடிவானவனே ஓம் நமோ நாராயணாய. எங்கிருக்கிறான் எங்கிருக்கிறான் அவன் எங்கிருக்கிறான் ஹரி எங்கிருக்கிறான் சொல்லடா எங்கிருக்கிறான் என்ற இரணியன் சொல்லை இடைமறித்தே அவன் பிள்ளை ஹரி எங்கும் இருப்பான் தூணில் இங்கும் இருப்பான் எங்கும் இருப்பான் தூணில் இங்கும் இருப்பான் என இயம்பியதால் நேர்ந்த தொல்லை நீங்கவும் பொங்கு சினவம்பனது உதவுடலும் தசை தின்றெழுந்த தொந்தியோடு மணிக்குடலும் உதிரம் சிந்தவ நகம் கொண்டு கீரும் நரசிங்கமான அவதாரனே சங்க சக்கரதாரனே உபகாரனே ஆதாரனே ஓம் நமோ நாராயணாய. மூவடி மண் கேட்டு வந்து மண்ணளந்து விண்ணளந்து மாவலி சிரம் அளந்த வாமனனே மண்ணளந்து வீணளந்து மாவலி சிரமளந்த வாமனனே சிரமளந்த வாமனனே
சூரிய குலவைரியன ஆவியை பறித்ததனால் சூரிய குலவைரியன அமைந்த பரசுராமன் ஆனவனே அமைந்த பரசுராமன் ஆனவனே. ஓம் நமோ தேவர்களை சிறை மீட்ட ராவணாதி உயிர் மாய்த்த தேவர்களை சிறை மீட்ட ராவணாதி உயிர் மாய்த்த தசரத ஸ்ரீராம அவதாரனே தசரத ஸ்ரீராம அவதாரனே. ஓம் நமோ సగరి సని సాని దని పమని పగరి సని మగరి పని దమ పని దారి మగరి సా పాని సగరి సని సాని దని పమని పగరి సని మగరి పని దమ పని దారి మగరి సా పని సరి గా పమ మగరి సాగరి ని సగరి ని పద మద మప ప మగరి సరి పని సా. ஆவணி ரோகிணியில் அஷ்டமியிலே அர்த்த ஜாம நேரத்திலே அவதரித்தோமே. ஆவணி ரோகிணியில் அஷ்டமியிலே அர்த்த ஜாம நேரத்திலே அவதரித்தோமே. ஆயர்பாடி மேவிய யசோதை நந்தலால 10000 கோபியர் பரமானந்தலோல. ஆயர்பாடி மேவிய யசோதை நந்தலால 10000 கோபியர் பரமானந்தலோல. பூபாரம் தீர்க்க பாரத போர் முடித்த சீலா 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 கோபால கிருஷ்ணனான ஆதிமூல பரிபால. ஓம் நமோ நாராயணாய. பஞ்சபாதகம் வாதுடன் கொடிய வஞ்சகம் மித்ரபேதகம் பஞ்சபாதகம் வாதுடன் கொடிய வஞ்சகம் மித்ரபேதகம் செயலஞ்சிடாதவர் ஆடும் நாடக மேடையாகிய கடையுகம் அழிக்கவே தர்மம் தழைக்கவே அழிக்கவே தர்மம் தழைக்கவே அழிக்கவே தர்மம் தழைக்கவே அழிக்கவே தர்மம் தழைக்கவே. அன்பு கொண்ட கலி அவதாரம் சிங்காரம் ரசாவதாரம் நீயே பார்க்கடல் அலை மேலே பாம்பனையின் மேலே பள்ளி கொண்டாய் ரங்கநாதா. முந்தன் பதமலர் நிழல் தேடி பரவசமோடு பாடி கதி பெறவே ஞானம் நீதா தேவா. பார்க்கடல் அலை மேலே பாம்பனையின் மேலே பள்ளி கொண்டாய் ரங்கநாதா பள்ளி கொண்டாய் ரங்கநாதா பள்ளி கொண்டாய் ரங்கநாதா. ஓம் நமோ நாராயணாய. ஓம் நமோ ವಿಷ್ಣುವಿನ ದಶಾವತಾರ ನೃತ್ಯವನ್ನು ಶ್ರೀ ಮಹಾವಿಷ್ಣು ಮೂರ್ತಿಯ ಚರಣಕ್ಕೆ ಅರ್ಪಿಸಿದಂತಹ ನಿಮಗೆ ಧನ್ಯವಾದಗಳು. ಮುಂದೆ ರಾಮನ ಕುರಿತಾದ ಸ್ತುತಿ ನಿಧಿಶಾ ಕುಮಾರಿ ಇವರಿಂದ. पूर्वं रामतपोवनादिगमनम्
हत्वा मृगं काञ्चनं वैदेहि हरणं जटायुमरणं सुग्रीवसम्भाषणम् बालिनिग्रहणम् समुद्रतरणम् लङ्कापुरीदहनम् रावणकुम्भकर्णमदनम् एतत् इति रामायणम्। राम 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 जय राम 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 राम।
ಧನ್ಯವಾದಗಳು ನಿಧಿಶ ಕುಮಾರಿ. ಇದೀಗ ಕಲಾಭಿಮಾನಿಗಳೇ, ಪೊಡವೆಗೂಡಿಯ ಉಡುಪಿ ಶ್ರೀಕೃಷ್ಣ ಎಲ್ಲರಿಗೂ ಪ್ರಿಯನೇ. ಅನನ್ಯ ಚಿಂತಾ ಎಂತೋಮ ಏ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ನನ್ನನ್ನು ಅನನ್ಯ ಭಕ್ತಿಯಿಂದ ಪೂಜಿಸುತ್ತಾರೋ ಅವರನ್ನು ಸದಾ ಕಾಯುವೆ. ಈ ಮಾತನ್ನು ಹೇಳಿದ ಕೃಷ್ಣನನ್ನು ಈಗ ನಮ್ಮ ನೃತ್ಯದ ಮೂಲಕ ಬರಮಾಡಿಕೊಳ್ಳೋಣ. ಬಾರೋ ಕೃಷ್ಣಯ್ಯ ಹಾಡಿನ ಮೂಲಕ ಪ್ರಸ್ತುತಪಡಿಸಲಿದ್ದಾರೆ ಶಿವಾನಿ ಕೃಷ್ಣ. ಈಗ ಬಾರೋ ಕೃಷ್ಣಯ್ಯ ನೃತ್ಯ ನಿಮ್ಮ ಮುಂದೆ. ಬಾರೋ ಕೃಷ್ಣಯ್ಯ, ಬಾರೋ ಕೃಷ್ಣಯ್ಯ, ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ. ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ. ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ. ಬಾರೋ ನಿನ್ನ ಮುಖ ತೋರೋ, ಬಾರೋ ನಿನ್ನ ಮುಖ ತೋರೋ, ನಿನ್ನ ಸರಿತಾರೋ ಜಗದ ಶಿವನೇ. ಬಾರೋ ನಿನ್ನ ಮುಖ ತೋರೋ, ನಿನ್ನ ಸರಿತಾರೋ ಜಗದ ಶಿವನೇ. ಬಾರೋ ಕೃಷ್ಣಯ್ಯ. ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ. ಅಂತಿಕೆ ಕಾಲ್ಕಡಗೋಂದಿಕೆ ಕಿರುಗೆಜೆ ದಿಮ್ ದಿಮಿ 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 ದಿಮಿಗೆನುತ್ತ. ಅಂತಿಕೆ ಕಾಲ್ಕಡಗೋಂದಿಕೆ ಕಿರುಗೆಜೆ ದಿಮ್ ದಿಮಿ 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 ದಿಮಿಗೆನುತ್ತ. ಪೊಂಗಡಲನು ತುರ ಬಾರಯ್ಯ, ಪೊಂಗಡಲನು ತುರ, ಪೊಂಗಡಲನು ತುರ ಬಾರಯ್ಯ, ಪೊಂಗಡಲನು ತುರ, ಪೊಂಗಡಲನು ತುರ ಬಾರಯ್ಯ ಬಾರೋ ಕೃಷ್ಣಯ್ಯ. ಭಕ್ತರ ಮನಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ. ಕಂಗಣ ಕರದಲ್ಲಿ ಕಂಗಣ ಕರದಲ್ಲಿ ಹೋನು ಗುರಗೊಳೆಯುತ್ತ ಕಿಂಗಿಣಿ ಗಿಣಿ ಗಿಣಿ ಕಿಣಿಯನುತ್ತ. ಕಂಗಣ ಕರದಲ್ಲಿ ಹೋನು ಗುರಗೊಳೆಯುತ್ತ ಕಿಂಗಿಣಿ ಗಿಣಿ ಗಿಣಿ ಕಿಣಿಯನುತ್ತ. ಪೊಂಗಡಲು ತುರ ಬಾರಯ್ಯ ಬಾರೋ ಕೃಷ್ಣಯ್ಯ. ವಾಸ ಉಡುಪಿಲಿ ನಿಲಯಾದಿ ಕೇಶವನೇ, ವಾಸ ಉಡುಪಿಲಿ ನಿಲಯಾದಿ ಕೇಶವನೇ. ದಾಸ ನಿನ ಪದ ದಾಸ, ದಾಸ ನಿನ ಪದ ದಾಸ, 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 ನಿನ ಪದ ದಾಸ. ಕಲಸರು ಪಾರಯ್ಯ
ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈ ಪವಿತ್ರ ಸನ್ನಿಧಿಯಲ್ಲಿ ನೃತ್ಯಾರ್ಪಣಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಿರ್ಲೆ ಶ್ರೀ ವಿಷ್ಣುಮೂರ್ತಿ ಬ್ರಹ್ಮಕಲಶೋತ್ಸವ ಸಮಿತಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಶುಭರಾತ್ರಿ.